ಈ ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞರು ಮತ್ತೆ ಬೇರೆ ಬೇರೆ ಶಿಕ್ಷಣದ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರ ಅಭಿಪ್ರಾಯಗಳು, ಅಂದ್ರೆ ಈ ಪಾಲಿಸಿ ಒಳಗಡೆ ಏನಿರ್ಬೇಕು ಅನ್ನೋ ಅಭಿಪ್ರಾಯಗಳು, ಅದೇ ರೀತಿ ಮುಖ್ಯ ಸ್ಟೇಕ್ ಹೋಲ್ಡರ್ಸ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ಸ್ ಮತ್ತೆ ಪ್ರಾಕ್ಟೀಸಿಂಗ್ ಟೀಚರ್ಸ್, ರಿಟೈರ್ಡ್ ಟೀಚರ್ಸ್, ಇವರೆಲ್ಲರ ಅಭಿಪ್ರಾಯಗಳನ್ನ ನಮ್ಮ ಈ ಒಂದು ಸಭೆಯಲ್ಲಿ ಕ್ರೋಢೀಕರಿಸಿ ಅವರವರ ಪ್ರಸ್ತಾವನೆಯನ್ನ ತಗೊಂಡು ಅದನ್ನೆಲ್ಲ ಕ್ರೋಢೀಕರಿಸಿ ಅದನ್ನ ಒಂದು ವರದಿಯ ರೀತಿ ಹಕ್ಕೊತ್ತಾಯದ ರೀತಿ ಸರ್ಕಾರದ ಮುಂದೆ ಮಂಡಿಸಿ, ಕಮಿಷನ್ ಮುಂದೆ ಮಂಡಿಸಿ, ಕಮಿಷನ್ಗೆ ಅದನ್ನ ಒಪ್ಪಿಸಿ ಈ ರೀತಿಯ ಜನಪರವಾದ ಶಿಕ್ಷಣ ನಮ್ಮ ಕರ್ನಾಟಕ ನಿಜವಾಗ್ಲೂ ಒಂದು ಕ್ವಾಲಿಟಿ ಎಜುಕೇಶನ್ಗೆ, ಸಮಾನ ಶಿಕ್ಷಣಕ್ಕೆ ದಾರಿ ಆಗುವಂತ ರೀತಿ ಆಗ್ಬೇಕು ಅಂದ್ರೆ ಏನ್ ಎಲಿಮೆಂಟ್ಸ್ ಇರ್ಬೇಕು ಅನ್ನೋದನ್ನ ಕಮಿಷನ್ಗೆ, ಸರ್ಕಾರಕ್ಕೆ ಒಂದು ವರದಿಯನ್ನ ಹಕ್ಕೊತ್ತಾಯವನ್ನ ಮಂಡಿಸುವಂತ ಕೆಲಸ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿರ್ತಕ್ಕಂಥದ್ದು. ಇದು ಮೊದಲನೇ ಕಾರ್ಯಕ್ರಮ. ಇದಾದ ಮೇಲೆ ಇದೇ ತಿಂಗಳಲ್ಲಿ ಮಂಗಳೂರಿನಲ್ಲಿ ಒಂದು, ಕಲಬುರ್ಗಿನಲ್ಲಿ, ಧಾರವಾಡದಲ್ಲಿ ಮತ್ತೆ ಮೈಸೂರಿನಲ್ಲಿ ಕೂಡ ತಜ್ಞರನ್ನ ಮತ್ತೆ ಸ್ಟೂಡೆಂಟ್ಸ್, ಟೀಚರ್ಸ್ನೆಲ್ಲ ಕರೆದು ಅಭಿಪ್ರಾಯಗಳನ್ನ ತಗೊಂಡು ಎಲ್ಲ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ, ಎಲ್ಲ ಸಲಹೆಗಳನ್ನು ಕ್ರೋಢೀಕರಿಸಿ ಸರ್ಕಾರಕ್ಕೆ ಕೊಟ್ಟು ಹಕ್ಕೊತ್ತಾಯವನ್ನು ಮಂಡಿಸಿ ನಮ್ಮ ನಿಜವಾಗ್ಲೂ ಕರ್ನಾಟಕದ ಜನರಿಗೆ, ಮಕ್ಕಳಿಗೆ ಬೇಕಾದಂತ ಎಲಿಮೆಂಟ್ಸ್ ಆ ಪಾಲಿಸಿ ಒಳಗಡೆ ಇರಬೇಕು ಅನ್ನೋ ಒಂದು ಪ್ರಕ್ರಿಯೆಯಲ್ಲಿ ನಾವೆಲ್ಲ ಪಾಲ್ದಾರರಾಗಬೇಕು ಅನ್ನೋ ರೀತಿಯಿಂದ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲೂ ಅಷ್ಟೇ ಹಲವಾರು ತಜ್ಞರು ಮತ್ತೆ ಸ್ಟೂಡೆಂಟ್ಸ್ ಏನ್ ಬಂದಿದ್ದೋ ಎಲ್ಲ ತಜ್ಞರಿಂದನೂ ಮತ್ತೆ ಸ್ಟೂಡೆಂಟ್ಸ್, ಟೀಚರ್ ಬಂದಿರ್ತಕ್ಕಂಥ ಎಲ್ಲರಿಂದನೂ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿ ಸಲಹೆಗಳನ್ನ ತೆಗೆದುಕೊಂಡು ಅದನ್ನ ಮುಂದುವರ್ಸ್ಕೊಂಡು ಹೋಗುವಂತ ಒಂದು ಕಾರ್ಯಕ್ರಮ ಇವತ್ತು ಮಾಡ್ತಾ ಇದೀವಿ. ಹಾಗಾಗಿ ಇವತ್ತು ಮೊದಲನೇದಾಗಿ ಹಲವಾರು ತಜ್ಞರು ತಮ್ಮ ಅಭಿಪ್ರಾಯಗಳನ್ನ, ತಮ್ಮ ಪ್ರಸ್ತಾಪಗಳನ್ನ, ಏನಿರ್ಬೇಕು ಅನ್ನೋ ಒಂದು ಸಲಹೆಗಳನ್ನ ಕೊಡ್ತಾರೆ. ಆನಂತರ ಬಂದಿರತಕ್ಕಂಥ ಎಲ್ಲರೂ ಕೂಡ ತಮ್ಮ ಅನಿಸಿಕೆಗಳಿರ್ಬೋದು, ಪ್ರಶ್ನೆಗಳಿರ್ಬೋದು, ಇವುಗಳನ್ನ ಎತ್ತಿ ಈ ಚರ್ಚೆನ ಮುಂದುವರ್ಸ್ಕೊಂಡು ಹೋಗ್ಬೋದು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥ. ಸೊ ಇದು ಒಟ್ಟಾರೆ ಕಾರ್ಯಕ್ರಮದ ರೂಪರೇಷೆ. ನಮಸ್ಕಾರ. ಧನ್ಯವಾದಗಳು. ನಮ್ ಜೊತೆ ಮೇಡಮ್ ಫರ್ಜಾನಾ ಅವರು ಬಂದಿದ್ದಾರೆ, ಫರ್ಜಾನಾ ಅಶ್ರಫ್ ಅವರು ಬಂದಿದ್ದಾರೆ, ಸ್ವಾಗತ ನಿಮಗೆ. ಮತ್ತು ಮಂಜುನಾಥ್ ಅವರು ಬಂದಿದ್ದಾರೆ ನಮ್ ಜೊತೆ. ಅವರು ಅಧ್ಯಕ್ಷರು, KGCTA ಅಧ್ಯಕ್ಷರು, ಕರ್ನಾಟಕ ಪ್ರಥಮ ದರ್ಜೆ ಕಾಲೇಜು ಪ್ರಾಧ್ಯಾಪಕರ ಸಂಘ, ಅವರು ಬಂದಿದ್ದಾರೆ. ತಮಗೂ ಧನ್ಯವಾದಗಳು ಮತ್ತು ಸ್ವಾಗತ. ಎಸ್ ಸರ್, ಥ್ಯಾಂಕ್ ಯು ಸರ್. ಈಗ ನಾವು ನೇರವಾಗಿ ವಿಷಯಕ್ಕೆ ಬಂದು ನಾನು ಮಾತನಾಡದೆ ತಜ್ಞರಿಗೆ ಕರೆದು ಬಿಡ್ತೀನಿ ಏನು ಅಂತ. ನೇರವಾಗಿ ತಜ್ಞರ ಕಡೆ ಹೋಗುವ. SCP ಏನ್ ಮಾಡೋದಿದೆ ಅಂತ ನಮ್ಗೆ ಗೊತ್ತು, ಹಾಗಾಗಿ ಅದಕ್ಕೆ ಹೋಗುವ. ಅದಕ್ಕಿಂತ ಮುಂಚೆ 1 ಸೆಕೆಂಡ್. ಅದನ್ನ ನಾನು ಬರ್ಕೊಂಡೆ, ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಅವ್ರ ಹೆಸರು ಹೇಳಲೋ ಬೇಡೋ ಅಂತ. ನಾವು ನಾವು ಈ ಸಭೆಗೆ ಖಂಡಿತವಾಗಿಯೂ ಈ ಸಭೆಯ ನಾವು ಇದ್ರ ಏನು ಮಿನಿಟ್ಸ್ ಬರುತ್ತೆ, ನಾವು ಪ್ರಸ್ತಾಪಗಳು ಬರುತ್ತೆ, ಅವು SCP ಕಮಿಷನ್ಗೆ ಕಳಿಸ್ತೀವಿ. ಅದು ನಮ್ಗಿತ್ತು. ಮತ್ತು ಎಲ್ಲಾ SCP ಮೆಂಬರ್ಗಳಿಗೆ ನಾವು ಈ ಸಭೆಗೆ ನೀವು ಭಾಗವಹಿಸಿ ಅಂತ, ಕೇವಲ ಭಾಗವಹಿಸಿ ಅಂತ ಕೇಳಿಕೊಳ್ಳಿ ಅಂತ ನಾವು ಅವರಿಗೆ ಆಹ್ವಾನ ನೀಡಿದ್ವಿ. ಅದಕ್ಕೆ ಕರೆಗೆ ಹೋಗೊಟ್ಟು ಕೆಲವರು ಈಗಾಗಲೇ ಬಂದಿದ್ದಾರೆ ಮತ್ತು ಕೆಲವರು ಝೂಮ್ ನಲ್ಲಿ ಸೇರ್ಕೊಂಡಿದ್ದಾರೆ. ಝೂಮ್ ನಲ್ಲಿ ನಟರಾಜ್ ಬುದಾಳ್ ಸರ್ ಮತ್ತು ಸಂತೇಶ್ ನಾಯ್ಕ್ ಅವರು ಸೇರ್ಕೊಂಡಿದ್ದಾರೆ. ಓನಿಯಾ ಹಾಕೊಂಡವರು ಸೇರ್ಕೊಂಡಿದ್ರಿ, ಈಗ ಹೋದ್ರು, ಈಗ ಬಂದಿರ್ಬೇಕು ಮತ್ತೆ. ಓಕೆ. ಮತ್ತು ಈಗ ನಮ್ ಜೊತೆ ರೇವತ್ ಸರ್ ಇದ್ದಾರೆ, ಪ್ರೊಫೆಸರ್ ಜಾನಕಿ ನಾಯರ್ ಇದ್ದಾರೆ. ತಮ್ಮೆಲ್ಲರಿಗೂ ಸ್ವಾಗತ. ಸೊ ಈಗ ಅವ್ರ ಸಲುವಾಗಿ ನಮ್ಮ ಸಲಹೆಗಳು, ಪ್ರಸ್ತಾಪಗಳು ತಜ್ಞರಿಂದ. ಮೊದಲನೇದಾಗಿ ಸುಚಿತ್ರಾ ಅವರು, ನೀತಿ ವಿಶ್ಲೇಷಕರು, ಸ್ಕೂಲ್ ಆಫ್ ಗವರ್ನೆನ್ಸ್, ಮ್ಯೂನಿಕ್, ಜರ್ಮನಿಯಲ್ಲಿ ಇದ್ದಾರೆ. ಅವರು ತಮ್ಮ ಪ್ರಸ್ತಾಪಗಳನ್ನು, ಸಲಹೆಗಳನ್ನು ನಮ್ಮೆಲ್ಲರ ಮುಂದೆ, ಸಮಿತಿಯ ಮುಂದೆ ಇಡಬೇಕು. ಮತ್ತು ಇಲ್ಲಿ ನಾವು ಎಕ್ಸ್ಪರ್ಟ್ ಗಳೇ 9 ಜನ ಇದೀವಿ ಮತ್ತು ಮಿಕ್ಕ ಇಲ್ಲಿ ಶಿಕ್ಷಣಕ್ಕೆ ಆಸಕ್ತಿಯುಳ್ಳ ಅನೇಕ ಜನರು ತಮ್ಮ ಅನುಭವಗಳನ್ನ ಇಡ್ತಾರೆ. ಸೊ ಹಾಗಾಗಿ ಎಲ್ಲರಿಗೂ ಸಮಯಾವಕಾಶ ಆಗಬೇಕು. ಹಾಗಾಗಿ ಗರಿಷ್ಠ 10 ನಿಮಿಷ ಅಂತ ನಾವು ಗರಿಷ್ಠ. ಥ್ಯಾಂಕ್ ಯು ಮೇಡಮ್. ಕೇಳಿಸ್ತಾ ಇದ್ದಾನ?
ಆ ನಮಸ್ಕಾರ ಎಲ್ರಿಗೂ. ಮೊತ್ತ ಮೊದಲನೇದಾಗಿ ನಾನು ಹೇಳ್ಬೇಕಾಗಿರುವಂತ ವಿಷಯ ಅಂತ ಹೇಳಿದ್ರೆ, ಜಾಗೃತ ಕರ್ನಾಟಕಕ್ಕೆ ತುಂಬಾ ಧನ್ಯವಾದಗಳು. ಯಾವ ಸಮಾಜದಲ್ಲಿ ನಾಗರಿಕ ಸಮಾಜ ಇಷ್ಟು ಆಕ್ಟಿವ್ ಆಗಿ ಒಂದು ದೇಶದ ಅಥವಾ ರಾಜ್ಯದ ಶಿಕ್ಷಣ ವ್ಯವಸ್ಥೆ ಬೇಕು ಅಂತ ಹೇಳಿಕೊಂಡು ಚಳುವಳಿ ಮಾಡುತ್ತಿದೆಯೋ, ಅಂತಹ ನಾಗರಿಕ ಸಮಾಜ ಹಾಗೂ ರಾಜ್ಯ ಯಾವತ್ತೂ ಕೂಡ ಪ್ರಗತಿ ಪಥದತ್ತ ಸಾಗುತ್ತೆ ಅನ್ನೋದು ನನ್ನ ಭರವಸೆ. ಇದನ್ನು ನಾವು ಪ್ರಪಂಚದಾದ್ಯಂತ ನೋಡಿದ್ದೇವೆ. ಸೊ ವೆರೆವರ್ there is a civil society which is very effective and very active, which takes immense interest in bringing up better policies for its people and citizens, we should definitely appreciate their effort and round of applause for them. ಇವತ್ತಿನ ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನ ವಿಷಯ ನಮ್ಗೆಲ್ರಿಗೂ ಪ್ರಸ್ತುತವಾಗಿರುವಂತಹ ವಿಷಯ. ಯಾಕಂತ ಹೇಳಿದ್ರೆ ನಮ್ಮ ಎಲ್ಲಾ ಮನೆಗಳಲ್ಲೂ ಮಕ್ಕಳು ಇದ್ದಾರೆ. ಸೊ ಅವರ ಭವಿಷ್ಯದ ವಿಷಯ. ಪ್ರಸಿದ್ಧ ಮಾನವತಾವಾದಿ ಮಾಲ್ಕಮ್ ಎಕ್ಸ್ ಅವರು ಒಂದು ಮಾತು ಹೇಳ್ತಾರೆ, ಶಿಕ್ಷಣ ಅನ್ನೋದು ಭವಿಷ್ಯತ್ತಿನ ಒಂದು ಪಾಸ್ಪೋರ್ಟ್ ಇದ್ದ ಹಾಗೆ. ಶಿಕ್ಷಣ ಅನ್ನೋದು ನಾವು ಭವಿಷ್ಯತ್ತಿಗೆ ವರ್ತಮಾನದಲ್ಲಿ ನಡೆಸುವಂತಹ ತಯಾರಿ ಇದ್ದಂತೆ. ಇವತ್ತು ಜಗತ್ತು ತುಂಬಾ ಬದಲಾಗಿದೆ. ನಮ್ಮ ಶಿಕ್ಷಣ ನೀತಿ ಎನ್ನುವುದು ಯಾವತ್ತೋ ಆಗಿತ್ತು, ಅದು ಅಂದಿನ ಕಾಲಕ್ಕೆ ಪ್ರಸ್ತುತ ಆಗಿತ್ತು. ಇವತ್ತು 21ನೇ ಶತಮಾನದಲ್ಲಿ ತಂತ್ರಜ್ಞಾನ ಇರ್ಬೋದು, ಶಿಕ್ಷಣ ವ್ಯವಸ್ಥೆ ಇರ್ಬೋದು, ಗ್ಲೋಬಲೈಸೇಷನ್ ಇರ್ಬೋದು, ಇಂಡಸ್ಟ್ರಿಯಲೈಸೇಷನ್ ಇರ್ಬೋದು, ಡಿಜಿಟೈಸೇಷನ್ ಇರ್ಬೋದು, ಇಂತಹ ಸಾಕಷ್ಟು ಬದಲಾವಣೆ ಆಗಿರುವಂತಹ ಕಾಲದಲ್ಲಿ ನಾವು ನಮ್ಮ ರಾಜ್ಯದಲ್ಲೇ ಅಥವಾ ನಮ್ಮ ಪುಟ್ಟ ಹಳ್ಳಿಗಳಲ್ಲೇ ಸಾಕಷ್ಟು ಸಾಮಾಜಿಕ ವಿಭಿನ್ನತೆ ಅಥವಾ ಸಾಮಾಜಿಕ ಡಿವೈಡ್, ಸೋಷಿಯಲ್ ಡಿವೈಡ್ ಅನ್ನು ಕಾಣ್ತಾ ಇದ್ದೇವೆ. ಇವತ್ತು ಸ್ಟೇಟ್ ಸಿಲೆಬಸ್ ಓದಿದವರಿಗೂ CBS ಸಿಲೆಬಸ್ ಓದಿದವರಿಗೂ ಇರುವಂತಹ ಜಾಬ್ ಅವೈಲಬಿಲಿಟೀಸ್, ಆರ್ ದೇ ಈಕ್ವಲ್? ಡೆಫಿನೆಟ್ಲಿ ನಾಟ್. CBSE and ICSE and IB. So when the job market is the same for all these people, how do we equip all of our students who come from the grassroots, from the remote villages, to such a world which is so competitive, which is so difficult and complex? So ಇದಕ್ಕೋಸ್ಕರ ಈ ಶಿಕ್ಷಣ ನೀತಿಯಲ್ಲಿ ನಮ್ಮ ಪುಟ್ಟ ಹಳ್ಳಿಯ ವಿದ್ಯಾರ್ಥಿಗಳಿಗೂ ತಲುಪಬೇಕಾದಂತಹ ಒಂದು ಪಾಲಿಸಿ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ನಾವು ಈ ಪಾಲಿಸಿಯ ಬಗ್ಗೆ ಯೋಚನೆ ಮಾಡಬೇಕು. ನಾವಿವತ್ತು ಯಾವ ರೀತಿಯ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸುತ್ತೇವೆ ಎನ್ನುವುದರ ಮೇಲೆ ಈ ರಾಜ್ಯದ, ಈ ನಾಡಿನ, ಈ ದೇಶದ, ಹಾಗೆ ಈ ವಿಶ್ವದ ಭವಿಷ್ಯವು ಕೂಡ ನಿರ್ಧಾರ ಆಗ್ತದೆ. ನಾನು ಯಾಕೆ ವಿಶ್ವದ ಅಂತೇಳಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲೇ ಅತ್ಯಧಿಕ ಜನಸಂಖ್ಯೆ ಇರುವಂತಹ ದೇಶ ನಮ್ದು ಇವತ್ತು. 1.5 ಬಿಲಿಯನ್. ಮುಂದಿನ 10 ವರ್ಷಗಳಲ್ಲಿ ಪ್ರಪಂಚದ ಯಾವುದೇ ಒಂದು ವಿದ್ಯಮಾನಗಳಲ್ಲಿ ನಮ್ಮ ಯುವ ಜನತೆ ಡೆಫಿನೆಟ್ಲಿ they'll play an important role, because we are one of the democracies in the world which is the youngest democracy in the world. The average age group is below 27. Most of the developed countries have saturated their age group. The average age is around 50. So we have to equip our youth for the future and a future world. ಸೊ ಇದ್ರಲ್ಲೂ ಕೂಡ 2011ನೇ ಜನಗಣತಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ 6.5 ಕೋಟಿ ಜನಸಂಖ್ಯೆ. ಅದ್ರಲ್ಲೂ 45% ಜನಸಂಖ್ಯೆ 24 ವರ್ಷದ ಕೆಳಗಿನವು ಅಂತ ಹೇಳಿದ್ರೆ, ಈ ಶಿಕ್ಷಣ ನೀತಿ ಅವರ ಭವಿಷ್ಯವನ್ನ ಎಷ್ಟು ಪ್ರಾಮುಖ್ಯತೆಯಿಂದಾಗಿ ರೂಪಿಸಬಹುದು ಅನ್ನೋದಕ್ಕೆ ಇದು ನಮ್ಗೆ ಗೊತ್ತಾಗ್ತದೆ. ನಮ್ಮ ರಾಜ್ಯದಲ್ಲಿರುವಂತಹ ಜನಸಂಖ್ಯೆ ಯುನೈಟೆಡ್ ಕಿಂಗ್ಡಮ್ ಅಥವಾ ಬ್ರಿಟನ್ ನಲ್ಲಿರುವಂತಹ ಜನಸಂಖ್ಯೆ ಒಂದು ರಾಷ್ಟ್ರದ ಜನಸಂಖ್ಯೆಗೆ ಸಮಾನ. ಸೊ ಹಾಗಿರುವಾಗ ಈ ರಾಜ್ಯದ ಮುಂದಿನ ಜನಾಂಗ ಈ ವಿಶ್ವದ ಭವಿಷ್ಯವನ್ನ ನಿರ್ಧಾರ ಮಾಡುವವರು. ಹಾಗಿರುವಾಗ ನಮ್ಮ ರಾಜ್ಯ ಶಿಕ್ಷಣ ನೀತಿ ಈ ನಿಟ್ಟಿನಲ್ಲಿ ರೂಪುಗೊಳ್ಬೇಕಾಗಿದೆ. ಜಾಗತಿಕವಾಗಿ ಮತ್ತು ತಾಂತ್ರಿಕವಾಗಿ ಆಗಿರುವಂತಹ ಬದಲಾವಣೆಗಳನ್ನ
ನಮ್ಮ ಈ ಶಿಕ್ಷಣ ನೀತಿ ಗಣನೆಗೆ ತೆಗೆದುಕೊಳ್ಳಲೇಬೇಕು. ಅದೇ ರೀತಿ ಸಾಮಾಜಿಕವಾಗಿ ಶ್ರೇಣೀಕರಣಗೊಂಡಿರುವಂತಹ ನಮ್ಮ ಸಮಾಜದಲ್ಲಿ ಜೆಂಡರ್ ಅಂಡ್ ಸೋಷಿಯಲ್ ಇನ್ಕ್ಲೂಸಿವಿಟಿ ಕೂಡ ನಮ್ಮ ಶಿಕ್ಷಣ ನೀತಿಗೆ ಒಂದು ಮುಖ್ಯ ಸೂತ್ರ ಆಗ್ಲೇಬೇಕು. ಇವಾಗ ನಮ್ಮ ಮುಂದಿರುವಂತಹ ಪ್ರಶ್ನೆ ಎರಡು: ಯಾರು ಈ ಶಿಕ್ಷಣ ರೀತಿ ರೂಪುಗೊಳ್ಳುವಿಸುವಿಕೆಯಲ್ಲಿ ಅಥವಾ ಯಾರು ಈ ಶಿಕ್ಷಣ ನೀತಿಯನ್ನು ರೂಪಿಸಬೇಕು? ಎರಡನೇದು, ಈ ಶಿಕ್ಷಣ ನೀತಿಯಲ್ಲಿ ಏನೆಲ್ಲ ಇರ್ಬೇಕು? ಬಹುಭಾಷೆ, ಸಾಂಸ್ಕೃತಿಕ ವೈಶಿಷ್ಟ್ಯತೆ, ಆರ್ಥಿಕ ಪ್ರಾಬಲ್ಯ, ಹಾಗೆ ಬ್ರಿಟನ್ ರಾಷ್ಟ್ರದಂತಹ ಜನಸಂಖ್ಯೆ ಇರುವಂತಹ ನಮ್ಮ ರಾಜ್ಯ, ಇದರದ್ದೇ ಪ್ರತ್ಯೇಕ ಶಿಕ್ಷಣ ನೀತಿ ಬೇಕು ಅನ್ನೋದಕ್ಕೆ ಎರಡು ಮಾತಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮುಂದಿನ ಪೀಳಿಗೆಯ ಶಿಕ್ಷಣ ನೀತಿಯನ್ನ ರೂಪಿಸಬೇಕಾದವರು ಈ ರಾಜ್ಯದ ಆಗು ಹೋಗುಗಳನ್ನು, ಇಲ್ಲಿಯ ಆದ್ಯತೆ ಬಾಧ್ಯತೆಯನ್ನು ಅಧ್ಯಯನ ಮಾಡಿದವರು ಇರ್ಬೇಕು. ಈ ರಾಜ್ಯದ ತಳಮಟ್ಟದ ಸಮುದಾಯದ ಅಗತ್ಯತೆಗಳನ್ನು ತಿಳಿದವರು ಇರ್ಬೇಕು. ಇದನ್ನು ಎಲ್ಲೋ ದೆಹಲಿಯಲ್ಲಿ ಕುಳಿತುಕೊಂಡು ಅಲ್ಲಿಂದ ರೂಪಿಸಿದಂತಹ ಶಿಕ್ಷಣ ನೀತಿ ನಮಗೆ ಸಮಂಜಸವಾಗಿ ಇರ್ಲಿಕ್ಕೆ ಇಲ್ಲ. ಇದು ವರ್ಲ್ಡ್ ವೈಡ್, that is the policy making formulation. ಸೊ ಬಹು ಸಂಸ್ಕೃತಿ, ಬಹುಭಾಷೆ, ರೀಜನಲ್ ಡಿಸ್ಪ್ಯಾರಿಟಿ ಇರುವಂತಹ ಈ ದೇಶದಲ್ಲಿ ಒನ್ ನೇಷನ್, ಒನ್ ಪಾಲಿಸಿ, ಒನ್ ಲ್ಯಾಂಗ್ವೇಜ್, ಒನ್ ಎಜುಕೇಶನ್, ಒನ್ ಎಲೆಕ್ಷನ್ ಅಂತ ಹೇಳಿ ನಾವು ಹೊರಟ್ರೆ, ವಿ ವಿಲ್ ಕ್ರಿಯೇಟ್ ಮೋರ್ ಸೋಷಿಯಲ್ ಡಿವೈಡ್, ಮೋರ್ ಇಕನಾಮಿಕ್ ಡಿವೈಡ್, ಮೋರ್ ಪೊಲಿಟಿಕಲ್ ಡಿವೈಡ್ ಅಂಡ್ ಮೋರ್ ಕಲ್ಚರಲ್ ಡಿವೈಡ್. ಇವತ್ತು ರಾಜಸ್ಥಾನಕ್ಕೆ ಬೇಕಾದಂತಹ ಶಿಕ್ಷಣ ನೀತಿ ಬೇರೆ, ಕೇರಳಕ್ಕೆ ಬೇಕಾದಂತಹ ಶಿಕ್ಷಣ ನೀತಿ ಬೇರೆ. ಉತ್ತರ ಪ್ರದೇಶದಲ್ಲಿ ಇವತ್ತು 67% ಜನಸಂಖ್ಯೆ ಮಾತ್ರ ಶಿಕ್ಷಿತರು, ಅಕ್ಷರಸ್ಥರು. ಅದೇ ನಮ್ಮ ಕರ್ನಾಟಕದಲ್ಲಿ 75% ಜನಸಂಖ್ಯೆ ಅಕ್ಷರಸ್ಥರು. ಸೊ ಈ ಎರಡು ರಾಜ್ಯಕ್ಕೆ ಬೇಕಾಗಿರುವಂತಹ ಶಿಕ್ಷಣ ನೀತಿ ಸಮಾನವಾಗಿರ್ಬೇಕಾ ಅಥವಾ ಸೇಮ್ ಆಗಿರ್ಬೇಕಾ? ಇಟ್ ಕೆನ್ ನಾಟ್, ಬಿಕಾಸ್ ದ ನೀಡ್ಸ್ ಆಫ್ ರಾಜಸ್ಥಾನ್ or Uttar Pradesh are different than the needs of Karnataka. The kind of industries which are set up in our state, the kind of intellectual requirement from our state, the kind of job skills which would be available in this state are different than which is available in another state. So we have to take into consideration all these aspects while formulating our education policy. One of the other factors which we need to take into consideration is, as per the 2011 census, the literacy rate for Karnataka, for the male, it was around 82%, whereas for the female, it was around 68%. So, ಯಾಕೆ ನಮ್ಮ ಹೆಣ್ಮಕ್ಳು ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದೆ ಉಳಿದಿದ್ದಾರೆ? ಇದನ್ನು ಕೂಡ ಶಿಕ್ಷಣ ನೀತಿ ರೂಪಿಸುವವರು ಪರಿಗಣಿಸಬೇಕು. ಇದರ ಬಗ್ಗೆಯೂ ಕೂಡ we have to form certain initiatives so that we can bring our own females or our own girl students within the folds of job market as well as within the folds of higher education, because female population in Karnataka is almost equal to male population. So you can't develop the state without developing or without equally providing opportunities for this gender. So in this regard, I'm proud that the state government has taken a fantastic initiative to formulate this state education policy, and the state education committee has been formed. Now let's address the second question. While formulating this particular policy, what kind of initiatives or what kind of education system has to be in our state education policy, right? So Honorable Chief Minister Siddaramaiah said, I'm confident while formulating this particular state education committee, what was his focus areas? He was saying, I'm confident that this committee will provide suitable recommendations for nurturing scientific temperament, intellectual growth, necessary education for holistic development of students, and will serve as a model education for the country. Second thing, he also suggests that the policies to achieve higher enrollment in schools and higher education, to expand education with improved quality, to provide equal access to all individuals to quality education,
It also aims to meet the prime goals of education effectively, that is imparting scientific knowledge to the students, to inculcate democratic values, to give skill and professional education to enhance employability, and giving moral education to build good citizenship among the students. ಇವತ್ತು ನಾನು ಓದ್ತಾ ಇರುವಂತ ಯೂನಿವರ್ಸಿಟಿ ಇದು ಪ್ರಪಂಚದಲ್ಲಿ ಅದಕ್ಕೆ 37ನೇ ಸ್ಥಾನ ಇದೆ, ಯುರೋಪ್ನಲ್ಲಿ 11ನೇ ಸ್ಥಾನ, ಜರ್ಮನಿಯಲ್ಲಿ 1ನೇ ಸ್ಥಾನ. That is the rank of the university where I'm studying. The number of Nobel laureates from this university is 17. 17 ನೊಬೆಲ್ ಪುರಸ್ಕೃತರು ಇರುವಂತಹ ಒಂದು ವಿಶ್ವವಿದ್ಯಾನಿಲಯದಲ್ಲಿ ನಾನು ಕಲಿತಾ ಇದ್ದೇನೆ. The people who study here come from the lowest of the lowest social strata. That shows a quality education is available for all, irrespective of their economic status, social status. That is the kind of education which we need. Otherwise, we will definitely create further divide in the society, which has to be eliminated. So how did this happen? I'm not saying that this is the only model which we should take into consideration. There are multiple models. But of course, worldwide, it is a given fact that most of the European nations have very well-developed education policies, which are very socialistic, which also cater to social democracy and social justice. So I have kind of, based on my understanding and research, because education has been one of my core areas of interest, I have made a list of 20 points. What should be there in this education policy? ನಾನೊಂದು ಪುಟ್ಟ ಹಳ್ಳಿಯಿಂದ ಬಂದಿರೋದು. ನಾನ್ ಕಲ್ತಿರೋಂತ ಶಾಲೆಗೆ ಮಾಡು ಕೂಡ ಸರಿ ಇರ್ಲಿಲ್ಲ. ಅಂತಹ ಶಾಲೆಯಿಂದ ಬಂದು ನಮ್ಗೆ ಇಂಗ್ಲಿಷ್ ಮಾತಾಡ್ಲಿಕ್ಕೇನೆ ಕಷ್ಟ ಆಗ್ತಿತ್ತು. ನಾವು ಕಲಿತಿರುವಂತಹ ಲಾ ಕಾಲೇಜಿನಿಂದ ಬಂದು ಇಲ್ಲಿ ಬೆಂಗಳೂರಿನಂತಹ ಒಂದು ಮಹಾನಗರದಲ್ಲಿರುವಂತಹ ಕಾಲೇಜಿನಲ್ಲಿ ಕಲಿತು ಬಂದವರೊಟ್ಟಿಗೆ ನಾವು ಕಾಂಪೀಟ್ ಮಾಡ್ಬೇಕು ಅಂತೇಳಿ ಇದ್ದಾಗ ನಮ್ಗೆ ಅಷ್ಟು ಕೀಳರಿಮೆ ಆಗ್ತಾ ಇತ್ತು. ಒಂದು ಇಂಗ್ಲಿಷು ಕೂಡ ಸರಿಯಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಕೊಂಡು. ಸೊ ದಿಸ್ ಡಿವೈಡ್ is always there. So how do you ensure that the more developed system is taken back to the villages? Because that is where almost 50% of our youth is there, our younger population is there, our children are there. Unless you equip them, you can't build a better society or better state. Otherwise, as we see today, only the elites, ನಾವ್ ಯಾರು ಶ್ರೀಮಂತರು ಹೇಳ್ತಾರೆ, ಉಳ್ಳವರು ಹೇಳ್ತಾರೆ, they will there send their students to Harvard, Stanford. But people like me, whose father cannot even afford to pay the fees of a state school, they will remain backward. So we don't want such an education policy. The reason why I decided to speak about this particular topic is for the same reason. What we need is an education policy which would also reach out to people like us. So I know that I have been given only 10 minutes time. So what I have decided is I will just read out what I think should be there definitely in the education policy. I will also give the brief of these 20 points to the Jagrata Karnataka committee. It has to be interdisciplinary. One of the focus areas has to be interdisciplinary. Today, everything, Professor Chatterjee was saying, we teach technology, we teach engineering, we teach medicine. But even technology, if at all you see in the foreign universities, it is always interdisciplinary. A technology is taught along with sociology. ಇವತ್ತು ಲಿಂಕ್ಡ್ಇನ್ ಅಂತೇಳಿ ನಾವೊಂದು ಅಪ್ಲಿಕೇಶನ್ ನೋಡ್ತೀವಿ, ಫೇಸ್ಬುಕ್ ಅಂತೇಳಿ ಅಪ್ಲಿಕೇಶನ್ ನೋಡ್ತೀವಿ. It's very important to understand human behavior to develop a platform like that. ನೀವು ಯಾರಿಗೆ ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸ್ತೀರಾ? ನೀವು ಯಾರಿಗೆ ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸ್ತೀರಾ? ನೀವು ಯಾರ ಫ್ರೆಂಡ್ಸ್ ರಿಕ್ವೆಸ್ಟ್ ಅನ್ನು ಅಕ್ಸೆಪ್ಟ್ ಮಾಡ್ತೀರಾ? It is based on human behavior. How do you behave in a social circumstance? So unless you merge these two aspects, you can't equip our people to 21st century requirements. So interdisciplinary is very important, and more focus has to be on industry collaboration, because that is the one thing which would help our youth
to get employment. So the training has to be in collaboration with the industries. Karnataka has been blessed with good industries and technology companies. So there has to be an active collaboration with them. And also there has to be intrapersonal and interpersonal skill sets. It's not enough. Today, we have to measure the value of a product not based on IQ. It has to be based on an accomplishment quotient, AQ. With the resources which you have, with the educational background you have, how effectively you can accomplish a talent. Focus has to be also on sustainability development goals, which have been laid down by the United Nations. And digitization of most of our schools. That is the only way we can take the world back to our villages. ಕೊನೆಯದಾಗಿ ನಾನು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಈ ರಾಜ್ಯಕ್ಕೆ ಬೇಕಾಗಿರುವಂತಹದ್ದು ತಳಮಟ್ಟದಿಂದ ಹಿಡಿದು ಎಲ್ಲಾ ರೀತಿಯ ಆದ್ಯತೆ ಅಗತ್ಯತೆಯನ್ನ ಅರಿತು ಅದಕ್ಕೆ ಸ್ಪಂದಿಸಿ ಅದಕ್ಕೆ ಪೂರಕವಾಗಿರುವಂತಹ ನೀತಿ. ನಮಗೆ ಇವತ್ತಿನ ಪೀಳಿಗೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಟಾನಮಸ್ ಕಾರ್ಸ್, ಮೆಟಾವರ್ಸ್ ಜೊತೆಗೆ ಬಸವಣ್ಣ, ಕುವೆಂಪು, ಅಂಬೇಡ್ಕರ್, ಗಾಂಧಿ, ಅಕ್ಕ ಮಹಾದೇವಿಯರು ಈ ರಾಜ್ಯದಲ್ಲಿ ಅಥವಾ ಈ ನಾಡಿನಲ್ಲಿ ಬಿತ್ತಿರುವಂತಹ ಮೌಲ್ಯಭರಿತ ಶಿಕ್ಷಣ. ಹಾಗೆ one of the concern which I have is about this particular state education policy is ನಮ್ಮ ಎಜುಕೇಶನ್ ಕಮಿಟಿಯನ್ನ ಅದರ ನೇತೃತ್ವ ವಹಿಸುವವರು ಈ ನಾಡಿನ ಜನತೆಯ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಳ್ಳುವವರು. With the due respect, I am a big admirer of Sukhdev Torat. I'm not kind of questioning his credibility and qualification, but it would be better if at all this kind of committee would have been led by a person who understood the soil of this land, who understood the needs of this land, who can understand the needs and requirements of this land, the language of this particular state, and also the caste dynamics of this particular state, and all the aspects of this particular state. Same thing has been done in Tamil Nadu, where Justice de Murugesan, who has been the son of the soil, who is leading this committee. So with this, what I would say is, what we need in our education policy is constitutional values, social justice, equal opportunities, employability, economic security and social equity, transparency, accountability and compassion, all the 17 sustainability development goals of the United Nations, a training on conflict resolution, collaboration and teamwork, because these are the needs of the 21st century, which is futuristic, which is focused on digitization and the digital skills and digital literacy, which is also focused on rural and urban development. With that, I would just conclude my thoughts. Thank you. ಥ್ಯಾಂಕ್ ಯು. ಸುಚಿತ್ರಾ ಅವರು ವಕೀಲರು ಆಗಿದ್ದಾರೆ, ತುಂಬಾ ಸಾಮಾಜಿಕ ಜಾಲತಾಣ ತುಂಬಾ ಪ್ರಭಾವಶಾಲಿ ಆಗಿದ್ದಾರೆ. ಇನ್ಫ್ಲುಯೆನ್ಸಿಂಗ್ ದಿಸ್, ಈ ನಿಮ್ಮ ಪ್ರಸ್ತಾಪಗಳನ್ನು ಖಂಡಿತವಾಗಿಯೂ ಪರಿಗಣಿಸಬೇಕಾಗುತ್ತೆ. ಅಂಡ್ ಇದನ್ನ ನಾವು ಮೆಂಬರ್ಸ್ ಗಳಿಗೆ ಬೇರೆ ಸೆಪರೇಟ್ ಆಗಿಯೂ ನಾವು ಕೊಡ್ತೀವಿ. ಈಗ ಎರಡನೇದಾಗಿ ನಮ್ ಜೊತೆ ಶ್ರೀಪಾದ್ ಭಟ್ ಅವರು ಇದ್ದಾರೆ. ಅವ್ರಿಗೆ ಅನೇಕ ಎಲ್ಲರಿಗೂ ಪರಿಚಯ ಇದೆ, ಶಿಕ್ಷಣ ತಜ್ಞರು. ಓಕೆ, ಅವ್ರ ಪರಿಚಯ ಬೇಡ ಅನ್ಕೋ. ಮೊಟ್ಟ ಮೊದಲ ಬಾರಿಗೆ ಇದನ್ನ ಆಯೋಜಿಸಿದವರಿಗೆ ಧನ್ಯವಾದಗಳು ಹೇಳ್ತಾ, ಮತ್ತೊಂದು ಎರಡನೇ ಧನ್ಯವಾದಗಳನ್ನ, ಬದಲಾದ ರಾಜಕೀಯ ವಾತಾವರಣ ಕಾರಣಕ್ಕೆ ಮೊಟ್ಟ ಮೊದಲ ಬಾರಿಗೆ ಎಲ್ಲಾ ಶಿಕ್ಷಕರು ನೋಡ್ತಾ ಇರೋದು ಖುಷಿಯಾಗಿ ಆನಂದದಿಂದ ಅವರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಈ ಸ್ಟೇಕ್ ಹೋಲ್ಡರ್ಸ್ 4 ವರ್ಷ ಹಿಂದೆನೆ ಬಂದ್ಬಿಟ್ಟಿದ್ರೆ ನಾವು ಬೇರೆ ರೀತಿಯ ಡಿಸ್ಕಷನ್ ಮಾಡ್ತಾ ಇದ್ವಿ. ಇಲ್ಲಿ ಈಗ ಸ್ಟೇಟ್ ಎಜುಕೇಶನ್ ಪಾಲಿಸಿ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಸ್ವಲ್ಪ ಹಿನ್ನೆಲೆಯನ್ನು ನೋಡ್ಬೇಕಾಗುತ್ತೆ.
ಈಗ ಕೊಠಾರಿ ಆಯೋಗ ಬಂದಿದೆ, ಅದಕ್ಕೆ ಇವಾಗಲೇ ಆಲ್ಮೋಸ್ಟ್ 58 ವರ್ಷ ಆಯ್ತು, 57 ವರ್ಷ ಆಯ್ತು. ಅಂದ್ರೆ ಅಥವಾ NEP ಕೊಟ್ಟಂತ ಕಸ್ತೂರಿ ರಂಗನ್ ಸಮಿತಿಯನ್ನು ನೋಡಿದ್ರೆ ಅದರ ಒಪ್ಪಿಕೊಳ್ಳುವುದು ಬಿಡೋದು ಆಮೇಲೆ ನೋಡೋಣ. ಅದೇನಾಗ್ತಿದಾವ ಅಂದ್ರೆ ದರ್ ಬಿಕಮಿಂಗ್ ಎ ಡಾಕ್ಯುಮೆಂಟ್ಸ್, ಅದರ ಡಾಕ್ಯುಮೆಂಟ್ ಆಗಿ ಉಳ್ಕೊಂತ ಇದಾವೆ. ಈಗ ಉದಾಹರಣೆಗೆ ಕಸ್ತೂರಿ ರಂಗನ್ ಸಮಿತಿಯಲ್ಲಿ ಮಿಕ್ಕಿದ್ದಿರ್ಲಿ ಅವ್ರು ಶಿಕ್ಷಣಕ್ಕೆ 6% ಆಫ್ ದ GDP ಕೊಡ್ಬೇಕಂತ ಅವ್ರು ಹೇಳ್ಯಾರೆ. ಅದಾಗೋದಿಲ್ಲ, ಅದು ಸಾಧ್ಯನೇ ಇಲ್ಲ. ಈ ರೀತಿಯಾಗಿ ಅನೇಕ ರೀತಿಯ ಶಿಫಾರಸುಗಳು ಕೇವಲ ಡಾಕ್ಯುಮೆಂಟ್ ಆಗಿ ಉಳಿದ್ರನ್ನ ನಾವು ನೋಡ್ತಾ ಇರೋದ್ರಿಂದ ಈಗ ಕಸ್ತೂರಿ ರಂಗ ಇದು ಕೊಠಾರಿ ಆಯೋಗನ ತಗೊಳ್ಳೋಣ. ಕೊಠಾರಿ ಆಯೋಗವನ್ನ ಆಧರಿಸ್ಬಿಟ್ಟು ಮೊದಲ ಶಿಕ್ಷಣ ನೀತಿ ಬಂದಿದ್ದು 1968ರಲ್ಲಿ 8 ಪುಟಗಳ ಶಿಕ್ಷಣ ನೀತಿ. ಆ ನಂತರ ಬಂದಿದ್ದು 86ರ ಶಿಕ್ಷಣ ನೀತಿ, ಅದರ ತಿದ್ದುಪಡಿ ಆದಂತ ಶಿಕ್ಷಣ ನೀತಿ. ಅವ್ಯಾವೂ ಸಹ ಕೊಠಾರಿ ಆಯೋಗವನ್ನ ಸಂಪೂರ್ಣವಾಗಿ ಅದರ ಎಲ್ಲಾ ಆಶಯಗಳನ್ನ ಅಳವಡಿಸ್ಕೊಂಡಿದ್ದನ್ನ ನಾವಂತೂ ಕಾಣ್ಲಿಲ್ಲ. ಹೀಗಾಗಿ ನಾವು ಬಯಸ್ಬೇಕಾಗಿರೋದು ಏನು ಅಂತಂದ್ರೆ ಈ ಶಿಕ್ಷಣ ನೀತಿ ಸ್ವಲ್ಪ ಹೆಚ್ಚಿಗೆ ಪ್ರೋಆಕ್ಟಿವ್ ಆಗಿರ್ಬೇಕಾಗುತ್ತೆ ಅಂತ ನನ್ನ ಅಭಿಪ್ರಾಯ ಅಂತ ಹೇಳಿದೆ. ಯಾಕಂದ್ರೆ ಇಲ್ದ ಹೋದ್ರೆ ಒಂದು PhD ಥೀಸಿಸ್ ತರ ಆಗಿ ಒಂದು ಡಾಕ್ಯುಮೆಂಟ್ ಆಗ್ಬಿಡೋದ್ರಿಂದ ಸ್ವಲ್ಪ ಪ್ರೋಆಕ್ಟಿವ್ ಆಗಿ ಒಂದು ಸರ್ಕಾರಕ್ಕೆ ಒಂದು ಮೆಕ್ಯಾನಿಸಮ್ ಸಹ ಕೊಡ್ಬೇಕಾಗತ್ತೆ. ಮೆಕ್ಯಾನಿಸಮ್ ಕೊಡದೆ ಹೋದ್ರೆ ಮತ್ತೆ ಅದು ಡಾಕ್ಯುಮೆಂಟ್ ಅಲ್ಲಿ ಉಳಿದು ಬಿಡುತ್ತೆ. ಅದು ಮತ್ತೆ ಮತ್ತೆ ನಾವು ಇದೇ ಚರ್ಚೆ ಮಾಡ್ತಾ ಇರ್ತೀವಿ. ಕಸ್ತೂರಿ ರಂಗನ್ಗೆ ಸಮಿತಿಗೆ 3 ವರ್ಷ ಆಗುತ್ತೆ, ಕೊಠಾರಿ ಆಯೋಗಕ್ಕೆ 57 ವರ್ಷ ಆಗುತ್ತೆ. ಇದೇ ರೀತಿ ಇದಕ್ಕೂ ಅದೇ ರೀತಿ ಆಯುಷ್ಗಳಾಗ್ತಾ ಹೋಗ್ತಾ ಹೊರತಾಗಿ ಆಶಯಗಳು ಪೇಪರ್ ಅಲ್ಲಿ ಉಳಿಯೋದ್ರಿಂದ ನಾನ್ ಬಯಸ್ತಾ ಅಂದ್ರೆ ಬಹಳ ಪ್ರೊಆಕ್ಟಿವ್ ಆಗಿರ್ಬೇಕಾಗತ್ತೆ. ಅಂದ್ರೆ ಒಂದನ್ನು ಹೇಳಿ ಅದನ್ನ ಅಲ್ಲಿಗೆ ನಿಲ್ಲಿಸ್ದೇನೆ ಅದನ್ನ ಜಾರಿಗೊಳಿಸ್ಲಿಕ್ಕೆ ಬೇಕಾದಂತ ಮೆಕ್ಯಾನಿಸಮ್ಸ್ ಕೂಡ ಅದು ತೋರ್ಸ್ಕೊಟ್ಬಿಟ್ಟೆ ಒಂದನ್ನ ಮಾಡಿದ್ರೆ ಮಾತ್ರ ಅದೊಂದು ಪರಿಪೂರ್ಣ ಒಂದು ಸರ್ಕಲ್ ಆಗುತ್ತೆ. ಇಲ್ಲದೆ ಹೋದ್ರೆ ಅದಲ್ಲೇ ಉಳ್ಕೊಳ್ಳುತ್ತೆ. ಇದು ಉದಾಹರಣೆಗೆ ಹೇಳ್ತಿದ್ದೀನಿ. ಶಿಕ್ಷಣವನ್ನ ನಾವು ಬಹಳ ಸಲ ಮಾತಾಡಿದ್ವಿ ಕೂಡ, ಯಾವುದೇ ಸರ್ಕಾರ ಶಿಕ್ಷಣವನ್ನ ಎಂಗೇಜ್ ಆಗಿರೋದಿಲ್ಲ. ಶಿಕ್ಷಣ ಜೊತೆಗೆ ಯಾವುದೇ ಸರ್ಕಾರಗಳು ಎಂಗೇಜ್ ಆಗಿರೋದಿಲ್ಲ. ಅದನ್ನ ನೋಡ್ತಾ ಇದೀವಿ. ಯಾವುದೇ ಸರ್ಕಾರ ಅಂತಲ್ಲ, ಯಾವುದೇ ಪಕ್ಷ ಅಂತಲ್ಲ, ಅವ್ರು ಶಿಕ್ಷಣವನ್ನ ಒಂದು ಮಧ್ಯ ಪ್ರವೇಶಿಕೆಯಾಗಿ ನೋಡ್ತಾರೆ. ಅಂದ್ರೆ ಇಂಟರ್ಫಿರೆನ್ಸ್. ಅಲ್ಲಿ ಒಂದು ಕಟ್ಟಡ ಇಲ್ಲ ಅಂತಂದ್ರೆ ಕಟ್ಟಡ ಕಟ್ಸೋದು, ಅಲ್ಲಿ ಶಿಕ್ಷಕರು ಇಲ್ಲ ಅಂದ್ರೆ ಶಿಕ್ಷಕರನ್ನ ತೊಳೋದು, ಅತಿಥಿ ಶಿಕ್ಷಕರು ಅದರಲ್ಲಿ, ಅಲ್ಲಿ ಪಠ್ಯ ಪುಸ್ತಕ ಇಲ್ಲ ಅಂದ್ರೆ ಪಠ್ಯ ಪುಸ್ತಕ ಅಂದ್ರೆ ಒಂದು ಇಂಟರ್ಫಿರೆನ್ಸ್ ಆಗಿ ನೋಡ್ತಾರೆ ಹೊರತಾಗಿ ಶಿಕ್ಷಣ ಜೊತೆಗೆ ಎಂಗೇಜ್ ಆಗೋದಿಲ್ಲ. ಅಂದ್ರೆ ಇವರು ಶಿಕ್ಷಣ ಇಲಾಖೆನ ಹೆಂಗ್ ನೋಡ್ತಾರೆ ಅಂತಂದ್ರೆ ಒಂದು PWSSB ತರನೋ ಅಥವಾ ಬೆಸ್ಕಾಂ ತರನೋ ಅಥವಾ ಒಂದು PWD ತರ ನೋಡ್ತಾ ಇರೋದ್ರಿಂದ ಇದನ್ನ ಈ ಸಮಿತಿ ಮಾಡ್ಬೇಕಾಗಿರೋದು ಏನು ಅಂತಂದ್ರೆ ಸರ್ಕಾರವು ಶಿಕ್ಷಣ ಜೊತೆಗೆ ಎಂಗೇಜ್ ಆಗುವುದು ಹೇಗೆ ಎನ್ನುವಕ್ಕೆ ಒಂದು ಮೆಕ್ಯಾನಿಸಮ್ ನ ಮಾಡ್ಕೊಡ್ಬೇಕಾಗತ್ತೆ. ಸರ್ಕಾರ ಶಿಕ್ಷಣ ಜೊತೆಗೆ ಎಂಗೇಜ್ ಆಗದೆ ಹೋದ್ರೆ ಯಾವುದೇ ರೀತಿಯ ನೀವು ಶಿಫಾರಸುಗಳನ್ನ ಕೊಟ್ಟರು ಸಹ ಅದು ಮತ್ತೆ ಹೇಳ್ತಾ ಇದೀನಿ ಅಲ್ಲೇ ಉಳ್ಕೊಳ್ಳೋದ್ರಿಂದ ಯು ಶುಡ್ ಫೈಂಡ್ ಅ ಮೆಕ್ಯಾನಿಸಮ್ ಹೇಗೆ ಸರ್ಕಾರವನ್ನ ಶಿಕ್ಷಣ ಜೊತೆಗೆ ಎಂಗೇಜ್ ಮಾಡಿಸ್ಬೇಕು. ಈ ಶುಡ್ ನಾಟ್ ಬಿ ಎ ಇಂಟರ್ಫರೆನ್ಸ್, ಮಧ್ಯ ಪ್ರವೇಶಕ್ಕೆ ಅಲ್ಲ, ಎಂಗೇಜ್ ಆಗ್ಬೇಕಾಗತ್ತೆ. ಇದು ಶಿಕ್ಷಣ ನೀತಿಯ ಮೊದಲ ಕರ್ತವ್ಯ. ಇನ್ನು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಈ ಸರ್ಕಾರ ಏನ್ ಮಾತಾಡ್ತಾ ಇದೆ, ಈ ಶಿಕ್ಷಣ ನೀತಿ ಅದನ್ನ ಅಬ್ಸರ್ವ್ ಮಾಡ್ತಾ ಇದೆಯಾ ಸಮಿತಿ. ಏನಾಗ್ಬಿಡುತ್ತೆ, NEP-ಯನ್ನ ನಾವು ಯಾತಕ್ಕೋಸ್ಕರ ವಿರೋಧಿಸಿದೀವೋ ಇವರು ಸಹ ವಿರೋಧಿಸ್ಬಿಟ್ಟು ಕಾಂಗ್ರೆಸ್ ಪಕ್ಷದವರು ಅದರ ಕೆಲವು ಶಿಫಾರಸುಗಳನ್ನ ಅವರೇ ಅದನ್ನ ಜಾರಿಗೊಳಿಸ್ತಿರೋದನ್ನ ನಾವು ನೋಡ್ತಾ ಇದೀವಿ. ಕೆಲವರನ್ನ ಹೊರತುಪಡಿಸ್ಬಿಟ್ಟು, ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಹೊರತುಪಡಿಸ್ಬಿಟ್ಟು ಅನೇಕರಿಗೆ NEP-ಯನ್ನ ಯಾಕೆ ತಿರಸ್ಕಾರ ಮಾಡ್ಬೇಕಂತ ಗೊತ್ತಿರುವ ಸಾಧ್ಯತೆಗಳು ನನಗಂತ ಕೇಳೋ ಜೊತೆ ಇಂಟ್ರಾಕ್ಟ್ ಮಾಡಿದಾಗ. ಈವನ್ DK ಶಿವಕುಮಾರ್ ಸಹ 4 ಶಿಕ್ಷಣ ನೀತಿ ಅಂತ ಹೇಳಿದ್ದು ರಾಹುಲ್ ಗಾಂಧಿ ಅದನ್ನ ಮೆಚ್ಚಿಸ್ಲಿಕ್ಕೆ ಹೊರತಾಗಿ ಅದರ ಆಚೆಗೆ ಯಾಕೆ ಹೇಳ್ತೀನಿ ಅಂತಂದ್ರೆ, ಇದೇ DK ಶಿವಕುಮಾರ್ ಮೊನ್ನೆ ಮಾತಾಡ್ತಾ ಖಾಸಗಿ ಶಾಲೆಯ ಶಿಕ್ಷಕರು ಹೋಗ್ಬಿಟ್ಟು ಗೌರ್ಮೆಂಟ್ ಶಾಲೆಯಲ್ಲಿ ಪಾಠ ಮಾಡ್ಬೇಕು, ಖಾಸಗಿ ಶಾಲೆಗಳು ಸರ್ಕಾರಿ ಶಾಲೆ ದತ್ತು ತಗೋಬೇಕು ಅನ್ನೋದ್ರಲ್ಲಿ ಮಾತಾಡಿದ್ರೆ NEP ಸಹ ಅದನ್ನ ಹೇಳಿರೋದು. ಹಾಗಾದ್ರೆ ಇವ್ರಿಗೆ ಏನಕ್ಕೆ ಅದನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ? ಈ ತರದ ಅನೇಕ ವೈರುಧ್ಯಗಳಿದಾವೆ. ಆಮೇಲೆ NEP ತರನೇ ಸಿದ್ದರಾಮಯ್ಯನವರು ಬಜೆಟ್ ಭಾಷಣದಲ್ಲಿ ಹೇಳಿದ್ರೆ ಉದ್ಯೋಗವನ್ನು ಕಲ್ಪಿಸುವಂತಹ ಶಿಕ್ಷಣ ನೀತಿ ಕೊಡ್ಬೇಕು SCP ಅಂತ ಹೇಳ್ತಾ ಇದ್ದಾರೆ. NEP ಹೇಳ್ತಿರೋದು ಅದನ್ನೇ. NEP ಇರುವಂತದ್ದು 3 ಅಂಶ ಅಲ್ಲಿ. ಒಂದು, ಈಗಿರುವಂತಹ ಕನ್ವೆನ್ಷನಲ್ ಮೆಥಡ್ ಇಂದ ಏನೂ ಉದ್ಯೋಗ ಸಿಗೋದಿಲ್ಲ, ನಿಮಗೆ ಉದ್ಯೋಗ ಸಿಗುವಂತ ಶಿಕ್ಷಣ ಕೊಡ್ತಾ ಇದೀವಿ ಅಂತ ಹೇಳುತ್ತೆ. ಎರಡನೇದು, ಭಾರತೀಯ ಸಂಸ್ಕೃತಿ ಅದರಲ್ಲಿ ಬೇಕಾಗುತ್ತೆ. ಇದು ಸಹ ಅದೇ ರೀತಿ ಮಾತಾಡ್ತಾ ಇದೆ. ಎರಡನೇದು. ಮೂರನೇದು, ಉದಾಹರಣೆಗೆ ಹೇಳ್ತಾರೆ NEP 10ನೇ ತರಗತಿಗೆ 12ನೇ ತರಗತಿಗೆ
5ನೇ ತರಗತಿಗೆ 7ನೇ ತರಗತಿಗೆ ಪಬ್ಲಿಕ್ ಎಕ್ಸಾಮ್ ಬಿಡ್ತಾ ಇದೆ. ವರ್ಷಕ್ಕೆ 2 ಎಕ್ಸಾಮ್ ಹೇಳಿದ್ರೆ ಇವ್ರು ಇನ್ನು ಮುಂದಕ್ಕೆ ಹೋಗಿ ವರ್ಷಕ್ಕೆ 3 ಎಕ್ಸಾಮ್ ಮಾಡ್ತಾ ಇದಾರೆ. ಸೊ NEP ರಿಜೆಕ್ಟ್ ಆಗಿ ಮಾಡ್ತಾ ಇದೀವಿ ಅಂತ ಗೊತ್ತಿಲ್ಲ, ಗೊತ್ತಿಲ್ದಾನೆ NEP ಹೇಳ್ತಿರೋದನ್ನೇ ತರ್ತಾ ಇರೋದ್ರಿಂದ ಈ ರಾಜ್ಯ ಶಿಕ್ಷಣ ಸಮಿತಿ ಏನಿದೆಯಲ್ಲ ಆಯೋಗ, ಅವರ ಜವಾಬ್ದಾರಿ ಮತ್ತೆ ಹೆಚ್ಚಾಗತ್ತೆ. ಇವ್ರು ಹೇಳೋದನ್ನ ಅಲ್ಲಿಗೂ ಒಂದು ತಾಳಮೇಳ ಇಲ್ಲ ಅಂತಂದ್ರೆ, ರಾಜ್ಯ ಸರ್ಕಾರಕ್ಕೂ ಇವರಿಗೂ ಏನೋ ತಾಳಮೇಳ ಇಲ್ಲ ಅಂತಂದ್ರೆ ಮತ್ತೆ ಅದು ವ್ಯರ್ಥ ಕಸರತ್ತು ಆಗ್ಬಾರ್ದು. ಯಾಕಂದ್ರೆ ತಮಿಳ್ನಾಡಲ್ಲಿ ಆಗಿದೆ. ತಮಿಳ್ನಾಡಲ್ಲಿ ಆಗದ ಅಧ್ಯಕ್ಷರಾದಂತ ಜವಾಹರ್ ಸರ್ಕಾರ ಅವರು ಅಲ್ಲಿ ಏನೋ ಒಂದು ಜೊತೆ ಹೊಂದಾಣಿಕೆ ಆಗಿದೆ ಬಿಟ್ಟಿರೋದ್ರು ಕೂಡ ನಾವು ನೋಡ್ತಾ ಇದ್ದೀವಿ. ದಟ್ ಪೋಸ್ಟ್ ಜರ್ನಲಿಸ್ಟ್ ಪೋಸ್ಟ್. ಸೊ ಸರ್ಕಾರದ ಜೊತೆಗೆ ಅವ್ರು ಸುಖದೇವ್ ತೋರೊಟ್ಟಿಗೆ ಒಂದು ಇನ್ಫ್ಲೂಯೆನ್ಸ್ ಇರೋದ್ರಿಂದ ಅವರು ಹಿರಿಯರಾಗಿರೋದ್ರಿಂದ ಈಸ್ ಆಲ್ಸೋ UGC ಚೇರ್ಮನ್, ಯು ನೋಸ್ ವೆರಿ ವೆಲ್. ಸರ್ಕಾರಕ್ಕೆ ಮುಂಚೆನೆ ಯು ಶುಡ್ ಕ್ಲಿಯರ್ ವಾಟ್ ಇಸ್ ದ ಪರ್ಪಸ್ ಆಫ್ ದ ಸ್ಟೇಟ್ ಎಜುಕೇಶನ್ ಪಾಲಿಸಿ, ವಾಟ್ ಇಸ್ ದೇರ್ ಅಜೆಂಡಾ, ವಾಟ್ ಇಸ್ ದೇರ್ ಎಸೆನ್ಸ್ ಆಫ್ ದಿಸ್ ಅಂತ ಹೇಳ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ನಿನ್ನೆ ಕೂಡ ಮಾತಾಡಿದ್ರೆ ಸುಧಾಕರ್ ಅವರು ಪಠ್ಯಗಳಲ್ಲಿ ಉದ್ಯೋಗ ಸಿಗುವಂತ ಪಠ್ಯಗಳನ್ನು ರೂಪಿಸಿ ಅಂತ ಹೇಳ್ತಾ ಇದಾರೆ. ಇದು ಯಾವ ತರ ಉದ್ಯೋಗ ಅನ್ನೋದು, ಯಾಕಂದ್ರೆ ಉದ್ಯೋಗ ಮಾರುಕಟ್ಟೆನೆ ಗೊತ್ತಿಲ್ಲ. ನಾವು NDP ಸಂದರ್ಭದಲ್ಲಿ ಅಶ್ವಥ್ ನಾಡ್ ಜೊತೆ ಮಾತಾಡಿದಾಗ ಅಶ್ವಥ್ ನಾಡ್ ಏನ್ ಹೇಳಿದ್ರು, ನಾವು ಕೇಳಿದ್ವಿ ಉದ್ಯೋಗ ಮಾರುಕಟ್ಟೆ ಗೊತ್ತಿದೆಯಾ ನಿಮ್ಗೆ, ಉದ್ಯೋಗ ಮಾರುಕಟ್ಟೆ ನೀವು ಕೊಡುವಂತ 4 ವರ್ಷ ತರಬೇತಿ ತಗೊಂಡವರಿಗೆ ಉದ್ಯೋಗ ಸಿಗುತ್ತಾ, 1 ವರ್ಷ ತಗೊಂಡವರಿಗೆ ಉದ್ಯೋಗ ಕೊಡ್ತಾರಾ, 2 ವರ್ಷ ತಗೊಂಡೋದ್ರೆ ಉದ್ಯೋಗ ಕೊಡ್ತಾರ ಅಂತ ಕೇಳಿದ್ರೆ ಹೌದು ನನ್ನ ಜೊತೆ ಮಾತಾಡಿದೀವಿ ಅಂತ ಹೇಳಿದ್ರು. ಅದನ್ನ ಮತ್ತಷ್ಟು ಕೆದಕಿದಾಗ ಅವ್ರು ಯಾರ ಜೊತೆ ಮಾತಾಡಿದ್ರ ಅಂದ್ರೆ ಸ್ಟಾರ್ಟ್ ಅಪ್ ಗಳ ಬಗ್ಗೆ ಮಾತಾಡಿದಾರೆ ಅಷ್ಟೇ. ಅಂದ್ರೆ ಅವ್ರ ಪ್ರಕಾರ ಉದ್ಯೋಗ ಸ್ಟಾರ್ಟ್ ಅಪ್ ಹೇಳಿ, ಈ ತರದ ಒಂದು ಶಿಕ್ಷಣ ನೀತಿಯನ್ನ ಓದ್ಬಿಟ್ಟು ಸ್ಟಾರ್ಟ್ ಅಪ್ ಗೆ ಅವ್ರನ್ನ ತಳ್ಳಿಬಿಟ್ರೆ ಅವ್ರ ಉದ್ಯೋಗ ಸಿಗ್ತಾರ, ಮತ್ತೊಂದಿಷ್ಟು ಅವರು ನಿರುದ್ಯೋಗಗಳಾಗ್ತಾರ. ಈ ಧೋರಣೆ ಕಾಂಗ್ರೆಸ್ ಸರ್ಕಾರದಲ್ಲೂ ಇದೆ. ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ, ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಭಿನ್ನತೆಯನ್ನು ನಾನು ಇವರಲ್ಲಿ ಕಾಣ್ತಾ ಇಲ್ಲ. ಹೀಗಾಗಿ ನಾನು ಯಾಕೆ ಪದೇ ಪದೇ ಇದನ್ನು ಒತ್ತು ಕೊಡ್ತಾ ಇದ್ದೇನೆ ಅಂದ್ರೆ, ಇದು ಪ್ರೋಆಕ್ಟಿವ್ ಆಗ್ಬೇಕಾಗತ್ತೆ, ತನ್ನ ಅಜೆಂಡಾವನ್ನ ಮುಂದಿಡ್ಬೇಕಾಗತ್ತೆ ಅನ್ನೋದಕ್ಕೋಸ್ಕರ ಇದನ್ನ ನಾನು ಹೇಳ್ತಾ ಇದ್ದೇನೆ. ಮುಖ್ಯವಾಗಿ ಇದು ಪ್ರೋಆಕ್ಟಿವ್ ಎಲ್ಲಿಂದ ಶುರು ಮಾಡ್ಬೇಕಂದ್ರೆ, ಎಲ್ಲಾ ಶಿಕ್ಷಣ ನೀತಿಗಳು ಎಷ್ಟೇ ಆಶಯದಲ್ಲಿ ಉತ್ತಮವಾಗಿದ್ರು ಸಹ ಅದನ್ನ ಯಶಸ್ವಿಯಾಗಿ ಅವನ್ನ ಸೋಲಿಸುವಂತದ್ದು ಪಬ್ಲಿಕ್ ಫಂಡಿಂಗ್. ಯಾವುದೇ ಸರ್ಕಾರ ಸಾರ್ವಜನಿಕ ಹೂಡಿಕೆಯನ್ನ ಮಾಡ್ತಾ ಇಲ್ಲ. ಅದು ನಮ್ಗೆಲ್ಲ ಗೊತ್ತಿರುವಂತ 10 ವರ್ಷದಿಂದ ಮಾತಾಡ್ತಾ ಇದ್ವಿ, 20 ವರ್ಷದಿಂದ ಮಾತಾಡ್ತಾ ಇದ್ವಿ. ಪಬ್ಲಿಕ್ ಫಂಡಿಂಗು ಮಾಡ್ತಾ ಇಲ್ಲ. ಹೋದ ವರ್ಷ 1 ವರ್ಷದ ಹಿಂದೆ ವಿಂಟರ್ ಸೆಷನ್ ಅಲ್ಲಿ, ಚಳಿಗಾಲದ ಅಧಿವೇಶನದಲ್ಲಿ ಮಾತಾಡ್ತಾನೆ ಧರ್ಮೇಂದ್ರ ಪ್ರಧಾನ್ ಅವರು ಹೇಳ್ತಾ ಇದಾರೆ, ನೀವು ಪದೇ ಪದೇ ನಮ್ಮಿಂದ ಉನ್ನತ ಶಿಕ್ಷಣದಲ್ಲಿ ಹೂಡಿಕೆಯನ್ನ ಪಬ್ಲಿಕ್ ಫಂಡಿಂಗ್ ಅನ್ನ ನಿರೀಕ್ಷೆ ಮಾಡಬೇಡಿ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದಾರೆ. ಏನ್ ಬಿರ್ಲಾ ಅಂಬಾನಿ ಕಮಿಟಿ ಏನ್ 2001ರಲ್ಲಿ ಹೇಳಿತ್ತು ಅದನ್ನ ಇವತ್ತು ನೇರವಾಗಿ ಜಾರಿಗೊಳಿಸ್ತಾ. ಏನಂತಂದ್ರೆ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, SLC ವರೆಗೂ ನೀವು ನೋಡ್ಕೊಳ್ಳಿ, PUC ಇಂದ 11ನೇ ತರಗತಿಯಿಂದ ನಮಗ್ ಬಿಟ್ಬಿಡಿ ಅಂತ ವೆರಿ ಕ್ಲಿಯರ್ ಸ್ಟೋರ್ಡ್. ಈಗ ಅದೇ ತರ ಹೋಗ್ತಾ ಇದೆ. ಹಾಗಿದ್ರೆ ಪಬ್ಲಿಕ್ ಫಂಡಿಂಗ್ ಮಾಡದೆ ಹೋದ್ರೆ ಯಾವುದೇ ಶಿಕ್ಷಣ ನೀತಿಯನ್ನ ನೀವು ಜಾರಿಗೊಳಿಸಕ್ಕೆ ಸಾಧ್ಯನೇ ಇಲ್ಲ. ಈಗ ಪಬ್ಲಿಕ್ ಫಂಡ್ ಮಾಡುವಂತ ಸ್ಥಿತಿಯಲ್ಲಿ ಯಾವ ಸರ್ಕಾರಗಳು ಇಲ್ಲ. ಹಾಗಿದ್ರೆ ಶಿಕ್ಷಣ ನೀತಿಯ ಜವಾಬ್ದಾರಿ ಏನು? ಪಬ್ಲಿಕ್ ಫಂಡಿಂಗ್ ಹೇಗ್ ಮಾಡಿಸ್ತಾರೆ? ನನ್ನ ಪ್ರಕಾರ ನನಗೆ ಅಲ್ಲಿ ಜಾಫೆಟ್ ಅವರು ಫೋನ್ ಮಾಡಿದ್ರು ಅಥವಾ ಇನ್ನೊಬ್ರು ಫೋನ್ ಮಾಡಿದ್ರು ಹೇಳಿದ್ದೇನೆಂದ್ರೆ, ನೀವು ಮೊದಲು ಮಾಡ್ಬೇಕಾಗಿರೋದು ಒಂದು ಪಬ್ಲಿಕ್ ಫಂಡಿಂಗ್ ಗೋಸ್ಕರ ಒಂದು ಜಂಟಿ ಕ್ರಿಯಾ ಸಮಿತಿಯನ್ನ ರಚಿಸಲೇಬೇಕಾಗತ್ತೆ. SCP ಅಡಿಯಲ್ಲಿ ರಚಿಸಬೇಕಾಗತ್ತೆ. ಸರ್ಕಾರಕ್ಕೆ ಒತ್ತಡ ಹಾಕ್ಬಿಟ್ಟು ಸರ್ಕಾರದಿಂದನೂ ಒಂದು ಜಂಟಿ ಕ್ರಿಯಾ ಸಮಿತಿಯನ್ನು ರಚಿಸಬೇಕಾಗತ್ತೆ. ಅವ್ರು ಪ್ರತಿ ಕ್ಷಣದಲ್ಲಿಯೂ ಹೇಗೆ ಸರ್ಕಾರ ಶಿಕ್ಷಣಕ್ಕೆ ಫಂಡಿಂಗ್ ಮಾಡುತ್ತೆ ಅನ್ನೋದನ್ನ ಮಾನಿಟರ್ ಮಾಡ್ಬೇಕಾಗತ್ತೆ. ಇದಾಗದೆ ಹೋದ್ರೆ ನೆಕ್ಸ್ಟ್ ನೀವು 15 ಪುಟ 20 ಪುಟ 60 ಪುಟ 390 ಪುಟ ಕೊಟ್ಟರು ಸಹ ಯಾವುದೇ ರೀತಿಯ ಇಂಪ್ಲಿಮೆಂಟ್ ಸಾಧ್ಯವೇ ಆಗಕ್ಕೆ ಸಾಧ್ಯ. ಯಾಕಂದ್ರೆ NEP ಯಲ್ಲಿ ಇರುವಂತಹ ಒಂದು ರಿಗ್ರೆಸಿವ್ ಆಗಿರುವಂತದ್ದು ಇದೇನೆ. ಅದು ಹೇಳುತ್ತೆ GDP 6% ಅಂತ ಹೇಳಿ. ಮುಂದಿನ ಪೀಳಿಗೆಗಳು ಅದೇನ್ ಹೇಳ್ತದೆ ಅವ್ರಿಗೆ ಗೊತ್ತಿರೋದ್ರಿಂದ ಒಂದ್ ವೇಳೆ ನೀವು ಕೊಡಕ್ ಆಗದೆ ಹೋದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ದುಡ್ಡು ತಗೊಳ್ಳಿ ಅಂತ ಹೇಳುತ್ತೆ. ಅಲ್ಲಿ ಆಗ್ಲಿಲ್ಲ ಅಂದ್ರೆ ಸಾಲ ಕೊಡ್ಸಿ ಅಂತ ಹೇಳುತ್ತೆ. ಅಲ್ಲಿ ಆಗ್ಲಿಲ್ಲ ಅಂದ್ರೆ ದಾನಿಗಳಿಂದ ಕೊಡ್ಸಿ ಅಂತ ಹೇಳುತ್ತೆ. ಇಷ್ಟ್ರ ಮಟ್ಟಿಗೆನೆ ಅದು 6ನೇ ಪುಟದಲ್ಲಿ GDP 6% ಅಂತ ಹೇಳಿದ್ರ ಮೂಲಕ ಏನೋ ಒಂದು ಒಳ್ಳೆ ಅಂಶ ಹೇಳಿತ್ತು. 150ನೇ ಪುಟಕ್ಕೆ ಇವೆಲ್ಲ ಹೇಳಿದ್ರ ಮೂಲಕ ತನ್ನ ಆಶಯವನ್ನೇ ಅದು ದುರ್ಬಲಗೊಳಿಸ್ಬಿಡುತ್ತೆ. ಹಾಗಾದ್ರೆ SCP ಏನ್ ಮಾಡುತ್ತೆ? ಪಬ್ಲಿಕ್ ಫಂಡಿಂಗ್ ಬಗ್ಗೆ ಏನ್ ಮಾಡುತ್ತೆ ಅಂತ ನಾವು ಪ್ರಶ್ನೆ ಕೇಳ್ಬೇಕಾಗುತ್ತೆ. GDP 6% ಆಗಿರ್ಬೋದು ಅಥವಾ ಬಜೆಟ್ ಗಾತ್ರದ 24% ಸದ್ಯಕ್ಕೆ ಯಾವುದೇ ಸರ್ಕಾರವು ಕೊಡೋ ಸ್ಥಿತಿಯಲ್ಲಿ ಇಲ್ಲದೆ ಇರೋದ್ರಿಂದ ಇವರೇ ಅದಕ್ಕೊಂದು ಮೆಕ್ಯಾನಿಸಮ್ ಮಾಡ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ಏನಾಗುತ್ತಂದ್ರೆ, ನಿಮ್ಗೆ ಗೊತ್ತಿದೆ ಕರ್ನಾಟಕ ಸರ್ಕಾರದ ಬಜೆಟ್ 3.27 lakhs ಅಂತಿದ್ರೆ, ಲಕ್ಷ ಕೋಟಿ ಅಂತಿದ್ರೆ, ಅದರ 70% ಹಣ ಕೇವಲ 4 ರಿಂದ 5 ಇಲಾಖೆಗೆ ಮಾತ್ರ ಹೋಗ್ತವೆ. ಯಾವ ಅಂತ ನಿಮಗೆಲ್ಲ ಗೊತ್ತಿದೆ. ರೆವಿನ್ಯೂ ಕೊಡುವಂತ ಇಲಾಖೆಗಳಿಗೆ ಹೋಗ್ತವೆ, ಶಿಕ್ಷಣಕ್ಕೆ ಬರುವ, ಯಾಕಂದ್ರೆ ರೆವಿನ್ಯೂ ಇಲ್ಲ, ಅದು ರೆವಿನ್ಯೂ ಇಲ್ದಿರಂತ ಇಲಾಖೆಗೆ ಇವರು ಫಂಡಿಂಗ್ ಮಾಡೋದಿಲ್ಲ. ಸೊ ನಾವು ಮೊಟ್ಟ ಮೊದಲಾಗಿ ಇದು ದೀರ್ಘಕಾಲೀನ ಮಾತುಗಳು ಮಾತ್ರ ಹೇಳ್ತಾ ಇದ್ದೆ ನಾನು. ಮೆಕ್ಯಾನಿಸಮ್ ಫಾರ್ ಪಬ್ಲಿಕ್ ಫಂಡಿಂಗ್, ಯಾವುದೇ ಸರ್ಕಾರ ಆಗ್ಲಿ ಹೆಂಗ್ ಪಬ್ಲಿಕ್ ಫಂಡಿಂಗ್ ಮಾಡ್ತೀರಾ? ಇಲ್ದೆ ಹೋದ್ರೆ ಏನಾಗುತ್ತಂದ್ರೆ, ಇವತ್ತು ಕೂಡ ಸಿದ್ದರಾಮಯ್ಯನವ್ರು ಮಾತಾಡ್ತಾ ಇದ್ದಾರೆ,
ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ನಾವು ದುಡ್ಡು ತಗೊಂಡು ಇದು ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ರೆ ಅದು ಬಹಳ ಮಿಸ್ಲೀಡಿಂಗ್ ಯಾಕಾಗುತ್ತಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನ್ ಕೊಡ್ತಾ ಇದಾರೆ 1% ಏನೋ ಬಿಗ್ ಬಂಡವಾಳ ಕೊಡ್ತಾ ಇದಾರೆ, ಅವರು ತಮ್ಮ ಟ್ಯಾಕ್ಸ್ ಗೋಸ್ಕರ ಕೊಡ್ತಾ ಇದಾರೆ ಒಂದೇದು. ಆಮೇಲೆ ಅವ್ರೇನ್ ಮಾಡ್ತಾರೆ, ಅವರು ಬಂಡವಾಳವನ್ನ ಕೊಟ್ಬಿಟ್ಟು ಇದನ್ನ ಖರೀದಿ ಕೊಡ್ತಾ ಇದಾರೆ ಅವರು. ಉದಾಹರಣೆಗೆ ಹಿಂದಿನ ಶಿಕ್ಷಣ ಸಚಿವರಾದಂತ ಅಶ್ವಥ್ ನಾರಾಯಣ ಇದ್ದಾಗ ಇನ್ಫೋಸಿಸ್ ಇದ್ದ 150 ಕೋಟಿ ದುಡ್ಡು ಬಂದಿದೆ, ಆ ದುಡ್ಡನ್ನ ನಾವು ಕಂಪ್ಯೂಟರ್ ಖರೀದಿಗೆ ವೆಚ್ಚ ಮಾಡ್ತಾ ಇದೀವಿ ಅಂತ ಅಶ್ವಥ್ ನಾರಾಯಣ ಏನ್ ಹೇಳಿದ್ ನಿಮ್ಗೆ ಇದರಲ್ಲಿ ಯಾಕೆ ಹೇಳ್ತೀರಂತಂದ್ರೆ, ಹಿಂದಿನ ಹೋದ ವರ್ಷ ಇನ್ಫೋಸಿಸ್ ಫೌಂಡೇಶನ್ ಇಂದ ಸುಧಾಮೂರ್ತಿ ಅವರು 150 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಆ ದುಡ್ಡಲ್ಲಿ ನಾವು ಕಂಪ್ಯೂಟರ್ ಖರೀದಿ ಮಾಡ್ತಿದ್ವಿ, ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಶಿಕ್ಷಣಕ್ಕೆ ಬಳಸ್ಕೊಂತಿದೀವಿ ಅಂತ ಹೇಳ್ತಾರಲ್ಲ, ಇದನ್ನ ನಾವು ಯಾಕೆ ಇದನ್ನ ಹಾದಿ ತಪ್ಪಿಸೋದಂತಂದ್ರೆ, ಅವರು ತಮ್ಮ ಬಿಸಿನೆಸ್ ಗೆ ಅನುಕೂಲವಾಗುವ ರೀತಿಯಲ್ಲಿ ಅವರು ಅದಕ್ಕೆ ವಿನಿಯೋಗಿಸ್ಬೇಕಂತ ಹೇಳ್ತಾರೆ. ಇನ್ಫೋಸಿಸ್ ಕಂಪ್ಯೂಟರ್ ಖರೀದಿಗೆ ಯಾಕೆ ಹೇಳ್ತಾರೆ, ಅವರಿಗೆ ಇನ್ಯಾವುದೇ ರೀತಿಯ ಬಿಸಿನೆಸ್ ಟೈಅಪ್ ಇರೋ ಸಾಧ್ಯತೆಗಳು ಇರ್ತವೆ. ಹೀಗಾಗಿ ಯಾವುದೇ ಸರ್ಕಾರ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ಏನು ಹಣ ತಗೊಳಕ್ ಬಯಸ್ತದೆ ಅದನ್ನ ಶಿಕ್ಷಣಕ್ಕೆ ತಗೊಳಕ್ ಬಯಸ್ತಾರೆ. ಅದಕ್ಕೆ ಸಪರೇಟ್ ಆಗಿ ಕಾರ್ಪೊರೇಟ್ ಫಂಡಿಂಗ್ ಇಡಬೇಕು, ಎಲ್ಲಾ ಹಣವನ್ನ ಅವ್ರು ಅಲ್ಲಿ ಕಳಿಸ್ಬೇಕು, ಅಲ್ಲಿಂದ ಶಿಕ್ಷಣ ಇಲಾಖೆ ಅದನ್ನ ವೆಚ್ಚ ಮಾಡ್ಬೇಕಂತ ಈ ಶಿಕ್ಷಣ ನೀತಿ ಒಂದು ದಾರಿ ಕೊಡ್ಬೇಕಾಗತ್ತೆ. ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಸಾಮಾಜಿಕತೆ ಮತ್ತು ಭದ್ರ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಆದಿವಾಸಿ ಕಲ್ಯಾಣ ಇಲಾಖೆ, RDPR, ಸಾರ್ವಜನಿಕ ಉದ್ಯಮ, ಇದೇ ರೀತಿ ಅನೇಕ ರೀತಿ ಇಲಾಖೆಗಳಿಂದ ಒಂದು ಕಮಿಟ್ಮೆಂಟ್ ತಗೊಳ್ಬೇಕಾಗತ್ತೆ. ನಿಮ್ಮ ಇಲಾಖೆಯಿಂದ ಶಿಕ್ಷಣಕ್ಕೆ ಎಷ್ಟು % ಹಣವನ್ನ ಕೊಡ್ತೀರಂತ ಒಂದು ಕಮಿಟ್ಮೆಂಟ್ ತಗೊಳ್ಬೇಕಾಗತ್ತೆ. ಇವೆಲ್ಲವನ್ನು ನಾನು ಪದೇ ಯಾಕೆ ಹೇಳ್ತಂದ್ರೆ, ಶಿಕ್ಷಣಕ್ಕಾಗಿ ಸಾರ್ವಜನಿಕ ಫಂಡಿಂಗ್ ಮಾಡ್ದೇನೆ ಯಾವುದೇ ರೀತಿಯ ಶಿಕ್ಷಣ ಆಯೋಗದ ವರದಿಗಳು ಆಗ್ಲಿ, ಅದರ ಪುಟಗಳು ಆಗ್ಲಿ ತನ್ನ ಸಾಧನೆಯನ್ನು ಈಡೇರ್ಸಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮೊದಲನೇದು. ಎರಡನೇದು, ಈ ಶಿಕ್ಷಣ ನೀತಿ ಮಾಡ್ಬೇಕಾಗಿರೋದು ಲಾಂಗ್ ಇದೆಯಲ್ಲ, ನಾನು ಹೇಳಿದ ದೀರ್ಘಕಾಲೀನ. ಯಾಕಂದ್ರೆ ಈಗ ತಮಿಳುನಾಡು ಸರ್ಕಾರ ಆಲ್ರೆಡಿ ಮಾಡಿದೆ. ಮುಂಚೆ ಶಿಕ್ಷಣ ಎನ್ನುವುದು ರಾಜ್ಯದ ಪಟ್ಟಿಯಲ್ಲಿ ಇತ್ತು 7ನೇ ಶೆಡ್ಯೂಲ್ ಪ್ರಕಾರ. 76ರಲ್ಲಿ ಅದನ್ನ ಸಮವರ್ತಿ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಈಗ ತಮಿಳುನಾಡು ಸರ್ಕಾರ ಏನು ಹೇಳ್ತಾ ಇದೆ ಅಂತಂದ್ರೆ, 1ರಿಂದ 12ನೇ ತರಗತಿಯವರೆಗೆ, ಅಂದ್ರೆ 6 to 18 years ವರೆಗಿನ ವಿದ್ಯಾರ್ಥಿಗಳನ್ನು ಓದ್ತಾ ಇದ್ದಾರೆ. 1ರಿಂದ 12ನೇ ತರಗತಿಯವರೆಗಿನ ಶಿಕ್ಷಣವನ್ನ ಮತ್ತೆ ರಾಜ್ಯ ಪಟ್ಟಿಗೆ ಹಾಕಿ ಉನ್ನತ ಶಿಕ್ಷಣವನ್ನು ಮಾತ್ರ ಸಮವರ್ತಿ ಪಟ್ಟಿಯಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು ರೆಕಮೆಂಡ್ ಮಾಡ್ತಾ ಇದ್ದಾರೆ. ನನ್ನ ಅಭಿಪ್ರಾಯ ಸಹ ಯಾವುದೇ ಸಮಿತಿ ಇದನ್ನ ಶಿಫಾರಸ್ ಮಾಡ್ಬೇಕು. ಇದಕ್ಕೋಸ್ಕರ ಒಂದು ಮೆಕ್ಯಾನಿಸಮ್ ತಯಾರಿಸಬೇಕಾಗತ್ತೆ. ಹೇಗೆ 1ರಿಂದ 12ನೇ ತರಗತಿವರೆಗಿರುವ ಶಿಕ್ಷಣವನ್ನ ಮರಳಿ ರಾಜ್ಯ ಪಟ್ಟಿಗೆ ತರಬೇಕು. ಯಾಕಂದ್ರೆ ಈಗಿರುವ ವ್ಯವಸ್ಥೆಯಲ್ಲಿ ಕಷ್ಟ ಇದೆ, ಬಟ್ ಇದನ್ನ ಒಂದು ಲಾಂಗ್ ಪ್ರೊಸೆಸ್ ಅಲ್ಲಿ ಇದನ್ನ ಮಾಡ್ಬೇಕಾಗತ್ತೆ ಅಂತ ಹೇಳ್ಬೇಕಾಗತ್ತೆ. ಆಮೇಲೆ ಮೂರನೇದು, ಈ ಶಿಕ್ಷಣ ನೀತಿ ಮಾಡ್ಬೇಕಾಗಿರೋದು, ಇದು ಹೇಳಿದಿರೋದು ಲಾಂಗ್ ಪ್ರೊಸೆಸ್ ಆಗಿರುತ್ತದೆ, ಈ ಕ್ಷಣಕ್ಕೆ ಆಗುವಂತದ್ದಲ್ಲ. ಈಗೇನಿದೆ ಶಿಕ್ಷಣವನ್ನ ಕಡ್ಡಾಯ ಮಾಡಿದ್ದಾರೆ. ಕಡ್ಡಾಯ ಮಾಡಿದಾಗ ಏನಾಗ್ತಂದ್ರೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ಸ್ ಅಲ್ಲಿ ಏನಿತ್ತು ಶಿಕ್ಷಣ, ಆರ್ಟಿಕಲ್ 21A ಅಲ್ಲಿ ಇನ್ಸರ್ಟ್ ಮಾಡ್ಬಿಟ್ಟು 86ರಲ್ಲಿ ತಿದ್ದುಪಡಿ ಮಾಡಿ ಕಡ್ಡಾಯ ಮಾಡಿದ್ದಾರೆ. ಕಡ್ಡಾಯ ಮಾಡ್ಬೇಕಾದ್ರೆ ಏನಾಗ್ತಂದ್ರೆ 0 to 14 ಇರೋದನ್ನ 6 to 14 ಮಾಡಿದ್ದಾರೆ. ಈ ಶಿಕ್ಷಣ ನೀತಿ ಏನ್ ಹೇಳ್ಬೇಕಂತಂದ್ರೆ, ಅದನ್ನ ವಿಸ್ತರಿಸ್ಬಿಟ್ಟು 0 to 18 ಅಂದ್ರೆ ಪ್ರೆಗ್ನೆನ್ಸಿಯಿಂದ 18ನೇ ವಯಸ್ಸಿನವರೆಗೂ ಮೂಲಭೂತ ಹಕ್ಕಾಗಿ ಮಾಡ್ಬೇಕಂತ ಹೇಳ್ಬಿಟ್ಟು ಸಂವಿಧಾನ ತಿದ್ದುಪಡಿ ಮಾಡ್ಬೇಕಂತ ಹೇಳ್ಬಿಟ್ಟು ಇದು ಒತ್ತಾಯ ಮಾಡ್ಬೇಕಾಗತ್ತೆ. ಇದಕ್ಕೋಸ್ಕರ ಒಂದು ಮೆಕ್ಯಾನಿಸಮ್ ಇಡಬೇಕಾಗತ್ತೆ. ಇವೆಲ್ಲವೂ ದೀರ್ಘಕಾಲೀನವಾಗಿ ಮಾಡ್ಬೇಕಾಗಿರುವಂತವು. ಇನ್ನು ಬಹಳ ಮುಖ್ಯವಾಗಿ ಒಂದು ಸಾರ್ವಜನಿಕ ಶಿಕ್ಷಣ ಸಬಲೀಕರಣ ಆಯೋಗ ರಚನೆಗೆ ಇದು ಶಿಫಾರಸ್ ಮಾಡ್ಬೇಕು. ಯಾಕೆಂದ್ರೆ ಸರ್ಕಾರಗಳು ಬದಲಾಗ್ತಾ ಇರ್ತವೆ, ಬದಲಾಗ್ತಾ ಇದ್ದಂಗೆ ಅವರ ದೃಷ್ಟಿಕೋನ, ಅವರ ನೀತಿಗಳು ಬದಲಾಗ್ತಾ ಇರ್ತವೆ. ಹಾಗಾಗಿ ಶಿಕ್ಷಣ ಇಷ್ಟೊಂದು ವೇಗ ಆಗ್ಬಿಟ್ರೆ ಬಹಳ ಹದಗೆಡುವಂತ ಸಾಧ್ಯತೆ ಇರೋದ್ರಿಂದ ಒಂದು ಸ್ಟ್ಯಾಚ್ಯೂಟರಿ ಬಾಡಿ ಸಾರ್ವಜನಿಕ ಶಿಕ್ಷಣ ಸಬಲೀಕರಣ ಆಯೋಗವನ್ನು ರಚನೆ ಮಾಡ್ಬೇಕು. ರಚನೆ ಮಾಡೋದ್ರ ಮೂಲಕ ಅದನ್ನ ಇಂಡಿಪೆಂಡೆಂಟ್ ಬಾಡಿಯಾಗಿ ಮಾಡ್ಬೇಕಂತ ಒಂದ್ ಹೇಳ್ತೀನಿ. ಆಮೇಲೆ ಶುಲ್ಕ ನಿಗದಿ ಪಡಿಸುವುದಕ್ಕೋಸ್ಕರ ಒಂದು ಶುಲ್ಕ ನಿಯಂತ್ರಣ ಪ್ರಾಧಿಕಾರವನ್ನ ರಚನೆ ಮಾಡ್ಬೇಕಂತ ಹೇಳ್ತೀನಿ. ಸರ್, ನಿಮ್ಗೆ ಹೇಳ್ತಾ ಇರೋದು, ಲಾಸ್ಟ್ ಟೈಮ್ ಕಾಂಗ್ರೆಸ್ ಎಲೆಕ್ಷನ್ ಮಾಡ್ಬೇಕಾದಾಗ ರಮೇಶ್ ಕುಮಾರ್ ಅವ್ರು ನಮ್ಮನ್ನೆಲ್ಲ ಕರೆದಿದ್ದಾಗ್ಲೂ ಹೇಳಿದ್ವಿ, ನಿಮ್ಮ ಚುನಾವಣೆಗೆ ಅನುಕೂಲ ಆಗತ್ತೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶುಲ್ಕ ನಿಯಂತ್ರಣ ಪ್ರಾಧಿಕಾರ ಮಾಡಿ ಅದರ ಮೂಲಕ ಒಂದು ಏನು ಇವತ್ತೇ ನಡೀತಾ ಒಂದು ವ್ಯಾಪಾರೀಕರಣ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅದು ಆಗ್ತಾ ಇಲ್ಲ. ಈಗ್ಲಾದ್ರೂ ಇದನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ರಿ. ಇನ್ನು ಬಹಳ ಮುಖ್ಯವಾಗಿ ನಾನು ಹೇಳ್ಬೇಕಾಗಿರೋದು, NEP ಈಗ ಶಿಕ್ಷಣ ಸಚಿವರು ಮಾತಾಡ್ತಿರೋದ್ರೆ 5 ನಿಮಿಷ, ಯಾಕಂದ್ರೆ ವ್ಯರ್ಥ ಆಗತ್ತೆ ನಾ ಮಾತಾಡಿದ್ದು. ಯಾಕೆ ಕೊಡ್ಬೇಕಂತಂದ್ರೆ, ಮೊನ್ನೆ ಮಧು ಬಂಗಾರಪ್ಪ ಹೇಳಿದಾರೆ 1,000 ಹೆಚ್ಚು KPS ಶಾಲೆಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. KPS ಶಾಲೆಗಳಂತಂದ್ರೆ ಮತ್ತೆ NEP ಹೇಳಿರುವಂತೆ ಶಾಲಾ ಸಂಕೀರ್ಣ.
ಇವ್ರು ಇನ್ನೊಂದು ರೀತಿಯಲ್ಲಿ ತರ್ತಾ ಇದ್ದಾರೆ. ಹಾಗಿದ್ರೆ ಈ ಶಿಕ್ಷಣ ನೀತಿಯಲ್ಲಿರುವಂತಹ ಸಮಿತಿಗೆ ಈ KPS ಒಪ್ಪಿಗೆ. KPS ಅಂದ್ರೆ ಇವ್ರ ಪ್ರಕಾರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅಂತ ಕರೀತಾ ಇದಾರೆ. ಇವ್ರ ಪ್ರಕಾರ KPS ಅಂದ್ರೆ ಇಂಗ್ಲಿಷ್ ಮಾಧ್ಯಮವನ್ನು ಪ್ರಾರಂಭಿಸೋದು ಅಷ್ಟೇ, ಇನ್ನೇನಿಲ್ಲ. ಅದ್ ರಾಜ್ಯಕ್ಕೆ ಏನಿಲ್ಲ. ಯಾಕೆ ಇವ್ರಿಗೆ KPS ಮಾಡ್ತಾ ಇದಾರೆ ಅಂತಂದ್ರೆ, ಪ್ರತಿ ಹಳ್ಳಿಯಲ್ಲಿ ಇರುವಂತಹ ಶಾಲೆಗಳನ್ನ ಇವರಿಗೆ ಮಕ್ಕಳು ಬರ್ತಾ ಇಲ್ಲ, ಅವನ್ನ ನೆಪ ಹೋಗ್ಬಿಟ್ಟು ಅವ್ರು ಮುಚ್ಚಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಹೋಬಳಿಗೆ ಒಂದು KPS ಶಾಲೆ ಅಂತ ಮಾಡ್ಬಿಟ್ಟು ಎಲ್ಲಾ ಸುತ್ತಮುತ್ತ ಹಳ್ಳಿಯಲ್ಲಿರುವಂತ ಎಲ್ಲಾ ಮಕ್ಕಳು ಆ ಹೋಬಳಿಗೆ ಹೋಗಿ ಕಲಿಯುವಂತ ವಾತಾವರಣ ನಿರ್ಮಾಣ ಮಾಡ್ತಾ ಇದಾರೆ. ಇದರಿಂದ ಇವರು ಟ್ರಾನ್ಸ್ಪೋರ್ಟೇಶನ್ ಪ್ರೊವೈಡ್ ಮಾಡೋದಿಲ್ಲ. ಇದರಿಂದ ಕಡ್ಡಾಯವಾಗಿ ಎದರಲ್ಲೂ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಇದಕ್ಕೆ ಈ ಸಮಿತಿ ಯಾವ ನಿಲುವು ತಗೊಳುತ್ತೆ? ಯಾಕಂದ್ರೆ ಮಧು ಬಂಗಾರಪ್ಪ ಆಲ್ರೆಡಿ ಹೇಳ್ತಾ ಇದಾರೆ 1,000 KPS ತರ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಇವರ ವೆಬ್ಸೈಟ್ ಗೆ ಹೋಗಿ ನೋಡಿದ್ರೆ KPS ಶಾಲೆ ಹೇಗಿರ್ಬೇಕಂತ ಹೇಳ್ಬಿಟ್ಟು ಬಹಳ ಉದ್ದನೆಯ ಒಂದು ಇದು ಕೊಟ್ಟಿದ್ದಾರೆ, ಯಾವ್ದಾರ ಒಂದು ಮಾನದಂಡಗಳು. ಆದ್ರೆ ಇವ್ರು ಯಾವುದೇ ಮಾನದಂಡ ಪಾಲಿಸ್ತಾ ಇಲ್ಲ. ಉತ್ತಮವಾದ ಕಟ್ಟಡಗಳಿಲ್ಲ, ಅಧ್ಯಾಪಕರಿಲ್ಲ, ಇಂಗ್ಲಿಷ್ ಮಾಧ್ಯಮ ಮಾಡಿದ್ರೆ ಇಂಗ್ಲಿಷ್ ಶಿಕ್ಷಕರಿಲ್ಲ, ಇಂಗ್ಲಿಷ್ ಪುಸ್ತಕಗಳಿಲ್ಲ. ಅದ್ ಏನಾಗ್ಬಿಟ್ಟಿದೆ ಅಂತಂದ್ರೆ, ಪೋಷಕರಿಗೆ ಮಾಧ್ಯಮದ ಕಾರಣಕ್ಕೆ 2 ಸೆಕ್ಷನ್ ಡಿವೈಡ್ ಮಾಡಿದ್ರೆ 60ರಿಂದ 70 ಮಕ್ಕಳು ಇಂಗ್ಲಿಷ್ ಮಾಧ್ಯಮಕ್ಕೆ ಸೇರ್ತಾ ಇದಾರೆ. ಅದೇ ಪಕ್ಕದ ಕೊಠಡಿಯಲ್ಲಿ ಕನ್ನಡ ಮಾಧ್ಯಮಕ್ಕೆ 20 ಮಕ್ಕಳು ಸೇರ್ತಾ ಇದಾರೆ. ಆದ್ರೆ ಕಡೆಗೂ 1 ವರ್ಷ ಆದ್ಮೇಲೆ ಮಕ್ಕಳಿಗೆ ಏನೂ ಕಲಿಯಕ್ಕೆ ಸಾಧ್ಯ ಆಗಿರೋದ್ರಿಂದ ಮರಳಿ ಅವ್ರನ್ನ ಖಾಸಗಿ ಶಾಲೆಗೆ ತಗೊಂಡು ಹೋಗ್ತಾ ಇದಾರೆ. ಅಂದ್ರೆ ಇವರು ಯಾವುದೇ ಪೂರ್ವ ಸಿದ್ಧತೆ ಇಲ್ದೇನೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅಂತ ಮಾಡ್ಬಿಟ್ಟು 1ರಿಂದ 12ನೇ ತರಗತಿವರೆಗೆ ನಾವು ಇಂಗ್ಲಿಷ್ ಮಾಧ್ಯಮ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಏನು ಮಾಡದೆ ಹೋದಾಗ ಮತ್ತೊಂದಿಷ್ಟು ರಿವರ್ಸ್ ಮೈಗ್ರೇಷನ್ ಶುರುವಾಗುತ್ತೆ, ಮತ್ತೊಂದಿಷ್ಟು ಖಾಸಗೀಕರಣ ಶುರುವಾಗುತ್ತೆ. ಇದ್ರ ಬಗ್ಗೆ ಈ ಸಮಿತಿ ಈ ಸಮಿತಿ ಹೇಳ್ಬಿಡುತ್ತೆ, ಇಲ್ಲ ನೀವು ಮಾಡಂಗಿಲ್ಲ. ಬಟ್ ಆಲ್ರೆಡಿ ಮಿನಿಸ್ಟರ್ ಹೇಳ್ತಾ ಇದಾರೆ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಈ ರೀತಿಯಾಗಿ ತಾಳಮೇಳ ಇಲ್ಲದೆ ಮಾಡಕ್ಕಾಗಲ್ಲ. ಇದು ಮೊದಲೇದು. ಇನ್ನು ಬಹಳ ಮುಖ್ಯವಾಗಿ ನಾನು ಹೇಳ್ಬೇಕಂತಿರೋದು, ಉನ್ನತ ಶಿಕ್ಷಣಕ್ಕೆ ಬಂದ್ರೆ ಇವತ್ತು ಉನ್ನತ ಶಿಕ್ಷಣದಲ್ಲಿ ಮಲ್ಟಿ ಡಿಸಿಪ್ಲಿನರಿ ಮತ್ತು ಇಂಟರ್ ಡಿಸಿಪ್ಲಿನರಿಗೆ ಹೋಗದೆ ಬೇರೆ ದಾರಿಯೇ ಇಲ್ಲ. ಆ ತರದ ಒಂದು ಪರಿಸ್ಥಿತಿ ಇದೆ. ಯಾಕಂದ್ರೆ ನಾವು ಜಾಗತಿಕವಾಗಿ ಏನ್ ನಡೀತಾ ಇದೆ ಅನ್ನೋದನ್ನ ನೋಡ್ಕೊಂಡೆ ನಾವು ಮಾತಾಡ್ಬೇಕಾಗತ್ತೆ. ಇವತ್ತು ಕರ್ನಾಟಕದಲ್ಲಿರುವಂತಹ 430 ಏನು ಸರ್ಕಾರಿ ಪದವಿ ಕಾಲೇಜುಗಳಿದಾವೆ, ಅವೆಲ್ಲವನ್ನು ಈಗಿನ ಕನ್ವೆನ್ಷನಲ್ ಸಾಂಪ್ರದಾಯಿಕ ಪದ್ಧತಿಯಿಂದ ಬಹುಶಿಸ್ತೀಯ ಮತ್ತು ಅಂತರ್ಶಿಸ್ತೀಯ ಪದ್ಧತಿಗೆ ಬದಲಾಯಿಸಬೇಕಾದಂತ ಅವಶ್ಯಕತೆ ಇದೆ. ಮತ್ತು NEP ಮುಖ್ಯ ಉದ್ದೇಶವೂ ಅದೇ ಆಗಿತ್ತು. ಆದ್ರೆ ಎಲ್ಲಿ ಅನಾಹುತ ಆಯ್ತು ಅಂತಂದ್ರೆ, ಇಂದಿನ ಶಿಕ್ಷಣ ಮಂತ್ರಿಗಳು ಯಾವುದೇ ಸಿದ್ಧತೆ ಮಾಡ್ಕೊಳ್ತಾನೆ ಯಾವುದೋ ಒಂದು ರಾಜಕೀಯ ಕಾರಣಕ್ಕೆ ಅದನ್ನ ತರ್ಲಿಕ್ಕೆ ಕೊಟ್ಬಿಟ್ಟು ಈಗ ಆಗಿರೋ ಅನಾಹುತ ನೋಡ್ತಾ ಇದೀವಿ. ಇದನ್ನ ತರಬೇಕಂದ್ರೆ ಈ ಶಿಕ್ಷಣ ನೀತಿ ರಾಜ್ಯಕ್ಕೆ ಕೇಳ್ಬೇಕಾಗಿರೋ ಪ್ರಶ್ನೆಗಳು, ಹೇಗೆ ನೀವು ಕನ್ವರ್ಟ್ ಮಾಡ್ತೀರಾ? ಅದಕ್ಕೆ ಪ್ರತಿಯೊಂದು ಸಾಂಪ್ರದಾಯಿಕ ಕಾಲೇಜನ್ನ ಮಲ್ಟಿ ಡಿಸಿಪ್ಲಿನರಿ ಮಾಡ್ಬೇಕಾದ್ರೆ ಪ್ರತಿ ವರ್ಷ 10 ಕೋಟಿ ಖರ್ಚಾಗುತ್ತೆ. ಅಲ್ಲಿ ಶಿಕ್ಷಕರು ಬೇಕಾಗ್ತಾರೆ, ಗ್ರಂಥಾಲಯ ಬೇಕಾಗತ್ತೆ, ಪುಸ್ತಕಗಳು ಬೇಕಾಗ್ತವೆ, ರೆಫರೆನ್ಸ್ ಪ್ರಾಜೆಕ್ಟ್ಗಳು ಬೇಕಾಗ್ತವೆ, ಎಲ್ಲವೂ ಬೇಕಾಗ್ತವೆ. ಇದಕ್ಕೆ ಪ್ರತಿ ಕಾಲೇಜಿಗೆ 10 ಕೋಟಿ ಅಂತಂದ್ರೆ 430 ಕಾಲೇಜ್ ಅಂದ್ರೆ 4,300 ಕೋಟಿಯನ್ನು ಇವರು ಪ್ರತಿ ವರ್ಷ ಕೊಡಲಿಕ್ಕೆ ಸರ್ಕಾರ ತಯಾರಿದೆಯೇ? ಇಲ್ಲದೆ ಹೋದ್ರೆ ಇದೇ ರೀತಿ ನೀವು ಸಾಂಪ್ರದಾಯಿಕ ಶಿಕ್ಷಣವನ್ನ ಮುಂದುವರ್ಸೋದು ಹೋದ್ರೆ ಇದು ಮತ್ತೆ ಹಳೆಯ ರೀತಿಯಲ್ಲಿ ಮುಂದುವರಿಕೆ ಆಗುತ್ತೆ. ಮತ್ತೆ ಇವ್ರು ಹೇಳ್ತಾರಲ್ಲ ಉದ್ಯೋಗ ಕಲ್ಪಿಸ್ತೀವಿ ಅಂತೇಳಿ, ಉದ್ಯೋಗ ಸಿಗುವಂತ ಯಾವುದೇ ಸಾಧ್ಯತೆಗಳಿಲ್ಲ. ಇದನ್ನ ಇವ್ರು ಕೇಳ್ಬೇಕಾಗತ್ತೆ. ಅದಕ್ಕಿಂತ ಮುಖ್ಯವಾಗಿ ಹೇಗೆ ಈಗಿರುವ ಗೊಂದಲ ಪರಿಸ್ಥಿತಿ ಏನಿದೆ, UGC ದಿನನಿತ್ಯ ಒಂದು ಡ್ರಾಫ್ಟ್ ನ ಬಿಡುಗಡೆ ಮಾಡ್ತಾ ಇದೆ, ದಿನನಿತ್ಯ ಒಂದು ನಿಯಮಗಳನ್ನು ಕೊಡ್ತಾ ಇದೆ. ಈ ಸರ್ಕಾರ ಅದನ್ನ ಹೇಗೆ ಪಾಲಿಸುತ್ತೆ? ಒಂದ್ ವೇಳೆ ಅದನ್ನ ಪಾಲಿಸಲಿಲ್ಲ ಅಂತಂದ್ರೆ ಇವ್ರು SCP ತರಕ್ಕಾಗೋದಿಲ್ಲ. SCP ತರ್ತೀವಿ ಅಂದ್ರೆ NCERT ಟೆಕ್ಸ್ಟ್ ಬುಕ್ ನ ಓದಕ್ಕಾಗೋದಿಲ್ಲ. NCERT ಟೆಕ್ಸ್ಟ್ ಬುಕ್ ನ ಓದಕ್ಕಾಗಲ್ಲ ಅಂದ್ರೆ ನೀವು NCF 23ನ ಪಾಲಿಸಿ ಮಾಡಕ್ಕಾಗೋದಿಲ್ಲ. ಹಾಗಿದ್ರೆ ಇನ್ನೊಂದು ಎಲ್ಲಾ ಒಂದು ಪರೀಕ್ಷೆಗಳನ್ನ ಕೇಂದ್ರೀಕರಣ ಮಾಡ್ತಾ ಇದಾರೆ ಅವರು. ಎಲ್ಲವನ್ನು NTA ಮೂಲಕ ಮಾಡ್ತಾ ಇದಾರೆ. ಮುಂಚೆ ಬರೀ ವೃತ್ತಿಪರ ಶಿಕ್ಷಣ ಮಾತ್ರ ಇತ್ತು, ಈಗ ಹ್ಯೂಮ್ಯಾನಿಟೀಸ್ಗೂ ಮಾಡ್ತಾ ಇದಾರೆ. ಈಗ ಮುಂಚೆ ಕೆಲವು ಕೇಂದ್ರೀಯ ವಿಶ್ವವಿದ್ಯಾಲಯ ಇರುವಂತದ್ದು ಎಲ್ಲಾ ಕೇಂದ್ರೀಯ ವಿಶ್ವವಿದ್ಯಾಲಯ ಬಂದಿದೆ NTA. ಇನ್ ಮುಂದೆ ರಾಜ್ಯ ವಿಶ್ವವಿದ್ಯಾಲಯಗಳು ಕೂಡ NTA ಮೂಲಕನೇ ಮಕ್ಕಳನ್ನ ತಗೊಂತಾ ಇರುವಂತ ಸ್ಥಿತಿ ಬರುತ್ತೆ. ಆಗ ಇಲ್ಲಿಯ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ? ಯಾಕಂದ್ರೆ NTA ಇವ್ರಿಗೆ ಅರ್ಹತೆ ಸಿಗೋದಿಲ್ಲ. ಯಾಕಂದ್ರೆ ರಾಜ್ಯ ಶಿಕ್ಷಣ ನೀತಿ ಪಾಲಿಸ್ತಿರೋದ್ರಿಂದ NCERT ಟೆಕ್ಸ್ಟ್ ಬುಕ್ಗಳು ಸಿಗೋದಿಲ್ಲ. ಇವರ ಟೆಕ್ಸ್ಟ್ ಬುಕ್ಗಳು NCERT ಟೆಕ್ಸ್ಟ್ ಬುಕ್ಗಳಿಗೆ ಸ್ಪರ್ಧಾತ್ಮಕವಾಗಿರ್ತಾವ. ಯಾಕಂದ್ರೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆ NCERT ಮೂಲಕ ಆಧರಿಸಿರುತ್ತೆ. ಇವ್ರು ಓದೋದು SCP ಆಧಾರದಲ್ಲಿ ಪ್ರತ್ಯೇಕವಾದಂತ ಪುಸ್ತಕಗಳಾದಾಗ ಯಾವ ರೀತಿ ಇದನ್ನ ನಿಭಾಯಿಸ್ತಾರೆ? ಬಹಳ ದೊಡ್ಡ ಮಟ್ಟದ ಡಿಸ್ಪಿರಿಟಿ ಬಂದ್ಬಿಡುತ್ತೆ. ಇನ್ನು ಬಹಳ ಮುಖ್ಯವಾಗಿ ಮುಂದಿನ 2024ರಲ್ಲಿ ಇದೇ ಸರ್ಕಾರ ಆಯ್ಕೆ ಆದ್ರೆ ಅಥವಾ ಬೇರೆ ಸರ್ಕಾರ ಯಾವುದೇ ಆಯ್ಕೆ ಆದ್ರೂ ಸಹ ಇವರಂತೂ ನೀವು NEP ನ ಪಾಲಿಸದೆ ಹೋದ್ರೆ ಅಲ್ಲಿಂದ ಕೊಡುವಂತ ಯಾವುದೇ ಅನುದಾನವನ್ನು ಕೊಡುವ ಸಾಧ್ಯತೆಗಳು ಈಗಾಗಲೇ 5,000 ಕೋಟಿ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅವರು. NEP ಯಾರು ತರಲ್ಲ, ಅವರಿಗೆ ಅನುದಾನವನ್ನು ಕೊಡೋದಿಲ್ಲ. UGC ಇಂದ ಏನ್ 35% ಅನುದಾನ ಬರ್ತಾ ಇತ್ತು ಅದು ಸಿಗೋದಿಲ್ಲ. ಕೇಂದ್ರೀಯ ವಿಶ್ವವಿದ್ಯಾಲಯ ಬರ್ತಿರುವಂತ ಅನುದಾನಗಳು ಸಿಗೋದಿಲ್ಲ. ಆಮೇಲೆ ಯಾರ್ಯಾರು NEP ಯಲ್ಲಿ ಓದಲ್ವೋ ಆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರವೇಶವಿಲ್ಲ. ಯಾಕಂದ್ರೆ ಆ ಸಿಲೆಬಸ್ ನಿಮ್ ಸಿಲೆಬಸ್ ಬೇರೆ ಒಂದು ವ್ಯವಸ್ಥೆ ನಿರ್ಮಾಣ ಆದ್ರೆ ಇದು ಮುಂದಿನ ಭೀಕರ ದುರಂತಕ್ಕೆ ನಾಂದಿ ಆಗಲ್ವೇ? ಇದರ ಒಂದು ಮುಂದಾಲೋಚನೆ ಮಾಡಿದಿರಾ? ಇದು ಬಹಳ ದೊಡ್ಡ ಪ್ರಶ್ನೆ ಆಗತ್ತೆ. ಈಗಾಗ್ಲೇನೆ ಸುಧಾಕರ್ ಅವ್ರು ಕರೆದಾಗ್ಲೇ ನಾವು ಹೇಳಿದೀವಿ. ಈಗ್ಲೇ ಈ ಹಳೆಯ 4 ಡಿಗ್ರಿ ಕೋರ್ಸ್ ಅಲ್ಲಿ ಒಂದು ಬ್ಯಾಚ್ ಆಲ್ರೆಡಿ 3ನೇ ವರ್ಷ ಮುಗಿಸ್ತಾ ಇದೆ. ಅವರ ಭವಿಷ್ಯ ಏನು? ಅವ್ರು 4 ವರ್ಷ ಓದ್ಬೇಕಂದ್ರೆ 4 ವರ್ಷ ಓದಿದ್ರೆ ಅವ್ರಿಗೆ ಏನ್ ಸರ್ಟಿಫಿಕೇಟ್ ಕೊಡ್ತೀರಾ?
ವೆದರ್ ದೇ ಏಬಲ್ ಟು ರೈಟ್ NET. ಯಾಕಂದ್ರೆ ನೀಟ್ ಬರೆಯೋದು ಕಷ್ಟ ಇದೆ. ಈ ಮಲ್ಟಿ ಡಿಸಿಪ್ಲಿನರಿ ಅಥವಾ ಲಿಬರಲ್ ಆರ್ಟ್ಸ್ ಪ್ರಕಾರ ನೀವು ಬರೆದ್ರೆ ಯು ಕೆನಾಟ್ ರೈಟ್ ನೀಟ್ ಎಕ್ಸಾಮ್, ಬರೆಯಕ್ ಆಗೋದೇ ಇಲ್ಲ, ಅಥವಾ ನೆಟ್ ಎಕ್ಸಾಮ್ ಬರೆಯಕ್ ಸಾಧ್ಯನೇ ಇಲ್ಲ. ಹಾಗಿದ್ರೆ ಆ ಮಕ್ಕಳ ಭವಿಷ್ಯ ಏನು? ಅವರೆಲ್ಲ ಇವತ್ತಿಗೂ ಮೊದಲ ತಲೆಮಾರು ಓದ್ತಾ ಇದ್ದಾರೆ, ಫಸ್ಟ್ ಜನರೇಷನ್ ಸ್ಟಡಿಂಗ್. ಇನ್ನೊಂದ್ 2ನೇ ಸೆಮಿಸ್ಟರ್ ಬರ್ತಾ ಇದಾರೆ, 3ನೇ ಸೆಮಿಸ್ಟರ್ ಇದ್ದಾರೆ. ಎರಡೂ ಬ್ಯಾಚ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಡ್ತಾ ಇಲ್ಲ. ಇದು ಅಷ್ಟು ಸರಳ ಅಲ್ಲ. ನಾನು ವಿವರಗಳಿಗೆ ಹೋಗಿಲ್ಲ, ಸಮಯದ ಅಭಾವದಿಂದ ಹೋಗಕ್ ಆಗ್ಲಿಲ್ಲ. ದಯವಿಟ್ಟು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ವಿವರ ಏನಿರ್ಬೇಕು, ಪೆಡಗಾಜಿ ಏನಿರ್ಬೇಕು ಅನ್ನೋದು ಬಹಳ ಲಾಂಗ್ ಪ್ರೊಸೆಸ್ ಇದೆ. ಮೋಸ್ಟ್ಲಿ ಅವ್ರು ಫೆಬ್ರವರಿ 24ಕ್ಕೆ ಕೊಡುವ ಯಾವುದೇ ಸಾಧ್ಯತೆಗಳು ಇಲ್ಲದೆ ಇರೋದ್ರಿಂದ, ಇನ್ನು ಸಮಯಾವಕಾಶ ಇರೋದ್ರಿಂದ ನನ್ನ ಪ್ರಕಾರ ಈ ದೀರ್ಘಕಾಲೀನ ಪರಿಣಾಮಗಳು ಬೀಳ್ತಾ ಇದಾವಲ್ಲ, ಅದರ ಕಡೆಗೆ ಗಮನ ಹರಿಸ್ಬೇಕಾಗತ್ತೆ. ಇಲ್ದೆ ಹೋದ್ರೆ ಏನೋ ಮಾಡ್ಲಕ್ ಹೋಗಿ ಏನೋ ಮಾಡ್ಬಿಟ್ಟು ಅನ್ನೋ ಅಂತಕ್ಕೆ ಹೋಗ್ಬಿಟ್ರೆ ಈ ಇನ್ನು ಫಸ್ಟ್ ಜನರೇಷನ್, ಅದರಲ್ಲಿ ವಂಚಿತ ಸಮುದಾಯಗಳು ಸಫರ್ ಆಗ್ತದೆ. ಖಾಸಗಿ ಉಳ್ಳವರು ಅನುಕೂಲವಂತರ ಮಕ್ಕಳು ಇವತ್ತಿಗೂ ಅಶೋಕ್ ಯೂನಿವರ್ಸಿಟಿಲಿ ಓದ್ತಾ ಇದಾರೆ, ಅಜಿ ಪ್ರೇಮ್ಜಲ್ ಓದ್ತಾ ಇದಾರೆ. ಅಲ್ಲೆಲ್ಲ ಪ್ಯಾಕೇಜಿಂಗ್ ಬಂದ್ಬಿಟ್ಟಿದೆ, ಪ್ಯಾಕೇಜ್ ಲಿಸ್ಟ್ ಆಗಿದೆ. 5 ಲಕ್ಷ ಕೋರ್ಸ್ ಒಂದು ಪ್ಯಾಕೇಜ್ ಆಗಿ ಹೋಗಿದೆ. ಅವ್ರಿಗೆ ಯಾವ್ದು ಹೊಸದಲ್ಲ, NEP ಹೇಳುವಂತ ಯಾವುದೇ ಶಿಫಾರಸು ಹೊಸದಲ್ಲ, ಅಥವಾ ಇವತ್ತೇನು SCP ಮಾಡಕ್ ಹೋಗ್ತದೆ ಅವ್ ಯಾವ ಹೊಸದಲ್ಲ. ಆದ್ರೆ ಇಲ್ಲಿನ ವಂಚಿತ ಸಮುದಾಯಗಳಿಗೋಸ್ಕರ ಶಿಕ್ಷಣ ಇರ್ಬೇಕು. ಯಾಕಂದ್ರೆ ಜಾಯಿಂಟ್ ಡಿವೇ ಹೇಳೋದು ಅದನ್ನೇ, ಶಿಕ್ಷಣದ ಸಮಸ್ಯೆಗಳು ಅಂದ್ರೆ, ಶಿಕ್ಷಣದ ಬಿಕ್ಕಟ್ಟುಗಳು ಅಂದ್ರೆ ಸಾಮಾಜಿಕ ಬಿಕ್ಕಟ್ಟುಗಳು ಅಂತಾನೆ ನೋಡ್ಬೇಕಾಗತ್ತೆ. ನೀವು ಅವರಿಗೋಸ್ಕರ ರೂಪಿಸ್ಬೇಕಾದ್ರೆ ಬಹಳ ಮುನ್ನೆಚ್ಚರಿಕೆಯಿಂದ ಪೂರ್ವ ಸಿದ್ಧತೆ ಮಾಡ್ಕೊಂಡು ಪ್ರೋಸ್ ಅಂಡ್ ಕಾನ್ಸ್ ನೋಡ್ಕೊಂಡ್ ಮಾಡ್ಬೇಕಾಗತ್ತೆ. ಇಲ್ದೆ ಹೋದ್ರೆ ಮತ್ತೊಂದು ದುರ್ಘಟನೆಗೆ, ಮತ್ತೊಂದು ಅನಾಹುತಕ್ಕೆ ಕಾರಣ ಆಗ್ತೀವಿ. ನಮಸ್ಕಾರ. ಧನ್ಯವಾದಗಳು ಶ್ರೀಪಾದ್ ಭಟ್ ಅವರಿಗೆ. ಗಣೇಕ ಕೇವಲ ನೀತಿಗೆ ಅಷ್ಟೇ ಆಗಲ್ಲ, ಅದರ ಹಲವಾರು ಆಯಾಮಗಳ ಬಗ್ಗೆ ಪರಿಗಣಿಸಬೇಕಾದ ಅಂಶಗಳಂತ ಹೇಳಿದ್ರಿ. ಈಗ ನಮ್ ಜೊತೆ ಇನ್ನು ಇಬ್ರು ಅತಿಥಿಗಳು ಸೇರ್ಕೊಂಡಿದ್ದಾರೆ. ಪ್ರೊಫೆಸರ್ ಎಂ ರಾಜೀವ್ ಗೌಡ ಅವರು ಬಂದ್ರು. ಸರ್ ವೆಲ್ಕಮ್. ವೆಲ್ಕಮ್, ತುಂಬಾ ಸ್ವಾಗತ ತಮ್ಗೆ. ಎಲ್ಲರೂ ಅನೇಕರಿಗೆ ಪರಿಚಯ ಇದೆ. SITK ಉಪಾಧ್ಯಕ್ಷರು, ಮೊದಲದು ಯೋಜನಾ ಮಂಡಳಿ ಅಂತಿತ್ತು, ಈಗ SITK ಇದೆ ಅಂತ ಆಗಿದೆ. ಮತ್ತು IMB ಅಲ್ಲಿ ಪ್ರೊಫೆಸರ್ ಆಗಿದ್ದವರು ಮತ್ತು ರಾಜ್ಯಸಭಾ ಸದಸ್ಯರು ಆಗಿದ್ದವರು. ತಮಗೆ ಸ್ವಾಗತ. ಮತ್ತು ಅಬ್ದುಲ್ ಸುಬಾನ್ ಅವರು ಬಂದಿದ್ದಾರೆ. ಇವರು ಫಾಲ್ಕೋನ್ ಸಮೂಹ ವಿದ್ಯಾಸಂಸ್ಥೆಗಳು ಅಂತ ಏನಿದೆ ಅದರ ವ್ಯವಸ್ಥಾಪಕ ನಿರ್ದೇಶಕರು. ಸೊ ಒನ್ ಆಫ್ ದ ಸ್ಟೇಕ್ ಹೋಲ್ಡರ್ಸ್, ನಾವೆಲ್ಲರೂ ಸ್ಟೇಕ್ ಹೋಲ್ಡರ್ಸ್ ಅವರು. ಸೊ ಅವ್ರಿಗೆ ಸ್ವಾಗತ. ಈಗ ನಾವು ವಿಕಾಸ್ ಬಂದ್ರ. ವಿಕಾಸ್ ಬನ್ನಿ ಸರ್, ನೋಡ್ಲಿಲ್ಲ. ಬನ್ನಿ ದಯವಿಟ್ಟು. ವಿಕಾಸ್ ಮೌರ್ಯ ಅವರು ಚಿಂತಕರು ಮತ್ತು ಸ್ಟೇಕ್ ಹೋಲ್ಡರ್ಸ್ ನಲ್ಲಿ ಒಬ್ರು ಶಿಕ್ಷಕರು ಆಗಿದ್ದಾರೆ, ಗಣಿತ ಶಿಕ್ಷಕರು. ಸೊ ಅವ್ರಿಗೆ ಸ್ವಾಗತ. ಈಗ ಡಾಕ್ಟರ್ ಸಬ್ಯಸಾಚಿ ಚಟರ್ಜಿ ಅವರು ತಮ್ಮ ವಿಷಯವನ್ನು ಮಂಡಿಸಬೇಕು. ಅವರು ಮಾಜಿ ವಿಜ್ಞಾನಿಗಳು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಬೆಂಗಳೂರಿನಲ್ಲಿ ಇದ್ದವರು ಮತ್ತು ಆಲ್ ಇಂಡಿಯಾ ಪೀಪಲ್ಸ್ ಸೈನ್ಸ್ ನೆಟ್ವರ್ಕ್ ನಲ್ಲಿ ಪ್ರೆಸಿಡೆಂಟು ಆಗಿದ್ದವರು. ಸರ್ ದಯವಿಟ್ಟು ತಮ್ಮ ಪ್ರಸ್ತಾಪಗಳನ್ನು ನಮ್ಮ ಮುಂದೆ ಮಂಡಿಸಬೇಕು ಅಂತ ಫೋನ್ ಮಾಡಿದೆ. ಎಸ್. Thank you, please. Sorry, and I apologize that I cannot give a speech in Kannada. I will tell one thing. There's one good thing NEP has done, and it is this. It has prompted states to think of their state education policy. And I'll tell you that why it has happened like this. And here a little bit of history is required. We heard of the NEP, I personally, on 31st of May 2019, just about 5 or 6 days after the present union government, which means it was in preparation for quite some time, but it was not disclosed to the public. It was disclosed much later. And initially, just 1 month, it is a 480-page document. It is not a policy document, rather it looks like a manual. 1 month only was given, and then under public pressure, 15 more days were granted. And initially it was available in only 2 languages, English and Hindi. And in preparation of it, no state government was ever consulted. This itself is
a process which completely ignores the demands and requirements of the stakeholders. A national policy is being formulated, but the whole nation is not cared to be consulted. It is like one policy, one language, one religion, everything has to be one. This itself is in the very foundation, this hurts in the very foundation of what we call the idea of India. India is not that. India is not an empire. India is a union of states. And this is the first and foremost thing that we should keep in mind. And it is a good exercise that one state government has taken this initiative. Not only that, the state government has declared that a commission has been formed. It has also declared the names, and also democratic forces like all of us who have collected here, we can give our opinions and give it to the commission. And I hope that note will be taken of these different opinions. Now, first of foremost, let me say that there are certain broad national frameworks. We live under a constitution, and that constitution is the Constitution of India. So there are certain things which are completely are to be discussed at a national level. But an issue like education has definitely the state, the inhabitants of the state as stakeholders, and it is their duty also to express what their aspirations are. Now, I know that if you want to know our criticism, All India People Science Network's criticism of the new education policy, it has come in the form of a book, which we published in 2019 itself. Now, let us put that aside, because now we are at a different context and at a different kind of platform. Of course, when you talk of education, there is elementary education, there is all these branches are there, but I think a very important role has to be played by the higher education. Because it is at the higher education stage. I'm not saying that only higher education has to be given a primacy, but higher education is an area, or it is a stage where we actually become opinion builders. Opinion is finally built when a certain level of maturity in education is obtained. And they are going to be the leaders, opinion builders, and leaders in intellectual leaders or in terms of ideas. So higher education is very important. And I will speak only a few words about the problems of higher education. Now, there is a very unfortunate situation. When you talk of higher education, people start talking only in terms of what they call technical education. And within technical education, you start talking only in terms of engineering and medicine, as if other things are not technical. Teaching is a technical thing. Am I right or not? People talk in terms of professional education, as if teaching is not a profession. It is a very important profession. It needs an expertise. Expertise builds, and expertise cannot be built by being a guest. By being a guest lecturer, you just come and go, and you have got your own pressures. This is a kind of absolutely subversive practice in the name of education, which must go. This is one of the things which the state education policy should take very deeply into. The kind of thing that was here, I would recommend that this book is to be
checked in order to keep in mind what are the things you should not do. In the name of teaching the children, you cannot just transfer the duties only upon the Anganwadi workers. Their duty is different. Teaching is a profession. It needs an expertise, and let us respect that part. And it is a profession at every level. One thing I understand that the state government today, I will say for the next 6 months, is under a certain pressure. And this pressure comes because of the kind of different courses that different so-called universities have started. I think 3-year course has been changed to 4-year course or some such thing. Okay, which is a big burden on the students themselves. And if we have to shift it, it has to be very planned, calculated thing to be done, which should not be done in a haste, but with a proper understanding as what are the things at stake. But that is not a policy question. That is a more of an administrative question, and let that not be, but let it be stipulated that henceforth the BA or BSc or BCom courses are going to be 3 years. Let us not teach the same thing within 4 years, which is possible in 3 years. Now, next, when I come to the engineering issues, I've not studied engineering myself because I studied physics. But I understand that if you have to be an experimental physicist, you cannot do it without a knowledge of engineering, or at least a feel for engineering. That is one of the things I was taught when I came for my PhD, without any engineering understanding, when I came for PhD at the Indian Institute of Science. Yes, so those details I'm not going to go into. But engineering education, in spite of all the emphasis or all the glory that you give, is in a crisis. Higher education itself in India is in crisis. I'm not talking in terms of Karnataka alone, throughout the country. For example, it is very old data, of course, but things have not changed. As of 2018, 7,53,000 Indians were studying abroad. They've gone for higher education. If we could provide quality education here, why would they have migrated? And what is the definition of a quality education? She has given us some parameters, that is, certain local issues, how we address them. Yes, let us consider those. And she is also one of them who's still studying abroad. Am I right? Which definitely means there are certain things which don't give you the satisfaction. And that is the reason this has to be addressed. Between 1995 and 2015, more than half first rank holders in 10th standard, that is the school leaving, and 12th are studying abroad or have studied abroad. Which means we do not satisfy what they don't. In India, only 27% of higher education aspirants get a chance to pursue their goals. And in Karnataka and Tamil Nadu, just this year, when the engineering admissions were over, 33% of the seats have gone unclaimed. And this is a question which we address. It does not lie within the education, because somehow people have understood that in spite of getting a degree, your job is not guaranteed. This is a broader economic question, but why a person seeks an education is connected with that. So without knowing these social implications, a student who gets education will be really like lost in a desert and just be wandering around searching for nourishment, etc. So this is linked with it, but let us keep that aside. One thing is definitely needed, that our education does need a reform. We cannot stick to the age-old things without revising, modernizing, but that modernizing has to be done in a proper way in consultation with all the stakeholders. I'm very happy in one sense
to see a newspaper report that Bengaluru University sees surging demand for pure sciences. This appeared in Deccan Herald just a few days ago, on 27th of November. And you can see, I'll just quote the numbers. In microbiology, there are 160 seats, and applications have been 342, about double the number aspirants. Biotechnology, 160, 300. Area like physics, which has 84 seats, there were 300 aspirants, applications. And this return to basic sciences is something which we should welcome. The state policy in higher education should nurture the basic science, and some very special attention towards that has to be given. And this requires also a very integrated approach. However, there are certain disappointing statements I've come across. And it was a few days ago, I heard there was a newspaper report which says that the state government has said that we cannot open any new university. And what is the reason given? Reason given that in the next 5 years, we shall be, in that case, have to commit 340 crore rupees, which we cannot do. Now, how much is really 340 crore rupees? If I take the budget of Karnataka, which according to PRS legislature, it says 25.7 lakh crore. This is the budget. And allocation in education is 11%, which is 3.8% lower than the average of 31 other states. Now, if you just balance this by 3.8%, you are already will be generating 1 lakh crore rupees. When that, if you aim at that, if you are willing to do that, and if the state government is really serious about it, I don't think opening a university is that way an impossible task. You have to have the political will and find the resources. Why I want this to happen? Because what the new education policy has created is a complete and wanton privatization. Privatization in the name of what? In the name that it is a service and you pay for the service. And it is the state government or it is the state's duty to show that these are going to be the standards, and these standards are to be maintained, and these are going to be the models. So as a result of that, I would recommend the revitalization of the existing university and college systems is very important, and also opening a few universities is important. Another disturbing news, I call it disturbing, because they said 10 engineering colleges will be granted centers of excellence. This is not a very healthy sign. You should say that we will try to develop all the government engineering colleges. How are you going to make the choice of only 10? And why 10? Why not 20? And why not only 5? Uniform improvement everywhere in our society is necessary, and in the entire education system. Now, as far as the broad thrust of the new education policy is concerned, I have nothing much to recommend, except that already debates have taken place in the 1986, when the new policy of education and all those things have been given, all those, our main objectives are there in the new policy for education of 1986. Those are the broad parameters, and one can work within those broad parameters. And those parameters, mind you, they reaffirm again what are there in the preamble of our constitution. That is secularism, equality, fraternity, justice. Justice, social, economic, and political. Keeping all these parameters in mind, I think, or this has to be the main pillars
on which a new state education policy has to be formulated. I welcome the step. I welcome also organizations like Jagrita Karnataka for having convened this meeting, and I hope the ideas expressed here will reach the commission and proper note will be taken of it. Thank you very much. ಸೊ ಮಚ್ ಸಲಹೆಗಳನ್ನು ತುಂಬಾ ಉತ್ತಮವಾದ ಸಲಹೆಗಳಿದ್ವು. ಅದನ್ನ ಯಾವ ರೀತಿಯಲ್ಲಿ ನೀತಿಯಲ್ಲಿ ಅಳವಡಿಸಬೇಕು ಅದನ್ನೆಲ್ಲ ಒಂದ್ಸಲ ವಿಚಾರ ಮಾಡ್ಬೇಕಾಗತ್ತೆ. ಈಗ ಒಂದು ಒಂದ್ 2-3 ನಿಮಿಷದಲ್ಲಿ ಈಗ ಈ ಸಭೆಯನ್ನ ಆಯೋಜಿಸಿರುವ ಜಾಗೃತ ಕರ್ನಾಟಕದ ಬಗ್ಗೆ ಡಾಕ್ಟರ್ ವಾಸು ಅವರು ಹೇಳ್ತಾರ ಕ್ವಿಕ್ ಆಗಿ. ಸ್ನೇಹಿತರೆ, ಇಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಈ ಸಭೆ ಆಯೋಜಿಸುತ್ತಿರುವ ಹಾಗೇನೆ ಆಗ್ಲೇ ಡಾಕ್ಟರ್ ಬಸವರಾಜ್ ಅವರು ಹೇಳಿದ ರೀತಿಯಲ್ಲಿ ಮಂಗಳೂರು, ಧಾರವಾಡ, ಕಲಬುರಗಿ ಮತ್ತು ಮೈಸೂರಿನಲ್ಲೂ ಕೂಡ ಇದೇ ರೀತಿಯಾದಂತ ಸಮಾಲೋಚನಾ ಸಭೆಗಳನ್ನ ಏರ್ಪಡಿಸ್ತಾ ಇದೀವಿ. ಇದಕ್ಕೊಂದು ಕಾರಣ ಇದೆ. ಜಾಗೃತ ಕರ್ನಾಟಕ ತಾನು ಹುಟ್ಟಿದಾಗಿಂದನೂ ಅನ್ಕೊಂಡಿರೋದು 3 ವಿಚಾರ. ಒಂದು, ನಾವು ಸರ್ಕಾರದ ಪಾಲಿಸಿಗಳನ್ನ ಸ್ಟ್ರೆಂಥನ್ ಮಾಡೋದಕ್ಕೆ, ಅದಕ್ಕೆ ಒಂದು ನಾಗರಿಕ ಸಮಾಜದ ಭಾಗವಾಗಿ ಕೆಲಸ ಮಾಡ್ಬೇಕು ಅಂತ. ಹಾಗಾಗಿನೇ ಕಳೆದ ಆಗಸ್ಟ್ 20ನೇ ತಾರೀಕು ನಮ್ಮ ಕರ್ನಾಟಕ ನಮ್ಮ ಮಾದರಿ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿ ಕರ್ನಾಟಕ ಮಾಡೆಲ್ ಅಂತ ಒಂದು ಇರಕ್ ಸಾಧ್ಯವಾ ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿದ್ವಿ. ನಮ್ ಪ್ರಕಾರ ಅಂತ ಒಂದು ಮಾಡೆಲ್ ಇಲ್ಲ ಅಂತ ನಮ್ಮ ಅನಿಸಿಕೆ. ಆ ತರದ್ ಮಾಡೆಲ್ ಈಗಾಗ್ಲೇ ಇಲ್ಲ. ಮತ್ತು ನಮ್ಮ ಮಾದರಿ ಅಂದಾಗ ಅದು ಕಾಂಗ್ರೆಸ್ ಮಾಡೆಲ್ ಕೂಡ ಅಲ್ಲ. ಬದಲಿಗೆ ಕರ್ನಾಟಕದಲ್ಲಿ ಆ ರೀತಿಯ ಒಂದು ಮಾಡೆಲ್ ನ ಕಟ್ಟುವುದಕ್ಕೆ ಬೇಕಿರುವ ತಳಹದಿ ಇದೆ. ಯಾಕಂದ್ರೆ ಇದು ಇದ್ದುದರಲ್ಲಿ ಒಂದು ಅಭಿವೃದ್ಧಿ ಹೊಂದಿರತಕ್ಕಂತ ರಾಜ್ಯ ಆಗಿದೆ. ಸೋಷಿಯಲ್ ಜಸ್ಟಿಸ್ಗೆ ಅದನ್ನ ಮುಂದಕ್ಕೆ ತರೋಕೆ ಸಾಧ್ಯ ಇರುವಂತ ವೈಬ್ರೆಂಟ್ ಆಗಿರುವಂತ ಒಂದು ಮೂವ್ಮೆಂಟ್ಸ್ ಇಲ್ಲಿ ಇದ್ದವು. ಮತ್ತು ಈ ಸರ್ಕಾರ ಬರಬೇಕು ಇವತ್ತಿರುವಂತ ಸರ್ಕಾರ ಅಂತ ಎಲ್ಲ ಸಂಘಟನೆಗಳು, ಚಳವಳಿಗಳು ಕೂಡ ಕೆಲಸ ಮಾಡಿದ್ವಿ. ಹಾಗಾಗಿ ಈ ಚರ್ಚೆಯನ್ನ ತೆಗೆದುಕೊಳ್ಳೋದು ನಮ್ ಕಡೆಯಿಂದ ಕೂಡ ಶುರು ಆಗ್ಬೇಕು ಅಂತ ಮಾಡಿದ್ವಿ. ಇಬ್ಬರು ಸಚಿವರು ಕೂಡ ಪ್ರಿಯಾಂಕ್ ಖರ್ಗೆ ಮತ್ತು ಕೃಷ್ಣ ಬೈರೇಗೌಡರು ಆ ಕಾರ್ಯಕ್ರಮದಲ್ಲಿ ಬಂದು ಅವರು ಕೂಡ ಮಾತಾಡಿದ್ರು. ಅಂತ ಕಾರ್ಯಕ್ರಮಗಳನ್ನ ಇಡೀ ರಾಜ್ಯದಲ್ಲಿ ನಾವು ಮಾಡ್ಬೇಕು ಅಂತ ಇದೀವಿ. ಅಟ್ ದಿ ಸೇಮ್ ಟೈಮ್ ನಾವು ಈ ಸರ್ಕಾರದ ಪಾಲಿಸಿಗಳಲ್ಲಿರೋ ಸಮಸ್ಯೆಗಳ ವಿರುದ್ಧ ಚಳವಳಿಯನ್ನ ಮಾಡ್ಬೇಕು ಅಂತಾನೂ ಇದೀವಿ. ಮತ್ತು ನಾಳೆ ಒಂದು ಪ್ರತಿಭಟನೆ ನಡೀತಿದೆ ಪ್ಯಾಲೆಸ್ತೈನ್ ವಿಚಾರದಲ್ಲಿ. ಈ ಸರ್ಕಾರ ಕರ್ನಾಟಕದಲ್ಲಿ ಪ್ಯಾಲೆಸ್ತೈನ್ ಪರವಾದ ಯಾವುದೇ ಪ್ರತಿಭಟನೆಗಳಿಗೆ ಅವಕಾಶ ಕೊಡಲ್ಲ ಅಂತ ಕಠಿಣವಾದ ತೀರ್ಮಾನ ಮಾಡಿತ್ತು. ಸೊ ಹೀಗಾಗಿ ಅದ್ ಎಲ್ಲಿ ತನಕ ಹೋಗಿತ್ತು ಅಂದ್ರೆ ಹಾಡು ನಾಟಕ ಕೂಡ ಮಾಡಬಾರ್ದು ಅಂತ. ಸೊ ಅಂತಿಮವಾಗಿ ಇವತ್ತು ಮುಖ್ಯಮಂತ್ರಿಗಳು ಸ್ವತಃ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಬೇಕಾಗಿರುವಂತ ಸಂದರ್ಭ ಬಂತು. ಜಾಗೃತ ಕರ್ನಾಟಕವು ಸೇರಿ ಬಹಳ ಜನ ಅದ್ರೊಳಗಡೆ ನಾವು ಆ ಪ್ರತಿಭಟನೆಯಲ್ಲಿ ನಾಳೆ ಪಾಲ್ಗೊಳ್ತಿದ್ದೀವಿ. 3ನೇದಾಗಿ ಒಂದು ರಾಜಕೀಯ ಆಂದೋಲನದ ಅಗತ್ಯ ಇದೆ ಅಂತ. ಹಾಗಾಗಿನೇ ಚುನಾವಣೆಯ ಸಂದರ್ಭದಲ್ಲಿ ಚಳವಳಿಗಳು, ನಾಗರಿಕ ಸಮಾಜ ಸುಮ್ಮನೆ ಇರಬಾರ್ದು, ಸಕ್ರಿಯವಾಗಿ ಪಾಲ್ಗೊಳ್ಬೇಕು, ನಾವು ನಿಲುವು ತೆಗೆದುಕೊಳ್ಬೇಕು ಅಂತ. ಕಳೆದ ಚುನಾವಣೆಯಲ್ಲೂ ಕೂಡ ನಾವು ಅಂತ ನಿಲುವನ್ನು ತೆಗೆದುಕೊಂಡಿದ್ವಿ. ಈ ಎಲ್ಲಾ ಆಯಾಮಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಿರೋದು ಜಾಗೃತ ಕರ್ನಾಟಕ. ಕಳೆದ ಚುನಾವಣೆಗೆ ಸಾಕಷ್ಟು ಮುಂಚೆ ಈ 40% ಕಮಿಷನ್ ವಿಚಾರ ಏನಿತ್ತು, ಮೊದಲಿಗೆ ಅದನ್ನ ಜಾಗೃತ ಕರ್ನಾಟಕದೊಳಗಡೆ ಮುಂದೆ ತಂದಿದ್ದು ಮತ್ತು ಕೆಂಪಣ್ಣವ್ರನ್ನ ಕರೆದು ಆ ಚರ್ಚೆಯನ್ನ ಮುಂದುವರಿಸಿದ್ದು ಜಾಗೃತ ಕರ್ನಾಟಕದ ಕಡೆಯಿಂದ ಮಾಡ್ಲಾಗಿತ್ತು. ಸೊ ಇಷ್ಟೆಲ್ಲ ಈ ಕಾರ್ಯಕ್ರಮದ ಮಧ್ಯದಲ್ಲಿ ಯಾಕೆ ಹೇಳ್ತಿದೀವಿ ಅಂದ್ರೆ, ಈಗಾಗ್ಲೇ ಮಾತನಾಡಿದವರು ಹೇಳಿರೋ ಹಾಗೆ ಈ ಎಜುಕೇಶನ್ ಪಾಲಿಸಿ ವಿಚಾರದಲ್ಲಿ ಕರ್ನಾಟಕದ ಜನ ಮಾತಾಡ್ಬೇಕು ಅಂತ ನಮ್ಗೆ ಅನ್ಸುತ್ತೆ. ಮಾತಾಡ್ಬೇಕು. ಅದನ್ನ ಬಹುಶಃ ಮೊದ್ಲಿಗೆ ಸುಜಿತ್ ಅವ್ರು ಮಾತಾಡ್ತಾ ಹೇಳಿದ್ರು ಅನ್ಸುತ್ತೆ, ದೆಹಲಿಯಲ್ಲಿ ಕೂತು ಈ ಪಾಲಿಸಿ ಹೇಗ್ ತೀರ್ಮಾನ ಆಗ್ಬಾರ್ದು, ಹಾಗೇನೆ ಬೆಂಗಳೂರಿನ ಒಳಗಡೆ ಅಷ್ಟೇ ಕೂಡ ಕೂತು ಈ ಪಾಲಿಸಿ ತೀರ್ಮಾನ ಆಗ್ಬಾರ್ದು. ಸಾಕಷ್ಟು ಎಜುಕೇಶನ್ ಸುತ್ತ ಕರ್ನಾಟಕದಲ್ಲಿ ಪ್ರಯೋಗಗಳು ನಡೆದಿವೆ. ಮತ್ತೆ ಇದು ಒಂದು ಮಾದರಿಯಾಗಿ, ಅದನ್ನ ಕರ್ನಾಟಕ ಮಾದರಿ ಅಂತ ನಾವು ಕರಿತೀವೋ ಬಿಡ್ತೀವೋ, ಒಂದು ಮಾದರಿಯಾಗಿ ಒಂದು ಶಿಕ್ಷಣ ನೀತಿ ಬರ್ದೇ ಇದ್ರೆ ಆ ಫೇಲ್ಯೂರ್ ಕರ್ನಾಟಕದ ಸರ್ಕಾರದ್ದು ಹೌದು. ಮತ್ತು ಆ ಸರ್ಕಾರ ಅದನ್ನ ಮಾಡಕ್ ಆಗದೆ ಇದ್ರೆ ಆ ಸಂದರ್ಭದಲ್ಲಿ ನಮ್ಮ ಪಾತ್ರ ನಾವು ನಿರ್ವಹಿಸಿದ್ವಾ ಇಲ್ವಾ ಅನ್ನುವಂತ ಪ್ರಶ್ನೆ ಇರುತ್ತೆ. ಹಾಗಾಗಿ ಈ ಸಮಾಲೋಚನಾ ಸಭೆಗಳು ರಾಜ್ಯದ ಬೇರೆ ಭಾಗದಲ್ಲೂ ನಡೀತವೆ. ತಾವುಗಳು ತಮ್ಮ ಪರಿಚಿತರಿಗೆ ಅಲ್ಲಿ ಇದನ್ನ ಹೇಳಿ ಭಾಗವಹಿಸ್ಲಿಕ್ಕೆ ತಾವು ಕೂಡ ಹೇಳ್ಬೇಕು ಅಂತ ಮನವಿ ಮಾಡ್ಕೊಳ್ತೀವಿ. ನಮಸ್ಕಾರ. ಧನ್ಯವಾದಗಳು ವಾಸು. ನಮ್ ಜೊತೆ ಈಗ ರೆವರೆಂಡ್ ಡಾಕ್ಟರ್ ಫ್ರಾನ್ಸಿಸ್ SSC ಅಲ್ಮೇಡಾ ಅವರಿದ್ದಾರೆ. ಅವರು ಕರ್ನಾಟಕ ವಿಭಾಗೀಯ ಶಿಕ್ಷಣ ಆಯೋಗದ ಕಾರ್ಯದರ್ಶಿಗಳು. ಅವರು ನಮ್ಮ ಇದಕ್ಕೆ ಕರ್ನಾಟಕ ಶಿಕ್ಷಣ ನೀತಿಗೆ ತಮ್ಮ ಸಲಹೆ ಸೂಚನೆಗಳನ್ನು ನೀಡಬೇಕು ಅಂತ ಕೇಳ್ಕೊತೀವಿ. ನಿರ್ದಿಷ್ಟವಾದ ಸಲಹೆ ಸೂಚನೆಗಳು ಸಮಯದ ಅಭಾವ ಪರಿಗಣಿಸಿ. ಧನ್ಯವಾದ.
ಅವಕಾಶವನ್ನ ನೀಡಿದಂತ ಜಾಗೃತ ಕರ್ನಾಟಕಕ್ಕೆ ವಂದಿಸ್ತಾ, ಈ ಹೊಸ ರಾಜ್ಯ ಶಿಕ್ಷಣ ನೀತಿಯ ಬಗ್ಗೆ ಕೆಲವೊಂದು ಸಲಹೆಗಳನ್ನ ಅಥವಾ ಯಾವ ರೀತಿಯಲ್ಲಿ ಈ ಶಿಕ್ಷಣ ನೀತಿಯಲ್ಲಿ ನಾವು ವಿಷಯಗಳನ್ನ ಅಳವಡಿಸಬೇಕೆನ್ನುವಂತ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂದ್ರೆ ಈ ರಾಜ್ಯ ಹೊಸ ಶಿಕ್ಷಣ ನೀತಿಯ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಕೇಪೇಬಲ್ ಅಂತ ನಾನು ಎಣಿಸ್ಕೊಳ್ತೇನೆ. ಯಾಕಂದ್ರೆ ಸುಮಾರು 34 ವರ್ಷ ನಾನು ಕಲ್ತಿದ್ದೇನೆ. 34 ವರ್ಷದಿಂದ ನಾನು ಕಲಿತಾ ಇದ್ದೇನೆ. ನಂದು ಟ್ರಿಪಲ್ UG, ಟ್ರಿಪಲ್ PG ಮತ್ತು PhD ನ ಮಾಡಿದ್ದೇನೆ. ಸುಮಾರು 34 ವರ್ಷದಿಂದ ನಾನು ಕಲಿತಾ ಇದ್ರಿಂದ ಒಬ್ಬ ಸ್ಟೂಡೆಂಟ್ ಆಗಿ ಲಾಸ್ಟ್ ಇಯರ್ ವರೆಗೆ ನಾನು ಸ್ಟೂಡೆಂಟ್ ಆಗಿದೆ, PhD ಸ್ಟೂಡೆಂಟ್ ಆಗಿದೆ ಲಾಸ್ಟ್ ಇಯರ್ ವರೆಗೆ. ಕಾನೂನಲ್ಲಿ ಲಾದಲ್ಲಿ ನಾನು PhD ಮಾಡಿದ್ದೇನೆ. ಸೊ ಹೀಗಿರುವಾಗ ಆಸ್ ಎ ಸ್ಟೂಡೆಂಟ್ ಸಹ ನಾನು ಮಾತಾಡ್ಲಿಕ್ಕೆ, ಅದೇ ರೀತಿ ಈಗ ನನ್ನ ಕೈ ಅಡಿಗಡೆಯಲ್ಲಿ ಸುಮಾರು 2500 ಶಿಕ್ಷಣ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ವೆ ಅಂತ ಹೇಳಿದ್ರೆ, ಇಡೀ ಕರ್ನಾಟಕದ ಸುಮಾರು 152 ಸೊಸೈಟಿ ನಡೆಸುವಂತ ಸಾಧಾರಣ ಒಂದು 2500 ಶಿಕ್ಷಣ ಸಂಸ್ಥೆಗಳಿಗೆ ನಾನು ಸೆಕ್ರೆಟರಿ ಆಗಿ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಆದ್ರಿಂದ ಎರಡು ಪರ್ಸ್ಪೆಕ್ಟಿವ್ ಆಗಿ ನಾನು ನೋಡುವಾಗ ಖಂಡಿತವಾಗಿಯೂ ಏನು ವಿಷಯವನ್ನ ನಾನು ಮಾತಾಡಬೇಕು ಅದನ್ನ ಚಿಕ್ಕದಾಗಿ ಚೊಕ್ಕದಾಗಿ ಮಾತಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಹೆಚ್ಚು ಟೈಮ್ ನಾ ಸಹ ತಗೊಳ್ಳಲ್ಲ. ನಮ್ಗೆ ಗೊತ್ತುಂಟು, ಕೆಲವರಿಗೆ ಒಂದು ಪ್ರಶ್ನೆ ಬರ್ತದೆ, ಯಾಕಂತ ಹೇಳಿದ್ರೆ ರಾಜ್ಯ ಶಿಕ್ಷಣ ನೀತಿಯನ್ನ ಮಾಡ್ಲಿಕ್ಕೆ ಅವಕಾಶ ಉಂಟಾ ಅಂತ ಹೇಳಿ. ಖಂಡಿತವಾಗಿಯೂ ಅದಕ್ಕೆ ಅವಕಾಶ ಉಂಟು. ಯಾಕಂದ್ರೆ ಎಜುಕೇಶನ್ ಈಸ್ ಕಂಕರೆಂಟ್ ಲಿಸ್ಟ್, ಇಟ್ ಫಾಲ್ಸ್ ಅಂಡರ್ ಕಂಕರೆಂಟ್ ಲಿಸ್ಟ್. ಇದು ಸ್ಟೇಟ್ ಲಿಸ್ಟ್ ಅಲ್ಲಿ ಇತ್ತು. ನಂತರ 1976ರಲ್ಲಿ ಇದು ಕಂಕರೆಂಟ್ ಲಿಸ್ಟ್ ಗೆ ಬಂದಿದೆ ಅಂತ ಹೇಳಿದ್ರೆ, ನ್ಯಾಷನಲ್ ಲೆವೆಲ್ ಅಲ್ಲಿ ಸೆಂಟ್ರಲ್ ಪಾಲಿಸಿಯನ್ನ ಮಾಡಬಹುದು, ಸ್ಟೇಟ್ ಅದಕ್ಕೆ ಬೇಕಾದಾಗೆ ಯುಟಿಲೈಸ್ ಮಾಡಬಹುದು, ಮತ್ತೆ ಅದಕ್ಕೆ ಅಮೆಂಡ್ಮೆಂಟ್ ತರಬಹುದು, ಮತ್ತೆ ಅದೇ ಆದಂತ ಕೆಲವೊಂದು ಪಾಲಿಸಿಗಳನ್ನ ಅದರಲ್ಲಿ ಇನ್ಕ್ಲೂಡ್ ಮಾಡ್ಲಿಕ್ಕೆ ಅವಕಾಶ ಉಂಟು. ಆದ್ರಿಂದ ರಾಜ್ಯ ಪಾಲಿಸಿಯನ್ನ ಮಾಡ್ಲಿಕ್ಕೆ ಅವಕಾಶ ಉಂಟು. ಇದನ್ನ ನಾವು ಮೊದಲಾಗಿ ನಾವು ನೆನಪಿಟ್ಕೋಬೇಕು. ಎರಡನೇದಾಗಿ ರಾಜ್ಯ ಅಂದ್ರೆ ಅಥವಾ ದೇಶ ಒಂದು ವೆಲ್ಫೇರ್ ಸ್ಟೇಟ್ ಅನ್ನುವಾಗ, ವೆಲ್ಫೇರ್ ಸ್ಟೇಟ್ ಅಂತ ಹೇಳಿದ್ರೆ ಎಲ್ಲಾ ಜನರ ಉದ್ಧಾರವನ್ನ ಮಾಡ್ಲಿಕ್ಕೆ, ಎಲ್ಲಾ ಜನರ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ, ಎಲ್ಲಾ ಜನರ ವೆಲ್ಫೇರ್ ಅನ್ನ ಮಾಡ್ಲಿಕ್ಕೆ ರಾಜ್ಯಕ್ಕೆ ಒಂದು ಹಕ್ಕುಂಟು, ರಾಜ್ಯಕ್ಕೆ ಒಂದು ಕರ್ತವ್ಯ ಉಂಟು. ಆದ್ರಿಂದ ಇವಾಗ್ಲೇ ಹೇಳಿದ್ರು, ಪಬ್ಲಿಕ್ ಫಂಡ್ ಅನ್ನ ಮಾಡ್ಬೇಕು. ಮತ್ತೆ ಪಬ್ಲಿಕ್ ಫಂಡ್ ಮುಖಾಂತರ ಮಕ್ಕಳನ್ನ, ಇಡೀ ರಾಜ್ಯದ ಮಕ್ಕಳನ್ನ ಯಾವುದೇ ಮತ ಭೇದ, ಸೋಷಿಯಲ್ ಬ್ಯಾಕ್ ಗ್ರೌಂಡ್, ಅವರ ಆರ್ಥಿಕ ಅದರ ಬ್ಯಾಕ್ ಗ್ರೌಂಡ್ ಅನ್ನ ನೋಡದೆ ಎಲ್ಲಾ ಮಕ್ಕಳಿಗೆ ಶಿಕ್ಷಣ ಕೊಡುವಂತ ಒಂದು ಕರ್ತವ್ಯ ರಾಜ್ಯಕ್ಕಿದೆ. ಆದ್ರಿಂದ ಆ ಕರ್ತವ್ಯವನ್ನು ರಾಜ್ಯ ಮಾಡ್ಲಿಕ್ಕೆ ಈ ಅವಕಾಶ ಒಂದು ರಾಜ್ಯ ಸರ್ಕಾರ ಸಿಕ್ಕಿದೆ. ಆದ್ರಿಂದ ಈ ರಾಜ್ಯ ಸರ್ಕಾರ ಅದನ್ನ ವಿನಿಯೋಗಿಸಬೇಕಾಗಿ ಇದು ಒಂದು ವಿಷಯ. ಈಗ ನಾನು ಕೆಲವೊಂದು ಅಂಶಗಳನ್ನ ನಾನು ಹೇಳ್ತಾ ಹೋಗ್ತೇನೆ. ನಾನು ಹೆಚ್ಚು ಮಾತಾಡೋದು, ಯಾಕಂದ್ರೆ ಇಷ್ಟರೊಳಗೆ 6 ಗಂಟೆ ಮೇಲೆ ಆಗಿದೆ, 6 ಕಾಲ ಆಗಿದೆ. ಆದ್ರೆ ನಾನು ಹೆಚ್ಚು ಮಾತಾಡಲ್ಲ. ಕೆಲವೊಂದು ಅಂಶಗಳನ್ನ ನಾನು ಮಾತಾಡ್ತಾ ಹೋಗ್ತೇನೆ, ಯಾವ ರೀತಿ ಇದರಲ್ಲಿ ನಾವು ಬದಲಾವಣೆಯನ್ನ ತರಬೇಕು ಅನ್ನುವಂಥದ್ದು. ಈಗ ಮೊದಲನೇದಾಗಿ ಸ್ಕೂಲಿಂಗ್ ಅಂತ ಉಂಟು. ನಾವು 10th ವರೆಗೆ ನಾವು ಸ್ಕೂಲಿಂಗ್ ಅಂತ ಹೇಳ್ತೀವಿ, ನೆಕ್ಸ್ಟ್ ಅದನ್ನ PUC ಅಂತ ಹೇಳ್ತೀವಿ, ಅದ್ರ ನಂತರ ನಾವು ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೇವೆ. ಈ 3 ವಿಷಯಗಳಲ್ಲಿ ರಾಜ್ಯ ಸರ್ಕಾರ ಹೆಚ್ಚಾಗಿ ಅದರ ಬಗ್ಗೆ ಗಮನವನ್ನ ಕೊಡ್ಬೇಕು. ಸ್ಕೂಲಿಂಗ್ ಅನ್ನುವಾಗ ನಾವು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ನಾವು ನೋಡ್ತೀವಿ, 3 years ಇಂದ 6 year ವರೆಗೆ ಅದಕ್ಕೆ ಒಂದು ಅವಕಾಶ, ಫಾರ್ಮಲ್ ಎಜುಕೇಶನ್ ಅಲ್ಲಿ ಒಂದು ಅವಕಾಶನ ಕೊಟ್ಟಿದೆ. ಅದ್ರ ನಂತರ ಅದೇ ಸಿಸ್ಟಮ್ ಅನ್ನ ಮಾಡಿಸ್ಕೊಂಡು ಬಂದಿದೆ, 5+3+3+4 ಅಂತೇಳಿ ಆ ರೀತಿ ಮಾಡಿದೆ. ಅದಕ್ಕಿಂತ ಈಗ ನಮ್ಗೆ ಇರುವಂತ ಸಿಸ್ಟಮ್ 10+2 ಈಗ ಏನಿದೆ, ಆ 10+2 ಅನ್ನುವಂಥದ್ದು ಒಂದು ಒಳ್ಳೆಯ ಹಿತವಾದ ಒಂದು ಅಂಶ ಅಂತ ನಾವು ನೆನ್ಪಿಟ್ಕೋಬಹುದು. ಯಾಕಂತ ಹೇಳಿದ್ರೆ ಈ ಚಿಕ್ಕ ಮಕ್ಕಳನ್ನ ನಾವು ಫಾರ್ಮಲ್ ಎಜುಕೇಶನ್ ಅಲ್ಲಿ ದೂಡಿದ ಕೂಡಲೇ ಮಕ್ಕಳು ಕಾಂಪಿಟಿಷನ್ ಹೋಗ್ತಾರೆ. ಕಾಂಪಿಟಿಷನ್ ಹೋದ ಕೂಡಲೇ ಸೈಕಲಾಜಿಕಲಿ ಅದರಲ್ಲಿ ಇಂಬ್ಯಾಲೆನ್ಸ್ ಬರ್ಲಿಕ್ಕೆ ಸಾಧ್ಯ ಉಂಟು. ನಮ್ಗೆ ಗೊತ್ತುಂಟು, ಈಗ LKG ಅಲ್ಲಿ ಇರುವಂತ ಮಕ್ಕಳ ತಂದೆ ತಾಯಿಗಳು ಎಷ್ಟು ಟೆನ್ಷನ್ ಅಲ್ಲಿ ಇರ್ತಾರೆ ಅಂತ ನಮ್ಗೆ ಗೊತ್ತುಂಟು. ಯಾವ್ದಾದ್ರು ಒಂದು ಕಾರ್ಯಕ್ರಮ ಕರೆದ್ರೆ ಅಥವಾ ಎಲ್ಲಾದ್ರೂ ಹೋದ್ರೆ ಮೊದಲಾಗಿ ನನ್ನ ಮಗು ಫಸ್ಟ್ ಬರಬೇಕು, ನನ್ನ ಮಗು ಶಾಲೆಯಲ್ಲಿ ಫಸ್ಟ್ ಬರಬೇಕು ಅನ್ನೋಂತ ಕಾಂಪಿಟಿಷನ್ ಅನ್ನ ಮಕ್ಕಳ ಮೇಲೆ ಹೇರಿದಾಗ ಮಕ್ಕಳ ಆ ಒಂದು ಮಾನಸಿಕ ಸಮತೋಲನ ಎಲ್ಲಿವರೆಗೆ ಹೋಗಿ ಮುಟ್ಟಬಹುದು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಶಿಕ್ಷಣ ಅನ್ನುವುದು ಮಕ್ಕಳ ಅಥವಾ ಒಬ್ಬ ವ್ಯಕ್ತಿಯ ಒಂದು ಮುಂದಿನ ಜೀವನಕ್ಕೆ ಪರಿಪೂರ್ಣ ಜೀವನ ಮಾಡ್ಲಿಕ್ಕೆ ಅವಕಾಶ ಮಾಡ್ಬೇಕು ವಿನಃ ಕಾಂಪಿಟೇಷನ್ ಆ ಸಮಯದಲ್ಲೇ ಕಾಂಪಿಟೇಷನ್ ಅನ್ನ ಮಾಡಿ ಮಕ್ಕಳನ್ನ ಆ ಒಂದು ಅಧೋಗತಿಗೆ ದೂಡ್ಲಿಕ್ಕೆ ನಾವು ಮುಂದೆ ಹೋಗ್ಬಾರ್ದು ಅನ್ನುವಂಥದ್ದು ಈ ಒಂದು ಪಾಲಿಸಿ ನಾನು ನೆನ್ಪಿಟ್ಕೋಬೇಕು. ಅದೇ ರೀತಿ ಎರಡನೇದಾಗಿ ಲ್ಯಾಂಗ್ವೇಜ್ ಪಾಲಿಸಿ. ಈಗ ಲ್ಯಾಂಗ್ವೇಜ್ ಪಾಲಿಸಿ ಅಂತ ಉಂಟು. ಲ್ಯಾಂಗ್ವೇಜ್ ಈಗ ಮದರ್ ಟಂಗ್ ಅಥವಾ ಇಂಗ್ಲಿಷ್, ಇದ್ರ ಬಗ್ಗೆ ತುಂಬಾ ಒಂದು ಸಮತೋಲನ ತರಲಿಕ್ಕೆ ಕಷ್ಟ ಪಡ್ತಾ ಉಂಟು.
ಇವಾಗ್ಲೂ ಪ್ರಸ್ತುತ ಇರುವಂತ ಪರಿಸ್ಥಿತಿಯಲ್ಲೂ ಕೆಲವು ಸಲ ಹೇಳ್ತಾರೆ ಮದರ್ ಟಂಗ್ ಅನ್ನ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಅಥವಾ ಥರ್ಡ್ ಲ್ಯಾಂಗ್ವೇಜ್ ಆಗ್ಬೇಕನ್ನುವಂತ ಒಂದು ವಿಚಾರವನ್ನ ಮುಂದಿಡ್ತಾ ಇದ್ದಾರೆ. ಅದು ಯಾವ ಒಂದು ಲ್ಯಾಂಗ್ವೇಜ್ ಅನ್ನ ಈ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಆಗಿ ತಗೋಬೇಕು ಅನ್ನುವಂಥದ್ದು, ಅದ್ರ ಬಗ್ಗೆ ಒಂದು ಪರಿಪೂರ್ಣವಾದ ಒಂದು ಆಲೋಚನೆಯನ್ನ ಮಾಡ್ಲಿಕ್ಕೆ ಇಲ್ಲಿ ಒಂದು ಪ್ರಯತ್ನ ಮಾಡ್ಬೇಕು. ಅದೇ ರೀತಿ ಮಕ್ಕಳ ಅಸೆಸ್ಮೆಂಟ್ ಅನ್ನುವಾಗ ಈಗ ಏನಿದೆ ಅಂತ ಹೇಳಿದ್ರೆ, ಕೆಲವು ಕಡೆಯಲ್ಲಿ ಸೆಮಿಸ್ಟರ್ ಸಿಸ್ಟಮ್, ಕೆಲವು ಕಡೆಯಲ್ಲಿ ಇಯರ್ಲಿ ಅಸೆಸ್ಮೆಂಟ್ ಉಂಟು. ಇದ್ರ ಬಗ್ಗೆನೂ ಒಂದು ಆಲೋಚನೆ ಮಾಡಬೇಕು. ಈ ಪಾಲಿಸಿಯಲ್ಲಿ ಯಾವ ರೀತಿಯ ಅಸೆಸ್ಮೆಂಟ್ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಒಂದು ಅನುಕೂಲ ಆಗುತ್ತೆ ಅನ್ನುವುದರ ಬಗ್ಗೆಯೂ ಇಲ್ಲಿ ಒಂದು ಆಲೋಚನೆ ಮಾಡುವಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅದೇ ರೀತಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ಈಗ ಕೆಲವು ಕಡೆ ನಾವೆಲ್ಲ ಈ ಒಂದು ಏನೋ ಸಮಸ್ಯೆಯನ್ನ ಎದುರಿಸ್ತಾ ಇದ್ವಿ. 9th ಸ್ಟ್ಯಾಂಡರ್ಡ್ ವರೆಗೆ ಮಕ್ಕಳನ್ನ ದೂಡ್ತಾರೆ. ಅವನು ಪಾಸ್ ಆಗ್ಲಿ ಫೇಲ್ ಆಗ್ಲಿ ಅವನ್ನ ದೂಡಿ ಬಿಡ್ತಾರೆ ಮುಂದೆ. 10ನೇ ಕ್ಲಾಸ್ಗೆ ಬರುವಾಗ ಅಲ್ಲಿ ಬ್ಲಾಕ್ ಆಗುತ್ತೆ. ಆದ್ರಿಂದ ಡಿಟೆನ್ಷನ್ ಪಾಲಿಸಿ ಅನ್ನುವುದು ನಾವೆಲ್ಲ ಕಲಿಯುವಾಗ ನಮ್ಮ ಕ್ಲಾಸ್ಮೇಟ್ಗಳು ಕೆಲವು ಸಲ 3 ವರ್ಷ ಒಂದೇ ಕ್ಲಾಸ್ ಅಲ್ಲಿ ಇದ್ದವರು ಇದ್ದಾರೆ. ಈಗ ಆ ಪ್ರಶ್ನೆ ಇಲ್ಲ. ಆದ್ರಿಂದ ಈ ಡಿಟೆನ್ಷನ್ ಪಾಲಿಸಿ ಬಗ್ಗೆ ಯಾವ ಕ್ಲಾಸ್ ವರೆಗೆ ನಾವು ಮಕ್ಕಳನ್ನ ದೂಡಬಹುದು, ಎಲ್ಲಿವರೆಗೆ ಆ ಮಕ್ಕಳನ್ನ ಮುಂದುವರಿಸಲಿಕ್ಕೆ ಅವಕಾಶ ಕೊಡಬಹುದು ಅನ್ನೋದ್ರ ಬಗ್ಗೆಯೂ ಈ ಪಾಲಿಸಿಯಲ್ಲಿ ಒಂದು ವಿಶ್ಲೇಷಣೆ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಅದೇ ರೀತಿ ಪೆಡಗಾಜಿ ಅಂತ ಹೇಳಿದ್ರೆ ಶಿಕ್ಷಣವನ್ನ ಕೊಡುವಂತ ಟೀಚರ್ಸ್ಗಳು, ಪ್ರಿನ್ಸಿಪಲ್ಸ್ಗಳು ಯಾವ ರೀತಿಯ ಒಂದು ವಿಷಯವನ್ನ ಆಧರಿಸಿ ಈ ಪೆಡಗಾಜಿ ಅಥವಾ ಒಂದು ಮ್ಯಾನರ್ಸ್ ಅನ್ನ ಏನು ಹೇಳ್ತೀವಿ ಆ ಮೆಥಡಾಲಜಿಯನ್ನ ನಾವು ಇನ್ವಾಲ್ವ್ ಮಾಡ್ಬೇಕು ಅನ್ನೋದ್ರ ಬಗ್ಗೆಯೂ ನಾವು ಇದರಲ್ಲಿ ಈ ಪಾಲಿಸಿಯಲ್ಲಿ ನಾವು ಆಲೋಚನೆ ಮಾಡ್ಲಿಕ್ಕೆ ಅವಕಾಶ ಉಂಟು. ಇನ್ನೊಂದು ವೊಕೇಶನಲ್ ಟ್ರೈನಿಂಗ್ ಅನ್ನುವಾಗ ನಾವು ವೊಕೇಶನಲ್ ಸಬ್ಜೆಕ್ಟ್ ಅನ್ನ ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಅದನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು. 8th ಸ್ಟ್ಯಾಂಡರ್ಡ್ ಅಲ್ಲ, 10ನೇ ಕ್ಲಾಸ್ ಅಲ್ಲ, PUC ಅಲ್ಲ. ಆ ಮಗು ಯಾವ ಒಂದು ಸ್ಟ್ಯಾಂಡರ್ಡ್ ಗೆ ಬರುವಾಗ, ಯಾವ ಒಂದು ಕ್ಲಾಸ್ಗೆ ಬರುವಾಗ ಆ ಒಂದು ಶಿಕ್ಷಣ ಏನು ವೊಕೇಶನಲ್ ಅಥವಾ ಮಕ್ಕಳಿಗೆ ಯಾವ ಪ್ರೊಫೆಷನ್ ಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡುವಂತ ಒಂದು ಅವಕಾಶ ಎಲ್ಲಿ ಕೊಡ್ಬೇಕು ಅನ್ನೋದನ್ನ ಇದರಲ್ಲಿ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ. ಮತ್ತು ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಫ್ ದ ಸ್ಟೂಡೆಂಟ್ಸ್, ಚಿಲ್ಡ್ರನ್. ಈಗ ಪಾಕ್ಸೋ ಪಾಲಿಸಿ ಉಂಟು, ಪಾಶ್ ಪಾಲಿಸಿ ಉಂಟು, ಮತ್ತೆ ಇತರ ಪಾಲಿಸಿಗಳು ಉಂಟು. ಇಲ್ಲಿ ನಾವೇನ್ ನೆನ್ಪಿಟ್ಕೋಬೇಕಂತ ಹೇಳಿದ್ರೆ, ಈ ಪಾಲಿಸಿಯಲ್ಲಿ ಯಾವ ರೀತಿ ಮಕ್ಕಳ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ, ಮಕ್ಕಳಿಗೆ ಯಾವ ರೀತಿಯ ಒಂದು ರಕ್ಷಣೆ ಕೊಡಬೇಕು ಮತ್ತು ಅವರ ಸಂಪೂರ್ಣ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಯಾವ ರೀತಿಯೆಲ್ಲ ಕಾನೂನಿನ ಮುಖಾಂತರ ನಾವು ಈ ಶಿಕ್ಷಣದಲ್ಲಿ ಅಳವಡಿಸಲಿಕ್ಕೆ ಅವಕಾಶ ಉಂಟು, ಅದನ್ನ ಮಾಡ್ಲಿಕ್ಕೆ ಇಲ್ಲಿ ಒಂದು ಇದನ್ನ ನಾವು ಆಲೋಚನೆ ಮಾಡ್ಬೇಕು. ಅದೇ ರೀತಿ ಸಬ್ಜೆಕ್ಟ್ಸ್ ಮತ್ತು ಕರಿಕ್ಯುಲಂ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಸಬ್ಜೆಕ್ಟ್ಸ್ ಗಳು ಏನಾಗಿದೆ ಅಂತ ಹೇಳಿದ್ರೆ ಕೆಲವು ಡೆಡ್ ಸಬ್ಜೆಕ್ಟ್ಸ್ ಗಳಾಗ್ತವೆ. ಕೆಲವೊಂದು ಸಬ್ಜೆಕ್ಟ್ಸ್ ಗಳಿಂದ ಆ ಮಕ್ಕಳಿಗೆ ಮುಂದೆ ಫ್ಯೂಚರ್ ಅನ್ನ ಬಿಲ್ಡ್ ಅಪ್ ಮಾಡ್ಲಿಕ್ಕೆ ಸಾಧ್ಯ ಇರುವುದಿಲ್ಲ. ಅಂತ ಸಬ್ಜೆಕ್ಟ್ ಗಳು ಮಕ್ಕಳಿಗೆ ಯಾವ ರೀತಿಯ ಸಬ್ಜೆಕ್ಟ್ಸ್ ಗಳು ಅಗತ್ಯ ಉಂಟು, ಅವರ ಅಭಿವೃದ್ಧಿಗೆ, ಅವರ ಮುಂದಿನ ಏನು ಕೆಲಸಕ್ಕೆ ಅಥವಾ ಯಾವುದೇ ಒಂದು ಉದ್ಯೋಗ ಮಾಡ್ಲಿಕ್ಕೆ ಯಾವ ರೀತಿಯ ಒಂದು ಆ ಒಂದು ಸಬ್ಜೆಕ್ಟ್ಸ್ ಗಳು ಬೇಕು, ಆ ಸಬ್ಜೆಕ್ಟ್ಸ್ ಗಳನ್ನ ಅಳವಡಿಸ್ಲಿಕ್ಕೆ. ಮತ್ತು ವಿಶೇಷವಾಗಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಪಾಲಿಸಿ, ನಾನು ಆರಂಭದಲ್ಲಿ ಹೇಳಿದ ಹಾಗೆ ಪ್ರತಿಯೊಂದು ಪಾಲಿಸಿ ಎಲ್ಲಾ ಮಕ್ಕಳಿಗೆ ಸಮಾನವಾಗಿ ನೋಡುವಂತ ಒಂದು ಪಾಲಿಸಿ ಇಲ್ಲಿ ಬರ್ಬೇಕಾಗಿದೆ. ಶ್ರೀಮಂತರಿಗೆ ಒಂದು ಪಾಲಿಸಿ, ಬಡವರಿಗೆ ಒಂದು ಪಾಲಿಸಿ ಆಗ್ಬಾರ್ದು. ಏನಾಗಿದೆ ಅಂತ ಹೇಳಿದ್ರೆ, ಬಡವರಿಗೆ ಒಂದು ಶಾಲೆ, ಶ್ರೀಮಂತರಿಗೆ ಒಂದು ಶಾಲೆ. ಇಲ್ಲಿ ಈ NEP ಮುಖಾಂತರ ಏನಾಗಿದೆ ಅಂತ NEP ಅನ್ನ ವಿಶ್ಲೇಷಣೆ ಮಾಡುವಾಗ, ಯಾಕಂದ್ರೆ ನನ್ನ PhD ಒಂದು ಅಂಶ NEP ಆಗಿತ್ತು. NEP ಯಲ್ಲಿ ನಾವು ವಿಶ್ಲೇಷಣೆಯನ್ನ ಮಾಡುವಾಗ ಪ್ರೈವೇಟೈಸೇಷನ್ ಆಗ್ತಾ ಉಂಟು, ಖಾಸಗೀಕರಣ ಆಗ್ತಾ ಉಂಟು. ಇವತ್ತು ಈ ಖಾಸಗೀಕರಣವನ್ನ ಮಾಡಿದ ಕೂಡಲೇ ಯಾರು ಶ್ರೀಮಂತರಿದ್ದಾರೆ ಅವರು ಕಾಂಪಿಟೇಟಿವ್ ಆಗಿ ಅಥವಾ ಹಣದಿಂದ ಆಗ್ಲಿ ಅಥವಾ ಇತರ ಯಾವುದೇ ಒಂದು ಏನು ಅವರ ಶಕ್ತಿಯಿಂದಾಗಿ ಮಕ್ಕಳು ಕಲಿತಾರೆ. ಆದ್ರೆ ಬಡವರು ಬಡವರಾಗಿಯೇ ಉಳಿತಾರೆ. ಆದ್ರಿಂದ ಈ ಬಡವರು ಬಡವರಾಗಿಯೇ ಉಳಿಯದೆ, ಬಡವರು ಶ್ರೀಮಂತ ಮಕ್ಕಳೊಟ್ಟಿಗೆ ಒಂದು ಸಮಾನವಾಗಿ ಒಂದು ಚಾಲೆಂಜ್ ಆಗಿ ಕಾಂಪಿಟೇಟಿವ್ ಆಗಿ ಒಂದು ಮುಂದುವರಿಯುವಂತ ಅವಕಾಶ ಈ ಮಕ್ಕಳಿಗೆ ನಾವು ಕೊಡ್ಲಿಕ್ಕೆ ಈ ಪಾಲಿಸಿಯಲ್ಲಿ ಅಳವಡಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದೇ ರೀತಿ ಈಗ ಹೈಯರ್ ಎಜುಕೇಶನ್ ಅನ್ನ ನಾವು ವಿಶ್ಲೇಷಣೆ ಮಾಡುವಾಗ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಹೈಯರ್ ಎಜುಕೇಶನ್ ಅಲ್ಲಿ ಈ NEP ಯನ್ನ ಇವಾಗಲೇ ಅದನ್ನ ಅಳವಡಿಸಿ ಆಗಿದೆ. ಇಲ್ಲಿ ನಾವು ಹೇಳ್ತೀವಿ ಮಲ್ಟಿಪಲ್ ಎಕ್ಸಿಟ್ ಮಲ್ಟಿಪಲ್ ಎಂಟ್ರಿ ಅಂತ ಹೇಳ್ತೀವಿ, ಮಲ್ಟಿಪಲ್ ಎಂಟ್ರಿ ಮಲ್ಟಿಪಲ್ ಎಕ್ಸಿಟ್ ಅಂತ ಹೇಳ್ತೀವಿ. ಅದರಲ್ಲಿ ಮತ್ತೆ ನಾವು ನೋಡ್ತೀವಿ 4 years ಡಿಗ್ರಿ ಅಂತ ಹೇಳ್ತೇವೆ. ಮೊನ್ನೆ ಒಬ್ರು ಲೆಕ್ಚರರ್ ಮಾತಾಡುವಾಗ ಹೇಳ್ತಾರೆ, ಮಕ್ಕಳಿಗೆ ಇವತ್ತು ಏನ್ ಮಾಡೋದು ಅಂತ ಗೊತ್ತಾಗಲ್ಲ. 4 years ಡಿಗ್ರಿ ತಗೊಳ್ಳೋ ಬದಲಿಗೆ ಯಾರು ಡಿಗ್ರಿ ಕೋರ್ಸ್ಗೆ ಬರ್ಲಿಕ್ಕೆ ಹಿಂಜರಿತಾರೆ. ಯಾಕಂತ ಹೇಳಿದ್ರೆ 4 years ಡಿಗ್ರಿ ಮಾಡೋ ಬದಲಿಗೆ 4 years ಇಂಜಿನಿಯರಿಂಗ್ ಮಾಡಬಹುದು, 4 years ಡಿಗ್ರಿ ಮಾಡೋ ಬದಲಿಗೆ ಬೇರೆ ಏನೋ ಪ್ರೊಫೆಷನಲ್ ಕೋರ್ಸಸ್ ಅನ್ನ ಮಾಡಬಹುದು ಅನ್ನುವಂಥದ್ದು. ಅಂದ್ರೆ ಮಕ್ಕಳಿಗೆ ಇವತ್ತು ಆ ಒಂದು ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಂಟ್ರಿ ಆಗುವಾಗ್ಲೇ ಅವರಿಗೆ ಒಂದು ಬಾಧೆ
ಕಾಣಿಸ್ತದೆ. 4 years ಡಿಗ್ರಿ ಆದ ನಂತರ ನಾನು ಏನ್ ಮಾಡ್ತೇನೆ ಅನ್ನುವಂಥದ್ದು. ಆದ್ರಿಂದ ಇದ್ರ ಬಗ್ಗೆಯೂ ಒಂದು ಚಿಂತನೆಯನ್ನ ಮಾಡ್ಲಿಕ್ಕೆ ಇಲ್ಲಿ ಒಂದು ಪ್ರಯತ್ನ ಮಾಡ್ಬೇಕು. ಅದೇ ರೀತಿ ಕೊನೆಯದಾಗಿ, ಟೈಮ್ ನಾನು ತಗೊಳ್ಳೋದು ಹೆಚ್ಚು, ಕೊನೆಯದಾಗಿ ಒಂದೇ ವಿಷಯ, ಅದೇನಂತ ಹೇಳಿದ್ರೆ ಹಿಸ್ಟ್ರಿಯನ್ನ ಹಿಸ್ಟ್ರಿ ಆಗಿಯೇ ಇಡಬೇಕು. ಹಿಸ್ಟ್ರಿಯನ್ನ ಯಾವ ರಾಜ್ಯ ಯಾವುದೇ ಒಂದು ಪೊಲಿಟಿಕಲ್ ಮೈಲೇಜ್ಗೋಸ್ಕರ, ಯಾವುದೇ ಒಂದು ರಾಜಕೀಯ ಉದ್ದೇಶಕ್ಕೋಸ್ಕರ ಹಿಸ್ಟ್ರಿಯನ್ನ ತಮಗೆ ಬೇಕಾದಾಗೆ ಬದಲಾಯಿಸ್ಲಿಕ್ಕೆ ಇಲ್ಲಿ ಅವಕಾಶ ಕೊಡಬಾರ್ದು. ಯಾಕಂದ್ರೆ ಒಂದು ಪೊಲಿಟಿಕಲ್ ಪಾರ್ಟಿ ಬರ್ತದೆ, ಅವರಿಗೆ ಬೇಕಾದಾಗೆ ಆ ಒಂದು ಹಿಸ್ಟ್ರಿಯನ್ನ ಬದಲಾಯಿಸ್ತಾರೆ. ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಬರ್ತದೆ, ಅವರಿಗೆ ಬೇಕಾದಾಗೆ ಈ ಹಿಸ್ಟ್ರಿಯನ್ನ ಬದಲಾಯಿಸ್ತಾರೆ. ಈ ರೀತಿ ಹಿಸ್ಟ್ರಿಯನ್ನ ಬದಲಾಯಿಸಿದ್ರೆ ಭಾರತ ಕೊನೆಗೆ ಹೋಗಿ ಮುಟ್ಟುವುದು ಹಿಸ್ಟ್ರಿಲೆಸ್ ಇಂಡಿಯಾ ಆಗುವಂತ ಪರಿಸ್ಥಿತಿ ಉಂಟು. ಆದ್ರಿಂದ ಹಿಸ್ಟ್ರಿಯನ್ನ ಅಥವಾ ಯಾವುದೇ ಒಂದು ಫ್ಯಾಕ್ಟ್ಸ್ ಆಗ್ಲಿ, ಯಾವುದೇ ಒಂದು ಫಿಗರ್ಸ್ ಆಗ್ಲಿ ಇದ್ದ ಹಾಗೆ ಅದನ್ನ ಮಕ್ಕಳಿಗೆ ಕಲಿಸುವ ಒಂದು ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗಿ ಭಾರತವಾಗಿ ಉಳಿತದೆ. ಭಾರತ ಒಂದು ಮಲ್ಟಿ ಡಿಸಿಪ್ಲಿನರಿ ಏನು ನಾಲೆಜ್ ಇರುವಂತ ಮಕ್ಕಳಾಗಿ, ಡೈವರ್ಸಿಟಿ ಆಗಿ ಮತ್ತು ಏನೋ ಯೂನಿಫಾರ್ಮಿಟಿ ಆಗಿ ಬೆಳಿಲಿಕ್ಕೆ ಖಂಡಿತವಾಗಿ ನಮ್ಮ ಮಕ್ಕಳಿಗೆ ಅವಕಾಶ ಉಂಟು. ಆದ್ರಿಂದ ಈ ಕೆಲವೊಂದು ವಿಷಯಗಳನ್ನ ನಿಮ್ಮ ಮುಂದೆ ಇಟ್ಟು ಈ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡಿ ಖಂಡಿತವಾಗಿ ಈ ನಮ್ಮ ರಾಜ್ಯದ ಪಾಲಿಸಿಯಲ್ಲಿ ಅತಿ ಉನ್ನತವಾದ ಶಿಕ್ಷಣವನ್ನ ನಮ್ಮ ಮಕ್ಕಳಿಗೆ ಕೊಡ್ಲಿಕ್ಕೆ ಮತ್ತು ಎಲ್ಲಾ ಮಕ್ಕಳಿಗೆ ಸಮಾನಾಂತರವಾದ ಒಂದು ಶಿಕ್ಷಣವನ್ನ ಕೊಡ್ಲಿಕ್ಕೆ ಖಂಡಿತವಾಗಿ ನಾವು ಪ್ರಯತ್ನ ಮಾಡಿದಲ್ಲಿ ನಮ್ಮ ರಾಜ್ಯ ಶಿಕ್ಷಣ ನೀತಿ ಒಂದು ಉತ್ತಮ ರಾಜ್ಯ ಶಿಕ್ಷಣ ನೀತಿ ಇಡೀ ದೇಶದಲ್ಲಿ ಆಗುತ್ತೆ ಅನ್ನುವಂತ ಒಂದು ಮನೋಧೈರ್ಯದಿಂದ ನನ್ನ ಮಾತನ್ನ ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ನಮ್ ಜೊತೆ ರಾಜೀವ್ ಗೌಡ ಅವರಿದ್ದಾರೆ, ಅವ್ರಿಗೆ ಹೋಗ್ಬೇಕಾಗಿದೆ. ಹಾಗಾಗಿ ಸರ್ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಚಾಟರ್ಜಿ ಹೇಳ್ದಂಗೆ ಇದರ ಹಿನ್ನೆಲೆ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಗ್ಗೆ. ಏಕೆಂತಂದ್ರೆ ಇವ್ರು ಹೇಳ್ದಂಗೆ ಏನು ಒಂದು ಚರ್ಚೆ ಇಲ್ಲದೆ ಈ ಪಾಲಿಸಿನ ಒಂದು ತಂದ್ರು. ನಾನು ಆ ಸಮಯದಲ್ಲಿ ರಾಜ್ಯಸಭೆಯಲ್ಲಿ ಸದಸ್ಯನಾಗಿದ್ದೆ ಮತ್ತು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಕಮಿಟಿ ಅಂತ ಒಂದು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಇದೆ. ಈ ತರ ಏನು ನೀತಿ ತಯಾರು ಮಾಡ್ತಾ ಇದ್ರೆ ನಮ್ ಮುಂದೆ ತರಬೇಕಾಗಿತ್ತು, ಅದು ಅವ್ರ ಕರ್ತವ್ಯ. ಅದೇನು ಮಾಡ್ಲೂ ಇಲ್ಲ, ನಾವು ಪ್ರಶ್ನೆಗಳು ಕೇಳಿದ್ವು, ಆದ್ರೂ ನಮ್ ಮುಂದೆ ತರ್ಲಿಲ್ಲ. ತಂದ ಮೇಲೆ ನಮ್ಗೆ ಅದಕ್ಕೆ ಚರ್ಚೆ ಮಾಡಿ ಅದಕ್ಕೆ ಸಲಹೆ ಹೇಳ್ಕೊಡಕ್ಕೆ, ಕ್ರಿಟಿಸಿಸಮ್ಸ್ ಕೊಡಕ್ಕೆ ಜಾಸ್ತಿ ಅವಕಾಶ ಕೊಡ್ಲಿಲ್ಲ. ನಮ್ಗೂ ಪಾರ್ಲಿಮೆಂಟ್ ಮೆಂಬರ್ಸ್ ನ ಕರೆದು ಒಂದ್ಸತಿ ಒಂದು ದೊಡ್ಡ ಪ್ರೆಸೆಂಟೇಶನ್ ಮಾಡಿದ್ರು. ಅದಾದ್ಮೇಲೆ ನಾವು ನೋಡ್ತಾ ಇದ್ದಾಗ ಇಲ್ಲಿ ಅನೇಕ ಮಿಸ್ಟೇಕ್ಸ್ ಇವೆ, ಲಾಟ್ ಆಫ್ ಶಾರ್ಟ್ ಕಮಿಂಗ್ಸ್ ಇದೆ ಇನ್ ದ ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಈ ತರ ಪ್ರೊಸೀಜರ್ ಫಾಲೋ ಮಾಡಿದ್ದೇ ಒಂದು ತಪ್ಪು. ಏಕೆಂತಂದ್ರೆ ನಾವು ಯಾರು ಡಿಸ್ಟ್ರಕ್ಟಿವ್ ಅಲ್ಲ, ನಾವು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಕೊಡೋರು. ಓಕೆ, ನಮ್ಗೆ ಈ ಪಾಲಿಸಿನ ಇಂಪ್ರೂವ್ ಮಾಡಿ ಒಂದು ನ್ಯಾಷನಲ್ ಲೆವೆಲ್ ಒಂದು ಏನ್ ಶಿಕ್ಷಣ ನೀತಿ ಇದೆ ಅಂತಂದ್ರೆ ಅದು ಇಟ್ ಶುಡ್ ಬಿ ಅ ಗೈಡಿಂಗ್ ಫ್ರೇಮ್ ವರ್ಕ್ ಫಾರ್ ಎವ್ರಿ ಸ್ಟೇಟ್ ಇನ್ ದ ಕಂಟ್ರಿ ಅಂತ, ಆ ತರ ಒಂದು ಉದ್ದೇಶದಿಂದ ನಮ್ಗೂ ಭಾಗವಹಿಸಕ್ಕೆ ಒಂದು ಅವಕಾಶ ಇತ್ತು. ಆದ್ರೆ ಈ ಸರ್ಕಾರ ಆ ತರ ಒಂದು ಪ್ರೊಸೀಜರ್ ಫಾಲೋ ಮಾಡದೇ ಇದ್ದಾಗ ನಮಗೆ ಒಂದು ಸಸ್ಪಿಷನ್ ಬರುತ್ತೆ, ಏನಿದ್ರ ಉದ್ದೇಶ ಏನು ಹೇಗೆ ಅಂತ. ಇನ್ನೊಂದು ಸಮಸ್ಯೆ ಏನು ಅಂತಂದ್ರೆ, ನಮಗೆ ಡಾಕ್ಟರ್ ಕಸ್ತೂರಿ ರಂಗನ್ ಅವರೆಲ್ಲ ಬಹಳ ಒಳ್ಳೆ ಸೈಂಟಿಸ್ಟ್, ಬಟ್ ಆರ್ ದೇ ಎಜುಕೇಶನಿಸ್ಟ್? Do they have the knowledge of what it takes to build and construct an education ecosystem, right? So ಇವೆಲ್ಲ ಸ್ವಲ್ಪ ಯೋಚನೆ ಮಾಡ್ಬೇಕು. ಆ ಒಂದು ಪ್ರಶ್ನೆಗಳೆಲ್ಲ ಬರ್ತಾ ಇದ್ವು. ಆದ್ರೆ ನಾವೊಂದು 2-3 ಪ್ರಶ್ನೆ ಹೇಳಿ ನಿಮ್ ಮುಂದೆ ಇಡಕ್ ಹೇಳ್ತೀನಿ. ನಾವು ಫಾದರ್ ಆಲ್ಮೇಡ ಅವರು ಅಸಮಾನತೆ ಬಗ್ಗೆ ಮಾತಾಡೋದು. ಇವಾಗ ನಮ್ ದೇಶದಲ್ಲಿ ಇನ್ಇಕ್ವಾಲಿಟಿ ಬಿಗಿನ್ಸ್ ಅಟ್ ದ ಏಜ್ ಆಫ್ 3. ನಿಮ್ ಪೇರೆಂಟ್ಸ್ ಯಾವ ಶಾಲೆಯಲ್ಲಿ ನಿಮ್ನ ಅಡ್ಮಿಟ್ ಮಾಡ್ತಾರೆ ಅವಾಗ ನಿಮ್ಮ ಭವಿಷ್ಯನೇ ಡಿಸೈಡ್ ಆಗೋಗ್ಬಿಡುತ್ತೆ. ಡಿಸೈಡ್ ಅಲ್ಲ, ಬಟ್ ಐಮ್ ಜಸ್ಟ್ ಸೇಯಿಂಗ್ ನಿಮ್ಮ ಅವಕಾಶಗಳು ಬಹಳ ಕಮ್ಮಿ ಆಗ್ಬಿಡತ್ತೆ. ಯಾರಿಗೆ ಒಳ್ಳೆ ಶಾಲೆಯಲ್ಲಿ ಅವಕಾಶ ಮಾಡಿಕೊಟ್ರು ಸ್ವಲ್ಪ ಅಲ್ಲಿಂದ ಬೇರೆ ಬೇರೆ ಒಂದು ರೀತಿಯಲ್ಲಿ ಮುಂದೆ ಬರಕ್ ಒಂದು ಅವಕಾಶ ಸಿಗತ್ತೆ. ಇಲ್ಲಿ ಈ ಒಂದು ಇವಾಗ 4 1 2 3 4 ಈಚ್ ಇಯರ್ ಆಫ್ ದ ಡಿಗ್ರಿ
one can get, flexibility ತಂದಿದೀವಿ. ಯಾರಿಗೆ ಬರೀ ವೊಕೇಶನಲ್ ಟ್ರೈನಿಂಗ್ ಸಿಕ್ಬಿಟ್ಟು ಡಿಪ್ಲೊಮಾ ತಗೊಂಡು ಹೋಗ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ಅವ್ರಿಗೊಂದು ಅವಕಾಶ ಸಿಗತ್ತೆ. ಒಂದ್ ವರ್ಷ 2 ವರ್ಷ ಕೆಲಸ ಓದ್ಕೊಂಡು ಹೋಗಕ್ಕೆ ಒಂದು ಅವಕಾಶ ಸಿಗತ್ತೆ. ಫ್ಲೆಕ್ಸಿಬಿಲಿಟಿ ತಂದಿದೀವಿ ಅಂತ ಹೇಳ್ತಾರೆ. ಆದ್ರೆ ನೀವು ಇದರ ಒಬ್ಬರ್ಸ್ ಯೋಚನೆ ಮಾಡಿ. ಓಕೆ, ಇವಾಗ ನೀವು ಕಾಲೇಜ್ನಲ್ಲಿ PhD ಸೇರ್ಬೇಕು ಅಂತಂದ್ರೆ 4 ವರ್ಷದ ಡಿಗ್ರಿನೇ ಪಾಸ್ ಆಗಿರ್ಬೇಕು. 3 ವರ್ಷದ ಡಿಗ್ರಿ BSc BA ಅಂತ ಇದ್ರೂ ನಿಮ್ಗೆ ಫರ್ದರ್ ರಿಸರ್ಚ್ ಮಾಡಕ್ಕೆ ಬೇರೆ ಬೇರೆ ಪ್ರೊಫೆಷನ್ಸ್ಗೆ ಎಂಟ್ರಿಗೂ ಸಿಗೋದಿಲ್ಲ. ಓಕೆ, ಸೊ ಅದೇ ಒಂದು ದೊಡ್ಡ ಬ್ಯಾರಿಯರ್ ಟು ಎಂಟ್ರಿ ಆಗುತ್ತೆ. ಯಾರು ಬೇಗ ನಿಲ್ಸ್ತಾರೆ ಅವ್ರ ಎಜುಕೇಶನ್ ನ, ಯಾರು ಬಡವರು, ಯಾರು ಮನೆಯಲ್ಲಿ ಯಾರು ಫಸ್ಟ್ ಜನರೇಷನ್ ಲರ್ನರ್ಸ್ ಇದ್ದಾರೆ, ಅವ್ರಿಗೆ ಮನೆಯಲ್ಲಿ ವಾತಾವರಣ ಇರೋದಿಲ್ಲ, ಪ್ರೋತ್ಸಾಹ ಕೊಡೋದಿಲ್ಲ, ಅವ್ರಿಗೆ ಬಹಳ ಒಂದು ದೊಡ್ಡ ಇದಾಗತ್ತೆ, ಬ್ಯಾರಿಯರ್ ಆಗುತ್ತೆ. ಅವ್ರ ಮನೇಲಿ ಪ್ರೆಷರ್ ಆಗ್ತಾರೆ, ಅಯ್ಯೋ ಇನ್ನೆಷ್ಟಪ್ಪ ಡಿಪ್ಲೊಮಾ ಮುಗಿಸ್ಕೊಂಡು ನಡಿ ಕೆಲ್ಸಕ್ಕೆ ನಡಿ, ಇನ್ 2 ವರ್ಷ ಕಾಯ್ಬೇಕಲ್ಲ ನೀವು, ಇದು ಒಳ್ಳೆ ಕೆಲಸ ಡಿಗ್ರಿ ಫಾರ್ಮಲ್ ಡಿಗ್ರಿ ಸಿಗ್ಬೇಕು ಅಂತಂದ್ರೆ. ಸೊ ಈ ತರ ಇನ್ಇಕ್ವಾಲಿಟಿ ಬಿಕಮ್ಸ್ ಬಿಲ್ಟ್ ಇನ್ to this. So one kade now flexibility antivi, ಇನ್ನೊಂದು ಕಡೆ the outcome will be highly unequal. The poor, those who have less the background at home to support and make the sacrifices for further education, or they will be the ones who will drop out. You will have the 4-year degree class and then the other classes who will fall behind. This is one unfortunate prediction with this system. ಸೊ ಇಲ್ಲಿ ನಾವು ಏನ್ ಕಂಡು ಬರ್ತಾ ಇರೋದು ಅಂದ್ರೆ, ಇದು ಇಟ್ಸ್ ಕ್ವೆಶ್ಚನ್ ಆಫ್ ಬ್ಯಾಲೆನ್ಸ್ ಅಂತ ಅನ್ಕೊಳ್ಳಿ. ಒಂದ್ ಕಡೆ ಫ್ಲೆಕ್ಸಿಬಿಲಿಟಿನೂ ಬೇಕು, ಆದ್ರೆ ಇವಾಗ 2 ವರ್ಷ ಮುಗಿಸ್ಬಿಟ್ಟು ತಿರ್ಗಾ 3ನೇ ವರ್ಷ 4ನೇ ವರ್ಷ ಈವ್ನಿಂಗ್ ಕಾಲೇಜ್ಗೆ ಹೋಗ್ಬಿಟ್ಟು ಡಿಗ್ರಿ ಕಂಪ್ಲೀಟ್ ಮಾಡ್ತೀವಿ ಅಂತ ಉದ್ದೇಶದಿಂದ ಹೋಗ್ಬೋದು. ಆದ್ರೆ ನಮ್ಮ ಈವ್ನಿಂಗ್ ಕಾಲೇಜ್ ಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗಿದ, ಅಲ್ಲಿ ಕ್ವಾಲಿಟಿ ಸರಿಯಾಗಿದ, ಅವ್ರಿಗೆ ಒಳ್ಳೆ ಕ್ಲಾಸ್ಮೇಟ್ಸ್ ಸಿಗ್ತಾರಾ? There's so much to education beyond just the actual formal process, right? So ಇವella ಯೋಚನೆ ಮಾಡಿದಾಗ ನಾವು ನಿಜವಾಗ್ಲೂ ತಿರ್ಗಾ we are creating an unequal set of outcomes ಅಂತ ಅದು ಒಂದು ನಾನು ಇವೆಲ್ಲ ರೇಸ್ ಮಾಡಿದ್ದೀನಿ, but this is one point I wanted to make out. Then ಇವಾಗ ನಾವು ಪ್ರೈವೇಟೈಸೇಷನ್ ಆಫ್ ಎಜುಕೇಶನ್ ಬಗ್ಗೆ ಯೋಚನೆ ಮಾಡ್ತೀವಿ. ಇಲ್ಲಿ ಪ್ರೈವೇಟೈಸೇಷನ್ಗೆ ಸ್ವಲ್ಪ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಸೊ ಅಗೇನ್ ಇಟ್ಸ್ ಅ ಕ್ವೆಶ್ಚನ್ ಆಫ್ ಬ್ಯಾಲೆನ್ಸ್. ಹೇಗೆ ನಮಗೆ ಸರ್ಕಾರದ ವತಿಯಿಂದ ಅಷ್ಟು ಯೂನಿವರ್ಸಿಟೀಸ್ ಕಟ್ಟಕ್ಕೆ ದುಡ್ಡಿಲ್ಲ, ಬಂಡವಾಳ ಇಲ್ಲ ಅಂತ ಮಾತಾಡ್ತಾರೆ. ಆದ್ರೆ ಅಂತ ಸಮಯದಲ್ಲಿ ಬೇರೆಯವರು ಶುರು ಮಾಡ್ಲಿ, ನಮ್ಗೆ ಉದ್ದೇಶ ಏನೋ ಜನರಿಗೆ ಓದಕ್ಕೆ ಅವಕಾಶ ಸಿಗ್ಬೇಕು ಆ ತರ. ಆದ್ರೆ ಇವಾಗ ಹಳೆ ಕಾಲದಲ್ಲಿ ಫಿಲಾಂಥ್ರೋಪಿಸ್ಟ್, ಚಾರಿಟಬಲ್ ಟ್ರಸ್ಟ್ ಅವರೆಲ್ಲ ಬಂದು ಶುರು ಮಾಡ್ತಾ ಇದ್ರು ಶಾಲೆಗಳನ್ನ, ಕಾಲೇಜ್ಗಳನ್ನ. ಈಗಿನ ಕಾಲದಲ್ಲಿ ಎಜುಕೇಶನ್ ಸ್ವಲ್ಪ ಬಿಗ್ ಬಿಸ್ನೆಸ್ ಆಗೋಗ್ಬಿಟ್ಟಿದೆ. ಅಂಡ್ ಎಜುಕೇಶನಿಸ್ಟ್ ಆರ್ ಆಲ್ಸೋ ಬಿಕಮ್ ಬಿಗ್ ಪೊಲಿಟಿಷಿಯನ್ಸ್ as well. ಸೊ ಆ ತರ ಒಂದು ವಾತಾವರಣ ಬಹಳ ಬದಲಾವಣೆ ಆಗೋಗ್ಬಿಟ್ಟಿದೆ. ಇದು ಏನಕ್ಕೆ, ಅದನ್ನ ಹೇಗ್ ಬ್ಯಾಲೆನ್ಸ್ ಮಾಡೋದು, ಅದ್ರ ಬಗ್ಗೆನೂ ಆಗ್ಲೇ ಒಬ್ಬ ಸ್ಪೀಕರ್ ಬಹಳ ದೀರ್ಘವಾಗಿ ಮಾತಾಡಿದ್ರು, ನಾನು ಹೋಗೋದಿಲ್ಲ. ಸೊ ಅದನ್ನ ಹೇಗ್ ಬ್ಯಾಲೆನ್ಸ್ ಮಾಡೋದು? ಹೌ ಡು ಯು ಬ್ಯಾಲೆನ್ಸ್ ಮೋರ್ ರಿಸೋರ್ಸಸ್ ಕಮಿಂಗ್ ಇನ್ ಟು ದ ಸಿಸ್ಟಮ್, ಮೋರ್ ಇನ್ಸ್ಟಿಟ್ಯೂಷನ್ಸ್ ಬೀಂಗ್ ಸೆಟ್ ಅಪ್ with the desire to make this still accessible, to not privatize education and turn it into a profiteering activity. That is one of the other key challenges facing us. ಇನ್ನೊಂದು, ನಾವು ನಮ್ಮ ಸಂವಿಧಾನದ ಬಗ್ಗೆ ಮಾತಾಡಿದ್ರು. ಓಕೆ, ಈಕ್ವಾಲಿಟಿ as one of the justice, social, economic and political ಹೇಳಿದ್ರಿ. ಈಕ್ವಾಲಿಟಿನಲ್ಲಿ equality of status and of opportunity, that is the phrase in the constitution, in the preamble, right? So equality of opportunity ಗೋಸ್ಕರ ನಮ್ಮ ಸಂವಿಧಾನದಲ್ಲಿ, ಬಟ್ ನಮ್ಮ ಪ್ರತಿ ಸರ್ಕಾರದ ಇತಿಹಾಸದಲ್ಲೂ ನೋಡಿದ್ರೆ ನಾವು ರೆಸರ್ವೇಶನ್ಸ್ ಬೇರೆ ಕಾರ್ಯಕ್ರಮಗಳು ತಂದು ಈಕ್ವಾಲಿಟಿ ಆಫ್ ಆಪರ್ಚುನಿಟಿಗೆ ಪ್ರೋತ್ಸಾಹ ಕೊಡಕ್ಕೆ, ಒಂದು ಅವಕಾಶ ಮಾಡ್ಕೊಡಕ್ಕೆ ಒಂದು ಪ್ರಯತ್ನ ಪಟ್ಟಿದೀವಿ. ಆದ್ರೆ ಈ ಇಡೀ ನ್ಯಾಷನಲ್ ಎಜುಕೇಶನ್ ಪಾಲಿಸಿನಲ್ಲಿ there is only mention of merit and no mention of reservation. There is no mention of equality of opportunity and what you are going to do to allow those who have historically been disadvantaged to give them a place and an opportunity as well. So itara nijvalu salpa, these are severe flaws in the vision of the national education policy in of itself.
ಸೊ ಅದೇ ತರ then the other one other major flaw ಅಂತಂದ್ರೆ this centralizing minds. Okay, ಈ ಸರ್ಕಾರದ್ದು that is their philosophy. They will talk about cooperative federalism ಅಂತ ಎಲ್ಲ ಮಾತಾಡ್ತಾರೆ, ಆದ್ರೆ ಎಲ್ಲ highly centralized regulation, governance, everything. And centralized ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಒಂದೇ ಅಲ್ಲ, ಒಂದು 2-3 ಜನ ಅವ್ರ ಕೈಯಲ್ಲಿ ಸೆಂಟ್ರಲೈಸ್ ಆಗಿದೆ ನಮ್ಮ ದೇಶ. ಆ ತರ ಒಂದು ಪರಿಸ್ಥಿತಿ ಇದೆ. ಇವಾಗ ನಮ್ಗೆ ಬೇಕಾಗಿರೋದೇನು ಅಂತಂದ್ರೆ, ವಿ ನೀಡ್ ಮೋರ್ ಲೆಟ್ 100 flowers ಬ್ಲೂಮ್ ತರ ಬೇರೆ ಬೇರೆ ಮಾಡೆಲ್ಸ್, ಬೇರೆ ಬೇರೆ ಐಡಿಯಾಸ್, ಬೇರೆ ಬೇರೆ ಸ್ಟೇಟ್ ಪಾಲಿಸೀಸ್. These are these are spaces where we need diversity. We may be not just a nation, but also a union of states. We are a union of states, and so we should recognize that there is so much diversity. Our diversity bittu ಒಂದು cultural uniformity tarake, that is the other hidden agenda. If you actually do a word count, the word English is mentioned some 5 times. The word Sanskrit is mentioned 23 times or something like that. Okay, why only Sanskrit, right? There are enough other languages and cultures. There are non-Sanskritic cultures that exist and flourish, right? So there is just so much diversity. Everything is trying to be straitjacketed into one holistic ideological vision. And ನಾವು ಇತಿಹಾಸದ ಬಗ್ಗೆ ಯೋಚನೆ ಮಾಡಿದಾಗ ನಮ್ಮ ರಾಜ್ಯದಲ್ಲೇ ನಮ್ಮ ಕಮ್ಯುನಿಟಿ ಬಗ್ಗೆನೇ ನೀವು ನೋಡಿದೀರಾ, 1 ವರ್ಷ ಹಿಂದೆ ಎಲ್ಲಿಂದನೋ ಉರಿಗೌಡ, ನಂಜೇಗೌಡ ಅಂತ ಸೃಷ್ಟಿಯಾಗಿ ಯಾರೋ ಕಲ್ಪನೆಯಲ್ಲಿ ಟಿಪ್ಪು ಸುಲ್ತಾನ್ ಕೊಂದ್ರು ಅಂತ ಒಂದು, for those who don't understand, you know the story of what we're talking about. I mean, so these are new narratives that have been created which are only aimed at communal polarization. Okay, that is not the purpose of history or of education or anything else. But ಇದೇ ತರ ನೀವು ಈ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಿದಾಗ ತಿರ್ಗಾ ಇವ್ರು ಹೇಳಿದ್ರು ಅಂಗನವಾಡಿ, when it comes to basic early childhood education ಎಲ್ಲ ಅಂಗನವಾಡಿ ಮೇಲೆ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ. ಅಂಗನವಾಡಿ ಫಸ್ಟ್ ಆಫ್ ಆಲ್ ಅವರು ನಾಟ್ ಟ್ರೈನ್ಡ್ ಫಾರ್ ದಿ ಎಜುಕೇಶನ್ ಆಕ್ಟಿವಿಟಿ. ಎರಡನೇದು, ಅವ್ರಿಗೆ ನಾವು ಸರಿಯಾಗಿ ಸಂಬಳನೂ ಕೊಡೋದಿಲ್ಲ, ಬೇರೆ ಬೇರೆ ಜವಾಬ್ದಾರಿಗಳು ಕೊಡ್ತಾ ಇರ್ತೀವಿ ಖಂಡಿತ. ಅದಕ್ಕೋಸ್ಕರ ದಿಸ್ ಅಪ್ರೋಚ್ ಅವ್ರ ಮೇಲೆ ಇನ್ನೊಂದೊಂದು ಹಾಕೋಣ ಅಂತಂದ್ರೆ ದಟ್ ಇಸ್ ನಾಟ್ ಅನ್ ಅಪ್ರೋಪ್ರಿಯೇಟ್ ಅಪ್ರೋಚ್. ಬೇರೆ ಒಂದು ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ಗೋಸ್ಕರ ನಾವು ಬೇರೆ ವ್ಯವಸ್ಥೆ ಮಾಡಬೇಕು ಅಂತ ಒಂದು ಸಜೆಷನ್ಸ್ ಕೊಟ್ಟಿದ್ದೀವಿ. ಅದೇ ತರ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ, ಯಾವುದು ಎವ್ರಿ ಯೂನಿವರ್ಸಿಟಿ, ಎವ್ರಿ ಸೆಟ್ ಆಫ್ ಕಾಲೇಜಸ್ 5 ವರ್ಷದಲ್ಲಿ you have to merge with the neighboring colleges and become a multidisciplinary university ಅಂತಾರೆ. ಅದು ಹೈಲಿ ಇಂಪ್ರಾಕ್ಟಿಕಲ್ ಒಂದು. ಎರಡನೇದು, ನೀವು ಪ್ರತಿ ಹಳ್ಳಿ ಅಲ್ಲ, ಒಂದು ಹೋಬಳಿ ಹೆಡ್ ಕ್ವಾರ್ಟರ್, ತಾಲೂಕು ಹೆಡ್ ಕ್ವಾರ್ಟರ್ ಹೋದ್ರೆ ಸ್ವಲ್ಪ ಜನ ಪ್ರೈವೇಟ್ ಪ್ಲೇಯರ್ಸ್ ಇದ್ರೂನು ಬಹಳ ಸಂಸ್ಥೆಗಳು ಎಲ್ಲ ಒಂದು ಸಂಘ ಸಂಸ್ಥೆ ಶುರು ಮಾಡಿ ನಮ್ ಜನಕ್ಕೋಸ್ಕರ, ನಮ್ಮ ಸೋಷಿಯಲ್ ಉದ್ದೇಶಕ್ಕೋಸ್ಕರ ನಾವು ಒಂದು ಶಾಲೆ ಕಟ್ತೀವಿ, ಒಂದು ಕಾಲೇಜ್ ಕಟ್ತೀವಿ ಅಂತ ಶುರು ಮಾಡಿರ್ತಾರೆ. ಲಾಟ್ಸ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಹ್ಯಾವ್ ಬಿನ್ ಬಿಲ್ಟ್ ಬೈ ಪೀಪಲ್ ವಿತ್ ಅ ಫಿಲಾಂಥ್ರೋಪಿಕ್ ಸೋಷಿಯಲ್ ಸರ್ವಿಸ್ ಮೈಂಡ್ಸ್. ಅವ್ರನ್ನೆಲ್ಲ ಆಯ್ತಪ್ಪ, ನಿಮ್ದು ಓನ್ಲಿ ಅ BSc ಕಾಲೇಜ್, ಓನ್ಲಿ ಅ BCom ಕಾಲೇಜ್, ಯು ಕೆನಾಟ್ ರನ್ ಎನಿ ಮೋರ್ ಅಂದ್ಬಿಟ್ಟು ಇನ್ಯಾವುದೋ ಒಂದು ದೊಡ್ಡ ಶಾಲೆ ಜೊತೆ ಮರ್ಜ್ ಮಾಡಿ ಅದನ್ನು ಹೇಗೆ ಬೇರೆ ಬೇರೆ ಊರುಗಳಲ್ಲಿ ಇರ್ತಾರೆ. ಇಟ್ ಇಸ್ ನಾಟ್ ಅ ವೆರಿ ಪ್ರಾಕ್ಟಿಕಲ್, ವೆಲ್ ಥಾಟ್ ಔಟ್ ಪ್ರೋಗ್ರಾಮ್. ಅಂಡ್ ಅಗೇನ್ ನಾವು ಹೇಳಿದ್ವಲ್ಲ, ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೂ ಒಂದು ಅವಕಾಶ ಇರಬೇಕು, ಒಂದು ಶಾಲೆ ಶುರು ಮಾಡಕ್ಕೆ, ಬೇರೆ ಬೇರೆ ರೀತಿಯಲ್ಲಿ ಜನಕ್ಕೆ ಸೇವೆ ಮಾಡಕ್ಕೆ ಒಂದು ಅವಕಾಶ ಇರಬೇಕು. ಸೊ ದಟ್ ಇಸ್ ಆಲ್ಸೋ ಹೈಲಿ what shall we say, an impractical solution. ಆಮೇಲೆ ಇನ್ನೊಂದು, ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ ಅದು ಶುರು ಮಾಡಿದರೆ, ಒಂದು 50,000 ಕೋಟಿ ಕೊಡ್ತೀವಿ ಅಂತ, ದಟ್ ಇಸ್ ದ ಬೇಸಿಕ್ ಅನೌನ್ಸ್ಮೆಂಟ್. ಓಕೆ, ಸೊ ನಾನು ನನ್ನ PhD ಮಾಡಿದ್ದು ನಾನು ವಾರ್ಟನ್ ಸ್ಕೂಲ್ ಅಂತ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾ 1740 ಬೆಂಜಮಿನ್ ಫ್ರಾಂಕ್ಲಿನ್ ಅವರು ಸ್ಥಾಪನೆ ಮಾಡಿದ್ದ ಒಂದು ಸಂಸ್ಥೆ, ಐವಿ ಲೀಗ್ ಅಂತ ಅಂತಾರೆ ಅಮೆರಿಕದಲ್ಲಿ. ಓಕೆ, ಸೊ ಅಲ್ಲಿ ನಾವು ಹೋದಾಗ ನನಗೆ ನಾನು ಫಸ್ಟ್ ಒಂದು ಪೇಪರ್, ರಿಸರ್ಚ್ ಪೇಪರ್ ಬರೆಯಕ್ಕೆ ಒಂದು ಅವಕಾಶ ಸಿಕ್ತು. ಆ ರಿಸರ್ಚ್ ಪೇಪರ್ಗೆ ಒಳ್ಳೆ ನಾನು ಟೀಚರ್ ಕಾಮೆಂಟ್ಸ್ ಬಂತು, ದಿಸ್ ಇಸ್ ವೆರಿ ವೆಲ್ ರಿಟನ್ ಅಂಡ್ ಆರ್ಗನೈಸ್ಡ್, ಬಟ್ ವೇರ್ ಇಸ್ ಯುವರ್ ಒಪಿನಿಯನ್ ಅಂತ ಬಂತು. ದಟ್ ವಾಸ್ ದ ಫಸ್ಟ್ ಪೇಪರ್ ಐ ರೋಟ್ ಇನ್ ಮೈ ಗ್ರಾಜುಯೇಟ್ ಸ್ಕೂಲ್. ನಾನು ಹೇಳಿದೆ,
nobody has ever asked me for my opinion before ಅಂತ ಟೀಚರ್ಗೆ. ಬಿಕಾಸ್ ನಮ್ಮ ಎಂಟೈರ್ ಎಜುಕೇಶನ್ ಸಿಸ್ಟಮ್ ನಲ್ಲಿ ನಾವು I'm a gold medalist from Bangalore University because I was good at organizing material and reproducing that material. Okay, but not necessarily critiquing that material. ನೀವು believe it or not, ಈ ನಮ್ಮ ಬೇರೆ ಸಿಸ್ಟಮ್ಸ್ ಇವಲ್ಲ, ಕೇಂಬ್ರಿಡ್ಜ್ ಬೋರ್ಡ್ ಫಾರ್ 12th ಸ್ಟ್ಯಾಂಡರ್ಡ್, ಇದು IB ಬೋರ್ಡ್ ಅಂತ, ಆ ಲೆವೆಲ್ ನಲ್ಲಿ ಅಷ್ಟು ಕ್ರಿಟಿಕಲ್ ಥಿಂಕಿಂಗ್ ಡೆವಲಪ್ ಮಾಡ್ತಾರೆ ಯಂಗ್ಸ್ಟರ್ಸ್ ನಲ್ಲಿ. ಅದು ನಾವು ಹೇಗೋ ಒಂದು ಮಾಸ್ ಎಜುಕೇಶನ್ ಅಂತ ಅನ್ಕೊಂಡು ನಾವು ಆ ತರ ಎಲ್ಲ ಮಾಡಕ್ಕೆ ಹೋಗೇ ಇಲ್ಲ. ನಾಟ್ ಇವನ್ ಟ್ರೈ. ಇನ್ನು ನಮ್ಗೆ ಆಗೋದಿಲ್ಲ ಅಂತ ಒಂದು ಪ್ರಶ್ನೆ ಇಲ್ಲ. ಇವಾಗ ಇದು ಅಮೆರಿಕನ್ ಅಂಡರ್ ಗ್ರಾಜುಯೇಟ್ ಎಜುಕೇಶನ್ ನಲ್ಲಿ ಪ್ರತಿ ಒಂದು ಸಬ್ಜೆಕ್ಟ್, ಪ್ರತಿ ಒಂದು ಸ್ಟೂಡೆಂಟ್ಗೂ ಇದ್ ಮಾಡ್ತಾರೆ. ಬರೀ ಬಾಟನಿ, ಜುವಾಲಜಿ, ಕೆಮಿಸ್ಟ್ರಿ ಓದಿಸೋದಿಲ್ಲ, ಅದ್ರ ಜೊತೆ ನಾವು ಮಾಡ್ತೀವಿ ಇಂಗ್ಲಿಷ್ ಒಂದೆರಡು ಲ್ಯಾಂಗ್ವೇಜ್ ಹಾಕ್ತಿವಿ. ಬಟ್ ಅಲ್ಲಿ ಎಲ್ಲ ಒಂದು ಕೋರ್ ಕರಿಕ್ಯುಲಮ್ ಅಂತ ಇಟ್ಟು ಪೊಲಿಟಿಕಲ್ ಸೈನ್ಸ್ ಹೇಳ್ಕೊಡ್ತಾರೆ, ಹಿಸ್ಟ್ರಿನೂ ಹೇಳ್ಕೊಡ್ತಾರೆ, ಮ್ಯೂಸಿಕ್ ಹೇಳ್ಕೊಡ್ತಾರೆ. ಒಂದು ವೆರೈಟಿ ಆಫ್ ಎಕ್ಸ್ಪೋಜರ್ ಸಿಗುತ್ತೆ, ಸ್ವಲ್ಪ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ದ ಸ್ಟೂಡೆಂಟ್. ಸೊ ಇಲ್ಲಿರೋ ಒಂದು ಬ್ಯಾಲೆನ್ಸ್ ಇಶ್ಯೂ ಇದೆ ಹೇಗೆ. ಸೊ ನಾವು ವೆನ್ ವಿ ಥಿಂಕ್ ಅಬೌಟ್ what should be our policy, what should be the environment ecosystem that we're creating, we should be thinking about how do we develop these multifaceted dimensions of our youngsters. We want creative, critical thinking, competent citizens. We want all of these dimensions to be built in the same students, not just to pick up some knowledge and get a job. But getting a job is also something that students care about, that their parents care about. So ಆ ಎಂಪ್ಲಾಯಬಿಲಿಟಿ ಬಗ್ಗೆನೂ ಯೋಚನೆ ಮಾಡಬೇಕು, ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಬಟ್ ನನ್ನ ಅಭಿಪ್ರಾಯದಲ್ಲಿ ನಾವು ಈ ಬೇರೆ ಫೀಚರ್ಸ್ ನಾವು ಇನ್ಕಲ್ಕೇಟ್ ಮಾಡಿದ್ರೆ, ಈ ಕ್ರಿಯೇಟಿವಿಟಿ, ಕ್ರಿಟಿಕಲ್ ಥಿಂಕಿಂಗ್, ಬೇರೆ ಬೇರೆ ತರ ಕೇಪಬಿಲಿಟೀಸ್ ಇನ್ಕಲ್ಕೇಟ್ ಮಾಡಿದ್ರೆ ಎಂಪ್ಲಾಯಬಿಲಿಟಿ ಪಿಕಪ್ ಆಗ್ಬಿಡುತ್ತೆ. ಬಿಕಾಸ್ ನಮಗೆ 2 ದಿವಸದಲ್ಲಿ ನಾವು ವಿ ವಿಲ್ ಹ್ಯಾವ್ ಲರ್ನ್ಡ್ ನಾಟ್ ವಾಟ್ ಟು ಲರ್ನ್ ಬಟ್ ಹೌ ಟು ಲರ್ನ್. ಸೊ ಎನಿ ಸಬ್ಜೆಕ್ಟ್ ನೀವು ಕೊಟ್ರು ನಾವು 5 ದಿವಸದಲ್ಲಿ ಕಲಿಯಕ್ಕೆ ಒಂದು ತಯಾರಾಗಿರ್ತೀವಿ. ಸೊ ಆ ಸಮಯದಲ್ಲಿ ನಾವು ಇದು ಈ ಕೋಡ್ ಕಲ್ತಿಲ್ಲ, ಇನ್ನೇನೋ ಕಲ್ತಿಲ್ಲ ಅಂತ ಆ ಪ್ರಶ್ನೆ ಬರೋದೇ ಇಲ್ಲ. ಸೊ ಯು ವಿಲ್ ಹ್ಯಾವ್ ಬಿಕಮ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಅ ಪರ್ಸನ್. ಸೊ ಅದೇ ತರ ನನ್ನ ಹೈಯರ್ ಎಜುಕೇಶನ್ PhD ಪ್ರೊಸೆಸ್ ನಲ್ಲಿ ಆ ಒಂದು ಬದಲಾವಣೆ ನನ್ನ ಅನುಭವ. ಓಕೆ, ಐ ಕ್ಯಾನ್ ಟೆಲ್ ಯು ದಟ್. ಬಿಕಾಸ್ ಏನಾಯ್ತು ಅಂತಂದ್ರೆ ಅಲ್ಲಿ ಇವಾಗ ರಿಸರ್ಚ್ ಬಗ್ಗೆ ಬಹಳ ಒಂದು ಪ್ರೋತ್ಸಾಹ ಕೊಡ್ತಾರೆ. ಒಂದು ಇಲ್ಲೂ ಇವಾಗ ನಮ್ಮ ಪ್ಲಾನಿಂಗ್ ಕಮಿಷನ್ ಮೂಲಕನು ನಾನು ಆಗ್ಲೇ ಜನರ ಜೊತೆ ಮಾತಾಡ್ತಾ ಇದ್ದೀನಿ. ನಾವು ಕರ್ನಾಟಕ ರಾಜ್ಯದಲ್ಲಿ ದೇರ್ ಇಸ್ ಸೋ ಮಚ್ ಇಂಟೆಲೆಕ್ಚುಯಲ್ ಟ್ಯಾಲೆಂಟ್. ಇವಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, ಆಸ್ಟ್ರೋಫಿಸಿಕ್ಸ್ ಇರ್ಬೋದು, ಇಲ್ದಿದ್ರೆ ಬೆಂಗಳೂರು ಯೂನಿವರ್ಸಿಟಿ ಇರ್ಬೋದು, ಬೇರೆ ಕಾಲೇಜ್ ಇರ್ಬೋದು, ಶಾಹೀನ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಎಲ್ಲಾದ್ರೂ ಒಂದ್ ಕಡೆ. ಬಟ್ ನಾವು ಯಾವತ್ತೂ ಅದನ್ನ ಸಿನರ್ಜೈಸ್ ಮಾಡಿಲ್ಲ. ಇಲ್ಲಿ ಇಫ್ ದೇರ್ ಇಸ್ ಅ ಟಾಪ್ ಪ್ರೊಫೆಸರ್ ಹೂ ಇಸ್ ಡೂಯಿಂಗ್ ವರ್ಲ್ಡ್ ಕ್ಲಾಸ್ ರಿಸರ್ಚ್ ಇನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಅವ್ರ ವರ್ಲ್ಡ್ ಕ್ಲಾಸ್ ರಿಸರ್ಚ್ ನಮ್ ಕರ್ನಾಟಕ ರಾಜ್ಯದಲ್ಲಿ ಯಾರಿಗೂ ಎಕ್ಸ್ಪೋಜರ್ ಇಲ್ಲ. ಓಕೆ, ಸೊ ನಾನು ಮೊನ್ನೆ ನನ್ನ ಹಳೆ ಸೆಂಟ್ ಜೋಸೆಫ್ ಕಾಲೇಜ್ ಇವಾಗ ಯೂನಿವರ್ಸಿಟಿ ಆಗಿದೆ. ಸೊ ಅಲ್ಲಿ ಬೋರ್ಡ್ ಆಫ್ ಗವರ್ನರ್ಸ್ ನಲ್ಲಿ ಇದ್ದೀನಿ. ಸೊ ನಾನು ಮೊನ್ನೆನೆ ಲಿಟ್ರಲಿ ಡೇ ಬಿಫೋರ್ ಯೆಸ್ಟರ್ಡೇ ಐ ಟಾಕ್ಡ್ ಅಬೌಟ್ ಹೌ ತಿಂಗಳಿಗೆ ಒಂದ್ಸತಿ ಒಂದು ಇದ್ ಮಾಡಬೇಕು, ಒಂದು ರಿಸರ್ಚ್ ಡೇ ಇನ್ ಅ ಡಿಫರೆಂಟ್ ಫೀಲ್ಡ್ ಅಂಡ್ ಬ್ರಿಂಗ್ ಇನ್ ದ ಟಾಪ್ ಪೀಪಲ್ ಹೂ ಆರ್ ಆಲ್ ಇನ್ ದ ಸೇಮ್ ಸಿಟಿ, ಗೆಟ್ ದೆಮ್ ಔಟ್ ಆಫ್ ದ ವಾಲ್ಸ್ ಅಂಡ್ ಕಮ್ ಅಂಡ್ ಎಂಗೇಜ್ ವಿತ್ ಎವ್ರಿ ಒನ್ ಎಲ್ಸ್, ರೈಟ್? ಅಂಡ್ ಈ ತರ ಇವಾಗ the same point you raised about how there is more demand for BSc and things like that, there will be even more demand, and we will be able to do so much better if we create that atmosphere and interest, right? The way previous generations went into physics like you did, okay, that's because there was something to inspire you. ಆ ಒಂದು ಇನ್ಸ್ಪಿರೇಷನ್ ನಾವು ಕೊಡಕ್ಕೆ ಒಂದು ಅವಕಾಶ ಮಾಡಿ ಕೊಡ್ಬೇಕು. ಪ್ರತಿ ಒಂದು ಇನ್ಸ್ಟಿಟ್ಯೂಷನ್ ನಲ್ಲೂ ಯಾರು ಇನ್ಸ್ಟೆಡ್ ಆಫ್ ಕ್ರಾಕಿಂಗ್ ಅ ವಿಪ್ 2 ಪೇಪರ್ ಪ್ರತಿ ವರ್ಷ ಪಬ್ಲಿಷ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಯು ವಿಲ್ ಡ್ರೈವ್ ಲೋ ಕ್ವಾಲಿಟಿ ಔಟ್ಪುಟ್. ಇನ್ಸ್ಟೆಡ್ ಆಫ್ ದಟ್, ಫೈಂಡ್ ಅ ವೇ ಟು ನರ್ಚರ್ research, have regular seminars internally, and then conferences, and then later on provide guidance and mentoring for publication. It's not an overnight job. Okay, so ಈ ತರ ಇಲ್ಲಿ ನೀತಿಯಲ್ಲಿ ಆ ತರ ಮಾಡಿರೋದು
it is betraying an lack of understanding of how research actually happens. Once sati ನೀವು and once sati ನೀವು, if you are able to create that desire in people to ನಾವು ಒಂದು research ಮಾಡೋಣ, we will do cutting edge work, then there's nothing to stop you. Nobody is looking for monetary rewards. It becomes an innate part of you. ನಾನು ಇವಾಗ ನಾನು ಎಲೆಕ್ಟ್ ಆಗಿ 2014 to 2023, in these 9 years, in spite of being a professor, being a politician, I have published enough book chapters and articles, because ನಾನು ಏನ್ ಮಾಡ್ತಾ ಇದ್ದೀನಿ ಅದನ್ನೇ ಫೀಲ್ಡ್ ವರ್ಕ್, ಫೀಲ್ಡ್ ರಿಸರ್ಚ್ ಅಂದ್ಕೊಂಡು I have been taking a step back and occasionally I'm writing a chapter on policy analysis in political parties for a book. So these may not be peer-reviewed journal articles, but still, because that drive to continue to add to the knowledge creation has become part of oneself, and that has come from creating an environment which drives and motivates people. A motivation ಇರಬೇಕು. ನೀವು ಬರೀ ಚಾವಟಿ ಇಟ್ಕೊಂಡು ಎರಡು ಮಾಡ್ಲೇಬೇಕು ಅಂತ ಒಂದು ಆತರ ಮಾಡಕ್ ಹೋದ್ರೆ, then people, that motivation will get frustrated. So anyway, ನಾನು ಬೇರೆ ಬೇರೆ ಸಬ್ಜೆಕ್ಟ್ಸ್ ಬಗ್ಗೆ ಮಾತನಾಡಿದ್ದೀನಿ. ನಾವು ನಮ್ಮ ಸ್ಟೇಟ್ ಎಜುಕೇಶನ್ ಪಾಲಿಸಿ ಬಗ್ಗೆ ಮಾತನಾಡಕ್ ಹೋಗ್ಲಿಲ್ಲ. ಏಕೆಂತಂದ್ರೆ ನಾವು ವಿ ಆರ್ ಇನ್ ದ ಪ್ರೊಸೆಸ್, ಸರ್ಕಾರ ಆಫ್ ಆಸ್ಕಿಂಗ್ ಎವ್ರಿ ಒನ್ ನಿಮ್ ಸಲಹೆಗಳು ಕೊಡಿ ಅಂತ. ಆ ಸಮಯದಲ್ಲಿ ಅವಾಗ ನಾವು ಇನ್ವಾಲ್ವ್ ಆಗ್ಬಿಟ್ಟು ಈ ಒಂದು ದೊಡ್ಡ how do we tap the resources that exist, and how do we create an ecosystem that allows everyone to flourish. ಅದನ್ನ ಮಾಡಕ್ಕೋಸ್ಕರ ನಾವು ಅವಾಗ ಕೂತ್ಕೊಂಡು ತಿರ್ಗಾ ಪಬ್ಲಿಕ್ ಕನ್ಸಲ್ಟೇಷನ್ಸ್ ನಡೆಸಿ, we will keep this as a dialogue, not as a diktat from one side to the other. ಸೊ ಆ ಉದ್ದೇಶದಿಂದ ನಾನು ನಮ್ಮ ಕರ್ನಾಟಕದಲ್ಲಿ ಏನೇನ್ ಮಾಡ್ಬೋದು ಅಂತ ನಾನು ಜಾಸ್ತಿ ಹೋಗ್ಲಿಲ್ಲ. ಬಟ್ ನಿಮ್ ಸಲಹೆಗಳೆಲ್ಲ ಬರ್ಲಿ. ಇನ್ ಮುಂದೆ ನಾವು ತಿರ್ಗಾ ಒಂದ್ಸತಿ ಸೇರೋಣ ನೆಕ್ಸ್ಟ್ ಅವಕಾಶ ಸಿಕ್ಕಿದಾಗ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಥ್ಯಾಂಕ್ ಯು. ಅಬ್ದುಲ್ ಸುಭಾನ್ ಅವ್ರು ಇದಾರೆ ನಮ್ ಜೊತೆ. ಥ್ಯಾಂಕ್ ಯು ಸೋ ಮಚ್. ಅವರು ಫಾಲ್ಕನ್ ಸಮೂಹ ವಿದ್ಯಾಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರು. ಒನ್ ಆಫ್ ದ ವೆರಿ ಸ್ಟ್ರಾಂಗ್ ಸ್ಟೇಕ್ ಹೋಲ್ಡರ್ಸ್. ಸೊ ಅವರು ಈ ಕರ್ನಾಟಕ SCP ಅಂತ ನಾವು ಮಾಡ್ತೀವಿ, ಅದಕ್ಕೆ ನಿರ್ದಿಷ್ಟವಾದ ಸೂಚನೆ ಸಲಹೆಗಳನ್ನ ಕೊಡ್ಬೇಕು ಅಂತ. Hello. Yeah. It is always a disadvantage to speak at the last, because all your points have already been covered. Father Almeida almost has spoken whatever I had prepared. So it is very difficult now for me to speak, but still I'll make an attempt. There are 2-3 things, especially when it comes to mainstreaming the pre-primary education, where right from the nursery, LKG, UKG, if you want to mainstream it, actually you are putting extra burden to those parents who cannot afford in the rural areas especially. This is again a difficult task for those who are not well, those who cannot afford that pre-primary education, because not everywhere you will have that facility or the good enough facility in the form of Anganwadis. Another thing is when it comes to primary education, I think Indian knowledge system, that term which they coined in bringing in the guise of Indian knowledge system, what they have done in Karnataka is also an example, where many forward thinkers. Today morning I was in Pune, and I was speaking at in one program about Jyoti Bapule, and the concern was very simple. They said that in the guise of NEP, what they don't want is these kind of people who have contributed in reforming the caste system. Was there, the girl education was a major concern in the earlier history. So these thinkers, Raja Ram Mohan Rai, whatever their contribution have been, they want to dilute their contribution. They want to paint everything into one color, and they want to saffronize in every possible way. But there are certain things which are enshrined in the basic structure of Constitution. Let it be what Professor spoke about,
Article 14, Article 15, Article 16. The NEP is completely silent about any affirmative action which can be taken. See, one of the most critical right which has been given to minorities. I think that is the only guarantee which has been given to minorities is Article 29, Article 30. The entire NEP is silent about it. I think what are we actually trying to do with this? Because the only fundamental right given to a minority is that they can start and administer their own educational institution. If that also you are going to take away in the guise of this kind of NEP and other policies with the different rules, it becomes much more difficult for them to protect their own culture, their own distinctive practices and all that. However, there are multiple challenges which we had seen. Nearly 75% of our all higher education institution lack full-time permanent faculties. We don't have faculties, full-time faculties, but we talk about changing the system overnight. The haste way, the way it was implemented, the NEP, especially in Karnataka in higher education, I think gives the story that why we should not go for it. We have to have a system of phase-wise implementation of the entire process. We discussed about multidisciplinary approach, but it is just a farce. It is just a name, a slogan, but we have not seen much on this. Unified university and college management system that is a disadvantage to all the institutions which are placed in rural. Professor spoke about it, that how it is going to bring more disparity in the system, and it is going to bring a lot of disadvantage to those students who come from those places. See, when we look at this multi-entry, multi-exit, it's nothing but a joke. We are talking about, we are legalizing the dropouts. We are promoting unemployment there. It is going to cause much more confusion, because nowadays with the kind of change, this gadget, the world of gadget, the children don't want to study. They don't have the concentration. They don't have the discipline. And now if you encourage them to drop out, they will drop out. And unless you bring a system all together, because if you want to actually enhance something, you have to bring in the skill-based learning at the early age itself, where there has to be two parallel learning system in the country, which has to be encouraged. If we have to emulate anything which China has built a workforce, a skilled workforce, which anybody and everybody can just dream of, because that is what the strength of China has become now, that it has got that kind of skilled workforce. In India, we lack that very basic minimal facility to encourage and promote that skill workforce from the very early age, early education itself. We have to integrate that somehow, and there are very many points. I think Father Almeida has already spoken. I don't have to get into it, but Karnataka has an opportunity where it can become a model for rest of the country when it comes to inclusivity. That this policy have to be an inclusive policy. It has to be a democratic policy, not what NEP had been, because many are looking up to Karnataka now. This is a very positive initiative from government of Karnataka, and what all we expect is all the stakeholders should have their say, should have not one to a multiple round of interaction, deliberation, and somehow prioritize in which area of education first we can start with. It cannot be in one go, like one size fit all approach is not going to work. You need to know what is required. Everywhere it has to be a tailor made. I think for higher education it has to be different. Pre-university it has to be different, because if we are looking at the objectives, I think 10th board examination will have no value. 12th board examination will have zero value altogether. There will be no admission even in the graduation based on your 12th marks. So what are we getting into? That means it's very simple. It is going to be pure from 6th to 12th. They are going to bring that competitive exam oriented preparation. That is much more of that race will start for the children from a very early age. And I don't want that to happen. Let's Karnataka have some kind of deliberation on how do we
strike a balance in bringing competitive spirit in the student, but not have that profiteering, not have that commercial approach right from the grade 6th onwards, from with respect to the competitive exam preparation orientation. I think there were much more points which are already been covered. With that, I thank Jagrita Karnataka for inviting me. ಥ್ಯಾಂಕ್ ಯು ಅಬ್ದುಲ್ ಸುಹಾನ್ ಅವರೇ, ನಿಮ್ಮ ಸಲಹೆಗಳನ್ನು ಪರಿಗಣಿಸಬೇಕಾಗುತ್ತೆ. ಈಗ ನಮ್ಮ ಜೊತೆ ಡ್ಯೂಟಿ ಆಯಿಷಾ ಫರ್ಜಾನಾ ಅವರಿದ್ದಾರೆ. ಮೊದಲನೇದಾಗಿ ಈ ಒಂದು ರಾಜ್ಯ ಶಿಕ್ಷಣ ನೀತಿಯ ರೂಪಿಸುವಿಕೆಯ ಒಂದು ಯಜ್ಞಕ್ಕೆ ತಮ್ಮೆಲ್ಲ ಕೊಡುಗೆಯನ್ನು ನೀಡಲು ಬಂದಿರುವಂತಹ ನಮ್ಮ ರಾಜ್ಯದ ಎಲ್ಲ ವಿಶೇಷ ವಲಯದ ತಜ್ಞರೆಲ್ಲರಿಗೂ ನಾನು ಸ್ವಾಗತ ಹೇಳುತ್ತಾ ಜಾಗೃತ ಕರ್ನಾಟಕಕ್ಕೂ ನಾನು ವಂದನೆಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ವಿಚಾರ, ಒಂದು ಕ್ಲಾರಿಟಿ ಕೊಡ್ಬೇಕು. ಈ NEP ಅನ್ನುವಂಥದ್ದನ್ನ ಯಾಕೆ ಬದಲಾಗ್ತಾ ಇದ್ದೇವೆ ಅನ್ನೋ ಒಂದು ವಿಚಾರದಲ್ಲಿ ಬಹಳಷ್ಟು ವಿಚಾರಗಳು, ಅಪವಾದಗಳು ಕೇಳಿ ಬರ್ತಾ ಇದಾವೆ. ಒಂದು ಮಾತು ಕ್ಲಾರಿಟಿ ಕೊಡ್ತೀವಿ ನಾವು. ದೇವರಾಜ ಅರಸರವರು ಒಂದು ಮಾತು ಹೇಳಿದ್ರು, ಕುಡಿಯುವ ನೀರಿನ ವಿಚಾರದಲ್ಲಿ, ಕಲಿಯುವ ಶಿಕ್ಷಣದ ವಿಚಾರದಲ್ಲಿ, ಪಡೆಯುವ ಆರೋಗ್ಯದ ವಿಚಾರದಲ್ಲಿ ಯಾರಾದ್ರೂ ರಾಜಕೀಯ ಮಾಡಕ್ ಹೋದ್ರೆ ಅದು ರಾಜಧರ್ಮಕ್ಕೆ ವಿರುದ್ಧವಾದದ್ದು, ಅದು ಪಾಪಕರವಾದದ್ದು, ಅಂತಹ ಕೆಲಸ ಮಾಡக்கூಡುದು ಅಂತ. ಅದನ್ನೇ ನಾನು ಇಲ್ಲಿ ಮತ್ತೆ ಪುನರುಚ್ಚರಿಸ್ತೇನೆ. ಯಾರಾದ್ರೂ ಇದ್ರಲ್ಲಿ ರಾಜಕೀಯ ಮಾಡ್ತಾ ಇಲ್ಲ. NEP ಅನ್ನ ನಾವು ಯಾಕೆ ಅದನ್ನ ತೆಗ್ದಿವಾಗ SCP ಬೇಕು ಅಂತ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ನನಗೆ ಬೇಕಾದಂತಹ ಬಟ್ಟೆಯನ್ನ ನನಗೆ ಧರಿಸಕ್ಕೆ ಅವಕಾಶ ಮಾಡಿಕೊಡಿ. ನನ್ನ ಜಾಯಮಾನಕ್ಕೆ, ನನ್ನ ಆರೋಗ್ಯಕ್ಕೆ, ನನ್ನ ವಾತಾವರಣಕ್ಕೆ ಬೇಕಾದಂತಹ ಒಂದು ಬಟ್ಟೆ ಅಂದ್ರೆ ನಮ್ಗೆ ಏನ್ ಬೇಕೋ ಅದನ್ನ ನಾವು ಪಡ್ಕೊಳ್ಳುವಂತ ಸಂವಿಧಾನದಲ್ಲಿ ಅವಕಾಶ ಇದೆ. ಕೇರಳ ತನ್ನದೇ ಆದಂತಹ ರಾಜ್ಯ ಶಿಕ್ಷಣ ನೀತಿಯನ್ನ ಮಾಡ್ಕೊಳ್ಳುತ್ತೆ, ತಮಿಳುನಾಡು ತನ್ನದೇ ಆದ ರಾಜ್ಯ ಶಿಕ್ಷಣ ನೀತಿಯನ್ನು ಮಾಡ್ಕೊಳ್ಳುತ್ತೆ, ತೆಲಂಗಾಣ ಮಾಡ್ಕೊಳ್ಳುತ್ತೆ. ಕರ್ನಾಟಕಕ್ಕೆ ಯಾಕೆ ಅವಕಾಶ ಇಲ್ಲ? ಕರ್ನಾಟಕಕ್ಕೆ ಅವಕಾಶ ಇದೆ ಮತ್ತು ಕರ್ನಾಟಕ ಆ ಶಿಕ್ಷಣ ನೀತಿಯನ್ನ ಸಮರ್ಪಕವಾಗಿ ಮಾಡುತ್ತೆ. 1964ರಲ್ಲಿ ಬಂದಂತಹ ಕೊಠಾರಿ ಆಯೋಗ ಹೇಳುತ್ತದೆ, ಈ ದೇಶದ ಭವಿಷ್ಯ ಅದರ ತರಗತಿಗಳಲ್ಲಿ ರೂಪುಗೊಳ್ಳುತ್ತದೆ. ಹಾಗೆ ಕರ್ನಾಟಕದ ಭವಿಷ್ಯ ಕೂಡ ಅದರ ತರಗತಿಗಳಲ್ಲಿ ರೂಪುಗೊಳ್ಳುತ್ತದೆ. ಆ ತರಗತಿಗಳಿಗೆ ಏನು ಬೇಕು ಅಂತ ನಾವು ಹೇಳ್ಬೇಕೆ ಹೊರತು ಇನ್ಯಾರೋ ಕೊಟ್ಟ ಅಂಗಿಯೊಳಗೆ ನಮ್ಮ ಮೈಯನ್ನ ತೋರಿಸ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಆಗೋದಿಲ್ಲ. ಆ ಕಾರಣದಿಂದ ನಮಗೆ ನಮ್ಮದೇ ಆದಂತಹ ಒಂದು ಶಿಕ್ಷಣ ನೀತಿ ಬೇಕು ಅಲ್ವಾ? ಸೊ ಇವಾಗ ಕೆಲವೊಂದು ವಿಚಾರಗಳಲ್ಲಿ ಹೇಳುದಾದ್ರೆ, ಇವಾಗ ಮಲ್ಟಿ ಡಿಸಿಪ್ಲಿನರಿ ಸಿಸ್ಟಮ್ ಅಂತ ಹೇಳ್ತಾರೆ. ಈ ಮಲ್ಟಿ ಡಿಸಿಪ್ಲಿನರಿ ಸಿಸ್ಟಮ್ ಅಂತ ಹೇಳ್ಬೇಕಾದ್ರೆ ಅದರಲ್ಲಿ ತುಂಬಾ ಚರ್ಚೆಗಳಾಗಿದೆ. ಆದ್ರೂ ಕೆಲವೊಂದು ಮಹಿಳೆಯರ ವಿಚಾರದಲ್ಲಿ ನಾನು ಹೇಳುವಂತದ್ದು, ಇಲ್ಲಿ ಇವಾಗ ಅಕ್ಕ ಮಹಾ ಯೂನಿವರ್ಸಿಟಿಯಲ್ಲಿ ಅಥವಾ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಅಲ್ಲೆಲ್ಲ ನೋಡ್ಬೇಕಾದ್ರೆ ಬೇರೆ ಇರೋದೇ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಇರೋದೇ 15ರಿಂದ 20 ಅಧ್ಯಾಪಕರು, ಉಳಿದವರು 25 ಮಂದಿ ಏನೋ ಗೆಸ್ಟ್ ಲೆಕ್ಚರ್ಸ್ ಇದ್ದಾರೆ. ಅಲ್ಲಿ 5,000 ವಿದ್ಯಾರ್ಥಿಗಳಿಗೆ ಈ ಮಲ್ಟಿ ಡಿಸಿಪ್ಲಿನರಿ, ಈ ವರ್ಷ ಹಿಸ್ಟ್ರಿ ತಗೊಂಡವರು ಮುಂದಿನ ವರ್ಷ ಏನೋ ಮ್ಯಾಥ್ಸ್ ಏನೋ ತಗೊಳ್ಳಿ, ಇದೆಲ್ಲ ಸರ್ಕಸ್ ಆಡ್ತಾ ಇದ್ರೆ ನನ್ಗೆ ಅನಿಸ್ತದೆ ಮಕ್ಕಳನ್ನ ಇವರೆಲ್ಲ ಆಟದ ತಾಳಗಳು, ಪಗಡೆಯ ತಾಳಗಳು ಅಂತ ಇವರು ಅನ್ಕೊಂಡಿದ್ದಾರೆ ಕಾಣ್ಬೇಕು. ಕೊನೆಗೆ ಏನಾಗ್ತದೆ ಅಂತ ಹೇಳಿದ್ರೆ ಅವರ ಹಾಜರಾತಿ ನೋಡ್ಬಿಟ್ಟು ಪಾಸ್ ಮಾಡುವಂತಹ ಸನ್ನಿವೇಶ, ದುರ್ಬರ ಸನ್ನಿವೇಶ ಸೃಷ್ಟಿಯಾಗಿದೆ. ಇದು ನಾವು ಮಕ್ಕಳ ಜೊತೆ ಆಡ್ತಾ ಇರುವಂತ ಚೆಲ್ಲಾಟ, ಭವಿಷ್ಯದ ಪೀಳಿಗೆ ಜೊತೆ ನಮ್ಮ ಇದು ಗೇಮ್, ಇದು ಸ್ಕ್ವಿಡ್ ಗೇಮ್ ತರ. ಓಕೆ, ಹಾಗೇನೆ ಇನ್ನೊಂದು ಸಿಸ್ಟಮ್ ಹೇಳ್ತಾರೆ, ಮಲ್ಟಿ ಎಕ್ಸಿಟ್ ಮಲ್ಟಿ ಎಂಟ್ರಿ. ಈ ಮಲ್ಟಿ ಎಕ್ಸಿಟ್ ನೋಡಿ, ನಮ್ಮ ಈ ಸಮಾಜದಲ್ಲಿ ನಮ್ಗೆ ಗೊತ್ತು ಎಲ್ರಿಗೂ ಭಾರತದ ಒಂದು ಸಾಮಾಜಿಕ ವ್ಯವಸ್ಥೆ ಹೇಗಿದೆ ಅಂತ. ಅದನ್ನ ಎಕ್ಸಿಟ್ ಮಾಡೋಕೆ ಇರುವಂತಹ ಒಂದು ಪುಲ್ಲಿಂಗ್ ಫ್ಯಾಕ್ಟರ್ಗಳು ಮತ್ತೆ ಎಂಟ್ರಿ ಮಾಡೋದಕ್ಕೆ ಇರೋದಿಲ್ಲ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗಂತೂ ಬೇರೆ ಟ್ರಾನ್ಸಿಷನ್ ಪೀರಿಯಡ್ಗಳು ಅವ್ರನ್ನ ಕಾಯ್ತಾ ಇರ್ತವೆ, ಅವ್ರನ್ನ ಹೊರಗೆ ಎಳೆಯೋದಕ್ಕೆ. ಅಂತಹ ಒಂದು ಎಕ್ಸಿಟ್ ಸಿಸ್ಟಮ್ ಇದೆಯಲ್ಲ, ಇದೇ ಹೊತ್ತಿನಲ್ಲಿ ಇನ್ನೊಂದು ರಿಪೋರ್ಟ್ ಹೇಳ್ತೀನಿ. NFHC ಹೇಳುತ್ತೆ, ಉನ್ನತ ವಲಯದ ಹುದ್ದೆಗಳಲ್ಲಿ ಮಹಿಳೆಯರ ಪಾತ್ರ ಭಾರತದಲ್ಲಿ ಕಳವಳಕಾರಿಯಾಗಿ ಇಳಿತಾ ಇದೆ. ಇದ್ದಾರೆ ಗಾರ್ಮೆಂಟ್ಸ್ ಗಳಲ್ಲಿ, ಅಲ್ಲಿ ಟೀಚಿಂಗ್ ಅಲ್ಲಿ ಇಲ್ಲಿ ಮಾಡ್ತಾ ಇದ್ದಾರೆ. ಉನ್ನತ ವಲಯಗಳಲ್ಲಿ, ಉನ್ನತ ಹುದ್ದೆಗಳಲ್ಲಿ ಮಹಿಳಾ ಪಾತ್ರ ತೀವ್ರ ಕಡಿಮೆ ಆಗ್ತಾ ಇದೆ. ಇಲ್ಲಿ ನೋಡಿದ್ರೆ ಮಹಿಳೆಯರಿಗೆ ಎಕ್ಸಿಟ್ ಸಿಸ್ಟಮ್ ಬಹಳ ಈಸಿಯಾಗಿ ಕೊಡ್ತಾ ಇದ್ದಾರೆ. ಇದು ಒಂದು ಆತಂಕಕಾರಿ ವಿಚಾರವಾಗಿದೆ. ಇನ್ನೊಂದು ವ್ಯಾಲ್ಯೂ ಸಿಸ್ಟಮ್, ಕ್ರೆಡಿಟ್ ಬೇಸ್ಡ್ ಅಂತ ಹೇಳ್ತಾರೆ, ಅದಂತೂ ಮತ್ತಷ್ಟು ಅಧ್ವಾನವಾಗಿದೆ. ಅದರಲ್ಲಿ ಸಬ್ಜೆಕ್ಟ್ ಎಕ್ಸ್ಪರ್ಟ್, ವಿಷಯ ತಜ್ಞರು ಎಲ್ಲಾದ್ರೂ ಒಂದು ಫೀಲ್ಡ್ ಅಲ್ಲಿ ಕ್ರಿಯೇಟ್ ಆಗದೇನೆ ಎಲ್ಲರೂ ಚೌ ಆದ್ರೆ ಫೈನಲಿ ಎಲ್ಲಿಗೆ ಮುಟ್ಟುತ್ತೆ? ಎಲ್ಲವೂ ಜನರಲ್ ಸ್ಟಡೀಸ್ ಆದ್ರೆ, ಯಾವುದೇ ಒಂದು ಕೋರ್ ಸಬ್ಜೆಕ್ಟ್ ಇಲ್ಲ ಅಂದ್ರೆ ಫೈನಲಿ ಎಲ್ಲಿಗೆ ಮುಟ್ಟುತ್ತೆ? ಸೊ ಇದು ಒಂದು ಕಳವಳ. ಹಾಗೇನೆ ಇನ್ನೊಂದು ವಿಚಾರ, ಮೊದಲೆಲ್ಲ ಏನಾಗ್ತಾ ಇತ್ತು, ನಮ್ಮ ಕುಲಪತಿಗಳಿಗೆ ನಮ್ಮ ಜಾಯಮಾನಗಳಿಗೆ ತಕ್ಕಾದಂತಹ ಯಾವ್ದಾದ್ರು ಶಿಕ್ಷಣವನ್ನ ಅಳವಡಿಸ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಇವಾಗ ಅದಿಲ್ಲ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಸೆಂಟ್ರಲ್ ಇಂದ ಆದೇಶ ಬರುತ್ತೆ, ನಾವು ಪಾಲಿಸ್ಬೇಕು. ಕುಲಪತಿಗಳು ಆಜ್ಞಾಪಾಲಕರಾಗ್ತಾ ಇದ್ದಾರೆ. ಇದು ಪ್ರಮುಖವಾಗಿ ನಮ್ಮ ರಾಜ್ಯದ ಸ್ವಾಯತ್ತತೆಗೆ ಸಂಬಂಧಪಟ್ಟ ವಿಚಾರ. ಈ ಡಿಸೆಂಟ್ರಲೈಸೇಷನ್ ಎನ್ನುವಂಥದ್ದು ಏನಿದೆಯಲ್ಲ, ಅದು ಒಂದು ನಮ್ಮ ಡೆಮೋಕ್ರಸಿನ ಸ್ಥಾಪಿತಗೊಳಿಸುವಂತ ಒಂದು ಶಕ್ತಿ ಅದು.
ಅಧಿಕಾರದ ಡಿಸೆಂಟ್ರಲೈಸೇಷನ್. ಇದು ಮತ್ತೆ ಆಲ್ರೆಡಿ ಸರ್ ಹೇಳಿದ್ರು ಏನು ಸೆಂಟ್ರಲೈಸೇಷನ್ ಏನ್ ನಡೀತಾ ಇದೆ ಅಂತ ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಸೊ ಅದು ಬಹಳ ಡೇಂಜರಸ್, ಡೆಮೋಕ್ರಸಿಗೂ ಡೇಂಜರಸ್, ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ನಮ್ಮ ಶಿಕ್ಷಣಕ್ಕೆ ಮಾತ್ರ ಅಲ್ಲ, ಆ ಶಕ್ತಿಯೇ ಒಂದು ಡೇಂಜರಸ್. ಎಷ್ಟು ಶಕ್ತಿ ಒಂದು ಕಡೆ ಕೇಂದ್ರೀಕರಣಗೊಳ್ತಾ ಆಗ್ತಾ ಇದೆ, ಅಷ್ಟು ಅಲ್ಲಿ ಈವಿಲ್ ಉಂಟಾಗುತ್ತೆ, ಅಲ್ಲಿ ಖಂಡಿತವಾಗ್ಲೂ ಅಲ್ಲಿ ಒಂದು ಪೈಶಾಚಿಕ ಶಕ್ತಿ ಉಂಟಾಗ್ತದೆ ಆ ಸೆಂಟ್ರಲೈಸೇಷನ್ ಆಫ್ ದಿ ಪವರ್ ಆದಾಗ. ಅದರ ಬಗ್ಗೆನೂ ನಾವು ಗಮನ ಹರಿಸ್ಬೇಕಾಗ್ತದೆ. ಇನ್ನು ಆ 4 ವರ್ಷದ ಸಂಶೋಧನೆ ಇದೆಯಲ್ಲ, 4 ವರ್ಷದ ಟೀಚಿಂಗ್, ಅದನ್ನ ರೂಪಿಸಿರುವಂತದ್ದು ಬಡವರ ಮಕ್ಕಳಿಗಲ್ಲ, ಉಳ್ಳವರ ಮಕ್ಕಳಿಗೆ. ಯಾಕಂತ ಹೇಳಿದ್ರೆ ಫಾರಿನ್ ಯೂನಿವರ್ಸಿಟಿಗಳಿಗೆ ಹೋದ್ರೆ, ನೀವು ಎಲ್ಲಿಗೋ ಮೇಡಮ್ ಇವರೆಲ್ಲ ಫಾರಿನ್ ಯೂನಿವರ್ಸಿಟಿಯಲ್ಲಿ ಕಲ್ತ್ಕೊಂಡು ಬಂದವ್ರು, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಅಲ್ಲಿ ಇಲ್ಲಿ 3 ವರ್ಷದ ಮಕ್ಕಳಾದ್ಮೇಲೆ ಅಲ್ಲೊಂದು ಡಿಪ್ಲೊಮಾ ಮಾಡಿ ಅಂತ ಹೇಳ್ತಾರೆ ಸೀಟ್ ಕೊಡೋದಕ್ಕೆ. ಸೊ ನಮ್ಮ ಈ ಶ್ರೀಮಂತರ ಮಕ್ಕಳಿಗೆ ಅಲ್ಲಿ ಕಷ್ಟ ಆಗೋದು ಬೇಡ, ಇಲ್ಲೇ 4 ವರ್ಷ ಕಲ್ತ್ಕೊಂಡು ಹೋಗ್ಲಿ ಅಂತ ಇವ್ರು ಮಾಡಿರೋದು. ಆದ್ರೆ ಹೌದು, ನೀವೆಲ್ಲ ಶ್ರೀಮಂತರ ಮಕ್ಕಳಿಗೆ, ಆದ್ರೆ ನಮ್ಮಂತ ಬಡವರ ಮಕ್ಕಳು ಏನ್ ಮಾಡಕ್ಕಾಗತ್ತೆ, 4 ವರ್ಷ, ಅದು ಇನ್ನು ಅವ್ರ ಕ್ರೈಟೀರಿಯಾ ಇದೆ, ಟೆಕ್ನಾಲಜಿ ಎಲ್ಲ ಸ್ಟ್ರಾಂಗ್ ಆಗಿರ್ಬೇಕು 4ನೇ ವರ್ಷದಲ್ಲಿ ಸಂಶೋಧನೆ ಮಾಡೋದಕ್ಕೆ. ಈ ಗವರ್ಮೆಂಟ್ ಯೂನಿವರ್ಸಿಟಿಗಳೆಲ್ಲ ಆ ಫೆಸಿಲಿಟಿ ಇದೆಯಾ? ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು? ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ಹೋಗ್ಬೇಕು ಅಲ್ವಾ? ಆ ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ಹೋಗ್ಲಿಕ್ಕೆ ಶಕ್ತಿ ಇರುವವರು, ನಿಜವಾಗ್ಲೂ ಶಕ್ತಿ ಇರುವವರು ಇಲ್ಲಿಗೆ ಬರ್ತಾರ? ಫಸ್ಟ್ ಆಫ್ ಆಲ್ ವಾಸ್ತವವನ್ನು ಒಪ್ಲೇಬೇಕಾಗ್ತದೆ. ಅಷ್ಟು ಶಕ್ತಿ ಇರುವವರು ಯಾರು ಬರಲ್ಲ. ಅಲ್ಲಿ ಒಂದು ಕಂದರ ನಿರ್ಮಾಣ ಆಗ್ತದೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗೆ ನಾವು ಏನು ಪ್ರಮಾಣ ಮಾಡಿದ್ವಿ 2030 ನಾವು ಮಾಡ್ತೀವಿ, ಆರ್ಥಿಕ ಅಸಮಾನತೆಯನ್ನ ನಿವಾರಿಸ್ತೀವಿ, ಎಲ್ಲ ರಂಗದಲ್ಲೂ ಅಸಮಾನತೆಯನ್ನು ನಿವಾರಿಸ್ತೀವಿ ಅಂತ, ಅದನ್ನ ನಾವು ಸಾಂಸ್ಥೀಕರಣಗೊಳಿಸ್ಲಿಕ್ಕೆ ಈ 4 ವರ್ಷದ ಸಂಶೋಧನೆ ಇಟ್ಟಿರೋದು, ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ. ಹಾಗಾಗಿ ಇಲ್ಲಿ ಬಹಳ ದೊಡ್ಡ ಒಂದು ಕಂದರ ಉಳ್ಳವರ ಮಕ್ಕಳು ಮತ್ತು ಇಲ್ಲದಿರುವ ಮಕ್ಕಳ ಮಧ್ಯೆ ನಡೀತಾ ಇದೆ. ಇನ್ನೊಂದು ಪಾಯಿಂಟ್ ನಾನು ಹೇಳ್ಬೇಕು, ಕೊನೆಯದಾಗಿ ಹೇಳುವಂತದ್ದು, ಅಲ್ಲಿ ಮಾತೃ ಭಾಷೆಯಲ್ಲಿ ಶಿಕ್ಷಣ ಅಂತ ಇದೆ. ಅದನ್ನ ನೋಡಿದಾಗ ಮಾತ್ರ ನನಗೆ ನಗೆಯು ಬರುತ್ತಿದೆ ಅಂತ ಕೀರ್ತನೆ ನೆನಪಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕನ್ನಡ ಜೊತೆಗೆ 72 ಮಾತೃಭಾಷೆಗಳಿದ್ದಾವೆ. ಇವ್ರಿಗೆ ನೆಟ್ಟಗೆ ಕರ್ನಾಟಕದ ಒಂದು ರಾಜ್ಯ ಭಾಷೆಯಾದಂತಹ ಒಂದು ಕನ್ನಡದ ಮಕ್ಕಳಿಗೆ ಇವ್ರಿಗೆ ಸರಿಯಾದ ಒಂದು ವ್ಯಾಸಂಗ ಕ್ರಮವನ್ನ, ಶಿಕ್ಷಣವನ್ನ ನೀಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೇಡಮ್, ನೀವು ಅವಾಗ ಹೇಳಿದ್ರಿ ಏನು CBS ನ ಮಕ್ಕಳಿಗೆ ಸಿಗುವಂತ ಆಪರ್ಚುನಿಟೀಸ್ ಮತ್ತು ICS ಮಕ್ಕಳಿಗೆ ಸಿಗುವಂತ ಆಪರ್ಚುನಿಟೀಸ್ ಬಗ್ಗೆ ಎಷ್ಟು ಇದಿದೆ ಅಂತ. ನನಗೆ ಬಹಳ ಬೇಜಾರಾಯ್ತು. ಅಂದ್ರೆ ಅಲ್ಲ, ನೀವ್ ಹೇಳೋದು ಸರಿ, ನಿಮ್ಮ ದೃಷ್ಟಿಕೋನದಿಂದ ಕರ್ನಾಟಕದಲ್ಲಿ 2020ರಲ್ಲಿ ತಗೊಂಡ್ರೆ 22ರ ಡೇಟಾದಲ್ಲಿ 5 ಲಕ್ಷ ಚಿಲ್ಲರೆ ಮಕ್ಕಳು ಕನ್ನಡದಲ್ಲಿ ಎಕ್ಸಾಮ್ ಬರೆದಿದ್ದಾರೆ, ಇಂಗ್ಲಿಷ್ ನಲ್ಲಿ ಬರೀ 3 ಲಕ್ಷ ಮಕ್ಕಳು ಬರ್ದಿದ್ದಾರೆ. ಆದ್ರೆ ನಮ್ಮ ಒಟ್ಟು ಸಂಸ್ಥೆ, ಒಟ್ಟು ಚಿಂತಕರು, ಒಟ್ಟು ಪಾಲಿಸಿ ಮೇಕರ್ ಎಲ್ಲ ಇಂಗ್ಲಿಷ್ ಶಿಕ್ಷಣದ ಬಗ್ಗೆ ಅವ್ರಿಗೆ ಅಲ್ಲಿ ತುಂಬಾ ತೊಂದರೆ ಇದೆ, ನಿಜ, ಇಲ್ಲ ಅಂತಲ್ಲ. ಆದ್ರೆ ಇಷ್ಟೊಂದು ಬಹುಸಂಖ್ಯಾತರಾಗಿದ್ದುಕೊಂಡು ಅನಾಥರಾಗಿರುವಂತ ಈ ಕನ್ನಡದ ಮಕ್ಕಳಿದ್ದಾರಲ್ಲ, ಇವ್ರು ಯಾಕೆ ಯಾವತ್ತು ನೋಡಿದ್ರು ಲಘುತ್ತಮ ಸಾಮಾನ್ಯ ಅಪವರ್ತನ, ಮಹತ್ತರ ಸಾಮಾನ್ಯ ಅಪವರ್ತನ, ಹೆದರ್ಬೇಡಿ ಮೇಡಮ್ ನೀವು, ಹೃತ್ಕರ್ಣ, ಹೃತ್ಕುಕ್ಷಿ ಇಂಥದನ್ನೆಲ್ಲ ಕಲ್ತ್ಕೊಂಡು ಹಾಳಾಗಿ ಹೋಗ್ಬೇಕು? ಯಾವ ಪದಗಳದೆಲ್ಲ? ಗ್ಲೋಬಲ್ ಕಾಂಪಿಟಿಷನ್ ಅಲ್ಲಿ ಎಲ್ಲಾ ಮಕ್ಕಳು ಓಡಾಡ್ತಾ ಇದ್ರೆ ಈ ಮಕ್ಳಿಗೆ ಯಾಕೆ ಇಂತ ಶಿಕ್ಷೆ? ಪಾಪ ಆ ಮಕ್ಳಿಗೆ ಹೇಳ್ಕೊಳ್ಳೋರು ಯಾರು? ನಾನ್ ಹೇಳುವಂತದ್ದು, ಈ ಒಂದು ಶಿಕ್ಷಣ ಏನಿದೆಯಲ್ಲ, ಇದಕ್ಕೆ ದೊಡ್ಡ ದೊಡ್ಡ ವಿಚಾರಗಳನ್ನು ಹೇಳಿಕೆ ಬಹಳ ತಜ್ಞರಿದ್ದಾರೆ. ಆದ್ರೆ ನಾನ್ ಹೇಳುವಂತದ್ದು, ಈ ಕರ್ನಾಟಕದಲ್ಲಿ 1980ರಲ್ಲಿ ಗೋಕಾಕ್ ಚಳುವಳಿ ಬಂತು, ಹೇಗೆ ಕನ್ನಡದ ಮಕ್ಕಳನ್ನು ಉಳಿಸ್ತು, ಸಂಸ್ಕೃತದ ಒಂದು ಇದರಿಂದ ತಲೆದಂಡದಿಂದ ಉಳಿಸ್ತು, ಅದೇ ರೀತಿಯಾಗಿ ಈ ಕರ್ನಾಟಕ ಶಿಕ್ಷಣ ನೀತಿ ಆ ಹೇಳುವವರು ಕೇಳುವವರಿಲ್ಲದ ಕನ್ನಡದ ಮಕ್ಕಳನ್ನ ಈ ಸಲವಾದ್ರೂ ಕೈ ಹಿಡಿದೇ ಹೋದ್ರೆ ಈ ಶಿಕ್ಷಣ ನೀತಿ ಒಂದು ಅಮಾನವೀಯ ಶಿಕ್ಷಣ ನೀತಿಯಾಗಿ ಉಳಿಯಲಿದೆ. ಹಾಗಾಗಿ ಹೇಳುವಂತದ್ದು, ಬಹಳ ದೊಡ್ಡ ಒಂದು ಸಂದರ್ಭ ಬಂದಿದೆ. ಇದರಲ್ಲಿ ಭಾಗವಹಿಸುವ ಎಲ್ಲಾ ಭಾಗಿದಾರರಿಗೂ ಬಹಳ ದೊಡ್ಡ ಒಂದು ಸಂದರ್ಭ ಬಂದಿದೆ. ಕನ್ನಡದ ಮಕ್ಕಳನ್ನ ಕೈ ಹಿಡಿದು ಅಲ್ಲೂ ಇಲ್ಲೂ ಕಂದರ ಇಲ್ಲದ ರೀತಿಯಲ್ಲಿ ಒಂದು ಬ್ರಿಡ್ಜ್, ನಾವೇನು ದೊಡ್ಡ ಸಂಶೋಧನೆ ಮಾಡ್ಬೇಕಾಗಿಲ್ಲ ಹೇಗೆ ಅಂತ, ಕುವೆಂಪುರವರು ಅದಾಗ್ಲೇ ಮಾರ್ಗಸೂಚಿಗಳನ್ನ, ಗೈಡ್ಲೈನ್ಸ್ ನ ಹೇಳ್ಕೊಟ್ಟಿದ್ದಾರೆ. ಆ ಟರ್ಮಿನಾಲಜೀಸ್ ಏನು ಅದ ಹಂಗಂಗೆ, ಆ ಟೆಕ್ನಿಕಲ್ ಟರ್ಮ್ಸ್ ಏನಿದೆ ಹಂಗಂಗೆ ಉಳಿಸ್ಕೊಂಡು ನೀವು ಪಾಠ ಮಾಡಿ ಆ ಮಕ್ಕಳು ಮುಂದಕ್ಕೆ ಹೋಗ್ಲಿ. ಇಲ್ಲಾಂದ್ರೆ ಅವ್ರೇನು ಇನ್ನು ಇದು ವಿದೇಶಿ ಬೇರೆ ಏಲಿಯನ್ಗಳ ತರ ಬದುಕು ಬಾಳ್ಬೇಕಾಗತ್ತೆ. PUCಗೆ ಹೋದ್ಮೇಲೆ ನಮ್ಮ ಹುಡುಗರಲ್ಲಿ ಎಷ್ಟೋ ಮಂದಿ ಹೇಳ್ತಾರೆ, ನಾನು ಹುಡುಗಿಯರನ್ನ ನೋಡ್ಲೇ ಇಲ್ಲ ಮೇಡಮ್, ನಮ್ಮ ಎಡಿಟರ್ ನಲ್ಲಿ ನನ್ನ ಕೆಳಗೆ ವರ್ಕ್ ಮಾಡೋರಲ್ಲ, ಯಾಕೆ ನನ್ಗೆ ಇಂಗ್ಲಿಷ್ ಬರಲ್ಲ ಅಂತ ಭಯ ಆಗ್ತಾ ಇತ್ತು, ನಾ ಕನ್ನಡ ಮೀಡಿಯಂ ನಲ್ಲಿ ಕಲ್ತದೆ, ಹಂಗೆ ಹುಡುಗಿಯರನ್ನ ನೋಡೋ ಧೈರ್ಯನೇ ಮಾಡ್ಲಿಲ್ಲ ಮೇಡಮ್. ಎಷ್ಟು ಅವರು ಕಾನ್ಫಿಡೆನ್ಸ್ ಕಳ್ಕೊಳ್ತಾ ಇದ್ದಾರೆ ನೋಡಿ, ಇದೊಂದು ಲ್ಯಾಂಗ್ವೇಜ್ ಇಶ್ಯೂ ಇಂದಾಗಿ. ಅದಕ್ಕೋಸ್ಕರ ಮುಗಿಸ್ಬೇಕಾ ಸರ್? ಆಯ್ತು, ನನ್ನ ಟೈಮ್ ಮುಗ್ದಿದೆ. ನೋಡಿ, ಇನ್ನೊಂದು ವಿಚಾರ, 500 ಕಿಲೋಮೀಟರ್ ಜರ್ನಿ ಮಾಡಿ ಬಂದಿದ್ದೀನಿ, 5 ನಿಮಿಷದಲ್ಲಿ ಮುಗಿಸ್ಬೇಕು ಅಂತ ಹೇಳ್ತಾರೆ. ಅಂದ್ರೆ 100:1 ರೇಷಿಯೋ. ಇವರ ರೇಷಿಯೋ ಹೆಂಗಿದೆ? ಆದ್ರೆ ಸರ್, ಈ 100:1 ರೇಷಿಯೋ ನಮ್ಮ ಒಂದು ಶಿಕ್ಷಕ ಮತ್ತು ಮಕ್ಕಳ ಅನುಪಾತ ಇದು.
ಬಹಳ ದುರ್ಬರವಾದ ಅನುಪಾತ, ಹಂಗಿರ್ ಕೂಡುದು 60:1 ರೇಷಿಯೋದಲ್ಲಿ ಕೊಡ್ಬೇಕು ಅಂತ ನಾನು ಅದಕ್ಕೆ ಏನ್ ಮಾಡಬಹುದು, ಹೇಗೆ ಫಂಡ್ ಮಾಡಬಹುದು, ಫಂಡ್ಗೆ ಕಮಿಟಿ ಮಾಡಬಹುದು ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ, ನಿಮ್ಗೆಲ್ರಿಗೂ ಒಂದು ನಾನು ಮತ್ತೆ ಹೇಳುವಂತದ್ದು, ಈ ಅಸಮಾನತೆಯನ್ನು ನಿವಾರಿಸುವಂತಹ ಮತ್ತು ಮಹಿಳಾ ಸಶಕ್ತೀಕರಣಕ್ಕೆ SDG ಗೋಲ್ಸ್ 6 ಏನ್ ಹೇಳುತ್ತೆ ಅದಕ್ಕೋಸ್ಕರ ತುಡಿಲಿಕ್ಕೆ, ಅದನ್ನ ಹೇಳ್ಕೊಳ್ಳೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಆ ಅವಕಾಶವನ್ನ ನಿಮ್ಗೆ ಇದನ್ನೆಲ್ಲ ಈಡೇರಿಸೋದಕ್ಕೆ ಅವಕಾಶವನ್ನ ಆ ಸರ್ಕಾರವು ನೀಡುತ್ತೆ. ಯಾಕಂದ್ರೆ ನಾನು ಕಾಂಗ್ರೆಸ್ ಪರವಾಗಿ ಹೇಳ್ತಾ ಇದ್ದೀನಿ, ಸರ್ಕಾರವು ನೀಡುತ್ತದೆ ಮತ್ತು ಆ ಭಗವಂತನು ಅದಕ್ಕೆಲ್ಲ ಒಂದು ದಯಪಾಲಿಸಲಿ ಅಂತ ಹೇಳುತ್ತಾ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ನಿಮ್ಮ ಇಷ್ಟು ಉತ್ಸಾಹವಾಗಿ ಯಾರು ಇದು ಮಾಡಿದ್ದಿಲ್ಲ. ಥ್ಯಾಂಕ್ ಯು ಮೇಡಮ್. ಪ್ರೊಫೆಸರ್ ಅವರು ಹೊರಡಬೇಕು, ಹಾಗಾಗಿ ನೀವು ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಈಗ ಇಬ್ರು ಸ್ಪೀಕರ್ಗಳಿದ್ದಾರೆ. ಇಬ್ರು ಸ್ಪೀಕರ್ ನಂತರ ನಮ್ ಜೊತೆ ವಿದ್ಯಾರ್ಥಿ ಸಂಘಟನೆಯಿಂದ ಬಂದಿದ್ದಾರೆ, ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಬಂದಿದ್ದಾರೆ. ಅವ್ರ ಅಭಿಪ್ರಾಯ ನಾವು ತಗೊಳ್ಳೇಬೇಕು. ಸೊ ಇಬ್ರು ಸ್ಪೀಕರ್ ಆದ ಕೂಡಲೇ ನಾವು ಮಿಕ್ಕ ಅಭಿಪ್ರಾಯಗಳನ್ನ ತೆಗೆದುಕೊಳ್ಳುವ. ವಿಕಾಸ್, ಎಲ್ಲರಿಗೂ ಜೈ ಭೀಮ್. ಫಸ್ಟ್ ಆಫ್ ಆಲ್ ನಮ್ಗೆಲ್ಲ ಗೊತ್ತಿರ್ಬೇಕಪ್ಪ ಅನ್ಸುತ್ತೆ, ವರ್ಗ, ಜಾತಿ, ಲಿಂಗ ತಾರತಮ್ಯವನ್ನ ಹೆಚ್ಚು ಮಾಡ್ತಕ್ಕಂತಹ ಈ ಕಾರ್ಪೊರೇಟ್ ರಾಜಕೀಯ ಆರ್ಥಿಕತೆಯಲ್ಲಿ ಸಮಾನತೆ ಮತ್ತು ಸಮಾಜವಾದದ ರಾಜಕೀಯ ಶಿಕ್ಷಣ ಪದ್ಧತಿ ಜಾರಿಗೊಳ್ಳುತ್ತಾ ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆಯನ್ನ ಹಾಕೊಂಡೆ ನಾವು ಮುಂದೆ ಹೋಗ್ಬೇಕಂತ ಅನ್ಕೋತೀನಿ ಬಂಧುಗಳೇ. ಹೆಚ್ಚು ನಾನು ಭಾಷಣ ಮಾಡಕ್ ಹೋಗಲ್ಲ. ಪಾಯಿಂಟ್ಸ್ ಇವೆ. ನನ್ನ ಆಲೋಚನೆಯ ಮತ್ತು ನಮ್ಮ ಸ್ನೇಹಿತರ ಆಲೋಚನೆಯ, ಸಮಕಾಲೀನ ಬರಹಗಾರರ ಗೆಳತಿಯರ ಆಲೋಚನೆಯ ಒಂದಷ್ಟು ಪ್ರೋಗ್ರಾಮ್ಸ್ ಮತ್ತೆ ಪಾಲಿಸಿಗಳ ಸಂಬಂಧಪಟ್ಟಂತೆ ಇದೆ. ಅದು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಶ್ರೀಪದಣ್ಣ ಮಾತಾಡ್ತಾರೆ. ಒಟ್ಟಾರೆ ಆಯೋಗ GDP 6% ಮತ್ತೆ ಬಜೆಟ್ ನ 10% ಕೊಡಬೇಕು ಶಿಕ್ಷಣಕ್ಕೆ ಅಂತ ಹೇಳಿದೆ. ಬಟ್ ನಮ್ಮ ಭಾರತ ದೇಶದ ಸ್ವತಂತ್ರ ಭಾರತದ ಇತಿಹಾಸದಲ್ಲಿಯೇ ಅದನ್ನ ಯಾವುದೇ ಕಾರಣಕ್ಕೂ ಇದುವರೆಗೆ ಯಾವುದೇ ಸರ್ಕಾರನ ಕೂಡ ಮಾಡಿಲ್ಲ. ಆ ಕಾರಣಕ್ಕೋಸ್ಕರ ಇದಕ್ಕೆ ಕೆಳಮಿತಿ ಮತ್ತು ಮೇಲ್ಮಿತಿಯನ್ನು ಹಾಕೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಅಂದ್ರೆ ಕೆಳಮಿತಿ ಮತ್ತೆ ಮೇಲ್ಮಿತಿ ಹಾಕೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ. ಅಂದ್ರೆ 6% GDP 10% ಬಜೆಟ್ ಅಂತ ಅನ್ನೋದಕ್ಕಿಂತನೂ ನಾವು ಒಂದು ಕೆಳಮಿತಿ 5% ಅಂದ್ರೆ 2% ಆಫ್ GDP ಕೊಡ್ಲೇಬೇಕು. ಒಂದು ಕೆಳಮಿತಿ ಹಾಕೊಂಡಾಗ ಸರ್ಕಾರಕ್ಕೆ ಅಷ್ಟು ಮಟ್ಟಿಗಿನ ಹಣವನ್ನ, ಅನುದಾನವನ್ನ ಕೊಡಕ್ಕೆ ಸಾಧ್ಯ ಆಗುತ್ತೆ ಅಂತ. ಇದನ್ನ ನಾವು ಅಟ್ರಾಸಿಟಿ ಕೇಸಲ್ಲೂ ಕೂಡ ದಲಿತ ಅಟ್ರಾಸಿಟಿ ಕೇಸಲ್ಲಿ ಮಿನಿಮಮ್ ಶಿಕ್ಷೆ ಕೊಡ್ಲೇಬೇಕು ಅಂತ ಅಂದ್ಬಿಟ್ಟು ಬಾಬಾ ಸಾಹೇಬರು 1954 ಅಲ್ಲಿ ವಾದ ಮಾಡಿದ್ರು. ಸೊ ಅದನ್ನೇ ಇಲ್ಲಿ ನಾವು ತಗೋಬಹುದು ಅನ್ಕೋತೀನಿ ನಾನು. ಅಂದ್ರೆ ಕೆಳಮಿತಿ ಒಂದು ಲೋವರ್ ಬೇಸ್ ನ ಕೊಡ್ಲೇಬೇಕು, ಇಷ್ಟನ್ನ ನೀವು ಕೊಡ್ಲೇಬೇಕು ಅಂತ ಸರ್ಕಾರಕ್ಕೆ ನಾವು SCP ಮೂಲಕ ನಾವು ಒತ್ತಾಯ ಮಾಡ್ಬೋದು ಅಂತ ಅನ್ಕೋತೀನಿ. ದುರ್ಬಲ ವರ್ಗದ ಮಕ್ಕಳಿಗೆ ಈ ಹಿಂದೆ ಎಲ್ಲ ಯೂನಿಫಾರ್ಮಿಟಿ ಅಂದ್ರೆ ಶಾಲೆಯಲ್ಲಿ ಎಲ್ಲಾ ಮಕ್ಕಳು ಕೊಡ್ತಕ್ಕಂತ ಸವಲತ್ತನ್ನ ಹೊರತುಪಡಿಸಿ ಬೇರೆ ಸವಲತ್ತನ್ನ ಕೊಡ್ಲಾಗ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಅಂದ್ರೆ ಕಳೆದ 2001ನೇ ಇಸ್ವಿ ನಂತರ LPG ಬಂದ ನಂತರ ಈ ವ್ಯವಸ್ಥೆಯನ್ನ ಕಡಿಮೆ ಮಾಡಿ ಎಲ್ಲಾ ಮಕ್ಕಳಿಗೂ ಕೂಡ ತಾರತಮ್ಯವಿಲ್ಲದೆ ಸಾರ್ವತ್ರಿಕವಾಗಿ ಕೊಡ್ಬೇಕು ಅಂತ ಪಾಲಿಸಿಗಳನ್ನ ಮಾಡ್ಲಾಗ್ತಾ ಇದೆ. ಬಟ್ ಇದು ದುರ್ಬಲ ವರ್ಗದ ಮಕ್ಕಳಿಗೆ ಅತಿ ಹೆಚ್ಚು ಹೊಡೆತ ಬೀಳ್ತದೆ. ಉದಾಹರಣೆಗೆ ನಾವೆಲ್ಲ ಓದ್ಬೇಕಾದ್ರೆ ದಲಿತ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಶಾಲಾ ಬ್ಯಾಗ್ ನ ಕೊಡ್ತಾ ಇದ್ರು, ಜಾಮೆಟ್ರಿ ಬಾಕ್ಸ್ ನ ಕೊಡ್ತಾ ಇದ್ರು, ನೋಟ್ ಬುಕ್ಸ್ ನ ಕೊಡ್ತಾ ಇದ್ರು. ಬಟ್ ಇವಾಗ ಅದಿಲ್ಲ ಆತರ ಪಾಲಿಸೀಸ್. ಅಂದ್ರೆ ದುರ್ಬಲ ವರ್ಗದ ಮಕ್ಕಳಿಗೆ ಎಲ್ಲರಿಗೂ ಕೊಡ್ತಕ್ಕಂತಹ ಸವಲತ್ತನ್ನ ಹೊರತುಪಡಿಸಿ ಇನ್ನು ಹೆಚ್ಚಿನ ಸವಲತ್ತುಗಳನ್ನ ಸಬಲೀಕರಣಕ್ಕೋಸ್ಕರ ಕೊಡ್ಬೇಕು ಅಂತಕ್ಕಂಥದ್ದು ಪಾಲಿಸಿಯಲ್ಲಿ ಬರ್ಬೇಕಾಗುತ್ತೆ ಅಂತ ಅನ್ಕೋತೀವಿ ನಾವು. ಮುಖ್ಯವಾಗಿ ವಸತಿ ಶಾಲೆಗಳು ಬರೋದಕ್ಕೆ ಕಾರಣ ಮೊರಾರ್ಜಿ ದೇಸಾಯಿ ಇರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ ಇರ್ಬೋದು, ಇವೆಲ್ಲ ಬರೋದಕ್ಕೆ ಮುಖ್ಯ ಕಾರಣ DSS ನ ಹೋರಾಟ. ಇದು ಮಾಡೋದಕ್ಕೆ ಮುಖ್ಯ 2 ಉದ್ದೇಶ ಇತ್ತು, 2 ಕಾರಣ ಇತ್ತು ಮುಖ್ಯವಾಗಿ. ಒಂದು, ಬಾಲ ಕಾರ್ಮಿಕರಾಗ ತಪ್ಪಿಸ್ಬೇಕು ಅಂತ, ಮಕ್ಕಳು ಬಾಲ ಕಾರ್ಮಿಕರಾಗಬಾರ್ದು. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಕೂಲಿ ಕಾರ್ಮಿಕರ ಮಕ್ಕಳು ಬೆಳಗ್ಗೆ ತಂದೆ ತಾಯಿ ಪೋಷಕರು ಹೋಗ್ತಾರೆ ಬರ್ತಾರೆ, ಸುಸ್ತಾಗಿರ್ತಾರೆ, ಮಲ್ಕೊಬಿಡ್ತಾರೆ, ಮಕ್ಳಿಗೆ ಕಲ್ಸಕ್ಕಾಗಲ್ಲ ಅಂತ. ಜೊತೆಗೆ ಅನಕ್ಷರತೆ ಕಾಡ್ತಾ ಇರುತ್ತೆ ಅವರಲ್ಲಿ. ಆ ಕಾರಣಕ್ಕೋಸ್ಕರ ವಸತಿ ಶಾಲೆಗಳು ನಿರ್ಮಾಣ ಆದಾಗ ಈ ದುರ್ಬಲ ವರ್ಗದ ಮಕ್ಕಳು, SC ST ಅಂಡ್ OBCಯ ಕೂಲಿ ಕಾರ್ಮಿಕರ ಮಕ್ಕಳು ವಸತಿ ಶಾಲೆಯಲ್ಲಿ ಸಂಜೆ ಹೊತ್ತು ಕೂಡ ಒಂದು ಪಾಠ ಪ್ರವಚನವನ್ನ ಮತ್ತು ಪೂರಕವಾಗಿ ಕಲಿಬಹುದು ಅನ್ನೋ ಕಾರಣಕ್ಕೋಸ್ಕರ ವಸತಿ ಶಾಲೆಗಳನ್ನ ಮಾಡ್ಲಾಯ್ತು. ಬಟ್ ಈಗ ಹೆಂಗಾಗಿದೆ ಅಂತಂದ್ರೆ, ಆ ವಸತಿ ಶಾಲೆಗೆ ಮಕ್ಕಳನ್ನ ದಾಖಲುಪಡಿಸ್ಬೇಕಪ್ಪ ಅಂತಂದ್ರೆ ಎಕ್ಸಾಮ್ ಬರೀಬೇಕು, ಪ್ರವೇಶ ಪರೀಕ್ಷೆ ಬರೀಬೇಕು. ಸೊ ಈ ಪ್ರವೇಶ ಪರೀಕ್ಷೆನ ರದ್ದುಪಡಿಸ್ಬೇಕು. ಯಾಕಂದ್ರೆ ಮತ್ತೆ ಪ್ರತಿಭೆನೆ ತರ್ತಾ ಇದೆ.
ಆಯಾ ಜಾತಿಯಲ್ಲಿ ಇರ್ತಕ್ಕಂತಹ ಮೇಲ್ವರ್ಗದ ಮಕ್ಕಳನ್ನೇ ಅಲ್ಲಿ ತಂದು ಕೂರಿಸುತ್ತೆ. ಆ ಕಾರಣಕ್ಕೋಸ್ಕರ ವಸತಿ ಶಾಲೆಗಳಿಗೆ ನಡೀತಾ ಇರ್ತಕ್ಕಂತಹ ಎಲ್ಲಾ ರೀತಿಯ ಪ್ರವೇಶ ಪರೀಕ್ಷೆಗಳನ್ನು ರದ್ದುಪಡಿಸ್ಬೇಕು. ಅದನ್ನ ಬಿಟ್ಟು ಮುಖ್ಯವಾಗಿ ಸಾಮಾಜಿಕ ಮತ್ತು ಆರ್ಥಿಕ ದುರ್ಬಲತೆಯ ಆಧಾರದಲ್ಲಿ ವಸತಿ ಶಾಲೆಗಳಿಗೆ ಮಕ್ಕಳಿಗೆ ಅಡ್ಮಿಷನ್ ಕೊಡುವಂತ ವ್ಯವಸ್ಥೆ ಆಗ್ಬೇಕು. ಸ್ಥಳೀಯವಾಗಿ ಮತ್ತೆ ನೆಕ್ಸ್ಟ್ ಪಾಯಿಂಟ್, ಸ್ಥಳೀಯವಾಗಿ ಈ ಸರ್ಕಾರಿ ಶಾಲೆಗೆ ಹೋಗ್ತಾ ಇರ್ತಕ್ಕಂಥ ಈಗಿನ ಮಕ್ಕಳು ನೀವು ಗಮನಿಸಬಹುದು. ನೀವು ಈ ವರ್ಷದಿಂದ ಖಾಸಗಿ ಶಾಲೆಯ ಮಕ್ಕಳು ಜಾಸ್ತಿ ಆಗಿದ್ದಾರೆ, ಸರ್ಕಾರಿ ಶಾಲೆಯ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ನೀವು ಡೈಸಲ್ಲಿ ನೋಡ್ಬೋದು ನೀವು. ಸೊ ಈ ಸರ್ಕಾರಿ ಶಾಲೆಗೆ ಹೋಗ್ತಕ್ಕಂತಹ ಬಹುತೇಕ ಮಕ್ಕಳು 60 to 70% ದಲಿತರ ಮಕ್ಕಳಾಗಿರ್ತಾರೆ. ನೆಕ್ಸ್ಟ್ OBC ಕೆಳವರ್ಗದ ಮಕ್ಕಳಾಗಿರ್ತಾರೆ. ಮೇಲ್ವರ್ಗದ ಮಕ್ಕಳು ಒಬ್ಬರಿಬ್ರು ಸಿಗೋದಷ್ಟೇ. ಸೊ ಇಲ್ಲೂ ಕೂಡ ಸಮಸ್ಯೆ ಏನಪ್ಪಾ ಅಂತಂದ್ರೆ ಅದೇ ಏನಪ್ಪಾ ಅಂದ್ರೆ ಸಂಜೆ ಆದ ತಕ್ಷಣ ಅವ್ರಿಗೆ ಮನೆಗೆ ಅದೇ ಹೋಮ್ವರ್ಕ್ ಕೊಟ್ಟಿರ್ತಾರೆ, ಅದನ್ನ ಮಾಡ್ಸೋದಕ್ಕೆ ಸಾಧ್ಯ ಆಗಲ್ಲ. ಆಮೇಲೆ ಪೂರಕವಾಗಿ ಹೇಳ್ಕೊಡೋಕೆ ಸಾಧ್ಯ ಆಗಲ್ಲ, ಯಾಕೆಂದ್ರೆ ಕೂಲಿ ಕಾರ್ಮಿಕರ ಮಕ್ಕಳು. ಆ ಕಾರಣಕ್ಕೋಸ್ಕರ ಸಂಜೆ ಶಾಲೆಗಳನ್ನ ಸರ್ಕಾರವೇ ತೆರಿಬೇಕು. ಎಲ್ಲೆಲ್ಲಿ ವಸತಿ ಪ್ರದೇಶಗಳಿದೆಯಲ್ಲ ಅಲ್ಲಿ ಸಂಜೆ ಶಾಲೆಗಳನ್ನ ಅದು ತೆಗಿಬೇಕು. ತೆಗೆದ್ರ ಮೂಲಕ ಅಲ್ಲಿರ್ತಕ್ಕಂತಹ ಯುವತಿಯರಿಗೆ, ಮುಖ್ಯವಾಗಿ ಯುವತಿಯರಿಗೆ ಗೌರವಧನವನ್ನ ಸರ್ಕಾರನೇ ಕೊಟ್ಬಿಟ್ಟು ಅಲ್ಲಿ ಸಂಜೆ ಶಾಲೆಗಳನ್ನ ಪಾಠವನ್ನ ಮಾಡುವಂತ ಕೆಲಸ ಆಗಬೇಕು. ಅದಾಗ ಖಂಡಿತವಾಗ್ಲೂ ಕೂಡ GER ಜಾಸ್ತಿ ಆಗುತ್ತೆ, ಶಾಲೆ ಬಿಡುವಂತಹ ಪ್ರಮಾಣ ಖಂಡಿತವಾಗ್ಲೂ ಕೂಡ ಕಡಿಮೆ ಆಗೇ ಆಗುತ್ತೆ ಅಂತ. ಪಂಚವಾರ್ಷಿಕ ಯೋಜನೆ ಮಾದರಿಯಲ್ಲಿ ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ಒಂದಷ್ಟು ಯೋಜನೆಗಳನ್ನ ಮಾಡುವಂತಹ ಪಾಲಿಸಿ ACP ಅಲ್ಲಿ ಆಗ್ಬೇಕು ಅಂತ ನಾನು ಬಯಸ್ತೀನಿ. ಈಗಿರ್ತಕ್ಕಂಥದ್ದು 1:30 ಶಿಕ್ಷಕರ ಅನುಪಾತ, ಇದು 1:30 ಅವೈಜ್ಞಾನಿಕ. ಯಾಕೆಂತಂದ್ರೆ 30 ಮಕ್ಳು ಇರೋ ಕಡೆ 1 to 7 ಇರೋ ಕಡೆ ಒಬ್ಬ ಶಿಕ್ಷಕರು ಪಾಠ ಮಾಡಕ್ ಸಾಧ್ಯನೇ ಇಲ್ಲ. ಸೊ ಅದು ತರಗತಿ ಒಬ್ಬರು ಶಿಕ್ಷಕರು ಅಂತ ಅದು ಆಗ್ಲೇಬೇಕು. ಜೊತೆಗೆ ಮೈದಾನ, ಶಾಲಾದಲ್ಲಿ ಕ್ರೀಡಾ ಮೈದಾನ ಇಲ್ಲೇ ಇರ್ಲಿ ಒಬ್ರು PE ಟೀಚರ್ನ ಕೊಡ್ಬೇಕು, ಕಲೆ ಶಿಕ್ಷಕರು ಮತ್ತೆ ಸಂಗೀತ ಶಿಕ್ಷಕರಲ್ಲಿ ಕೊಡುವಂತ ವ್ಯವಸ್ಥೆ ಆಗ್ಲೇಬೇಕು. ಇದಕ್ಕೆಲ್ಲ ಆಗ್ಬೇಕಪ್ಪ ಅಂತಂದ್ರೆ ನಾನು ಮೊದ್ಲೇ ಹೇಳಿದ್ನಲ್ಲ, ಖಂಡಿತವಾಗ್ಲೂ ಕೂಡ GDP 6% ಮತ್ತೆ 10% ಬಜೆಟ್ ಅಷ್ಟು ಕೊಡಕ್ಕಾಗಿಲ್ಲ ಅಂತಂದ್ರೆ ಕನಿಷ್ಠ ಪಕ್ಷ ಕೆಳಮಿತಿಯಷ್ಟು ಇಷ್ಟು ಕೊಡ್ಲೇಬೇಕು ಅಂತ ACP ನಾವು ಹೇಳ್ಬೇಕಾಗುತ್ತೆ. ನಂತರ 6ನೇ ತರಗತಿಯಿಂದ ನಾವು ಅನ್ಕೋತೀವಿ ವೊಕೇಶನಲ್ ಎಜುಕೇಶನ್, ವೃತ್ತಿ ಶಿಕ್ಷಣ ಕೊಡ್ಬೇಕು ಅಂತ ಅನ್ಕೊತಾ ಇದ್ದೀವಿ. ಖಂಡಿತವಾಗ್ಲೂ ಕೂಡ 6ನೇ ತರಗತಿಯಿಂದ ಯಾವುದೇ ವೃತ್ತಿ ಶಿಕ್ಷಣ ಕೊಡುವ ಅಗತ್ಯವೇ ಇಲ್ಲ, ಕೊಡಬಾರ್ದು, ರದ್ದಾಗ್ಬೇಕು, ಅದು ಕೊಡಬಾರ್ದು ಅದನ್ನ. ಯಾಕೆ ಅಂತಂದ್ರೆ ಭಾರತದಲ್ಲಿ ಒಂದು ಜಾತಿಗ್ರಸ್ತ ಸಮಸ್ಯೆ, ದೊಡ್ಡ ಸಮಸ್ಯೆ ಏನಪ್ಪ ಅಂದ್ರೆ ಜಾತಿಗ್ರಸ್ತ ಸಮಾಜ ನಮ್ದು. ಈ ಸಮಾಜದಲ್ಲಿ ಒಂದಲ್ಲ ಒಂದು ಜಾತಿ, ಎಲ್ಲಾ ಜಾತಿಯೂ ಕೂಡ ಒಂದು ಕಸುಬುಗಳಿವೆ. ಆ ಕಸುಬುಗಳು ಹೊತ್ಕೊಂಡೆ ಆ ಮಗು ತಲೆ ತುಂಬ್ಕೊಂಡು ಹೋಗುತ್ತೆ. ಆ ಕಾರಣಕ್ಕೋಸ್ಕರ ನೀವು ಶಾಲೆಯಲ್ಲಿ ಯಾವ ಕಸುಬು ಕೊಡ್ತೀರಿ, ಅದು ಜಾತಿಗೆ ಸಂಬಂಧಪಟ್ಟಿರುತ್ತೆ. ಆ ಕಾರಣಕ್ಕೋಸ್ಕರ ಆಲ್ರೆಡಿ ನಮ್ಗೆ 10ನೇ ತರಗತಿ ಆದ್ಮೇಲೆ ITI, JOC ಡಿಪ್ಲೊಮೊಗಳಿವೆ. ಅಲ್ಲಿ ಬೇಕಾದ್ರೆ ನಾವು ವೃತ್ತಿಪರ ಶಿಕ್ಷಣವನ್ನು ನಾವು ಕೈಗೊಳ್ಬಹುದು. ಬಟ್ ತರಗತಿಯಲ್ಲಿ 6ನೇ ತರಗತಿಯಿಂದ ಕಡ್ಡಾಯ ಬೇಡ ಅಂತ ನನ್ನ ಅಭಿಪ್ರಾಯ, ನನ್ನ ಸ್ನೇಹಿತರ ಅಭಿಪ್ರಾಯ ಕೂಡ ಹೌದು. ಆಗ್ಲೇಬೇಕಪ್ಪ ಅಂತ ಅಂದ್ರೆ ಈ ಜಾತಿಯನ್ನ ಪುನರುತ್ಪಾದನೆ ಮಾಡ್ತಕ್ಕಂತಹ ವೃತ್ತಿಗಳಿಗೆಲ್ಲವೂ ಯಾಂತ್ರೀಕರಣಗೊಳ್ಬೇಕು, ಮುಖ್ಯವಾಗಿ ಜೊತೆಗೆ ಸಾಮಾಜಿಕರಣಗೊಳ್ಬೇಕು. ಇವೆರಡು ಆದಾಗ ಮಾತ್ರ ಅವುಗಳನ್ನ ನಾವು ಖಂಡಿತವಾಗ್ಲೂ ಕೂಡ ವೃತ್ತಿ ಶಿಕ್ಷಣಕ್ಕೆ ನಾವು ಅಳವಡಿಸ್ಕೋಬಹುದು. ACP ಅದನ್ನ ಗಂಭೀರವಾಗಿ ತಗೋಬೇಕು ಅಂತ ಅನ್ಕೋತೀನಿ. ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕವಾದಂತಹ ಶೈಕ್ಷಣಿಕ ಯೋಜನೆ ಇರಬೇಕು ACP ಇಡೀ ಕರ್ನಾಟಕಕ್ಕೆ ಒಂದಾದ್ರೆ ಕಲ್ಯಾಣ ಕರ್ನಾಟಕಕ್ಕೋಸ್ಕರನೇ ಒಂದು ಪ್ರತ್ಯೇಕವಾದಂತಹ ಯೋಜನೆಯನ್ನ ಇದು ಹಾಕೋಬೇಕು. ನಮ್ಮ ಪೆಡಾಗಜಿಯಲ್ಲಿ ಪಠ್ಯಕ್ರಮ ಏನಿದೆಯಲ್ಲ ಅದರಲ್ಲಿ ಅಸ್ಪೃಶ್ಯತೆ, ಜಾತಿ ವ್ಯವಸ್ಥೆ, ಮೂಢನಂಬಿಕೆ ಹಾಗೂ ಲಿಂಗ ತಾರತಮ್ಯಗಳು ಸಮಾಜಘಾತುಕ ಶಕ್ತಿಗಳು ಮತ್ತು ದೇಶ ವಿರೋಧಿ ಶಕ್ತಿಗಳು ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಯಾಕೆ ಅಂತಂದ್ರೆ ಇವು ನಮ್ಮ ದೇಶವನ್ನೇ ಮಾಡಿವೆ. ನಿಮ್ಗೆಲ್ಲ ಗೊತ್ತಿದೆ, ಜಾತಿ ಪದ್ಧತಿ ಅಂತಕ್ಕಂಥದ್ದು ನಮ್ಮ ದೇಶದ ಅತ್ಯಂತ ದೊಡ್ಡ ದೇಶದ್ರೋಹಿ. ಸೊ ನಮ್ಮ ಪಠ್ಯಕ್ರಮದಲ್ಲಿ ಇವುಗಳಿಗೆ ಸಂಬಂಧಪಟ್ಟಂತೆ ಎಳೆ ಮಕ್ಕಳಿಂದಾನೇ ನಾವು ಅದನ್ನ ಯಾವ ರೀತಿ ಕಲಿಸ್ಬೇಕಂದ್ರೆ ನಮ್ಗೆ ಪಠ್ಯಕ್ರಮ ಪೆಡಾಗಜಿ ಮಾಡ್ಕೊಡ್ಬೇಕಾಗತ್ತೆ. ನಾವು ಅದು ಮಾಡ್ಬೇಕು. ನಂತರ ಶಿಕ್ಷಕರಿಗೆ ಮುಖ್ಯವಾಗಿ ಇವುಗಳ ಬಗ್ಗೆ ತರಬೇತಿ ಕೊಡಬೇಕು. ಅಲ್ಲಿ ಸಮಸ್ಯೆ ದೊಡ್ಡ ಸಮಸ್ಯೆ ಶಿಕ್ಷಕರಲ್ಲಿ ಅವ್ರಿಗೆ ಸಾಮಾಜಿಕ ಮತ್ತು ಸಾಂವಿಧಾನಿಕ ಮೌಲ್ಯಗಳೇ ಗೊತ್ತಿಲ್ಲ. ಆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಬಂಧುತ್ವ, ಸಾಮಾಜಿಕ ನ್ಯಾಯ, ಧರ್ಮನಿರಪೇಕ್ಷತೆ ಇವೆಲ್ಲವನ್ನೂ ಕೂಡ ತರಬೇತಿ ಕೊಡ್ತಕ್ಕಂಥ ಶಿಕ್ಷಕರಿಗೆ ಮುಖ್ಯವಾಗಿ ಕೊಡ್ಬೇಕು. ಶಾಲೆ ಬಿಟ್ಟ ಮಕ್ಕಳ ಬಗ್ಗೆ ನಾವು ಪ್ರತ್ಯೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಆಲ್ರೆಡಿ, ಇನ್ನು ಪರಿಣಾಮಕಾರಿ ಆಗ್ಬೇಕು. ಆದ್ರೆ ನಾವು ಕಾಲೇಜು ಬಿಡುವಂತಹ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಾವು GR ತುಂಬಾನೇ ಕಡಿಮೆ ಇದೆ. ಕಾಲೇಜು ಬಿಟ್ಟ ಮಕ್ಕಳ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. 1% ಆಫ್ GR ಹೋಗ್ತಾರೆ. ಸ್ನಾತಕೋತ್ತರ ಪದವಿ ಹೋಗ್ತಕ್ಕಂಥದ್ದು ಎಷ್ಟಪ್ಪ ಅಂದ್ರೆ 1% ಆಫ್ ಕರ್ನಾಟಕ ಪೀಪಲ್ಸ್. ಈಗ ಬಿಹಾರದ ಕೂಡ ಸೆನ್ಸಸ್ ಅಲ್ಲಿ ನೀವು ಅದನ್ನ ಗಮನಿಸಬಹುದು. ಇನ್ನು ಮುಖ್ಯವಾಗಿ ಶೈಕ್ಷಣಿಕ ಯೋಜನೆ ಮತ್ತು ರೂಪುರೇಷೆ ಮಾಡ್ಬೇಕು ಅಂತಂದ್ರೆ ಈಗಿನ ಸರ್ಕಾರಗಳು NGO ಮತ್ತು ಖಾಸಗಿ ಸಂಸ್ಥೆ ಕೊಡ್ತಾವೆ. ಅದನ್ನ ಕೊಟ್ಟು ಅವರಿಗೆ NGOಗಳಿಗೆ ಮತ್ತು ಖಾಸಗಿ ಸಂಸ್ಥೆಗೆ ಕೊಟ್ಟು ಶೈಕ್ಷಣಿಕ ಯೋಜನೆಗಳನ್ನ ಮತ್ತು ರೂಪುರೇಷೆಗಳನ್ನ ತರ್ಸ್ಕೊತಾ ಇವೆ.
ಸೊ ಇದು ನಿಲ್ಬೇಕಿದು. ಸರ್ಕಾರದಿಂದ ಯಾವುದೇ ಖಾಸಗಿ ಮತ್ತು NGO ಗಳಿಗೆ ಅನುದಾನ ಕೊಟ್ಟು ಸರ್ಕಾರಿ ಶಿಕ್ಷಣ ವ್ಯವಸ್ಥೆಗೆ ಅನುಕೂಲ ಮಾಡೋ ಅವಶ್ಯಕತೆ ಇಲ್ಲ. ಇರೋ DSCRT ಗಳನ್ನ ಪ್ರಬಲವಾಗಿ ಬಳಸ್ಕೊಂಡ್ರೆ ಸಾಕಾಗುತ್ತೆ ಅಂತ ನನ್ನ ಅನಿಸಿಕೆ. 5ನೇ ತರಗತಿಯವರೆಗೆ ಮಾತೃಭಾಷಾ ಶಿಕ್ಷಣ ಕಡ್ಡಾಯವಾಗಿರ್ಬೇಕು. ಆದ್ರೆ 6ನೇ ತರಗತಿಯಿಂದ ಇಂಗ್ಲಿಷ್ ಮೀಡಿಯಂ ಮಾಡೋದಕ್ಕೆ ಅವಕಾಶ ಕೊಡ್ಲೇಬೇಕು. ಇದು ಖಂಡಿತವಾಗ್ಲೂ ಕೂಡ ಅಂತ ನಾವು ಗಟ್ಟಿಯಾಗಿ ಅದನ್ನ ಪ್ರತಿಪಾದಿಸ್ತಾ ಇದೀವಿ. ಯಾಕೆಂದ್ರೆ 6ನೇ ತರಗತಿ ಮಾತೃಭಾಷೆ 5ನೇ ತರಗತಿ ಸಾಕು. ನಂತರ ಬೇಕು ಅಂದ್ರೆ ಖಂಡಿತವಾಗ್ಲೂ ಕೂಡ 6ನೇ ತರಗತಿಯಿಂದ ಕನ್ನಡ ಮಾಧ್ಯಮ ಇರಬೇಕು. ಆದ್ರೆ ಇಂಗ್ಲಿಷ್ ಮೀಡಿಯಂ ಕೂಡ ಒಂದು ಮಾಧ್ಯಮವಾಗಿ 6ನೇ ತರಗತಿಯಿಂದನೇ ಮಾಡಿದ್ರೆ ಉಳಿತಾಗತ್ತೆ ಮತ್ತು ಸರ್ಕಾರಿ ಶಾಲೆಗಳು ಉಳಿತವೆ, ಎನ್ರೋಲ್ಮೆಂಟ್ ಜಾಸ್ತಿ ಆಗತ್ತೆ ಅಂತ ನಾನು ಅನ್ಕೋತೀನಿ. ಇನ್ನ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂತಹ ವಿವಿಗಳಲ್ಲಿ ರೋಹಿತ್ ವೇಮುಲ ಆಕ್ಟ್ ಅನ್ನ ಕಡ್ಡಾಯವಾಗಿ ಜಾರಿಗೊಳಿಸುವಂತಹ ಇದನ್ನ SCP ಅದನ್ನ ಹೇಳಲೇಬೇಕು. ಯಾಕೆ ಅಂತಂದ್ರೆ ರಾಜ್ಯಗಳಲ್ಲಿ ವಿವಿಗಳಲ್ಲಿ ಇರ್ತಕ್ಕಂತಹ ಈ ಜಾತಿ ತಾರತಮ್ಯ, ವರ್ಗ ತಾರತಮ್ಯ ಮತ್ತು ಲಿಂಗ ತಾರತಮ್ಯಗಳನ್ನ ಹೋಗಲಾಡಿಸೋದಕ್ಕೋಸ್ಕರ ಆ ಡಿಸ್ಕ್ರಿಮಿನೇಷನ್ ನಾವು ತಡೆಗಟ್ಟೋದಕ್ಕೋಸ್ಕರ ಖಂಡಿತವಾಗ್ಲೂ ಕೂಡ ಪ್ರತಿಯೊಂದು ಕೂಡ ರೋಹಿತ್ ವೇಮುಲ ಆಕ್ಟ್ ಅಲ್ಲಿ ಬೇಕೇ ಬೇಕು ಅಂತ ಹೇಳ್ತೀನಿ. ಕಡೆಯದಾಗಿ ರಾಜ್ಯ ಸರ್ಕಾರ ಸುಖದೇವ್ ತೋರಟವ್ರನ್ನ ನೇಮಕ ಮಾಡಿರ್ತಕ್ಕಂಥದ್ದು ನಮ್ಗೆ ತುಂಬಾ ಖುಷಿ ಇದೆ. ಯಾಕೆ ಅಂತಂದ್ರೆ ಒಬ್ಬ ದಲಿತ ಸಮುದಾಯದಿಂದ ಬಂದಿರ್ತಕ್ಕಂತಹ ವ್ಯಕ್ತಿಗೆ ಭಾಷೆಯನ್ನು ಮೀರಿ ಭಾವಣಿಕೆ ಇರುತ್ತೆ. ಆ ಭಾವಣಿಕೆ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಒಂದು ಇನ್ಕ್ಲೂಸಿವ್ ನ ಕಲಿಸುತ್ತೆ. ಸೊ ಇನ್ಕ್ಲೂಸಿವ್ ಮತ್ತೆ ಎಕ್ಸ್ಕ್ಲೂಸಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಸುಖದೇವ್ ತೋರಟರು ಅತ್ಯಂತ ದೊಡ್ಡ ಮಟ್ಟದ ಖ್ಯಾತಿಯನ್ನ ಮತ್ತು ಸಾಧನೆಯನ್ನ ಮಾಡಿದ್ದಾರೆ. ರೋಹಿತ್ ವೇಮುಲ ಆಕ್ಟ್ ಅಲ್ಲೂ ಕೂಡ ಅವರದೇ ಮುಖ್ಯ ಪಾತ್ರ ಇದೆ. ಆ ಕಾರಣಕ್ಕೋಸ್ಕರ ಭಾಷೆಯನ್ನು ಮೀರಿ ಒಂದು ಭಾವಣಿಕೆಯಿಂದ ತೋರಟ್ ಅವರು ಒಂದು ಒಳ್ಳೆ SCP ನಮ್ಗೆ ಕೊಡ್ತಾರೆ ಅಂತ ಭಾವನೆ ನಮ್ಗಿದೆ. ಎಲ್ರಿಗೂ ಥ್ಯಾಂಕ್ ಯು. ಜೈ ಭೀಮ್. ತುಂಬಾ ನಿರ್ದಿಷ್ಟವಾದ ಸೂಚನೆಗಳನ್ನು ಕೊಟ್ಟ ಸ್ನೇಹಿತ ವಿಕಾಸ್ಗೆ ಧನ್ಯವಾದಗಳು. ಈಗ ಕೊನೆಯದಾಗಿ ನಮ್ ಜೊತೆ ಡಾಕ್ಟರ್ ರಮೇಶ್ ಬೆಲ್ಲಕ್ಕೊಂಡ ಇದ್ದಾರೆ. ಅವರು ಡಾಕ್ಟರ್ ಆಗಿದ್ದವರು, ಸುಮಾರು 25 ವರ್ಷ ಅಮೆರಿಕದಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಿದವರು ಮತ್ತು ಇಲ್ಲಿ ಒಂದು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳನ್ನು ಪ್ರಾರಂಭಿಸಿ ನಡೆಸಿದವರು ಮತ್ತು ರಾಜಕೀಯ ಶಕ್ತಿಯಲ್ಲಿ ಗುರುತಿಸಿಕೊಂಡವರು. ರಾಜಕೀಯ ಆಮ್ ಆದ್ಮಿ ಪಾರ್ಟಿಯಲ್ಲಿ ಗುರುತಿಸಿಕೊಂಡು ಅದಕ್ಕಾಗಿ ಪ್ಯಾಷನೇಟ್ ಆಗಿ ಕೆಲಸ ಮಾಡಿದವರು. ಸೊ ಖಂಡಿತವಾಗಿಯೂ ತಮ್ಮ ಅಭಿಪ್ರಾಯಗಳು ನಮಗೆ ಇಂಪಾರ್ಟೆಂಟ್ ಆಗ್ತದೆ ಸರ್. Okay. Thank you. Dhanyavada. First of all, congratulations and thanks to Jagrata Karnataka for organizing this. ನಾನು ಸ್ಟ್ರೇಟ್ ಆಗಿ ನಾನು ಕೆಲವು ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ, ಆ ಪಾಯಿಂಟ್ಸ್ ಹೊರಟೋಗ್ತೀನಿ. ಲ್ಯಾಂಗ್ವೇಜ್ ಪಾಲಿಸಿ ಇನ್ ಎಜುಕೇಶನ್, ಭಾಷಾ ನೀತಿ ಏನಿರಬೇಕು, ಅದಕ್ಕೂ ಮೊದಲು ಎಜುಕೇಶನ್ ಉದ್ದೇಶ ಏನಿರಬೇಕು. ಓಕೆ, ನಾನು ಆಕ್ಚುಲಿ ನನ್ನ ದೃಷ್ಟಿ ಅಂತ ಬರ್ಕೊಂಡಿದ್ದೀನಿ, ಬಟ್ ಅದೇ ಎಜುಕೇಶನ್ ಉದ್ದೇಶ ಕೂಡ ಅದೇ ಇರಬೇಕು. ಪ್ರತಿಯೊಂದು ಮಗು, ಮಹಿಳೆ ಮತ್ತು ಪುರುಷ ಬಡತನದ ಹೊರೆ ಇಲ್ಲದೆ ದೇವರು ಉದ್ದೇಶಿಸಿದಷ್ಟು ಉತ್ತಮವಾಗಲು ಅವಕಾಶವಿರುವ ಭಾರತವನ್ನು ಕಾಣುವುದು, ಇಲ್ಲಿ ಕರ್ನಾಟಕವನ್ನು ಕಾಣುವುದು ಅಂತ ಅನ್ಕೊಂಡಿದ್ದೆ. ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಆತರ ಅವಕಾಶ ಇರಬೇಕು, ಅದೇ ಎಜುಕೇಶನ್ ಪರ್ಪಸ್ ಇರಬೇಕು. ಆ ಪರ್ಪಸ್ ಇಲ್ಲದೆ ಹೋದ್ರೆ ಐ ಮೀನ್ ಇಟ್ ಹ್ಯಾಸ್ ನೋ ಮೀನಿಂಗ್ಫುಲ್ ಕಂಪಸ್. ಲ್ಯಾಂಗ್ವೇಜ್ ಪಾಲಿಸಿ ಇನ್ ಎಜುಕೇಶನ್, ನಮ್ಗೆ ಈಗ ಹಿಂದಿ ಹೇರಿಕೆ ನಡೀತಾ ಇದೆ ಕರ್ನಾಟಕದಲ್ಲಿ. ಅದು ತುಂಬಾ ತಪ್ಪು. ನಮ್ಗೆ ಬೇಕಾಗಿರೋದು ದ್ವಿಭಾಷಾ ನೀತಿ. ನಮ್ಮ ರಾಜ್ಯದಲ್ಲೂ ಕೂಡ ಖಂಡಿತ ಎಜುಕೇಶನಲ್ಲೂ ಕೂಡ ವಿದ್ಯಾಭ್ಯಾಸದಲ್ಲೂ ಕೂಡ ಪ್ರಾದೇಶಿಕ ಭಾಷೆ ಹಾಗೂ ಇಂಗ್ಲಿಷ್ ಬೇಕು. ಪ್ರಾದೇಶಿಕ ಭಾಷೆ ಯಾತಕ್ ಬೇಕು? ನಾವು ಬರೀ ಮಾತೃಭಾಷೆ ಅಂತ ಅನ್ಕೊಂಡು, ನನ್ನ ಮಾತೃಭಾಷೆ ಆಕ್ಚುಲಿ ತೆಲುಗು. ನಾನು ಹುಟ್ಟಿ ಬೆಳೆದಿದ್ದು ಬೆಂಗಳೂರು. ನಮ್ಮ ಫ್ಯಾಮಿಲಿ ಇಲ್ಲಿ ಬೆಂಗಳೂರಿಗೆ ಬಂದು 100 ವರ್ಷಕ್ಕೂ ಹೆಚ್ಚಾಗಿದೆ. ಬಟ್ ಬರೀ ನಾನು ತೆಲುಗು ಮಾತಾಡಿದ್ರೆ ನನ್ನ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಹತ್ರ ಮಾತ್ರ ಮಾತಾಡ್ಬೋದು. ನನ್ನ ಪ್ರಪಂಚ ಬಹಳ ಸೀಮಿತವಾಗಿರುತ್ತೆ. ಪ್ರಾದೇಶಿಕ ಭಾಷೆ ಬರದೆ ಹೋದ್ರೆ ನಾನು ಮುಂದುವರಿದಕ್ಕೆ ಆಗೋದಿಲ್ಲ. ಸೊ ಪ್ರಾದೇಶಿಕ ಭಾಷೆ ಇಸ್ ವೆರಿ ಇಂಪಾರ್ಟೆಂಟ್. ಬೆಂಗಳೂರಲ್ಲಿ ಇಸ್ ಎ ಗುಡ್ ಎಕ್ಸಾಂಪಲ್. ಮಾತೃಭಾಷೆಗಳು ತುಂಬಾ ಬಹಳ ವೈವಿಧ್ಯತೆ ಇದೆ ಅದರಲ್ಲಿ. ಅಷ್ಟೇ ಅಲ್ಲ, ಹೊರಗಡೆ ಹೋದ್ರು ಕೂಡ ಈಗ ಆಂಧ್ರ ಬಾರ್ಡರ್ ಅಲ್ಲಿ ತೆಲುಗು, ಕನ್ನಡ ಬಹಳ ಕಾಮನ್. ತಮಿಳ್ ಬಾರ್ಡರ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ತಮಿಳ್ನಾಡು ಬಾರ್ಡರ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ತಮಿಳು, ಅದೇ ರೀತಿ ಬೇರೆ ರಾಜ್ಯದ ಬಾರ್ಡರ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಮಿಕ್ಸ್ ಪಾಪ್ಯುಲೇಷನ್ ಇರುತ್ತೆ. ಹಾಗಾಗಿ ನಮ್ಗೆ ಪ್ರಾದೇಶಿಕ ಭಾಷೆ ಹ್ಯಾಸ್ ಟು ಬಿ ಪ್ಯಾರಮೌಂಟ್. ಬಟ್ ಪ್ರಾದೇಶಿಕ ಭಾಷೆಗೆ ಆ ಮಗು ಮನೇಲಿ ಹುಟ್ಟಿದ ಮೇಲೆ ಪ್ರಾದೇಶಿಕ ಭಾಷೆ ಹೊರಗಡೆ ಸ್ಕೂಲ್ಗೆ ಹೋಗೋದಕ್ಕೆ ಮೊದಲು ಏನೇನ್ ಕಲ್ತಿರುತ್ತೆ ಅದಕ್ಕೊಂದು ಲಿಂಕ್ ಬೇಕು. ಅದಕ್ಕೆ ಮೇ ಬಿ ಬಹಳ ಅರ್ಲಿ ಇಯರ್ಸ್ ಅಲ್ಲಿ, ಅಂದ್ರೆ ಕಿಂಡರ್ ಗಾರ್ಡನ್ ಹಾಗೂ ಮೇ ಬಿ
ಫಸ್ಟ್ ಸೆಕೆಂಡ್ ಥರ್ಡ್ ಸ್ಟ್ಯಾಂಡರ್ಡ್ ಆ ರೀತಿಯಲ್ಲಿ ಒಂದು ಮಾತೃಭಾಷೆಗೂ ಆಮೇಲೆ ಪ್ರಾದೇಶಿಕ ಭಾಷೆಗೂ ಒಂದು ಲಿಂಕ್ ಕೊಡುವಂತ ಒಂದು ವ್ಯವಸ್ಥೆ ಬೇಕಾಗತ್ತೆ. ಟೀಚರ್ಸ್ ಆ ರೀತಿ ಕಲಿಸ್ಬೇಕಾಗತ್ತೆ. ಹಿಂದಿ ಹೇರಿಕೆ ಅಂತ ಖಂಡಿತ ಇರಬಾರ್ದು. ಹಿಂದಿ ಹೇರಿಕೆ, ಹಿಂದಿ ಇಂಪೋಸಿಷನ್ ಇಸ್ ಎ ರಿಯಾಲಿಟಿ ಅಂಡ್ ಇಟ್ ಹ್ಯಾಸ್ ಟು ಬಿ ಸ್ಟಾಪ್ಡ್ ಅಂಡ್ ರಿವರ್ಸ್ಡ್. ನಮ್ಮ ಕರ್ನಾಟಕದಲ್ಲಿ ಖಂಡಿತ ಮಾಡಬೇಕು. ಹಿಂದಿಯೇತರ ಭಾರತೀಯರನ್ನ 2ನೇ ದರ್ಜೆ ಭಾರತೀಯರನ್ನಾಗಿ ನೋಡ್ಲಾಗ್ತಾ ಇದೆ. ಅದು ನಿಲ್ಲಿಸ್ಬೇಕಾದ್ರೆ ಅದಕ್ಕೆ ಸೂಕ್ತವಾದ ಎಜುಕೇಶನ್ ಪಾಲಿಸಿ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್, ಸ್ಟೇಟ್ ಎಜುಕೇಶನ್ ಪಾಲಿಸಿಗೆ ಅದಕ್ಕೊಂದು ಕಮಿಷನ್ ಇದೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆ. ಆದ್ರೆ ಬರೀ ಅವರು ನಮ್ಮ ಕರ್ತವ್ಯ ಬಂದು ಬರೀ ಸ್ಕೂಲ್ ಕಾಲೇಜ್ ನಡೆಸೋದು ಅಷ್ಟೇ ಅಂತ ಅನ್ಕೊಂಡ್ರೆ ಸಾಕಾಗಲ್ಲ. ಸಮಾಜಕ್ಕೆ ಇವ್ರು ಕೊಡ್ತಾ ಇರೋ ಎಜುಕೇಶನ್ಗೆ ಹೇಗೆ ಲಿಂಕ್ ಆಗ್ಬೇಕು, ಅದ್ರಲ್ಲಿ ಏನೇನ್ ಸಮಸ್ಯೆಗಳಿದೆ. ಉದಾಹರಣೆಗೆ ಉದ್ಯೋಗ ಸಿಗದೆ ಹೋದ್ರೆ, ನೀವು ಕನ್ನಡದಲ್ಲೇ ಓದ್ಬಿಟ್ಟು ಉದ್ಯೋಗ ಸಿಗದೆ ಹೋದ್ರೆ ಏನ್ ಪ್ರಯೋಜನ? ಈ ಹಿಂದಿ ಹೇರಿಕೆಯಿಂದ ಉದಾಹರಣೆಗೆ ಆ ಸಮಸ್ಯೆನೂ ಇದೆ. ಅದಕ್ಕೆ ಎಲ್ಲೆಲ್ಲಿ ಸ್ಪಂದಿಸ್ಬೇಕು, ಯಾರ್ಯಾರ ಜೊತೆ ಹೆಣಗಾಡ್ಬೇಕು, ಅದಕ್ಕೂ ಮುಂದಾಳತ್ವ ತಗೋಬೇಕಾಗತ್ತೆ. ಆಮೇಲೆ ನಮ್ಮ ಈ ತ್ರಿಭಾಷಾ ನೀತಿ ಅಂತ, ನಾನ್ ಚಿಕ್ಕವನಾಗಿದ್ದಾಗ ತ್ರಿಭಾಷಾ ನೀತಿ ಅಂತ ಮಾತಾಡ್ತಾ ಇದ್ರು. ಏನು ಹಿಂದಿ, ಆಮೇಲೆ ಪ್ರಾದೇಶಿಕ ಭಾಷೆ ಇಂಗ್ಲಿಷ್ ಅಂತ ಹೇಳಿ ತುಂಬಾ ಭಾಷೆಗಳು ಹೇರೋದು ಇಟ್ಸ್ ನಾಟ್ ಎ ಗುಡ್ ಥಿಂಗ್. ನಮ್ಮ ಮೆದುಳಿಗೆ ದೇರ್ ಇಸ್ ಎ ಲಿಮಿಟೆಡ್ ಸ್ಪೇಸ್. ಈಗ ಒಂದು ಬ್ಯಾಗ್ ಇಟ್ಕೊಂಡಿದ್ರೆ ಆ ಬ್ಯಾಗ್ ಅಲ್ಲಿ ದೇರ್ ಇಸ್ ಎ ಲಿಮಿಟೆಡ್ ಸ್ಪೇಸ್. ನೀವು ಅದರಲ್ಲಿ ತುಂಬಾ ಕಸ ತುಂಬ್ತಾ ಇದ್ರೆ ನಿಮ್ಗೆ ಬೇಕಾಗಿರೋದ್ರಲ್ಲಿ ಇಡೋದಕ್ಕೆ ಜಾಗ ಇರೋದಿಲ್ಲ. ಅದೇ ರೀತಿ ನಮ್ಮ ಮೆದುಳಲ್ಲಿ ಕೆಪಾಸಿಟಿನೂ ಇಸ್ ಲಿಮಿಟೆಡ್. ಎಲ್ಲಾ ಭಾಷೆಗಳಲ್ಲೂ ಕಲ್ತ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಅವಾಗ ಈ ರೀಸನ್, ಲಾಜಿಕ್, ಸೈನ್ಸ್, ಹಿಸ್ಟ್ರಿ ಇದೆಲ್ಲ ಕಲ್ತ್ಕೊಳ್ಳೋದಕ್ಕೆ, ಮನಸ್ಸಲ್ಲಿ ವಿಶ್ಲೇಷಣೆ ಮಾಡ್ಕೊಳ್ಳೋದಕ್ಕೆ, ಆಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಜಾಗ ಇರೋದಿಲ್ಲ. So we have to minimize the number of languages, and 2-language formula is the right formula for the state and for the country, and for particularly in education. Real education is about learning how to learn and how to solve problems. ಎಜುಕೇಶನ್ ಅಂದ್ರೆ ಏನು, ಪಠ್ಯ ಪುಸ್ತಕದಲ್ಲಿ ಇರೋದನ್ನ ಕಟ್ ಮಾಡ್ಕೊಂಡು ಪರೀಕ್ಷೆಯಲ್ಲಿ ವಾಂತಿ ಮಾಡ್ಕೊಂಡು ಅಥವಾ ವಾರೆಂಟ್ ಇಂಟರ್ವ್ಯೂಲ್ ವಾಂತಿ ಮಾಡ್ಕೊಂಡು, ದಟ್ ಈಸ್ ನಾಟ್ ಎಜುಕೇಶನ್. ರಿಯಲ್ ಎಜುಕೇಶನ್ ಕಲಿಯೋದು ಹೇಗೆ ಅದು ಕಲ್ತ್ಕೋಬೇಕು, ಸಮಸ್ಯೆಗಳನ್ನ ಹೇಗೆ ಪರಿಹಾರ ಮಾಡ್ಬೇಕು ಅದು ಕಲ್ತ್ಕೋಬೇಕು. ನನ್ಗೆ ಐ ಹ್ಯಾವ್ ವಾಟ್ ಐ ಕಾಲ್ 6 best friends. Why, what, when, where, how and why not. I call them also Q friends because each one of them is a question. ಕನ್ನಡದಲ್ಲಿ ಹೇಳ್ಬೋದು, ಯಾಕೆ, ಏನು, ಎಲ್ಲಿ, ಯಾವಾಗ, ಯಾತಕ್, ಹೇಗೆ, ವೈ ನಾಟ್, ಯಾತಕ್ ಆಗ್ಬಾರ್ದು ಅಂತ. ಇದನ್ನ ನಾವು ನಮ್ಮ ಎಜುಕೇಶನ್ ಪಾಲಿಸಿಯಲ್ಲಿ ಅಟ್ ಆಲ್ ಲೆವೆಲ್ಸ್ ಇಟ್ ಮಸ್ಟ್ ಬಿ ಡೀಪ್ಲಿ ಇನ್ಗ್ರೈನ್ಡ್. ಸ್ಟೂಡೆಂಟ್ಸ್ ಅಲ್ಲೂ, ಟೀಚರ್ಸ್ ಅಲ್ಲೂ, ಆಮೇಲೆ ಯಾರ್ಯಾರ ಜೊತೆ ನಮ್ಗೆ ಸಂಪರ್ಕ ಆಗುತ್ತೆ ಎಲ್ಲರಲ್ಲೂ ಬಹಳ ಆಳವಾಗಿ ಇದನ್ನ ಹೋಗುವಂಗ್ ಮಾಡ್ಬೇಕು. ಯಾರಾದ್ರೂ ಟೀಚರ್ಗೆ ಏನಾದ್ರು ಅವ್ರಿಗೆ ಆಮೇಲೆ ಯಾರಿಗೆ ಅಧಿಕಾರದಲ್ಲಿರೋರ್ಗೆ ಪರ್ಟಿಕ್ಯುಲರ್ಲಿ ಅವ್ರಿಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ಹಾಟ್ ಪುಟ್ ಅಂತ ಶುರು ಮಾಡ್ತಾರೆ. ಬಹಳ ಕಡೆ ಟೀಚರ್ಸ್ ಕೂಡ ಹಂಗೆ ಮಾಡ್ತಾರೆ. ಸ್ಟೂಡೆಂಟ್ಸ್ಗೆ ಏನ್ ಹೇಳ್ಕೊಡೋದು, ನಾವು ಸಮಾಜದಲ್ಲಿ ಏನ್ ಹೇಳ್ಕೊಡೋದು, ಸುಮ್ಮನೆ ನೀನ್ ಹೇಳಿದ್ ಕೇಳು, ಸುಮ್ಮನೆ ಪ್ರಶ್ನೆ ಮಾಡ್ಬೇಡ, ಏನು ಬಾರಿ ನೀನು ಯೋಚನೆ ಮಾಡ್ಬೇಡ, ನಿನ್ನ ತಲೆ ಓಡಿಸ್ಬೇಡ ಅಂತ ಹೇಳಿ. ಅದು ತುಂಬಾ ಒಳ್ಳೆ ಎಜುಕೇಶನ್ಗೆ ಬಹಳ ವಿರುದ್ಧವಾದದ್ದು. ಆ ರೀತಿ ಮಾಡ್ಲೇಬಾರ್ದು. ಇಟ್ಸ್ ಪರ್ಫೆಕ್ಟ್ಲಿ ಓಕೆ ಟು ಸೇ ಐ ಡೋಂಟ್ ನೋ, ಐ ಮೇಡ್ ಎ ಮಿಸ್ಟೇಕ್ ಇಫ್ ದಟ್ ಇಸ್ ದ ಕೇಸ್. ಇದನ್ನು ಕೂಡ ಕಲ್ತ್ಕೋಬೇಕು. ನಮ್ಮ ದೇಶದಲ್ಲಿ ಇದು ಬಹಳ ಸಮಸ್ಯೆ, ಬಹಳ ಜನಕ್ಕೆ ಬಹಳ ಸಮಸ್ಯೆ. ಗೊತ್ತಿಲ್ಲದಿದ್ರೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ನಾನು ಪೆದ್ದ ಅಂತ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ, ಅವಮಾನ ಆಗೋಗುತ್ತೆ ಅಂತ. ಏನಾದ್ರು ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಉತ್ತರ ಗೊತ್ತಿರ್ಲಿಲ್ಲ ಅಂತ ಎಲ್ಲರಿಗೂ ಪೆದ್ದ ಅಂತ ನನ್ಗೆ ಗೊತ್ತಾಗ್ಬಿಡುತ್ತೆ, ಅವಮಾನ ಆಗುತ್ತೆ ಅಂತ. ಇದು ತುಂಬಾ ಮಾರಕ ಒಳ್ಳೆ ಎಜುಕೇಶನ್ಗೆ. ಆಗ್ಬಾರ್ದು. ತಪ್ಪು ಮಾಡಿದ್ರೆ ಏನ್ ಸಮಸ್ಯೆ? ನಾವು ಹ್ಯೂಮನ್ ಬೀಯಿಂಗ್ಸ್, ವಿ ಮೇಕ್ ಮಿಸ್ಟೇಕ್ಸ್ ಆಲ್ ದಿ ಟೈಮ್. ನಾನು ತಪ್ಪು ಮಾಡಿದೀನಿ, ನಾನು ತಿದ್ಕೋತೀನಿ. ದಟ್ ಶುಡ್ ಬಿ ದಿ ಆಟಿಟ್ಯೂಡ್ ಅಂಡ್ ಓಪನ್ ಆಗಿ ಹೇಳೋಂಗಿರ್ಬೇಕು. ಅದು ಕೂಡ ಪಾರ್ಸಲ್ ಆಫ್ ಆಮೇಲೆ ಸ್ಲೀಪ್, ನಿದ್ದೆ. ನಾನು ಬಹಳ ಜನ ಕುಟುಂಬಗಳಲ್ಲಿ ನೋಡಿದ್ದೀನಿ, ತಂದೆ ತಾಯಿ ಎದ್ದೇಳೋ, ಓದೋ, ಇದಾಗ್ಲೇ ನೀನ್ ಕೂತ್ಕೊಂಡು ನಿನ್ ಪುಸ್ತಕ ಓದೋ ಅಂತಂದ್ರೆ, ನಿನ್ನ ಪಾಠ ಓದೋ ಅಂತಂದ್ರೆ ಹೋಗಿ ನಿದ್ದೆ ಮಾಡ್ತಾ ಇದೀಯ ಅಂತ ಬೈಯೋದು. ಬಟ್ ಸ್ಲೀಪ್ ಇಸ್ ಪ್ರಿಪರೇಷನ್ ಫಾರ್ ಮೀನಿಂಗ್ಫುಲ್, ಫ್ರೂಟ್ಫುಲ್, ಆಪ್ಟಿಮಲ್ ವರ್ಕಿಂಗ್ ವೇಕ್ಫುಲ್ ಟೈಮ್. ಅದಕ್ಕೆ ಆ ನಿದ್ದೆನ ಹಾಳು ಮಾಡ್ಕೊಂಡ್ರೆ ಅದನ್ನ ಲರ್ನಿಂಗ್ ಇಸ್ ಸಿವಿಯರ್ಲಿ ಲಿಮಿಟೆಡ್. ಸೊ ಇದು ಕೂಡ ಐ ಥಿಂಕ್ ನಾವು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಆಸ್ ಅ ಪಾರ್ಟ್ ಆಫ್ ಎಜುಕೇಶನ್ ಪಾಲಿಸಿ ದಿಸ್ ಶುಡ್ ಬಿ ಇಂಟರ್ನಲೈಸ್ಡ್. ಬಜೆಟ್ ಫಾರ್ ಎಜುಕೇಶನ್.
ಒಳ್ಳೆ ಎಜುಕೇಶನ್ ಕೊಡ್ಬೇಕಾದ್ರೆ ಸೂಕ್ತವಾದ ಬಜೆಟ್ ಕೊಡ್ಬೇಕು. ಡೆಲ್ಲಿ ಸರ್ಕಾರದಲ್ಲಿ ಉದಾಹರಣೆಗೆ ಸರಾಸರಿ 25% ಆಫ್ ದಿ ಟೋಟಲ್ ಬಜೆಟ್ ಗೋಸ್ ಫಾರ್ ಎಜುಕೇಶನ್. Why? Because what is our most precious resource? ನಮ್ಮ ಪಾಪ್ಯುಲೇಷನ್ ಅಲ್ಲಿ the most valuable resource is human resource. So ಅದನ್ನ to grow it optimally, ಅದನ್ನ ಸೂಕ್ತವಾಗಿ ಬೆಳೆಸಬೇಕಾದ್ರೆ ಅಲ್ಲಿ ಕಾರ್ನರ್ಸ್ ಕಟ್ ಮಾಡೋದು ಬುದ್ಧಿವಂತಿಕೆ ಅಲ್ಲ. Infrastructures to meet essential needs. ಬಹಳ ಜನ ಹೆಣ್ಮಕ್ಳು they drop out of school and they don't go to college because nothing like toilets in lot of them. No decent toilets, no water, basic facilities. So ಅದಕ್ಕೆ ಕೊಡಬೇಕು. And also top class infrastructure to inspire confidence in those students. ಆ ಸ್ಟೂಡೆಂಟ್ಸ್ ಗೆ ಈಗ ಉದಾಹರಣೆಗೆ ಈ ಡೆಲ್ಲಿ ಅನುಭವ ಏನಾಗಿದೆ ಅಂತಂದ್ರೆ, ಆ ಸ್ಟೂಡೆಂಟ್ಸ್ ಗೆ ಇವಾಗ ಡೆಲ್ಲಿ ಸರ್ಕಾರಿ ಶಾಲೆಗಳು ಟೋಟಲ್ ರೆವಲ್ಯೂಷನ್. ಎಷ್ಟ್ ಚೆನ್ನಾಗಿದೆ ಅಂತಂದ್ರೆ ಅಲ್ಲಿ ಹೋಗೋ ಮಕ್ಕಳು ಅವ್ರ ಮನೇಲಿ ಎಷ್ಟೇ ಬಡತನ ಇರ್ಲಿ, ಅವ್ರ ಸಾಮಾಜಿಕ ಹಿನ್ನೆಲೆ ಏನೇ ಇರ್ಲಿ, ಅಲ್ಲಿ ಹೋಗೋ ಮಕ್ಕಳಿಗೆ ಕೊಡ್ಬೇಕು. Corruption in governance is an absolute requirement. ನಮ್ಮ ರಾಜ್ಯದ ಬಗ್ಗೆ, ನಮ್ಮ ರಾಷ್ಟ್ರದ ಬಗ್ಗೆ, however good the policy might be, ನಮ್ಮ ದೇಶದಲ್ಲಿ ಯಾವಾಗ ಅದು ಎಲ್ಲ ಬರೀ ಮೇಲ್ಮೇಲೆ ಚಿಂದಿ ಆಗತ್ತೆ, ಏನು ಸರಿಯಾಗಿ ಅಚೀವ್ ಆಗೋದಿಲ್ಲ. So that's something that has to be emphasized here. Also the Education Commission, whoever all concerned, including the top levels of the government, have to make sure that corruption does not derail all of these things. Respect for participation of students, teachers and parents is a must for continuous improvement. Students ಗೆ participation, ಭಾಗವಹಿಸೋದಕ್ಕೆ, and teachers ಗೆ, students ಗೆ, teachers ಗೆ, and parents also, because parents have a huge amount at stake. ಇದು ಡೆಲ್ಲಿಲಿ ಅನುಭವ ಆಗಿರೋದು. ಹೇಳ್ತಾರೆ ಈ ಬಡವರ ಮಕ್ಕಳಿಗೆ ಅವ್ರ ತಂದೆ ತಾಯಿಗೆ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಏನ್ ಮಾಡಕ್ಕಾಗತ್ತೆ ಅಂತ ಹೇಳಿ. ಬಟ್ ವಾಟ್ ದೇ ಫೌಂಡ್ ಇಸ್, ಅವ್ರು ಎಷ್ಟೇ ಕಷ್ಟ ಆಗಿದ್ರು ಕೂಡ ಅವ್ರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಬೇಕು ಅಂತ ಅವ್ರಿಗೆ ಗೊತ್ತಿದೆ. ಅದು ತುಂಬಾ ಕಷ್ಟ ಪಡ್ತಾರೆ, ಆದ್ರೂ ಅವ್ರಿಗಿರೋ ಅಡಚಣೆಗಳು ತುಂಬಾ ಜಾಸ್ತಿ ಇದೆ. Learning from other experiences in India and elsewhere. ಉದಾಹರಣೆಗೆ happiness classes in Delhi are an absolute wonderful thing. ಮಕ್ಕಳಿಗೆ how to manage their emotional stresses and conflicts. ಅದೇ ರೀತಿ ಇನ್ನೊಂದು entrepreneurship mindset curriculum, ಉದ್ಯಮಶೀಲತೆ ಮನೋಭಾವ ಪಠ್ಯಕ್ರಮ ಅಂತ ಹೇಳಿ, ಅದಕ್ಕೆರಡಕ್ಕೂ ಪರೀಕ್ಷೆ ಇಲ್ಲ. ಅಂಡ್ ಈ ಆತರ ಪ್ರೋಗ್ರಾಮ್ಗಳು ಎಲ್ಲೇ ಇರ್ಲಿ, ಅದೆಲ್ಲ ಐ ಆಮ್ ಶ್ಯೂರ್ ಪ್ರಾಬಬ್ಲಿ ನಮ್ಮ ದೇಶದಲ್ಲೂ ಕೂಡ ಬೇರೆ ಬೇರೆ ಕಡೆ ಒಳ್ಳೇದು ಕಲಿಯೋದಿರುತ್ತೆ. ಅದು ಕಲಿಯೋದಕ್ಕೆ ಬಿಚ್ಚು ಮನಸ್ಸಿಂದ ನಮ್ಮ ಎಜುಕೇಶನ್ ಪಾಲಿಸಿ ಶುಡ್ ಅಕಾಮಡೇಟ್ ದಟ್. ವಿ ಶುಡ್ ಗೋ ಔಟ್ ವಿತೌಟ್ ಹೆಸಿಟೇಷನ್. ಆಮೇಲೆ ಈ ಎಜುಕೇಶನ್ ಶುಡ್ ಬಿ ನಾಟ್ ಓನ್ಲಿ ಅಬೌಟ್ ಗೆಟಿಂಗ್ ಜಾಬ್ಸ್ ಬಟ್ ಆಲ್ಸೋ ಅಬೌಟ್ ಕ್ರಿಯೇಟಿಂಗ್ ಜಾಬ್ಸ್. So ಉದ್ಯಮಶೀಲತೆ curriculum, that's where it is playing an absolutely wonderful role. Education mindset should be for lifelong in schools, colleges, outside schools and colleges, both formal and informal. Actually ನನ್ನ ಕಾರ್ ಮೇಲೆ ಒಂದು ಎಲ್ ಬೋರ್ಡ್ ಇದೆ, ಹಾಕಿ 8 ವರ್ಷ ಆಯ್ತು, ಹಾಗೆ ಇಟ್ಟಿದ್ದೀನಿ. ಯಾಕಂದ್ರೆ ನಾನು ಜೀವನ ಪೂರ್ತಿ ಕಲಿತಾ ಇರ್ಬೇಕಂತ ಹೇಳಿ, ಡ್ರೈವಿಂಗ್ ಕಲಿತಾ ಇರ್ಬೇಕಂತಲ್ಲ, ಬಟ್ ಆ ಮನೋಭಾವ. The day we stop learning, we start a slide down in earnest. So kaliyodu, kalisodu, these are these must become part and parcel of our everyday life, and education policy should strongly encourage that within schools, within colleges and outside. Public libraries should be knowledge, information and learning centers for all the people, all the time, and it should be free. ನಾನು ಅಮೆರಿಕದಲ್ಲಿ ಬಹಳ ವರ್ಷ ವಾಸ ಮಾಡಿದೆ. ಬಹಳ ಸುಂದರ, ಬಹಳ ಆನಂದ ಆಗುತ್ತೆ ನನಗೆ ಈಗಲೂ ತಿಳ್ಕೊಂಡ್ರೆ. ಒಂದೊಂದು ಹಳ್ಳಿಲೂ ಕೂಡ they have very good public libraries and they are very well connected with the library system anywhere. In fact, India ಬಗ್ಗೆ, most basics of India ಬಗ್ಗೆ ನಾನು ವಾಸ ಮಾಡ್ತಾ ಇದ್ದ ಕಡೆ ಪಬ್ಲಿಕ್ ಲೈಬ್ರರಿ ಹೋಗಿ, ಒಂದು ಸಣ್ಣ ಜಾಗ, ಸಣ್ಣ ಊರು, ಆ ಪಬ್ಲಿಕ್ ಲೈಬ್ರರಿ ಹೋಗಿ ತಿಳ್ಕೊಂಡಿದ್ದೆ. ಅದು ಏನೇ ಬೇಕಾದ್ರೂ ಕೂಡ, ಇದು ಕಂಪ್ಯೂಟರ್ ಬರೋದಕ್ಕೆ ಮೊದಲು ಕೂಡ ಏನೇ ತಿಳ್ಕೊಬೇಕಾದ್ರೆ
to any depth that you want. ಈಗ of course ಈ ICT information communication technology ಬಂದ್ಮೇಲೆ ಜಗತ್ತಿನಲ್ಲಿ ಏನೇ ಮಾಹಿತಿ ಎಲ್ಲಿಂದ ಬೇಕಾದ್ರೂ ಕೂಡನು ತರಿಸುವಂತ ನಾನು ವಿಸಿಟ್ಗೆ ಹೋಗಿದಾಗ ಒಂದ್ಸರ್ತಿ ಒಂದು ಪಬ್ಲಿಕ್ ಲೈಬ್ರರಿ ಹೋಗಿದ್ದೆ. ಅಲ್ಲಿ ಡೆಮಾಕ್ರಸಿ ಟೈಪ್ಸ್ ಆಫ್ ಡೆಮಾಕ್ರಸಿ ಅಂತ ಕೇಳೋದಕ್ಕೆ ಅವ್ರು ದೊಡ್ಡ ಲಿಸ್ಟ್ ಕೊಟ್ರು, ರೆಫರೆನ್ಸ್ ಬುಕ್ಸ್ ತೆಕ್ಕೊಟ್ರು, ಆಮೇಲೆ ದೊಡ್ಡ ಲಿಸ್ಟ್ ಕೊಟ್ರು, ಆನ್ಲೈನ್ ಬೇಕಾದ್ರೆ ನಿಮ್ಗೆ ಆಲ್ ದೀಸ್ ಫೆಸಿಲಿಟೀಸ್ ಅಂತ ಹೇಳಿದ್ರು. Promoting self-expression verbally through art, etc. ಅಭಿವ್ಯಕ್ತಿ ನಾವು ಎಜುಕೇಶನಲ್ಲಿ ನಮ್ಗೆ ಅವ್ರ ಮನಸ್ಸಲ್ಲಿ ಇರೋದು ಹೇಳೋದಕ್ಕೆ ಒಂದು ಕಲಿಸ್ಬೇಕು. ನನಗೆ ಜ್ಞಾಪಕ ಇದೆ, ನನಗೆ ನನ್ನ ಮಗ ಪುಟ್ಟವನಾಗಿದ್ದಾಗ ಏನಕ್ಕೋ ಸ್ವಲ್ಪ ಕೂಗಾಡ್ತಾ ಇದ್ದೆ, ಸರಿಯಾಗಿ ಒಳ್ಳೆ ಮನೇಲಿ ಮಾಡೋದು ಒಳ್ಳೆ ವೆಜಿಟೇಬಲ್ಸ್ ಆಹಾರ ತಿನ್ಬೇಕು, ಸುಮ್ನೆ ಅಲ್ಲಿ ಜಂಕ್ ಫುಡ್ ತಿನ್ಕೊಂಡೇ ಇರ್ತೀಯ ಹಾಗೆ ಹೀಗೆ ಅಂತ ಹೇಳಿ ತಿನ್ನು ಅಂತ ಹೇಳಿ. ಪಾಪ ನಾನ್ ಪುಟ್ಟ ಮಗು, ನನ್ ಮೇಲೆ ಅವ್ನಿಗೇನು ಹೇಳಕ್ ಆಗ್ಲಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ನಾನು ಏನೋ ಕೆಲಸ ಮಾಡ್ಕೊಂಡು ಬಂದೆ, ಒಂದು ಡ್ರಾಯಿಂಗ್ ಬರ್ದಿದ್ದ, ಒಂದು ಸಣ್ಣ ಮಗು ಅಳ್ತಾ ಇರೋದು, ಕಣ್ಣಲ್ಲಿ ನೀರು ಬರ್ತಾ ಇರೋದು. ಆ ಸ್ವಾತಂತ್ರ್ಯ ಇದ್ರೆ ಮಕ್ಕಳಿಗೆ ಎಮೋಷನಲ್ ಮ್ಯಾನೇಜ್ಮೆಂಟ್ ಇಸ್ ಸೋ ಮಚ್ ಬೆಟರ್. ಸೊ promoting science and a mindset of inquiry, the why, what, when, where, how and why not anta yen helde, that is what real education is, that is what science is, that's what progress is, that's what everything in life is. So ವಿಜ್ಞಾನಕ್ಕೆ, ತಂತ್ರಜ್ಞಾನಕ್ಕೆ, ವಿಜ್ಞಾನಕ್ಕೆ particularly ಬಹಳ ಆದ್ಯತೆ ಕೊಡೋದು ನಮ್ಮ ಎಜುಕೇಶನ್ ಇಂದ ಬರಬೇಕು. ಓಕೆ, value systems in education: love, caring, compassion, and friendship towards all, and hatred towards none. A feeling of everybody being like our own brothers and sisters, universal brotherhood and sisterhood. Awareness and respect for diversity, inclusiveness and not exclusionary mindset. Respecting and valuing truthful information. Building self-esteem of students in schools and colleges, and of all those around us in adult lives also, by teaching them to identify based on truth even the smallest of positive achievements and good deeds, and building on the good feeling it generates. Teaching about our constitutional values. Teaching truthful history. I want to share this with you really. ನಾನು ಅಮೆರಿಕಾಗೆ ಹೋದಾಗ ನಂಗೆ 23 ವರ್ಷ. ಆಮೇಲೆ ಈಗ ಅಮೆರಿಕದಿಂದ ವಾಪಸ್ ಬಂದು ಇಲ್ಲೇ ಕೆಲಸ ಮಾಡ್ತಿದ್ದೆ 26 ವರ್ಷದಿಂದ ಮಾಡ್ತೇನೆ, ಒಟ್ಟು 49 ವರ್ಷ, ಅಂದಾಜು 50 ವರ್ಷ. And I found something that was so shocking to me a few days ago, maybe a week, maybe 2-3 weeks ago. I saw a video where for the first time, I found out that education was legally banned for thousands of years in India for Shudras and Dalits and scheduled caste, scheduled tribes. And holding property in their name was legally banned in our great ancient India. Until same way for Dalit, Shudras, and scheduled tribes, etc. And until about 200 years ago, the British banned such discrimination. Also, until about 200 years ago, till British banned that, the punishments for the same crime were much more severe the lower the caste, the lower the person was on the caste hierarchy, and it was much more lenient the higher it was. But this I didn't know. Why after this, I studied MBBS in India. Okay, I studied 10+2 in Bengaluru. Why it was not taught to me? Nange, it was so shocking to me. I checked with people if this was true, and people who are knowledgeable in history confirmed to me, yes, this has been true. Amele innondu another lie that has been perpetuated. As I recall, we were taught Hindi was our national language. ಈಗಲೂ ಕೂಡ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾರೆ ಹಿಂದಿ ಇಸ್ ದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹೇಳಿ. ನನಗೆ ಒಂದು ಪುಟಾಣಿ ಮಗು ಹೇಳ್ತು ಹಿಂದಿ ಇಸ್ ಅವರ್ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹೇಳಿ. Why these lies? I think it's important that truthful information should be taught, and lies should be taught, completely discouraged and not allowed. Thank you. ಧನ್ಯವಾದ. ಸರ್, ಥ್ಯಾಂಕ್ ಯು. ಈಗ ಒಂದು ನಮ್ಮೆಲ್ಲರ ಆಮೇಲೆ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಈಗ ಮಾತಾಡಿದವರೆಲ್ಲರಿಗೆ ರೂಪದಲ್ಲಿ. ಇದು ಇನ್ನೊಂದು ಫಾದರ್ ಫ್ರಾನ್ಸಿಸ್ ಅವ್ರು ಹೇಳ್ತಾ ಇದ್ರು, ನನ್ ಮಗು ಫಸ್ಟ್ ಅಲ್ಲಿ ಬರಬೇಕು ಹಾಗೆ ಅಂತ ಹೇಳಿ.
ಬಹಳ ಜನ ಹೇಳ್ತಾರೆ ನನ್ನ ಮಗುನೇ ಫಸ್ಟ್ ರ್ಯಾಂಕ್ ಬರ್ಬೇಕು ಅಂತ ಹೇಳಿ. ಫಸ್ಟ್ ಇನ್ ಕ್ಲಾಸ್ is not the really important thing. Are you being the best that God has enabled you to be? That should be the real question. Are you, your competition should be you. That is what education should foster. ಆಮೇಲೆ ಆಟೋಮ್ಯಾಟಿಕ್ ಪಾಸಿಂಗ್ ಇಯರ್ ಆಫ್ಟರ್ ಇಯರ್, ಫಸ್ಟ್ ಒಂದ್ ವರ್ಷ ಆದ್ಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಆಮೇಲೆ ಥರ್ಡ್, ದಟ್ ಆಲ್ಸೋ ಇಸ್ ವೆರಿ ರಾಂಗ್. ಬಿಕಾಸ್ ಫೌಂಡೇಶನ್ ಇಲ್ಲದೆ then you can't learn anything. You really, you've been thrown out of education system the moment you're challenged with things for which you don't have skills to advance. Delhi, this has been a big learning experience also. In high school, middle school, high school, they could not read basics. Basic reading ability was not there, understanding ability was not there. So they implemented rescue classes for that. Thank you. Thank you, sir. Thank you. ಇವೆಲ್ಲವುಗಳನ್ನು ಪರಿಗಣಿಸಲೇಬೇಕಾಗತ್ತೆ. ತುಂಬಾ ಧನ್ಯವಾದಗಳು. ಒಂದು ಮನವಿ ಸರ್, ಒಂದ್ ನಿಮಿಷ. ಈ ನಮ್ಮ ತಜ್ಞರೆಲ್ಲರೂ ತಮ್ಮ ಅನಿಸಿಕೆಗಳನ್ನು ಬರೋ ರೂಪದಲ್ಲಿ ಕಳಿಸ್ಬೇಕು. ಕೆಲವು ಈಗಾಗಲೇ ಪಾಯಿಂಟ್ ಮಾಡ್ಕೊಂಡು ಬಂದಿದ್ದೀರಾ, ಅದನ್ನ ನಮ್ಗೆ ಕಳಿಸಿದ್ರೆ ನಾವು ಒಂದು ಕಂಪೈಲ್ ಮಾಡಿ ನಾವು ಪಬ್ಲಿಕ್ ಡೊಮೇನ್ ಅಲ್ಲೇ ಹಾಕ್ಬೇಕು. ಮತ್ತು ದಯವಿಟ್ಟು ಅದನ್ನ ಮತ್ತೆ ನಾವು ಫಾಲೋ ಅಪ್ ಮಾಡ್ತೀವಿ. ಈಗ ನಿಮ್ಮಿಂದ ನಾನು ಒಪ್ಪಿಗೆ ತಗೊಂಡೆ ಅಷ್ಟೇ. ಇನ್ನೊಂದು ಫರ್ಜಾನಾ ಮೇಡಮ್ ಹೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಆಕ್ಚುಲಿ ನಾನ್ ಕಲ್ತಿದ್ದು ಹಳ್ಳಿ ಕನ್ನಡ ಮಾಧ್ಯಮದಲ್ಲಿ. ಸಮಸ್ಯೆ ಏನು ಅಂತ ಹೇಳಿದ್ರೆ, ಕನ್ನಡ ಮಾಧ್ಯಮದಲ್ಲಿ ಕಲ್ತ ನಮ್ಗೆ ನಗರಕ್ಕೆ ಬಂದಾಗ ತುಂಬಾ ಕೀಳರ್ಮೆ. ನಾನು ಹೈಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಎಲ್ಲಾ ಲಾಯರ್ಸ್ ಇಂಗ್ಲಿಷ್ ಅಲ್ಲಿ ಮಾತಾಡೋರು. ಸೊ 10 ವರ್ಷ ಬೇಕಾಯ್ತು ಆ ಲೆವೆಲ್ ಇಂಗ್ಲಿಷಿಗೆ ಹೋಗಕ್ಕೆ. ಸೊ ನನ್ ಇಲ್ಲಿ ರೆಕಮೆಂಡೇಶನ್ ಏನಂತ ಹೇಳಿದ್ರೆ, we have to have a state language policy within the framework of state education policy. Unless you have an environment where Kannada medium students get job in employability, if Kannada is not made possible, there's no demand. ಕನ್ನಡ ನಮ್ಗೆ ಅನ್ನ ಕೊಡುವ ಭಾಷೆಯಾಗಿ ಪರಿವರ್ತನೆ ಆಗ್ಬೇಕು. ಅಲ್ಲಿ ತನಕ ನೀವು ಮಕ್ಕಳ ಮೇಲೆ ಕನ್ನಡ ಹೇರಿಕೆ ಮಾಡಿ ಕನ್ನಡ ಉಳಿಸಿ ಬೆಳೆಸಿ ಅಂತ ಹೇಳಿದ್ರೆ, ವಿಕಾಸ ಮೌರ್ಯ ಹೇಳಿದ ಹಾಗೆ ನಮ್ಮ ಮಕ್ಕಳು ನಮ್ಮ ಹಳ್ಳಿಯಲ್ಲಿ ಕನ್ನಡ ಶಾಲೆಯಲ್ಲಿ ಕಲ್ತ ಮಕ್ಕಳು ಅವರಿಗೆ ಅಭಿವೃದ್ಧಿ ಅಂತ ಹೇಳಿ ಸಿಗೋದಿಲ್ಲ. They can't compete with the people who come from English medium students. So either you have to create a language policy which enables everybody and it brings, you have the jobs which are available in Kannada. Otherwise, it is very difficult. So that is the point which I wanted to make. Thank you. Farzana madam, I think it should be Kannada and English, 2 language. It's a bilingual instruction. Yes. Avaga they can connect in Kannada and carry it forward to English. Thank you, sir. And it can be done very easily. ನಮ್ ಜೊತೆ ಕೆಲವು ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿ PhD ಮಾಡ್ತಾ ಇದಾರೆ, ವಿದ್ಯಾರ್ಥಿ ಸಂಘಟನೆಯಿಂದ ಬಂದಿದ್ದಾರೆ, ಸ್ಟೇಕ್ ಹೋಲ್ಡರ್ಸ್ ಇದಾರೆ. ಒಂದ್ ಕ್ವಿಕ್ ಆಗಿ ಒಂದ್ ರೌಂಡ್ ನಾವು ಅಭಿಪ್ರಾಯ ತಗೊಳ್ಬೇಕಾಗತ್ತೆ. ದಯವಿಟ್ಟು ತಮ್ಮ ಅಭಿಪ್ರಾಯ. ಎಲ್ಲರಿಗೂ ವಿದ್ಯಾದಾನ ಮಾಡುತ್ತಿರುವ ಎಲ್ಲರಿಗೂ ನನ್ನ ನಮಸ್ಕಾರ. ಇಲ್ಲಿ ನಮ್ಮ ಜಾಗೃತ ಕರ್ನಾಟಕ ಒಂದು ಒಳ್ಳೆ ಯೋಜನೆ, ಇವತ್ತಿನ ಕಾರ್ಯಕ್ರಮ ಅದು ಸ್ವಾಗತ ಮಾಡ್ತಾ ಇದೀವಿ. ದೇಶ ನಮ್ಮದು, ರಾಜ್ಯ ನಮ್ಮದು. ರಾಜ್ಯದ ವಿದ್ಯಾರ್ಥಿಗಳು ಮಾತ್ರ ನಮ್ಮ ತೀರ್ಮಾನ ಇಲ್ದಲೆ ಯಾವುದೋ ತೀರ್ಮಾನದಲ್ಲಿ ವಿದ್ಯಾಭ್ಯಾಸ ಕೊಡೋ ಪದ್ಧತಿ ಈಗ ಸೃಷ್ಟಿಯಾಗಿದೆ. ಆದ್ರೂ ಕೆಲವು 2-3 ವಿಷಯನ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲನೇದಾಗಿ NEP ಅನ್ನೋದು ದೇಶಕ್ಕೆ ಎಲ್ಲದಕ್ಕೂ ಒಂದೇ ಪಾಲಿಸಿ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಆದ್ರೆ ದೇಶದ ಎಲ್ಲಾ ರಾಜ್ಯಗಳಿಗೂ ಒಂದೇ ಒಂದು ವಿದ್ಯಾಭ್ಯಾಸದ ಒಂದು ಪದ್ಧತಿಯಲ್ಲಿ ಶಿಕ್ಷಣಕ್ಕೆ ತಗಲುವ ಖರ್ಚಾಗಲಿ ಅಥವಾ ಉಪನ್ಯಾಸಕರಿಗೆ ನೀಡುವ ಒಂದು ಬೋಧನಾ ಒಂದು ವೇತನವಾಗಲಿ ಯಾವುದು ಸಮಾನತೆ ಇರಲ್ಲ. ಆದ್ರೆ ನೀತಿ ಮಾತ್ರ ಸಮಾನತೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಿದ್ದಾರೆ. ಆದ್ರೂ ಕಳೆದ 4 ವರ್ಷದಿಂದ ಒಂದಲ್ಲ ಒಂದು ರೀತಿ ಮಕ್ಕಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ಅದರಲ್ಲಿ ಕೆಲವು ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ಈ ಉದಾಹರಣೆಗೆ ಇದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡ್ಸಕ್ಕಂತಾನೆ 1990ರಲ್ಲಿ ಎಜುಕೇಶನ್ ಸೆಸ್ ಅನ್ನೋ ಪದ್ಧತಿನ ಒಂದು ಪಾರ್ಲಿಮೆಂಟ್ ಅಲ್ಲಿ ಅನೌನ್ಸ್ ಮಾಡಿದ್ರು. ಅದು ತಮ್ಗೆಲ್ಲ ಗೊತ್ತಿದೆಯಲ್ಲ ಗೊತ್ತಿಲ್ಲ. 0.05% ಅನ್ನೋ ಒಂದು ಫಂಡ್ಸ್ ನ
ಒಂದು ವಿದ್ಯಾಭ್ಯಾಸ ಒಂದು ಒಂದು ಡೆವಲಪ್ಮೆಂಟ್ಗೋಸ್ಕರ ಫಂಡ್ಸ್ ನ ರಿಸರ್ವ್ ಮಾಡೋದಕ್ಕೆ ಪಾರ್ಲಿಮೆಂಟ್ ಅವಾಗ ಒಂದು ಕಾನೂನ ತಂದಿತ್ತು. ಆ ಎಜುಕೇಶನ್ ಪಾಲಿಸಿಯ ಒಂದು ಎಜುಕೇಶನ್ ಸೆಸ್ ನ ಕೇವಲ ವಿದ್ಯಾಭ್ಯಾಸ ಮುಂದುವರಿಕೆಗೆ ಅಥವಾ ಬೆಳವಣಿಗೆಗೋಸ್ಕರ ಮಾತ್ರ ಸೀಮಿತವಾಗಿರ್ತಕ್ಕಂಥ ಒಂದು ಫಂಡ್ಸ್. ಇದು 2014ರಲ್ಲಿ ಇದನ್ನ ಲೆಕ್ಕಾಚಾರ ಮಾಡಿದಾಗ ಸುಮಾರು 1.5 ಲಕ್ಷ ಕೋಟಿ ಫಂಡ್ ಅಕ್ಯುಮುಲೇಟ್ ಆಗಿದೆ. ಇವತ್ತಿಗೆ ಇನ್ನೆಷ್ಟಾಗಿದೆ ಗೊತ್ತಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ತಮಗೂ ಎಲ್ಲ ಗೊತ್ತಾಗುತ್ತೆ. ಅದ್ರ ಮುಖಾಂತರ ಈ ದೇಶದ ಎಲ್ಲಾ ವಿವಿಧ ಕಡೆ ಒಂದು ಶಿಕ್ಷಣವನ್ನ ಡೆವಲಪ್ಮೆಂಟ್ಗೋಸ್ಕರ, ಯಾಕಂದ್ರೆ ಆ ಫಂಡ್ಸ್ ನ ಪಾಲಿಸಿ ಏನ್ ಮಾಡಿದ್ದಾರೆ ಅಂದ್ರೆ ಅದಕ್ಕೊಂದು ನಿಬಂಧನೆಗಳಿದೆ. ಯಾವುದೇ ಕಾರಣಕ್ಕೂ ಕಟ್ಟಡಕ್ಕಾಗಲಿ ಅಥವಾ ಸಂಬಳಕ್ಕಾಗಲಿ ಉಪಯೋಗಿಸಬಾರ್ದು ಅಂತ ಹೇಳಿ ಅದಕ್ಕೊಂದು ಷರತ್ತುಗಳಿದೆ. ಆ ಷರತ್ತಿನ ಪೈಕಿ ಆ ಫಂಡ್ಸ್ ನ ಯಾವ್ದು ತೆಗಿಬಾರ್ದು, ಬರೀ ಶಿಕ್ಷಣಕ್ಕೆ ಅಭಿವೃದ್ಧಿಗೋಸ್ಕರ ಮಾಡ್ಬೇಕು ಅಂತ ಇದೆ. ಆ ಫಂಡ್ಸ್ ನ ಇದುವರೆಗೂ 1.5 ಲಕ್ಷ ಕೋಟಿ ಬಂದು ಯಾವಾಗ 2014 ಪೀರಿಯಡ್ಗೆ ಇದ್ದಂತ ಫಂಡ್ಸ್ ಇವತ್ತಿಗಿನ್ನ ಸುಮಾರು 2 ಲಕ್ಷನೋ 3 ಲಕ್ಷ ಕೋಟಿ ಆಗಿರುತ್ತೆ. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಅಂತ ಒಂದು ಫಂಡ್ಸ್ ತಗೊಂಡು ದೇಶದ ಎಲ್ಲಾ ರಾಜ್ಯಗಳಿಗೆ ಒಂದು ಭಾಗ ಮಾಡಿದಾಗ ಆಯಾ ರಾಜ್ಯದಲ್ಲಿ ಶಿಕ್ಷಣಕ್ಕೆ ಅಭಿವೃದ್ಧಿ ಪಡಿಸೋದಕ್ಕೆ ಆ ಒಂದು ಟೆಕ್ನಿಕಲ್ ಎಜುಕೇಶನ್ ಆಗಲಿ ಅಥವಾ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಲಿ ಯಾವ್ದಕ್ಕಾದ್ರೂ ಅಲ್ಲಿ ಕಲಿಯೋ ಮಕ್ಕಳಿಗೆ ಎಲ್ಲ ರೀತಿಯಾದ ಅನುಕೂಲನ ಮಾಡಿಸ್ಬೋದು ಅನ್ನೋದು ಒಂದು ಸಣ್ಣ ಸಲಹೆ. ಜೊತೆಗೆ ಈ ಕಳೆದ 3-4 ವರ್ಷಗಳಿಂದ ಎಲ್ಲಾ ರಾಜ್ಯದ ಎಲ್ಲಾ ಸಂಸ್ಥೆಗಳಿಗೂ SSP ಪೋರ್ಟಲ್ ಅನ್ನೋದನ್ನ ಎಲ್ಲರನ್ನು ಸಬ್ಮಿಟ್ ಮಾಡ್ತಾ ಇದ್ದೀರಾ. ಆದ್ರೆ ಖಾಸಗಿ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವುದಿಲ್ಲ ಅನ್ನೋದು ನಿಲುವನ್ನ ಈಗ 3 ವರ್ಷದಿಂದ ತಂದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ನಷ್ಟ ಆಗ್ತಿದೆ. ಅವರು ಆಯಾ ಸಂಸ್ಥೆನಲ್ಲಿ ಒಂದು ಶುಲ್ಕಗಳನ್ನ ಕಟ್ಟಕ್ಕಾಗ್ದಲೆ ಅವರು ಹೊರಗೋಗೋ ಪರಿಸ್ಥಿತಿ ಆಗ್ತಾ ಇದೆ. ಇದು ತೀರಾ ಅವರೊಂದು ಮುಂದಿನ ವಿದ್ಯಾಭ್ಯಾಸಕ್ಕೆ ತುಂಬಾ ತೊಂದರೆ ಆಗ್ತಾ ಇರ್ತಕ್ಕಂಥ ವಿಷಯ. ಇದಕ್ಕೆ ಗಮನ ಹರಿಸ್ಬೇಕು. ಈಗ ಕಳೆದ 28ನೇ ತಾರೀಕು ಸಹ ಒಂದು ಪ್ರತಿಭಟನೆ ಸಹ ಏಡ್ಸ್ ಒಂದು ಸಮಿತಿ ಸಹ ಒಂದು ಪ್ರತಿಭಟನೆ ಎಲ್ಲ ಮಾಡಿದ್ರು. ಸೊ ಇದ್ರ ಸಾಕಷ್ಟು ವಿಷಯದಲ್ಲಿ SSP ಅನ್ನೋದು ಏನಿದೆ ಇದು ರಾಜ್ಯದ ಒಂದು ಯಾವ್ದು CET ಸೆಲ್ಲು ಅಥವಾ ಕೇಂದ್ರೀಕೃತ ಪ್ರವೇಶಗೊಂಡ ವಿದ್ಯಾರ್ಥಿಗಳು ಮಾತ್ರ ಸೀಮಿತ, ಮ್ಯಾನೇಜ್ಮೆಂಟ್ ಕೋಟಾ ಅವ್ರಿಗೆ ಸೀಮಿತವಿಲ್ಲ ಅನ್ನೋದನ್ನ ಮಾಡಿರೋದು ತುಂಬಾ ಅನ್ಯಾಯ ಆಗ್ತಾ ಇದೆ. ಇದನ್ನ ನಮ್ಮ ನೀತಿ ಮತ್ತೆ ನಮ್ಮ ಜಾಗೃತ ಕಡೆಯಿಂದ ನಮ್ಮ ರಾಜ್ಯಕ್ಕೆ ಗಮನ ಕೊಟ್ಟು ಅದನ್ನ ಸರಿಪಡಿಸ್ಬೇಕು ಅನ್ನೋದನ್ನ ಒಂದು ಕೋರಿಕೆ. ಮತ್ತೊಂದು ಕೋರಿಕೆ, ಮೇಡಮ್ ಅವರು ಸಹ ಹೇಳಿದ್ರು 4 ವರ್ಷ ಎಜುಕೇಶನ್ ಅಂತ ಹೇಳಿದ್ರು, ಡಿಗ್ರಿಗಳು ಎಜುಕೇಶನ್. ಆ 4ನೇ ವರ್ಷ ಬಂದಿದೆ ಕೇವಲ ಇಂಟರ್ನ್ಶಿಪ್ ಅನ್ನೋ ಕಾರ್ಯಕ್ರಮನ ಮಾಡಿದ್ದಾರೆ. ಖಂಡಿತವಾಗ್ಲು ಅದು ಸರಿನೋ ತಪ್ಪು ಅನ್ನೋದು ನಂತರ. ಆದ್ರೆ ಸರ್ಕಾರ ಅದಕ್ಕೆ ಆ 4ನೇ ವರ್ಷಕ್ಕೆ ಈಗ ನರ್ಸಿಂಗು, ಫಾರ್ಮಸಿ ಮತ್ತೆ ಫಿಸಿಯೋಥೆರಪಿ ಎಲ್ಲಾ ಟ್ರೈನಿಂಗ್ಗಳಿಗೆ ಸ್ಥಳೀಯ ಒಂದು ಸರ್ಕಾರಿ ಅಥವಾ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಟ್ರೈನಿಂಗ್ ಕೊಡೋದಕ್ಕಂತ ಹೇಳಿ ಸರ್ಕಾರನೇ ಪರ್ಮಿಷನ್ ಕೊಡ್ತದು. ಅದೇ ರೀತಿ ನೀವು ಯಾವುದೇ ಎಜುಕೇಶನ್ಗಾಗ್ಲಿ, ಡಿಗ್ರಿಗಾಗಿರ್ಬೋದು ಅಥವಾ ಟೆಕ್ನಿಕಲ್ ಎಜುಕೇಶನ್ ಇರ್ಬೋದು, ಈ ಇಂಟರ್ನ್ಶಿಪ್ ನ ಸರ್ಕಾರದ ಮುಖಾಂತರನೇ ಈ ಒಂದು ಕಾರ್ಖಾನೆಗಳಿಗೆ, ಯಾಕಂದ್ರೆ ಈ ಖಾಸಗಿ ಸಂಸ್ಥೆಯಲ್ಲಿ ಅಥವಾ ಪ್ರೈವೇಟ್ ಅಲ್ಲಿ ಗೌರ್ಮೆಂಟ್ ಅಲ್ಲೂ ಸಹ ಓದ್ತಾ ಇರೋ ವಿದ್ಯಾರ್ಥಿಗಳು ಈ ಇಂಟರ್ನ್ಶಿಪ್ ಗೆ ಹೋಗ್ತಾರೆ. ಅಲ್ಲಿ 10,000 ರೂಪಾಯಿ 15,000 ರೂಪಾಯಿ ಫೀಸ್ ಕಟ್ಬಿಟ್ಟು ಟ್ರೈನಿಂಗ್ ತಗೋತಾ ಇದಾರೆ. ಕಾಲೇಜ್ಗೆ ಫೀಸ್ ಕಟ್ಟೋದಿಲ್ಲ, ಅದನ್ನು ಕಟ್ಟೋದಕ್ಕೆ ಒಂದು ವ್ಯವಸ್ಥೆ ಬರ್ತದೆ. ಅದೇ ನರ್ಸಿಂಗ್ಗೆ ಆತರ ಇಲ್ಲ. ನರ್ಸಿಂಗ್ಗೆ ಬರೀ 2,000-3,000 ಫೀಸ್ ಕಟ್ಟಕ್ಕೆ ಹೇಳ್ಬಿಟ್ಟು ಅವ್ರು ಟ್ರೈನಿಂಗ್ ಕೊಡೋದಕ್ಕೆ ಅದೊಂದು ಪರ್ಮಿಷನ್ ಕೊಡ್ತಾರೆ. ಅದೇ ರೀತಿ ಸರ್ಕಾರದಿಂದನೇ ಇದನ್ನ ಅಲಾಟ್ಮೆಂಟ್ ಇಂಟರ್ನ್ಶಿಪ್ಗೆ ಎಲ್ಲ, ಯಾಕಂದ್ರೆ ರಾಜ್ಯದಲ್ಲಿ ಹಲವಾರು ಇಂಡಸ್ಟ್ರಿಗಳಿದೆ, ಎಲ್ಲಾ ರೀತಿಯಾದ ಇಂಡಸ್ಟ್ರಿಗಳಿದೆ. ಆ ಇಂಡಸ್ಟ್ರಿನಲ್ಲಿ ಅವ್ರಿಗೆ ಒಂದು ಟ್ಯಾಕ್ಸ್ ಮತ್ತೊಂದು ಎಕ್ಸಂಪ್ಷನ್ ಇರೋ ಕಾರಣಕ್ಕೋಸ್ಕರ ಟ್ರೈನರ್ಸ್ ಇಟ್ಕೊಂಡು ಟ್ರೈನಿಂಗ್ ಕೊಡ್ಬೇಕು ಅಂತಾನು ಇದೆ. ಅದನ್ನ ಬೇರೆ ರಾಜ್ಯಗಳಲ್ಲಿ ದಯಮಾಡಿ ತಪ್ಪು ತಿಳಿಬೇಡಿ. ಬೇರೆ ಯಾಕಂದ್ರೆ ಈಗ ನಮ್ಗೇನ್ ಇವಾಗ ಶಿಕ್ಷಣ ನೀತಿ ಎಲ್ಲ ತರ್ತಾ ಇದಾರೆ, ಕೇವಲ ಮಹಾರಾಷ್ಟ್ರದ ಒಂದು ರಾಜ್ಯದ ಒಂದು ನೀತಿನ ಇಡೀ ದೇಶಕ್ಕೆ ತರಬೇಕು ಅನ್ನೋದು ಒಂದು ಯೋಚನೆ ಬರ್ತಾ ಇದೆ. ಯಾಕಂದ್ರೆ 2010ರಿಂದ ಪಾಲಿಟೆಕ್ನಿಕ್ ವಿದ್ಯಾಸಂಸ್ಥೆಗೆ ನಾವು ಪಾಲಿಟೆಕ್ನಿಕ್ ಸಂಸ್ಥೆಯ ಒಂದು ಅಸೋಸಿಯೇಷನ್ ನಿರ್ದೇಶಕ. ಸೊ ಹಾಗಾಗಿ ಈ ಪಾಲಿಟೆಕ್ನಿಕ್ ವಿದ್ಯಾಭ್ಯಾಸನ 2010ರಿಂದ ಒಂದಲ್ಲ ಒಂದು ಹೊರೆ ತತ್ತಾನೆ ಬರ್ತಾ ಇದ್ದಾರೆ. ಅದೇ ರೀತಿ ಈಗ ನಮ್ಮ ಸ್ಕೂಲು ಮತ್ತೆ PU ಕಾಲೇಜು ಮತ್ತೆ ಎಲ್ಲದ್ರ ಮೇಲೂ ಒಂದು ಪ್ರಬಲ ತರ್ತಾ ಇದ್ದಾರೆ. ಸೊ ಇದರಿಂದ ತುಂಬಾ ತೊಂದರೆ ಆಗ್ತಿದೆ. ಅದೇ ಮಹಾರಾಷ್ಟ್ರದಲ್ಲಿ ತಾವೆಲ್ಲ ಚೆಕ್ ಮಾಡ್ಬೋದು, 2 ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆ.
2 ಹೈಯರ್ ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ. ರಾಜ್ಯದಲ್ಲಿ ಓದ್ತಕ್ಕಂತ ಅಷ್ಟು ವಿದ್ಯಾರ್ಥಿಗಳಿಗೂ ಖಾಸಗಿ ಸಂಸ್ಥೆ ಆಗಿರ್ಬೋದು, ಪ್ರೈವೇಟ್ ಅಂದ್ರೆ ಗೌರ್ಮೆಂಟ್ ಸಂಸ್ಥೆ ಆಗಿರ್ಬೋದು, ಏಡೆಡ್ ಆಗಿರ್ಬೋದು, ಆ ಸಂಸ್ಥೆಯಲ್ಲಿ ಓದಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಎಲಿಜಿಬಲ್ ಸ್ಟೂಡೆಂಟ್ಸ್ಗೆ ಅಲ್ಲಿ ಫೀಸ್ 1.5 ಲಕ್ಷ ಇದ್ರೆ 1.5 ಲಕ್ಷದಷ್ಟು 1 ಲಕ್ಷದಷ್ಟು ಸ್ಕಾಲರ್ಶಿಪ್ ಸರ್ಕಾರದ ಒಂದು ಸಹಾಯದಿಂದ ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಅದು BCMಗಾಗ್ಲಿ SC/ST ಮಕ್ಕಳಿಗಾಗ್ಲಿ ಯಾರಿಗೂ ಕೊಡ್ತಾ ಇಲ್ಲ. ಇದನ್ನ ನಮ್ಮ DS ವೀರೇ ಅವ್ರಿಗೂ ಸಹ ಇದನ್ನ ಮಂದಟ್ ಮಾಡಿದೀವಿ. ಅವ್ರುನು ನಮ್ಮ ಸಂಘಕ್ಕೆ ಅವರು ಒಂದು ನಿರ್ದೇಶಕರಾಗಿದ್ದಾರೆ. ಅವ್ರಿಗೂ ಸಹ ಮಂದಟ್ ಮಾಡಿದೀವಿ. ಅವರು ಅದನ್ನ ಗಮನ ತರ್ತೀವಿ ಅಂತ ಮಹಾದೇವ್ ಅವ್ರಿಗೆ ತರ್ತಿ ಅಂತ ಹೇಳಿದ್ದಾರೆ. ಸೊ ಆತರ ಒಂದೊಂದು ರಾಜ್ಯದಲ್ಲಿ ಒಂದೊಂದು ನೀತಿಗಳು ಇರ್ತವೆ. ಆದ್ರೆ ಶಿಕ್ಷಣ ನೀತಿ ಮಾತ್ರ ಕೇಂದ್ರೀಕೃತ ಮಾಡ್ಬೇಕು ಅನ್ನಂಗಿದ್ರೆ ಖಂಡಿತವಾಗ್ಲು ಮಾಡ್ಲಿ. ಆದ್ರೆ ಎಲ್ಲದಕ್ಕೂ ತೀರ್ಮಾನ ಒಂದೇ ರೀತಿಯಾಗಿ ಪದ್ಧತಿ ಮಾಡ್ಲಿ. ಫೀಸ್ ಆಗ್ಲಿ, ಸಂಬಳಗಳಾಗ್ಲಿ, ಮೇಸ್ಟ್ರುಗಳಿಗೆ ಸಂಬಳಗಳಾಗ್ಲಿ, ಅಥವಾ ಎಲ್ಲ ರೀತಿನೂ ಒಂದೇ ರೀತಿ ಮಾಡ್ಬೋದು. ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿ ಮಾಡುವಾಗ ಆಯಾ ರಾಜ್ಯಕ್ಕೆ ಬಿಡಬೇಕು. SCP ಪ್ರಕಾರ ಅದೇನೋ ಹೇಳ್ತಿದಾರೆ ಅದೇ ರೀತಿ ಮಾಡ್ಬೋದು. ಇಲ್ವಾ ಕೇಂದ್ರೀಕೃತ ಮಾಡಂಗಿದ್ರೆ ಮಾಡ್ಬೋದು. ಈ ಹೇಳ್ತಾ 4 ವಿಷಯಗಳು ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ನಮ್ಮ ಪರಿಚಯ ಕರ್ನಾಟಕ ಪ್ರೈವೇಟ್ ಪಾಲಿಟೆಕ್ನಿಕ್ ಅಸೋಸಿಯೇಷನ್ ನ ನಿರ್ದೇಶಕ. ನಮ್ಮ ಹೆಸರು ಗುಣಶೀಲ್ ಅಂತ. ನಾನು ಪ್ಲಸ್ ಕಾರ್ಯದರ್ಶಿ RES ಪಾಲಿಟೆಕ್ನಿಕ್ ಸುಂಕುಕಟ್ಟೆ ಇರತಕ್ಕಂಥ ಸಂಸ್ಥೆಗೆ ಕಾರ್ಯದರ್ಶಿ. ಇಷ್ಟು. ಧನ್ಯವಾದ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜು ಅಂತ. ನಾನು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ರಾಮನಗರದಲ್ಲಿ ಕೆಲಸ ಮಾಡ್ತಿದ್ದೀನಿ. ಈ ಹೊಸ ಎಜುಕೇಶನ್ ಪಾಲಿಸಿ ಅಥವಾ NEP ನಲ್ಲಿ ನಾನು ಏನ್ ಕೊಂಡ್ಕೊಂಡಿದ್ದೀನಿ ಅದನ್ನ ಒಂದೆರಡು ಮಾತಲ್ಲಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಏನಿದೆ ಅಂತ ಅಂದ್ರೆ, ಈ ಸಿಲೆಬಸ್ಗಳಲ್ಲಿ ಬೇಸಿಕ್ಸ್ ತುಂಬಾ ಮಿಸ್ ಆಗ್ತಾ ಇದೆ. ಅದನ್ನ ಕಟ್ ಶಾರ್ಟ್ ಮಾಡ್ತಾ ಇದ್ದಾರೆ, ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಇದರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಅನಾನುಕೂಲ ಆಗ್ತಿದೆ. ಅವ್ರಿಗೆ ನಾಲೆಡ್ಜ್ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಒಂಥರ ಎಲ್ಲ ಅಪ್ಲಿಕೇಶನ್ ಜಾಸ್ತಿ ತುಂಬ್ತಾ ಇದ್ದಾರೆ, ಬೇಸಿಕ್ಸ್ ನ ಕಡಿಮೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಆಮೇಲೆ ಹೊಸ ಸಬ್ಜೆಕ್ಟ್ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸುಮ್ನೆ ಒಂದು ರೀತಿ ಫ್ಯಾನ್ಸಿ ನೇಮ್ ಕೊಡ್ತಾ ಇದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಅದಕ್ಕೆ ಯಾಕೆಂದ್ರೆ ನಾವು ಬೇರೆ ಯೂನಿವರ್ಸಿಟಿಗಳ ಜೊತೆ ನಮ್ ಯೂನಿವರ್ಸಿಟಿನೂ ತುಂಬಾ ಚೆನ್ನಾಗಿದೆ ಅಂತ ತೋರಿಸ್ಕೊಳ್ಳೋಕೋಸ್ಕರ ಹೊಸ ಫ್ಯಾನ್ಸಿ ನೇಮ್ಗಳು ಕೊಟ್ಕೊಂಡು ಸಬ್ಜೆಕ್ಟ್ಗಳನ್ನ ಇಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಆಮೇಲೆ ಈ ಹೊಸ ಸಬ್ಜೆಕ್ಟ್ಗಳನ್ನ ಕಲಿಸ್ತಕ್ಕಂತ ಟೀಚರ್ಗಳಿಗೆ ಟ್ರೈನಿಂಗು ಅಷ್ಟೊಂದು ಕೊಡ್ತಾ ಇಲ್ಲ. ಅವರು ಕೇವಲ ಫಾರ್ಮಾಲಿಟಿಗೋಸ್ಕರ ಟ್ರೈನಿಂಗ್ ಕೊಡ್ತಾರೆ. ಒಂದಿನ ಅಥವಾ ಒಂದು 3-4 ಅವರ್ಸ್ ಟ್ರೈನಿಂಗ್ ಕೊಟ್ರೆ ಅದು ಸಾಕಾಗ್ತಾ ಇಲ್ಲ. ಯಾವುದೇ ಈಗ ಸ್ಟೇಟ್ ಎಜುಕೇಶನ್ ಪಾಲಿಸಿಲೂ ಸಹ ಹೊಸದಾಗಿ ಏನಾರು ಅವರು ಪರಿಚಯ ಮಾಡಿದ್ರೆ ಅದ್ರ ಬಗ್ಗೆ ಎಕ್ಸ್ಟೆನ್ಸಿವ್ ಟ್ರೈನಿಂಗ್ ಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಂತಿದ್ದೀನಿ. ಆಮೇಲೆ ಇನ್ನೊಂದು, ಈಗ ಈ ಎಕ್ಸಾಮ್ಸ್ ನ ಈಗ ಎಲ್ಲ ಇಂಟರ್ನಲ್ ಎಕ್ಸಾಮ್ಸ್ ನೇ ಜಾಸ್ತಿ ಮಾಡ್ತಾ ಇದ್ದಾರೆ. ಇಂಟರ್ನಲ್ ಅಸೆಸ್ಮೆಂಟ್, ಅದರಲ್ಲೇ ಪಾಸ್ ಮಾಡುವಂಗೆ ಒಂದು ಪದ್ಧತಿ ಇದೆ ಈಗ NEP ನಲ್ಲಿ. ಅದನ್ನ ತೆಗೆದಾಕ್ಬೇಕು. ಎಕ್ಸ್ಟರ್ನಲ್ ಎಕ್ಸಾಮ್ಸ್ ಮಾಡಿ ವಿದ್ಯಾರ್ಥಿಗಳನ್ನ ಆ ಎಕ್ಸ್ಟರ್ನಲ್ ಎಕ್ಸಾಮ್ಸ್ ಅಂಕಗಳ ಆಧಾರದ ಮೇಲೆ ಅವ್ರನ್ನ ಪಾಸ್ ಮಾಡೋ ಪದ್ಧತಿನ SEP ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಕೇಳ್ಕೊಂತೀವಿ. ಥ್ಯಾಂಕ್ ಯು. Good evening to one and all. ನನ್ನ ಅಬ್ಸರ್ವೇಷನ್ಸ್ ಬರೀ ಉನ್ನತ ಶಿಕ್ಷಣ. My name is Dr. Harish and I teach for UG students. My particular observation is all because of my teaching experience in a UG college. ಉನ್ನತ ಶಿಕ್ಷಣದಲ್ಲಿ ಈಗ all the dignitaries have spoken about what should go into the draft of SCP. But many of them might not be knowing that already NEP has been hastily implemented in higher education. ನನ್ನ ಪ್ರಶ್ನೆ ಏನು ಅಂದ್ರೆ, ಈ ಡ್ಯಾಮೇಜ್ ಕಂಟ್ರೋಲ್ ನ ಹೆಂಗ್ ಮಾಡ್ತೀರಾ ನೀವು? ಆಲ್ರೆಡಿ ಡ್ಯಾಮೇಜ್ ಹ್ಯಾಸ್ ಬಿನ್ ಡನ್ ಇನ್ ಹೈಯರ್ ಎಜುಕೇಶನ್. ಅಂಡ್ ವಾಟ್ ಆರ್ ದ ಕಾನ್ಫಿಡೆನ್ಸ್ ಇನ್ಸ್ಟಿಲಿಂಗ್ measures you are going to apply in higher education? Because students as well as teachers are clueless because of the implementation of NEP, which was not well thought out process in the state scenario. This is my first question. Second question is, especially when it comes to core subjects and open electives, I don't see what is the use of studying an open elective. ನಮ್ಗೀಗ
BA ಎಕ್ಸಾಂಪಲ್ ತಗೊಂಡ್ರೆ ನೀವು ಮೊದ್ಲೆಲ್ಲ 2 ಲ್ಯಾಂಗ್ವೇಜ್ ಓದೋರು, ಆಮೇಲೆ HEP ಅಂತ ಒಂದ್ ಸಬ್ಜೆಕ್ಟ್ ಹಿಸ್ಟ್ರಿ, ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್. ನಾವು ಈಗ ಏನ್ ಮಾಡಿದ್ದಾರೆ, ದೇ ಹ್ಯಾವ್ ರೆಡ್ಯೂಸ್ಡ್ and only two subjects can be studied as a core subject, and a student who is studying in these core subjects can go on to pursue his masters in only 2 subjects, and other subject is given as an open elective. So open elective on interest in the tagondru kudanu he cannot pursue that particular subject in master's degree. Hangandre iವರು ತುಂಬಾ ಫ್ಯಾನ್ಸಿ ಆಗಿ in rhetoric they are saying that we are giving a open elective and it is multidisciplinary, but in essence ಏನಾಗ್ತಾ ಇದೆ ಅಂದ್ರೆ ಒಂದ್ ಸಬ್ಜೆಕ್ಟ್, ಎಸ್ಪೆಷಲಿ ಹಳ್ಳಿಗಾಡುಗಳ ಪ್ರದೇಶದಿಂದ ಬರುವಂತ ವಿದ್ಯಾರ್ಥಿಗಳಿಗೆ, ಈಗ ಅವನು ಎಕನಾಮಿಕ್ಸ್ ಅಲ್ಲಿ ತೆಗ್ದಿಲ್ಲ, ಹಿಸ್ಟ್ರಿಲ್ ತೆಗ್ದಿಲ್ಲ, ಪೊಲಿಟಿಕಲ್ ಸೈನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದ ಅಂದ್ರೆ ವುಡ್ ಹ್ಯಾವ್ ಪರ್ಸ್ಯೂಡ್ MA in political science. ಒಂದು ಆಪ್ಷನ್ ಕಮ್ಮಿ ಮಾಡಿದ್ರಿ ಅವರು ಆಕ್ಚುಲಿ ಇನ್ ರಿಯಾಲಿಟಿ. ಅಂಡ್ ದ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್, ಒಂದೇ ವರ್ಷದಲ್ಲಿ ಇವ್ರು ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಹೇಳಿ ಕರಿಕ್ಯುಲಮ್ ನ ಎಷ್ಟು ಮಾರ್ಪಾಡುಗಳನ್ನ ಮಾಡಿದ್ದಾರೆ ಅಂದ್ರೆ, ಸರ್ ಹೇಳ್ದಂಗೆ 40 marks is for internals. ಅಂಡ್ ಇಂಟರ್ನಲ್ಸ್ ನ ನಾವು ಹೆಂಗ್ ಜಡ್ಜ್ ಮಾಡ್ತೀವಿ? 2 ಟೆಸ್ಟ್ ಮಾಡ್ಬೇಕು, ಅಸೈನ್ಮೆಂಟ್ಸ್ ಕೊಡ್ಬೇಕು, ಅಂಡ್ ನಮ್ಮ ಸ್ಟೂಡೆಂಟ್ ಟೀಚರ್ಸ್ ರೇಷಿಯೋ, ನಾನೀಗ 4 ಸೆಕ್ಷನ್ಗೆ ನಾನು ಹ್ಯಾಂಡಲ್ ಮಾಡ್ತೀನಿ ಸ್ಟೂಡೆಂಟ್ಸ್. ಒಂದೊಂದು ಸೆಕ್ಷನ್ ಅಲ್ಲೂ 120 ಜನ ಇದ್ದಾರೆ. 120 ಜನಕ್ಕೆ ನಾನು 4 ಸೆಕ್ಷನ್ ಅಂದ್ರೆ approximately 500 students. I have to assess them, they have to give presentation and they have to submit the assessment, assignment. ನಾನು ಪ್ರತಿಯೊಂದು ಅಸೈನ್ಮೆಂಟ್ ನಾನು ಕ್ಯಾನ್ ಐ ಗೋ ಥ್ರೂ ಇಟ್ ಪ್ರಾಪರ್ಲಿ? ನಾನು 40 marks ನಾನು ಅವ್ರಿಗೆ ಕರೆಕ್ಟ್ ಆಗಿ ಕೊಡ್ತಾ ಇದ್ದೀನ? ಆಮ್ ಐ ಅಸೆಸಿಂಗ್ ದೆಮ್ ಪ್ರಾಪರ್ಲಿ? ಇದೆಲ್ಲ ಕ್ವಶನ್ಸ್ಗಳು ಇನ್ನ ಹೈಯರ್ ಎಜುಕೇಶನ್ ಇದರಲ್ಲಿ there is no clarity regarding this. ನನಗೆ ಶಾಕಿಂಗ್ ಆಗಿರುವಂತ ವಿಚಾರ ಏನು ಅಂದ್ರೆ, ಎಲ್ಲರೂ ಡ್ರಾಫ್ಟ್ ಮಾಡೋದು SCP ಬಗ್ಗೆ ಮಾತಾಡ್ತಾ ಇದೀವಿ ನಾವು, ಆಗ್ಲೇ ದೊಡ್ಡ ಡ್ಯಾಮೇಜ್ ಹೈಯರ್ ಎಜುಕೇಶನ್ ಅಲ್ಲಿ ಆಗ್ಬಿಟ್ಟಿದೆ. ಇದನ್ನ ಯಾವ ರೀತಿ ಸ್ಟೂಡೆಂಟ್ಸ್ಗೆ ನೀವು ನಿವಾರಿಸ್ತೀರಾ? ಟೀಚರ್ಸ್ಗೆ ಯಾವ ರೀತಿ how will you console them ಅನ್ನೋದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. So this is the most shocking thing. And very important thing is multidisciplinary, interdisciplinary ಇದೆಲ್ಲ ಮಾತಾಡ್ತಾ ಇದೀವಿ. ಆದ್ರೆ ನಮ್ಮಂತ ಕಾಲೇಜಲ್ಲಿ, ನಾನು ಕೆಲಸ ಮಾಡುವಂತ ಕಾಲೇಜಲ್ಲಿ 5,500 ಜನ ಹುಡುಗರಿದ್ದಾರೆ. ಪರ್ಮನೆಂಟ್ ಸ್ಟಾಫ್ ಇರೋದು 40 ಜನ. ಸೊ ಮತ್ತು ಗೆಸ್ಟ್ ಫ್ಯಾಕಲ್ಟಿ ಇರೋದು 100 ಜನ ಇದ್ದಾರೆ. ಗೆಸ್ಟ್ ಫ್ಯಾಕಲ್ಟೀಸ್ಗೆ you might not believe, they are paid 30,000 per month, and they are relieved after every semester. So think of the commitment a teacher who is paid peanuts will have in the classroom. Think of the disillusionment he will have about the system. Think of the frustration when he is teaching to the students. So ಈ ಎಲ್ಲ ಆಸ್ಪೆಕ್ಟ್ಸ್ ಗಳನ್ನ ನಾವು ಫೋಕಸ್ ಮಾಡದಲೆ, if we think about drafting new policy, I don't see any meaning in these things. So thank you. ನಮಸ್ಕಾರ, ನಾನು ವಿಶ್ವನಾಥ್ ಅಂತ, ಟೀಚರ್ಸ್ ಟ್ರೈನರ್ ಆಗಿ 2014ರಿಂದ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮ ವೈಫು ಗೌರ್ಮೆಂಟ್ ಸ್ಕೂಲ್ ಟೀಚರು, ಮತ್ತೆ ನನ್ನ ಮಗಳು ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾಳೆ. ಸೊ ಇದು ನಾನು ಮಾತಾಡಕ್ಕೆ ಒಂದು ಅರ್ಹತೆ. ಓಕೆ, ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ನ್ಯೂ ಎಜುಕೇಶನ್ ಪಾಲಿಸಿನ ಒಂದು ಸಾಫ್ಟ್ವೇರ್ ನ ರೆಡಿ ಮಾಡಿ ನಮ್ಮ ಮಕ್ಳು ತಲೆಗೆ ಬಿಡದಿಕ್ ಕೊಟ್ರು. ಅದಕ್ಕೆ ಪರ್ಯಾಯವಾಗಿ ನಾವೊಂದು ಸಾಫ್ಟ್ವೇರ್ ನ ರೆಡಿ ಮಾಡ್ತಾ ಇದೀವಿ. ಈಗ ನಾವು ಯೋಚನೆ ಮಾಡ್ಬೇಕಾಗಿರೋದು ಆಪರೇಟಿಂಗ್ ಸಿಸ್ಟಮ್ ಸಪೋರ್ಟ್ ಮಾಡುತ್ತಾ ಅಂತ. ನಾವು ಯಾರು ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಸೊ ನಿಜವಾಗೂ ಕೂಡ ಏನು ಆಪರೇಟಿಂಗ್ ಸಿಸ್ಟಮ್, ಇದು ನನ್ನ ಮುಖ್ಯವಾದ ಪ್ರಶ್ನೆ. ಇದರಲ್ಲಿ ನಾನು ಈ ಒಂದು NEP ಅಂತಂದ್ರೆ ಬರೀ ಅದು ಜ್ಞಾನವನ್ನ ಕೊಡುವಂತದಕ್ಕೆ ಸೀಮಿತ ಆಗ್ದಲೆ, ಅದು ಮಗುನ ಎಂಪವರ್ ಮಾಡೋ ಕಡೆ, ಸಶಕ್ತೀಕರಣಗೊಳಿಸೋ ಕಡೆ ಹೋಗುವಂತದ್ದಾಗ್ಬೇಕು ಅನ್ನೋದು ನನ್ನ ದೃಷ್ಟಿಕೋನ. ಸೊ ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದಾಗ ನನಗೆ, ಯಾಕೆಂದ್ರೆ ನಾನು 2 ಕಡೆಗೆ ನೋಡ್ತಾ ಇರ್ತೀನಿ. ನಿನ್ನೆ ನನ್ನ ಮಗಳು
ಅವ್ರಮ್ಮ ಪಾಠ ಮಾಡ್ಬೇಕಾದ್ರೆ ಹೇಳ್ತಿದ್ಲು, ಅಮ್ಮ ನೀನು ನಮ್ ಸ್ಕೂಲಿಗೆ ಬಾ ಅಂತ. ಸೊ ಯಾಕೆ ಮಗು ತಾಯಿನ ಸ್ಕೂಲಿಗೆ ಬಾ ಅಂತನತ್ತೆ ಅಂತ ನಾನು ಯೋಚನೆ ಮಾಡ್ತಾ ಹೇಳ್ತಿದ್ದೆ. ಅಂದ್ರೆ ನಮ್ಮ ಪ್ರತಿ ಮಗುಗೂ ಕೂಡ ಕ್ಲಾಸ್ ರೂಮ್ ಅಲ್ಲಿ ಒಂದು ಎಮೋಷನಲಿ ಸೇಫ್ ಸ್ಪೇಸ್ ಬೇಕು, ಒಂದು ಎಮೋಷನಲ್ ಆಗಿ ಸೇಫ್ ಸ್ಪೇಸ್ ಬೇಕು. ಯಾಕೆ ಅಂದ್ರೆ ಈ ಒಂದು ಗೌರ್ಮೆಂಟ್ ಸ್ಕೂಲ್ಗಳು ವಿಶೇಷವಾಗಿ ಏನಾಗ್ತಿದೆ, ಮಕ್ಕಳು ಬರ್ತಾ ಇರೋಂಥದ್ದು ಚಾಲೆಂಜಿಂಗ್ ಬ್ಯಾಕ್ ಗ್ರೌಂಡ್ ನ ಮಕ್ಳುಗಳು ಬರ್ತಾ ಇದೆ, ಸೋಷಿಯಲಿ ಚಾಲೆಂಜಿಂಗ್ ಬ್ಯಾಕ್ ಗ್ರೌಂಡ್ ನ ಮಕ್ಳುಗಳು ಏನ್ ಬರ್ತಿದಾವೆ, ಅವುಗಳು ಕುಟುಂಬದೊಳಗಡೆಗೆ ತಮ್ಮ ಸೊಸೈಟಿನಲ್ಲಿ ಅವಮಾನವನ್ನು ಅನುಭವಿಸಿ ಕ್ಲಾಸ್ ರೂಮಿಗೆ ಬರ್ತವೆ. ಕ್ಲಾಸ್ ರೂಮಿಗೆ ಬಂದಾಗ ಮತ್ತೆ ಅದೇ ಭಯದ ವಾತಾವರಣ. ಸೊ ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಕೆಟ್ಟು ಹೋಗ್ತಾ ಇರೋಂಥದ್ದು. ಟೀಚರ್ ಆದಂತವ್ರು ಫಸ್ಟ್ ಮಗುಗೆ ಲವ್ ಅಂಡ್ ಕೇರ್ ಕೊಡುವಂತಹ, ಮಗುನ ಸುರಕ್ಷಿತವಾಗಿ ಎಮೋಷನಲಿ ಸೇಫ್ ಆಗಿ ಸ್ಪೇಸ್ ನ ಕ್ರಿಯೇಟ್ ಮಾಡುವಂತದ್ದು ಕ್ಲಾಸ್ ರೂಮ್ಗಳು ಆಗ್ಬೇಕು. ಅದನ್ನ ಹೇಗ್ ಮಾಡ್ತೀವಿ ಅನ್ನೋದು NEP ಒಳಗಡೆಗೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಯಾಕೆಂತಂದ್ರೆ ಈ ಥಿಯರಿಗಳು ಎಲ್ಲಾ ಸ್ಕೂಲ್ಗಳಲ್ಲೂ ನಾನು ನೋಡ್ತಿದ್ದೀನಿ. ನಾನು ಟೀಚರ್ ಟ್ರೈನರ್ ಏನು ಕ್ಯಾರೆಟ್ ಅಂಡ್ ಸ್ಟಿಕ್ ಥಿಯರಿ ಅಂತಾರಲ್ಲ, ಯಾವಾಗ್ಲೂ ಕೂಡ ಭಯ ಪಡಿಸೋ ವಾತಾವರಣದಲ್ಲೇನೆ ಇರುತ್ತೆ. ಇಲ್ಲಿ ಕೋಲ್ ಹಿಡ್ಕೊಂಡು ಹೊಡೆದ್ರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇಮ್ಯಾಜಿನೇಷನ್ ನ ಬಳಸ್ತಾರೆ. ನನ್ ಮಗಳು ಎದ್ದು ಓಡಾಡ್ತಿದ್ಲಂತೆ, ಆ ಟೀಚರ್ ನೀನೇನ್ರ ಎದ್ದು ಓಡಾಡಿದ್ರೆ ಫೆವಿಕಾಲ್ ಹಾಕ್ಬಿಟ್ಟು ಸ್ಟಿಕ್ ಮಾಡ್ತೀನಿ ಅಂತ ತಮ್ಮ ಕಲ್ಪನೆಯನ್ನ ಬಳಸಿ ಭಯ ಪಡಿಸೋದು. ಅಂದ್ರೆ ಭಯದಿಂದ ನೀವು ಆ ಒಂದು ಶಿಸ್ತನ್ನ ರೂಪಿಸಬಹುದು ಅನ್ನೋ ಒಂದು ಇದರಿಂದ ಆಚೆ ಬರಬೇಕು. ಅದ್ರ ಹೊರತಾಗಿ ಕೂಡ ಮಗುನ ಒಳಗಡೆ ಒಂದು ಡಿಸಿಪ್ಲಿನ್ ನರ್ಚರಿಂಗ್ ಮಾಡೋದಿಕ್ ಸಾಧ್ಯ ಅಂತ ಅನ್ನೋದು ಇದೆ. ಆ ಒಂದು ಮೆಥಡಾಲಜಿಗಳನ್ನ NEP ನೋಡಕ್ ಸಾಧ್ಯ ಆಗುತ್ತಾ ಅಂತ ಅನ್ನೋದು ನನ್ನ ದೃಷ್ಟಿಕೋನ. ಸೊ ಇದ್ರಲ್ಲಿ ಮುಖ್ಯವಾಗಿ ನಾನು ಸಲಹೆ ಅಂತ ಹೇಳಕ್ಕೆ ಬಂದಾಗ, ನಾನು ಈ ಒಂದು ಪಾಯಿಂಟ್ ಅನ್ನ ನಾನು ಸರ್ಕಾರಿ ಶಾಲೆ ಮಕ್ಕಳು ಮತ್ತೆ ಪ್ರೈವೇಟ್ ಶಾಲೆ ಮಕ್ಕಳುಗಳಲ್ಲಿ ನಾವು ಗಮನಿಸ್ತಾ ಇರ್ತೀನಿ ನೋಡಿ. ಅವ್ರ ಹೈಟೇನೆ ಜಾಸ್ತಿ ಇರುತ್ತೆ. ಪ್ರೈವೇಟ್ ಸ್ಕೂಲ್ ನಮ್ಮ ಮಕ್ಳು ಹೈಟ್ ಜಾಸ್ತಿ ಇರುತ್ತೆ, ಸರ್ಕಾರಿ ಶಾಲೆ ಮಕ್ಕಳು ಕಡಿಮೆ ಇರ್ತಾರೆ. ಯಾಕೆ? ಚೈಲ್ಡ್ ಡೆವಲಪ್ಮೆಂಟ್ ಥಿಯರಿ ಏನ್ ಹೇಳುತ್ತೆ ಅಂದ್ರೆ, ಮಗುಗೆ ಯಾವ ಮಗು ಒಂದು ಎಮೋಷನಲ್ ಆಗಿ ಚಾಲೆಂಜ್ಗಳನ್ನ ಫೇಸ್ ಮಾಡ್ತಾ ಹೋಗುತ್ತೆ, ಆ ಮಗುನ ಹೈಟ್ ಕೂಡ ಬೆಳವಣಿಗೆ ಕಡಿಮೆ ಆಗುತ್ತಂತೆ ಚೈಲ್ಡ್ ಡೆವಲಪ್ಮೆಂಟ್ ಥಿಯರಿ ಪ್ರಕಾರ. ಸೊ ಹಂಗಾಗಿ ಕ್ಲಾಸ್ ರೂಮ್ ನ ಸೇಫ್ ಆಗಿ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ನಾನು ಪ್ರಸ್ತಾಪ ಮಾಡಿದ್ದು. ಸೊ ನನ್ಗೆ ಈಗ ನಾನು ಸಲಹೆಗೆ ಕೊಡ್ಲಿಕ್ಕೆ ಹೋಗ್ತಾ ಇರೋದೇನಂದ್ರೆ, ಕ್ಲಾಸ್ ನಲ್ಲಿ ಲೈಫ್ ಸ್ಕಿಲ್ಗಳನ್ನ ನಾವು ತರೋದಿಕ್ ಸಾಧ್ಯ ಆಗುತ್ತಾ? ಇದು ಲೈಫ್ ಸ್ಕಿಲ್ಗಳು ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಯಂಗ್ ಪೀಪಲ್ ಅಲ್ಲಿ ಲೈಫ್ ಸ್ಕಿಲ್ಗಳು ಇರ್ಬೇಕು ಅಂತ ಹೇಳ್ಬಿಟ್ಟು ಬಲವಾಗಿ ಇದ್ ಮಾಡ್ತಾ ಇದೆ. ಒಂದು 10 ಲೈಫ್ ಸ್ಕಿಲ್ಗಳು ಇರ್ಲೇಬೇಕು ಅಂತ ಹೇಳ್ತಾ ಇದೆ. ಸೊ ಈ ಲೈಫ್ ಸ್ಕಿಲ್ಗಳನ್ನ ತುಂಬಾ ಕಂಟ್ರಿಗಳು ಅಳವಡಿಸ್ಕೊಂಡು ಅದನ್ನ ಬೇರೆ ಬೇರೆ ಇದರಲ್ಲಿ ಕ್ಲಾಸ್ ರೂಮ್ ಒಳಗಡೆನೆ ಅದನ್ನ ಮಾಡ್ತಾ ಇರೋಂಥದ್ದಿದೆ. ಇವುಗಳನ್ನ ನಾವು ಟಚ್ ಮಾಡಕ್ಕಾಗತ್ತಾ? ಲೈಕ್ ಎಲ್ಲ ಹೇಳ್ತಿದ್ರು, ಸೆಲ್ಫ್ ಅವೇರ್ನೆಸ್ ಇರ್ಬೋದು, ಎಮೋಷನಲ್ ಅವೇರ್ನೆಸ್ ಇರ್ಬೋದು, ಕ್ರಿಟಿಕಲ್ ಥಿಂಕಿಂಗ್, ಡಿಸಿಷನ್ ಮೇಕಿಂಗ್. ಸೊ ಈ ತರದ ಇವು ತುಂಬಾ ಇಂಪಾರ್ಟೆಂಟ್. ಅದೇ ನಮ್ಮ ಒಳಗಡೆಗೆ ಎಂಪವರ್ಮೆಂಟ್ ನ ತರೋದಿಕ್ಕೆ ಸಾಧ್ಯ ಆಗೋವಂಥದ್ದು. ಸೊ ಇಲ್ಲ ಅಂತಂದ್ರೆ ಈ ಗೌರ್ಮೆಂಟ್ ಶಾಲೆಗೂ ನಾವ್ ಏನೇ ಪಾಲಿಸಿ ಮಾಡಿದ್ರು ಕೂಡ ಮಕ್ಳು ನಾಳೆ ಉದ್ಯೋಗ ಹುಡ್ಕೊಂಡು ಹೋಗ್ತಾರೆ ಅಥವಾ ನಿರುದ್ಯೋಗಿಗಳಾಗ್ತಾರೆ ಅಷ್ಟೇನೆ. ಸೊ ಈ ಸಮಾಜಕ್ಕೆ ಆಸ್ತಿ ಆಗ್ಬೇಕು ಅಂದ್ರೆ ಅವ್ರನ್ನ ಎಂಪವರ್ ಮಾಡ್ಬೇಕು. ಸೊ ಹಂಗಾಗಿ ಇದು ಮೊದಲನೇ ಇದಾಗಿ ನನಗೆ ಒಂದು ಸಲಹೆ. ಎರಡನೇದು, ನನಗೆ ಟೀಚರ್ಗಳನ್ನ ಟ್ರೈನಿಂಗ್ಸ್ ಗಳು ತುಂಬಾ, ಯಾಕೆಂದ್ರೆ ಟೀಚರ್ಗಳ ಹತ್ರ ನೋಡ್ತಾ ಇರ್ತೀನಿ, ಟೂಲ್ಸ್ ಗಳಿಲ್ಲ. ನಾಲೆಡ್ಜ್ ತುಂಬಾ ಚೆನ್ನಾಗಿದೆ ಸರ್ಕಾರಿ ಶಾಲೆ ಟೀಚರ್ಸ್ ಗಳಲ್ಲಿ ನೋಡ್ತೀರಿ, ಆದ್ರೆ ಅದನ್ನ ಮಕ್ಕಳನ್ನ ಗ್ರೂಪ್ ಅನ್ನ ಮ್ಯಾನೇಜ್ ಮಾಡುವಂತ ಟೂಲ್ಸ್ ಗಳಿಲ್ಲ, ತಂತ್ರಗಳಿಲ್ಲ. ಸೊ ನನ್ಗೆ ಅದು ತುಂಬಾ ತರಬೇತಿಗಳು ಅವಶ್ಯಕತೆ ಇದೆ. ಅದು ಹೆಚ್ಚು ಇರ್ಬೇಕು ಅಂತ ನನ್ನ ಇದರಲ್ಲಿ ಹೇಳ್ತಾ ಇರೋದು. ಹಾಗೆ ಈಗ ಟೀಚರ್ ಪರಿಕಲ್ಪನೆಗಳು, ಈಗ ಟೀಚರ್ ಅನ್ನ ಕಲ್ಪನೆ ಒಂದು, ಫೆಸಿಲಿಟೇಷನ್ ಒಂದ್ ಕಡೆ ಹೇಳ್ತೀವಿ. ಈಗ ಟೀಚರ್ ಅಂದ್ರೆ ಎಜುಕೇಶನ್ ನ ಮಗುಗೆ ಸುಲಭಗೊಳಿಸುವಂತ ಪರಿಕಲ್ಪನೆ ಇದು ಈ ಪಾಲಿಸಿ ಒಳಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತಾ? ಅದಿದೆ, ಸ್ವಲ್ಪ ಮಟ್ಟಕ್ಕಿದೆ. ಈಗ ಆಲ್ರೆಡಿ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅದನ್ನ ಮಾತಾಡ್ತಿದ್ದಾರೆ, ಆದ್ರೆ ಇಂಪ್ಲಿಮೆಂಟೇಷನ್ ಲೆವೆಲ್ಗೆ ಬಲವಾಗಿ ತರಕ್ ಸಾಧ್ಯ ಆಗುತ್ತಾ? ಅದು ಒಂದು ನನ್ನ ಕಡೆಯಿಂದ. ಇನ್ನೊಂದು ಸರ್ ಪ್ರಸ್ತಾಪ ಮಾಡಿದ್ರು, ಹ್ಯಾಪಿನೆಸ್ ಕರಿಕ್ಯುಲಮ್ ಅನ್ನೋದು. ನಾನು ಅದನ್ನ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದೀನಿ. ಸೊ ಅದ್ಭುತವಾದಂತಹ ಕರಿಕ್ಯುಲಮ್. ಅದ್ರಲ್ಲಿ ಇರುವಂತದ್ದು ನಾನು ಹೇಳಿದ್ಮೇಲೆ ಮತ್ತೆ ಟೂಲ್ಗಳು. ಈಗ ಒಂದ್ ಮಗುನ ಮತ್ತೆ ಮಗುವಿನ ಫ್ಯಾಮಿಲಿ ಪೋಷಕರನ್ನ ಎಲ್ಲರನ್ನೂ ಒಳಗೊಳಿಸಿಕೊಳ್ಳುವಂತ ಕರಿಕ್ಯುಲಮ್ ಅದು. ನೀವು ಇಂಟ್ರೆಸ್ಟಿವ್ಗೆ ಓದಿಬೇಕಂದ್ರೆ. ಸೊ ಹಂಗಾಗಿ ಈ ತರದ ಒಂದು ಕರಿಕ್ಯುಲಮ್ ಡೆವಲಪ್ಮೆಂಟ್ ನ ಮಾಡಕ್ ಸಾಧ್ಯ ಆಗುತ್ತೆ. ಹ್ಯಾಪಿನೆಸ್ ಕರಿಕ್ಯುಲಮ್ ಆಗ್ಬೇಕು ಅಂತ ಇಲ್ಲ, ಅದು ಒಂದು ನಮ್ಮ ಕರಿಕ್ಯುಲಮ್ ನ ಆ ರೀತಿನಲ್ಲಿ ಡೆವಲಪ್ ಮಾಡಕ್ ಸಾಧ್ಯ ಆಗುತ್ತಾ? ಇದು ತುಂಬಾ ಇಂಪಾರ್ಟೆಂಟ್.
ಅದು ಮಗುನ ಯೋಚಿಸೋದಿಕ್ಕೆ ಕಲಿಸುವಂತ ಮತ್ತೆ ಮಗು ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋಂತ ಕೆಲಸ ಕರಿಕ್ಯುಲಮ್ ಮತ್ತೆ ಡೆವಲಪ್ ಮಾಡಕ್ ಸಾಧ್ಯ ಆಗುತ್ತೆ. ಸೊ ಅದ್ರ ಒಟ್ಟಿಗೆ ನಮ್ಮ ಇವತ್ತು ಸ್ಕಿಲ್ಸ್ ಗಳನ್ನ ಬೆಳೆಸುವಂತ ಕಡೆ ಹೆಚ್ಚು ಫೋಕಸ್ ಆಗಿ ಇರ್ಬೇಕು. ಅದ್ರ ಒಟ್ಟಿಗೆ ನಮ್ಮ ಪರಿಸರ ಮತ್ತೆ ಕೃಷಿ ಇದೆಲ್ಲ ಏನು ಇವತ್ತು ಪೊಲ್ಯೂಷನ್ ಆಗಿ ಹೋಗ್ತಾ ಇದೆ, ಸಾವಯವ ಕೃಷಿ ಅಂದ್ರೆ ಈ ತರದ ಒಂದು ಪರಿಸರದ ಬಂದ ಅವೇರ್ನೆಸ್ ಕೂಡ ಅಲ್ಲಿ ಒಳಗೊಳಿಸ್ಕೊಂಡು ಮಾಡೋವಂಥದ್ದು ಆಗ್ಬೇಕು ಅನ್ನೋದು ನನ್ನ ಇದು. ಸೊ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನ್ನ ಹೆಸರು ವಿನಯ್ ಚಂದ್ರ ಅಂತ ಹೇಳಿ AIDSO ವಿದ್ಯಾರ್ಥಿ ಸಂಘಟನೆನ ರೆಪ್ರೆಸೆಂಟ್ ಮಾಡಿ ಬರ್ತಾ ಇರೋದು. ಸೊ ಮೊದಲನೇದಾಗಿ ಈ ಒಂದು ಸಭೆಗೆ ಇನ್ವೈಟ್ ಮಾಡಿದ್ದಕ್ಕೆ ಫಸ್ಟ್ ಆಫ್ ಆಲ್ ಧನ್ಯವಾದ ಹೇಳಕ್ ಇಷ್ಟಪಡ್ತೀವಿ. ಮುಖ್ಯವಾಗಿ ಇಲ್ಲಿ ಹಲವಾರು ಅಂಶಗಳು ಬಂದಿದೆ. ಇಲ್ಲಿ ನಾವು ಒಂದು ಪಾಲಿಸಿಯನ್ನ NEP ಪಾಲಿಸಿಯನ್ನ ಪಾಲಿಸಿಯಾಗಿ ಅಪೋಸ್ ಮಾಡ್ತಾ ಇದೀವಿ. ಬಟ್ ಆದ್ರೆ ಪರ್ಸನಲಿ ನಮಗನ್ಸೋದು ಎಸ್ ಡೆಫಿನೆಟ್ಲಿ ಅದನ್ನ ಅಪೋಸ್ ಮಾಡ್ಬೇಕು. ಬಟ್ ಆದ್ರೆ ಇದರಲ್ಲಿ ಒಂದು ಮುಖ್ಯ ಅಂಶ ನಮಗನ್ಸೋದು ಯಾವ ಅಂಶನ ಫೈಟ್ ಮಾಡ್ಬೇಕು ಅಂತ ಹೇಳಿ, ಇಡೀ ಪಾಲಿಸಿ ಒಟ್ಟಾರೆಯಾಗಿ ತಗೊಂಡ್ರೆ ಶಿಕ್ಷಣನ ಇವತ್ತು ಸಂಪೂರ್ಣ ವ್ಯಾಪಾರೀಕರಣಗೊಳಿಸೋದಕ್ಕೆ ಬೇಕಾಗಿರುವಂತ ಪಾಲಿಸಿನ ಈ ಒಂದು ಫಾರ್ಮ್ ಅಲ್ಲಿ ನಾವು ನೋಡ್ತೀವಿ. ಇವರಲ್ಲಿ ಇದನ್ನೇ ಗಣನೆಯಾಗಿ ಇಟ್ಕೊಂಡ್ರೆ ಅಲ್ಲಿ ಯಾವುದೇ ಸರ್ಕಾರಗಳಿದ್ರು ಕೂಡ ಅವರ ಮುಖ್ಯ ಉದ್ದೇಶ ಶಿಕ್ಷಣನ ವ್ಯಾಪಾರೀಕರಣಗೊಳಿಸೋದೇನೆ. ಸೊ ಅದನ್ನ ಮುಖ್ಯವಾಗಿ ನಾವು ಇದನ್ನ ಈ ಹಿನ್ನೆಲೆಯಲ್ಲಿ ಅಪೋಸ್ ಮಾಡೋದಕ್ಕೆ ಇಷ್ಟಪಡ್ತೀವಿ. ಎರಡನೇದಾಗಿ ಇದರಲ್ಲಿ ಕೆಲವು ಅಂಶಗಳನ್ನ ಡೀಲ್ ಮಾಡ್ತಾ ಹೋದಾಗ ಮುಖ್ಯವಾಗಿ ಇದೇ ಪಾಲಿಸಿನಲ್ಲಿ ಇವಾಗ ಎಕನಾಮಿಕ್ ಅಟಾನಮಿ ಅಂತ ಹೇಳಿ ಹೇಳ್ತಾರೆ. ಏನಂತ ಹೇಳಿದ್ರೆ ಸಾರ್ವಜನಿಕ ಶಿಕ್ಷಣ ಸಂಸ್ಥೆ ಸರ್ಕಾರಿ ಸಂಸ್ಥೆಗಳಿಗೆ ಇವತ್ತು ಸರ್ಕಾರದಿಂದ ಯಾವುದೇ ರೀತಿಯಾದಂತ ಅನುದಾನ ಕೊಡೋದಿಲ್ಲ, ಅದಕ್ಕೆ ನೀವೇ ಜನರೇಟ್ ಮಾಡ್ಕೊಳ್ಬೇಕು ಫಂಡ್ಸ್ ಅನ್ನ ಅಂತ ಹೇಳಿ. ಈ ಧೋರಣೆ ಏನಿದೆ ಸರ್ಕಾರದ್ದು ಅದು ಒಂದ್ ರೀತಿಯ ಪ್ರಶ್ನೆಯನ್ನೇ ಹುಟ್ಟಾಕತ್ತೆ ನಮ್ಗೆ. ಇವತ್ತು ಸರ್ಕಾರದ ತನ್ನ ಜವಾಬ್ದಾರಿಯಿಂದ ಕೈ ಚೆಲ್ಲಿ ಕೂತು ಇವತ್ತು ಬಡ ವಿದ್ಯಾರ್ಥಿಗಳು ಯಾರು ಇವತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಓದ್ತಾ ಇದ್ದಾರೆ ಅವ್ರು ಹೊರಗುಳಿಯೋ ತರ ಮಾಡ್ತಾ ಇರೋದಕ್ಕೆ ನೇರ ಜವಾಬ್ದಾರಿ ಸರ್ಕಾರ ತಗೊಳ್ಬೇಕಾಗತ್ತೆ ಅನ್ನೋ ಅಂತ ಅನ್ಸತ್ತೆ. ಉದಾಹರಣೆ ಕೊಡೋದಾದ್ರೆ ಇದೇ ಬೆಂಗಳೂರಿನಲ್ಲಿ ಮಹಾರಾಣಿ ಕಾಲೇಜ್ ಅಂತ ಇದೆ. ಲಾಸ್ಟ್ 10 ವರ್ಷಗಳಲ್ಲಿ ತಗೊಂಡ್ರೆ ಕನಿಷ್ಠ ಸುಮಾರು 3,000-5,000 ಸಂಖ್ಯೆನಲ್ಲಿ ವಿದ್ಯಾರ್ಥಿಗಳಿದ್ದ ಸಂಖ್ಯೆಯ ಕಾಲೇಜ್ ಈಗ 500-1,000ಕ್ಕೆ ಇಳಿದಿದೆ. ಆಗ ಇದ್ದಿದ್ದಂತ ಕಾಲೇಜಿನ ಫೀಸ್ ಬಂದು 1,000-4,000 ತನಕ ಇದ್ರೆ ಈಗ ಒಬ್ಬ ವಿದ್ಯಾರ್ಥಿ ಕನಿಷ್ಠ ಒಂದು 15,000-25,000 ರೂಪಾಯಿ ಕಟ್ಟಬೇಕು. ಎಕನಾಮಿಕ್ ಅಟಾನಮಿಯ ಪರಿಣಾಮ ಏನಾಗತ್ತೆ ಅಂತ ಹೇಳಿದ್ರೆ ಇವತ್ತು ಸಂಪೂರ್ಣ ವಿದ್ಯಾರ್ಥಿಗಳು, ಅದರಲ್ಲೂ ಬಡ ವಿದ್ಯಾರ್ಥಿ ಮಧ್ಯಮ ವಿದ್ಯಾರ್ಥಿಗಳು ಯಾರಿದ್ದಾರೆ ಶಿಕ್ಷಣದಿಂದ ಹೊರಗುಳಿಯುವಂತ ವಾತಾವರಣ ಕ್ರಿಯೇಟ್ ಆಗುತ್ತೆ. ಸೊ ಇದು ಒಂದು ಅಂಶ. ಆದ್ರೆ ಎರಡನೇದಾಗಿ ಇವತ್ತು ವಿಲೀನ ಅಥವಾ ಮರ್ಜರ್ ಅನ್ನೋ ಹೆಸರಿನಲ್ಲಿ ಆ ಕಾನ್ಸೆಪ್ಟ್ ನ ಕೊಡ್ತಾ ಇವತ್ತು ಕ್ಲೋಸ್ ಡೌನ್ ಮಾಡ್ತಾ ಹೋಗ್ತಾ ಇದಾರೆ ಹಂತ ಹಂತವಾಗಿ ಸರ್ಕಾರಿ ಸಂಸ್ಥೆಗಳನ್ನ. ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿ. ಬಟ್ ಅಲ್ಲಿ ನಮಗೆ ಬರೋ ಪ್ರಶ್ನೆ, ಸರ್ಕಾರದ ಮೂಲ ಜವಾಬ್ದಾರಿ ಇವತ್ತು ಅಂತ ಏನು ಸಮಸ್ಯೆಗಳು ಕಂಡು ಬರ್ತಾ ಇದ್ದಾಗ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಹುಡುಕ್ಬೇಕಾಗಿರೋದೇನೆ ಸರ್ಕಾರ. ಅದನ್ನ ಬಿಟ್ಟು ಇವತ್ತು ಕಡಿಮೆ ಸಂಖ್ಯೆ ಇದೆ ಅಂತ ಹೇಳಿ ಮುಚ್ಚಿದ್ರೆ ಬಡ ವಿದ್ಯಾರ್ಥಿಗಳು ಎಲ್ಲಿ ಹೋಗಿ ಶಿಕ್ಷಣ ತಗೊಳ್ಳೋದಕ್ ಸಾಧ್ಯ ಆಗತ್ತೆ. ಇದು ಎರಡನೇ ಅಂಶ. ಅಲ್ಲಿ ಇದಕ್ಕೆ ನೇರ ಜವಾಬ್ದಾರಿ ಸರ್ಕಾರ ತಗೊಂಡು ಅದಕ್ಕೆ ಹೆಚ್ಚು ಫಂಡ್ ಅನ್ನ ಅಲಾಟ್ ಮಾಡೋ ನಿಟ್ಟಿನಲ್ಲಿ ಆ ಧೋರಣೆ ಇಟ್ಕೊಂಡು ವರ್ಕ್ ಮಾಡ್ಬೇಕು. ಅದನ್ನ ಬಿಟ್ಟು ಕ್ಲೋಸ್ ಡೌನ್ ಮಾಡ್ತೀವಿ ಅಂತ ಹೇಳಬಾರ್ದು ಅಂತ ನಮಗನ್ಸತ್ತೆ. ಮೂರನೇ ಅಂಶ ತಗೊಂಡ್ರೆ ಆಗ್ಲೇ ಬಂತು, ಅಂದ್ರೆ ಈ ಮಲ್ಟಿ ಡಿಸಿಪ್ಲಿನರಿ ಅಂತ ಹೇಳಿ ಹಲವಾರು ಅಂಶಗಳು ಬಂದಿದೆ. ಅಲ್ಲಿ ಯಾವ ರೀತಿಯಾಗಿ ಕ್ವಾಲಿಟಿ ಆಫ್ ಎಜುಕೇಶನ್ಗೆ ನೇರ ಹೊಡ್ತಾ ಬೀಳತ್ತೆ ಅಂತ ಹೇಳಿದ್ರೆ ಆಗ್ಲೇ ಸರ್ ಹೇಳೋರು, ಈಗ ಸೈನ್ಸ್ ಸ್ಟೂಡೆಂಟ್ಸು ಇವ್ರು ಹೇಳ್ತಾರೆ ಸೈನ್ಸ್ ಜೊತೆಗೆ ಇವಾಗ ಓಪನ್ ಎಲೆಕ್ಟಿವ್ಸ್ ಆಗಿ ಎಕನಾಮಿಕ್ಸ್ ಆರ್ಟ್ಸ್ ತಗೋಬಹುದು ಅಥವಾ ಕಾಮರ್ಸ್ ತಗೊಳ್ಬಹುದು ಅಂತ ಹೇಳಿ. ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ ಅಥವಾ ಕಾಂಪ್ರಹೆನ್ಸಿವ್ ನಾಲೆಡ್ಜ್ ಯಾವುದೇ ಸಬ್ಜೆಕ್ಟ್ ತಗೋಬೇಕು ಅಂದ್ರೂ ಕೂಡ ಅದು ಹೈಯರ್ ಲೆವೆಲ್ ವರ್ಗೂ ಕೂಡ ಮೀನ್ಸ್ ಅದ್ರದ್ದು ಒಂದು ನಾಲೆಡ್ಜ್ ಅನ್ನ ಕಂಪ್ಲೀಟ್ ಆಗಿ ಹೋಲ್ಡ್ ಮಾಡೋ ತರ ಗ್ರಾಸ್ಪ್ ಮಾಡೋ ತರದ್ದು ನಾಲೆಡ್ಜ್ ಬೇಕು ನಮ್ಗೆ. ಇವಾಗ ಫಿಸಿಕ್ಸ್ ಜೊತೆಗೆ ಕಾಮರ್ಸ್ ಕನೆಕ್ಟಿವಿಟಿನೇ ಇಲ್ಲ ಆ ಸಬ್ಜೆಕ್ಟ್ ಅಲ್ಲಿ, ಅಥವಾ ಫಿಸಿಕ್ಸ್ ಜೊತೆಗೆ ಆರ್ಟ್ಸ್ ಕನೆಕ್ಟಿವಿಟಿನೇ ಇರಲ್ಲ, ಕನೆಕ್ಷನ್ ಇಲ್ಲ ಸಬ್ಜೆಕ್ಟ್ಸ್ ಗಳಿಗೆ. ಇಂತಹ ಸಬ್ಜೆಕ್ಟ್ಸ್ ಗಳು ಓದೋದ್ರ ಮೂಲಕ ಒಂದು ಔಟರ್ ಲೇಯರ್ ಏನೋ ಒಂದು ಔಟ್ಲೈನ್ ಸಿಗಬಹುದು ನಾಲೆಡ್ಜ್ ಅನ್ನೋದ್ ಬಿಟ್ರೆ ಆ ಸಬ್ಜೆಕ್ಟಿನ ಕಾಂಪ್ರಹೆನ್ಸಿವ್ ನಾಲೆಡ್ಜ್ ಆಗಿರ್ಲಿ, ಸೊಸೈಟಿಗೆ ಅದರಿಂದ ಏನ್ ಕಾಂಟ್ರಿಬ್ಯೂಷನ್ ಸಿಗಬೇಕಾಗಿತ್ತು ವಿದ್ಯಾರ್ಥಿಗಳಿಂದ,
ಇದಕ್ಕೆ ಹೊಡೆತ ಬೀಳತ್ತೆ ಅಂತ ಅನ್ಸತ್ತೆ ಮುಖ್ಯವಾಗಿ. ಸೊ ಈ ಹಿನ್ನೆಲೆಯಲ್ಲಿ ಈ ಅಂಶನೂ ಕೂಡ ನಾವು ಅಪೋಸ್ ಮಾಡ್ಬೇಕಾಗತ್ತೆ ಅಂತ ಅನ್ಸತ್ತೆ. ಇದ್ರ ಜೊತೆಗೆ ಈಗ ಫಾರಿನ್ ಯೂನಿವರ್ಸಿಟೀಸ್ ಅಥವಾ ಖಾಸಗಿ ಸಂಸ್ಥೆಗಳ ವಿಚಾರ ಕೂಡ ಬಂದಿದೆ. ಇದರಲ್ಲಿ ಈಗ ಇತ್ತೀಚೆಗೆ ತಗೊಂಡ್ರೆ ಕರ್ನಾಟಕದಲ್ಲೇನೆ ನಿಯರ್ಲಿ 30% ಅಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಸರ್ಕಾರಿ ಸಂಸ್ಥೆಗಳಲ್ಲೇನೆ ಅವರು ಹೋಗಿ ಎಜುಕೇಶನ್ ತಗೊಳಕ್ಕಾಗದೇ ಇರುವಂತ ವಾತಾವರಣ ಕ್ರಿಯೇಟ್ ಆಗಿದೆ. ಕಳೆದ ವರ್ಷ ನೋಡಿದ್ರು ಕೂಡ ಎಷ್ಟೋ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಬಂದಿಲ್ಲದೆ ಇರೋ ಕಾರಣ, ಇವತ್ತು ಮನೆಯಲ್ಲಿ ಅಪ್ಪ ಅಮ್ಮಂದ್ರು ಓದ್ಸೋದಕ್ಕಾಗದೇ ಇರೋ ಕಾರಣ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಿಂದ ಹೊರಗಡೆ ಉಳಿದಿದ್ದಾರೆ. ಅದು ಸರ್ಕಾರಿ ಸಂಸ್ಥೆನಲ್ಲಿ ಆ ಫೀಸೇ ಕಟ್ಟಕ್ಕಾಗದೇ ಇರ್ಬೇಕಾದ್ರೆ ಹೆಚ್ಚಾಗಿ ಇವತ್ತು ಖಾಸಗಿ ಸಂಸ್ಥೆಗಳನ್ನ, ಫಾರಿನ್ ಯೂನಿವರ್ಸಿಟಿಗಳನ್ನ ಓಪನ್ ಮಾಡಿದ್ರೆ ಬಡ ವಿದ್ಯಾರ್ಥಿಗಳನ್ನ ಕನ್ಸರ್ನ್ ಆಗಿಟ್ಕೊಂಡು ಏನು ಸರ್ಕಾರಗಳು ಕೆಲಸ ಮಾಡ್ಬೇಕಾಗಿತ್ತು ಆ ಧೋರಣೆಗೆ ಇದು ಪೆಟ್ಟು ಕೊಡಲ್ವಾ? ಅಲ್ಲಿ ಬಡ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರು ಈ ಸಂಸ್ಥೆಗಳಿಗೆ ಹೋಗಿ ಓದೋದಕ್ ಆಗೋದೇ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಅಷ್ಟು ಶಕ್ತಿ ಇಲ್ಲ ದುಡ್ಡು ಕೊಟ್ಟು ಓದ್ಸೋದಕ್ಕೆ. ಅಲ್ಲಿ ನಾವ್ ಆಕ್ಚುಲಿ ಒಂದು ಅಭಿಯಾನ ಕೂಡ ತಗೊಂಡಿದ್ವಿ ಕಳೆದ ವರ್ಷ. ಇಡೀ ರಾಜ್ಯದಾದ್ಯಂತ ನಮ್ಮ ವಿದ್ಯಾರ್ಥಿ ಸಂಘಟನೆಯಿಂದ ಸುಮಾರು 37 ಲಕ್ಷ ಸಹಿ ಸಂಗ್ರಹಣೆ ಮಾಡಿ ಇವನ್ ಸರ್ಕಾರಕ್ಕೂ ಕೂಡ ಸಬ್ಮಿಟ್ ಮಾಡಿದ್ವಿ. ಇದೇ ವಿಚಾರವಾಗಿ ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಉಳಿಸ್ಬೇಕು ಅಂತ ಹೇಳಿ ಈಗ ಏನು SEP ವಿಚಾರವಾಗೂ ಕೂಡ ಒಂದು ಸರ್ವೆ ಕಂಡಕ್ಟ್ ಮಾಡ್ತಾ ಇದ್ವಿ. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಲೆಕ್ಚರರ್ಸ್ ಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಹಿನ್ನೆಲೆಯಲ್ಲಿ ತಗೊಂಡ್ರೆ ನಮಗನ್ಸೋದು ಈ ಮಲ್ಟಿ ಡಿಸಿಪ್ಲಿನರಿ ಸಿಸ್ಟಮ್ ಏನಿದೆ ಅದು ವಾಪಸ್ ತಗೊಳ್ಬೇಕು, ಅಥವಾ ಹಳೆ ಸಿಸ್ಟಮ್ ಏನಿತ್ತು ಅದೇ ವಾಪಸ್ ಬರ್ಬೇಕು ಅಂತ ಅನ್ಸತ್ತೆ. ಅದ್ರ ಜೊತೆಗೇನೆ ಫಂಡಿಂಗ್ ಏನಿದೆ ಸರ್ಕಾರಿ ಸಂಸ್ಥೆಗಳಿಗೆ ಸಂಪೂರ್ಣವಾಗಿ ಸರ್ಕಾರನೇ ಆ ಜವಾಬ್ದಾರಿ ತಗೊಳ್ಬೇಕು. ಯಾವುದೇ ನಿಟ್ಟಿನಲ್ಲಿ ಕೂಡ ಮರ್ಜರ್ ಅಥವಾ ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿ ಸರ್ಕಾರಿ ಶಾಲಾ ಕಾಲೇಜ್ಗಳನ್ನ ಮುಚ್ಚುವಂತ ಕೆಲಸಕ್ಕೆ ಯಾವ ಸರ್ಕಾರಗಳು ಕೂಡ ಕೈ ಹಾಕಬಾರ್ದು. ಈ ಹಿನ್ನೆಲೆಯಲ್ಲಿ ಈ ಬೇಡಿಕೆಗಳೊಟ್ಟಿಗೆ ನಮ್ಮ ಈ ಕೆಲವು ಅನಿಸಿಕೆಗಳನ್ನ ಇಲ್ಲಿ ಪ್ಲೇಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. Hello, I am Aratrika from All India Students Association. So very briefly, I would just like to put forward my points. One is that a lot of things were discussed on NEP. Just 2 points I want to add. One is regarding centralization. The other is regarding the reservation policies. So in terms of centralization, recently the National Research Fund bill was passed by the central government. It basically wants to not just fix what all we'll be researching on, but also how the funding is going to come. So that's only the industrial purposes will be served. The entire focus, whatever focus is existing on basic sciences will be removed. Secondly, it doesn't talk about reservation. It brings about something very new called the socio-economical disadvantaged groups, where they basically club all these disabled people, SC, ST, OBC, backward classes, women, everything together into one group, where that will basically increase the competition between these groups over who gets the share of the pie. So when we talk about scrapping NEP in the state, that has already been done in name, but we have to ensure that it is also scrapped entirely in content. When the state government says that we have scrapped NEP, but under the same breath they give away school education for CSR for corporates, that basically kind of shows the dual nature of their intentions. So I think it's important to not just scrap NEP in form, but also in content in whatever new policy that's being brought up. Lastly, two things I think is important if we really want universal and equitable education to be achieved through this policy, this SEP. One is that there has to be public pressure on the government. There has to be student unions in Karnataka. Unless there are student unions, who will hold the government accountable? So I think as student organizations, that's something we really need to fight for. The second thing is a drafting committee has been formed, but I think they should be accountable to the people. There should be public meetings where they get opinions from all stakeholders, be it students, teachers, or parents. So these two suggestions I have as we move forward. Lastly, a question to the organizers. So what's the next step that we are thinking about? Are we planning to submit it to the government or to the drafting committee? So that's a question that I have. I am Nasir from SIO, Student Islamic Organization. So first of all, the confusion and the chaos created by this NEP, that should be systematically done.
For example, in UG courses, it is 4 years. What will be the further future options for that? And especially the elimination or the removal of the MPhil courses in Karnataka. These things should be like, first of all, should be systematically done by this new SAP, the state education policy. Also, Karnataka or the state policy, which will be done from the Karnataka government, that should have provisions to extend this right to free and compulsory education from 14 to at least 18 years of age. Another thing is the government, the budget allocation in the education sector, at least 6% of the GDP that should be allocated to the education sector as recommended by the Kothari Commission, as well as the current education system or the academic system in the higher education, that is semester system, that should be removed, because this is one of the major causes which hampers the mental and intellectual growth of a student by consistently driving and focusing a student in its academic and grades, rather than focusing on overall development and building the holistic development of education. So another thing is there should be some provision to have a fee regulation system, especially for private institutions. Another is the higher education system should embed systems which focuses more on research and practical based learning. And the early education system, along with the Anganwadi, there should be some provisions like building a creative centers or some other provisions which could develop creativity and empower and expose a child for many other forms of avenues of learning. So these are some of the pointers which I had to put forth. Adding on, This is Shashank. I'm a PhD scholar in education and Secretariat member of All India Forum for Right to Education. That's where I'm coming from. Two things. One, in search of a Karnataka model. In fact, in education, do we have an Indian model at the first place? Three models: Gandhi, Jiddu Krishnamurti, and Tagore is the celebrated ones. Tagore's we have Shantiniketan, Vishwabharati, but that has become one model there. I don't know if that can be envisioned enlarged. So the second one, Gandhi's, we have been talking about it. Nothing has been done. The policies have actually ruined Gandhi's ideas on education. So that is not relevant for today. The third one is Jiddu Krishnamurti. All the Jiddu Krishnamurti schools have never been inclusive of the students from the lower strata and lower classes. So that is not the model we are looking for. So what else? Does Karnataka have a model? One model, there are two flickers of models that we can see. One is in Karnataka's case, access to education was provided by private institutions, philanthropic minded private institutions, but that is also the issue that we are dealing with today. ಅಂದ್ರೆ ಮಠಮಾನ್ಯಗಳಾಗಿರ್ಬೋದು, ನಮ್ಮ ಸಂಘ ಸಂಸ್ಥೆಗಳಾಗಿರ್ಬೋದು, ಕಟ್ಕೊಂಡ್ ಬಂದಿದ್ದಂತ ಇನ್ಸ್ಟಿಟ್ಯೂಷನ್ಸ್ today it's not just commercialization we are speaking of, there is a corporatization also of education happening. So amidst this corporatization, these a bit of philanthropic models that we were working with is now being forced to change their models towards corporatization. That is happening today. Be it National College of H. Narasimhaya, be it Vijaya College, or any other colleges we can think of, private aided college models is no more. So it will now be government schools or corporate institutions. If this is the case, the only possible way out of such a model is Ambedkar's and Phule's models. Both of them argued for public education. There is no alternative model apart from strengthening our public education, especially in the lower ranks. Higher education is a different sect. We must consider it altogether. But at least in the private school, neighborhood government school education is the only model that can work for the state. If at all we are able to propose this in the next few years, obviously we were speaking of budgeting, financing and all. It requires budgets, but it's also not very impossible to do. We have been quoting the same reasons since Phule's times also, that we don't have enough money, I think it's time we change that. ನಾನು ಝೀಶಾನ್ SIO ದಿಂದ ಒಂದೇ ಒಂದು ಪಾಯಿಂಟ್ ಇರೋದು,
NEP ಯನ್ನು ವಿರೋಧ ಮಾಡ್ಲಿಕ್ಕೆ ಮೂಲ ಕಾರಣ ಏನಿತ್ತು ಅಂತ ಹೇಳಿದ್ರೆ ಇದು ಚರ್ಚೆ ಆಗ್ಲಿಲ್ಲ ಅಂತ ಹೇಳುವಂತ ಫಸ್ಟ್ ಪಾಯಿಂಟ್ ಇತ್ತು. NEP ಯನ್ನು ನಾವೆಲ್ಲರೂ ಯಾಕೆ ವಿರೋಧ ಮಾಡಿದೀವಿ ಅಂತ ಹೇಳಿದ್ರೆ ಇದು ಯಾರ ಜೊತೆ ಚರ್ಚೆ ಮಾಡಿಲ್ಲ, ಅಸೆಂಬ್ಲಿಯಲ್ಲೂ ಚರ್ಚೆ ಆಗಿಲ್ಲ, ರಾತ್ರೋರಾತ್ರಿ ಪಾಸ್ ಮಾಡಿದ್ದಾರೆ ಅಂತ ಹೇಳಿ. ಸ್ಟೇಟ್ ಎಜುಕೇಶನ್ ಪಾಲಿಸಿಯನ್ನು ಕಮಿಟಿ ಮಾಡಿದ್ದಾರೆ. ಸ್ಟೇಕ್ ಹೋಲ್ಡರ್ಸ್ ಗಳ ಮೀಟಿಂಗ್ ಅನ್ನು ಯಾರು ಕರೀತಾ ಇದ್ದಾರೆ, ಕರೀತಾ ಇಲ್ಲ, ಯಾರಿಗೂ ಅರ್ಥ ಆಗ್ತಿಲ್ಲ. ಇಲ್ಲಿವರೆಗೂ ಸಹ ಯಾವುದೇ ವಿದ್ಯಾರ್ಥಿ ಸಂಘಟನೆಗಳಿಗೆ ಅವ್ರು ಕರೆದಿಲ್ಲ, ಮಾತಾಡ್ಲಿಲ್ಲ. ಒಂದು ವೇಳೆ ಈ ಸಂವಾದ ಏನಾದ್ರೂ ಅವ್ರು ಮಾಡುದಿಲ್ಲ ಅಂತ ಹೇಳಿದ್ರೆ NEPಗೂ ಮತ್ತು SEPಗೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಇವರು ಪಾಲಿಸಿಗಳನ್ನು ಚೇಂಜ್ ಮಾಡಬಹುದು, ಬಟ್ ಪಬ್ಲಿಕ್ ಮತ್ತೆ ಸ್ಟೇಕ್ ಹೋಲ್ಡರ್ಸ್ ಗಳ ಇನ್ವಾಲ್ವ್ಮೆಂಟ್ ಅದ್ರಲ್ಲಿ ಬಹಳ ಮುಖ್ಯ ಆಗ್ತದೆ. ಅದಾಗ್ತಾ ಇಲ್ಲ. ಆದ್ರಿಂದ ಇಲ್ಲಿ ಆದ್ರೂ ಬಂದು ನಾವು ಮಾತಾಡ್ತಾ ಇದೀವಿ. ಬಟ್ ಅಗೇನ್ ನಾವು ಸಭೆಗಳನ್ನ ಸೇರಿ ಕೆಲವೊಂದು ರೆಕಮೆಂಡೇಶನ್ ಗಳನ್ನ ಕೊಡ್ಬೇಕು ಅಂತೇಳಿ ಆ ಸದಸ್ಯರು ಯಾರಿದ್ದಾರೆ ಅವ್ರ ಹತ್ರ ಮಾತಾಡ್ತಾ ಇದೀವಿ. ಬಟ್ ಗವರ್ಮೆಂಟ್ ಇಂದ ಈ ತರ ಟೀಚರ್ಸ್ ಅಸೋಸಿಯೇಷನ್ ಗಳಾಗ್ಲಿ, ಸ್ಟೂಡೆಂಟ್ ಆರ್ಗನೈಸೇಷನ್ಸ್ ಗಳಾಗ್ಲಿ, ಇನ್ಯಾರೋ ಪೇರೆಂಟ್ಸ್ ಆರ್ಗನೈಸೇಷನ್ ಗಳಾಗ್ಲಿ ಅದನ್ನ ಯಾರು ಕರೀತಾ ಇಲ್ಲ. ಅದು ಯಾವುದೋ ಮತ್ತೆ 4 ಗೋಡೆಗಳ ಮಧ್ಯೆ ಕುತ್ಕೊಂಡ್ ಮಾಡಿದ್ರೆ ಅದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ. ಅದು ಜನರ ಹತ್ರ ಬರ್ಬೇಕು, ಚರ್ಚೆ ಆಗ್ಬೇಕು. ಅದಾದ ನಂತರ ಪಾಲಿಸಿಗೆ ಬಂದ್ರೆ ಅದು ಪಾಲಿಸಿ ಇನ್ಕ್ಲೂಸಿವ್ ಆಗಿರ್ತದೆ ಅಂತ ಹೇಳಿ ನಾವು ನಂಬ್ತೀವಿ ಅದನ್ನು. ನ್ಯಾಷನಲ್ ಕಾಲೇಜ್ ಅಂತ ವಿಷಯ ಬಂದಿದ್ದಕ್ಕೋಸ್ಕರ ಹೇಳ್ತಿದ್ದೇನೆ. ಪ್ರೈವೇಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಅಂತ ಯಾವುದೂ ಇಲ್ಲ ಈಗ. ಯಾಕೆಂದ್ರೆ ಯಾವುದೇ ಪ್ರೈವೇಟ್ ಕಾಲೇಜ್ಗೂ ಕೂಡ ಯಾವುದೇ ರೀತಿಯಾದಂತ ಏಡ್ ಗವರ್ಮೆಂಟ್ ಕೊಡ್ತಾ ಇಲ್ಲ. ಸೊ ದಟ್ಸ್ ಅ ಫ್ಯಾಕ್ಟ್. ಆಮೇಲೆ ಇದುವರೆಗೂ ಏನೇನ್ ಮಾತಾಡಿದಾರೆ ಅದು ಯಾವುದನ್ನು ನಾನು ಪ್ರಸ್ತಾಪ ಮಾಡೋದಕ್ಕೆ ಹೋಗುದಿಲ್ಲ. ಕೆಲವು ಅಬ್ಸರ್ವೇಷನ್ಸ್ ಮಾತ್ರ ಇದೆ. ಒಂದೇ ಒಂದು ನನ್ನ ಅನುಮಾನ, ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಇದಕ್ ಮುಂಚೆ ಬಿಜೆಪಿ ಸರ್ಕಾರ ಇತ್ತು. ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಕಮಿಷನ್ ಮಾಡಿದ್ರು ಬಿಟ್ಟು ಯಾವುದೋ ಒಂದು ಪಾಲಿಸಿ ಕಮಿಷನ್ ಇಲ್ಲಿ ಇದ್ದೇ ಒಂದು ಪಾಲಿಸಿ ಮಾಡಿದ್ರು. ಇನ್ನೊಂದು ಸರ್ಕಾರ ಬರುತ್ತೆ, ಅವ್ರು ಇನ್ನೊಂದು ಪಾಲಿಸಿ ಮಾಡ್ತಾರೆ. ಇವಾಗ 4 ವರ್ಷ 5 ವರ್ಷ ಇರ್ತಾರೆ. ಅದಾದ್ಮೇಲೆ ಒಂದು ಬೇರೆ ಗವರ್ಮೆಂಟ್ ಅವಾಗ ಮತ್ತೆ ಇನ್ನೊಂದು ರೀತಿಯಾದಂತ ಪಾಲಿಸಿ ಬಂದ್ರೆ ಯಾವ ಪಾಲಿಸಿ ಸರಿಯಾಗ್ತದೆ. ಹಾಗಾಗಿ ನಾನು ಯಾವುದೋ ಸರ್ಕಾರ ಬಂದಾಗೆಲ್ಲ ಹೊಸ ಕಮಿಟಿ ಮಾಡೋದ. There should be a permanent committee. The permanent commission should not depend on whose existence should not depend on the government or the party that is in power. ಅಂದ್ರೆ ಆಗುತ್ತೆ ಪ್ರಾಕ್ಟಿಕಲ್ ಪ್ರಾಬ್ಲಮ್. ನಾನು ಬಿಜೆಪಿ ಬಂದಾಗ ನನ್ನ ಪಾಲಿಸಿ ಬೇಕು, ಕಾಂಗ್ರೆಸ್ ಬಂದಾಗ ನನ್ನ ಪಾಲಿಸಿ ಬೇಕು. ಇದು that's also a very important question. They have what? So the government has to concentrate on the economic policies also along with the education policy.
Then we have SC. And some other state also have so SC. But at the same time, we know that education is in the medical education. So Karnataka ಒಂದು SCB, ತಮಿಳುನಾಡಿನಲ್ಲಿ ಒಂದು SCB, ಇನ್ನೊಂದು SCB. ನನ್ನ ಭಾವನೆ ಏನಂದ್ರೆ ಯಾವ್ದು ಸೆಂಟ್ರಲ್ ಒಂದು ಎಲಿಟಿ ಮಾಡಿ ಕಳಿಸಿದ್ರಲ್ಲ ಅದು ಅಲ್ಲ. ಆದ್ರೆ ಬರೀ SCB ಸಪರೇಟ್ ಆಗಿ ಇರೋದು ಅಲ್ಲ. All these states have to come together. They have to come together understanding the conference. ಒಂದು ಲೆವೆಲ್ ಬಂದು ಕೂಡ SCB ಇರುತ್ತೆ ಸ್ಟೇಟ್ ಎಜುಕೇಶನ್ ಪಾಲಿಸಿ ಒಂದು ಲೆವೆಲ್ ಬಂದು ಅದು 10th ಆಗ್ಬೋದು ಅಥವಾ 12th ಆಗ್ಬೋದು. ಅದಾದ್ಮೇಲೆ ಇನ್ನು ಹೈಯೆಸ್ಟ್ ಎಜುಕೇಶನ್ ಹೋದಾಗ ಅಲ್ಲಿ ಒಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಇರಬೇಕಾಗುತ್ತೆ. ಯಾಕಂದ್ರೆ ಎಜುಕೇಶನ್ ಇಸ್ ಕನ್ಕರೆಂಟ್. ಇದೊಂದು ಫೆಡರೇಷನ್, ಫೆಡರಲ್ ಸಿಸ್ಟಮ್. ಹಾಗಾಗಿ ಅಲ್ಟಿಮೇಟ್ಲಿ a system where at least in the higher education regions you have a common policy. But that has to be arrived at not just by one so-called union government, but it has to be arrived at in consultation with all the stakeholders and all the stakeholders. Finally, the medium of instruction ಬಗ್ಗೆ English medium ಅಥವಾ English education. I am an English medium. Now we have to make a distinction between as a medium and as a language. And I also want to give you my experience. ನಾನು English ಬೇಕಾಗಿದೆ. ಆದ್ರೆ ನನ್ನ PUC ಎಜುಕೇಶನ್ ನಾನು ಓದಿದ್ದು ತೆಲುಗು ಮೀಡಿಯಂ. ನಾನು ಯಾಕೆ ನನ್ನ ಎಕ್ಸಾಮ್ ಕೊಡ್ತಿದ್ದೀನಿ ಅಂತ ತೆಲುಗಿನಲ್ಲಿ ಓದಿದಾಗ ನಮ್ಮ ಪ್ರಾದೇಶಿಕ ಭಾಷೆ ತೆಲುಗು ಕನ್ನಡ ಮತ್ತು ಯಾವುದು ಆಗ ನಿಮ್ಮ ಎಬಿಲಿಟಿ ಸರ್ಟನ್ಲಿ ವಿಲ್ ಬಿ ಮೋರ್. ಅಟ್ ದಿ ಸೇಮ್ ಟೈಮ್ ಇಂಗ್ಲಿಷ್ ನಾವು ಕಲಿಸಲೇಬೇಕಾಗುತ್ತೆ ಅದೇ ಲ್ಯಾಂಗ್ವೇಜ್. ಸೊ ನಿಮಗೆ ಇಂಗ್ಲಿಷ್ ಒಂದು ಭಾಷೆಯಾಗಿ ಅದರ ಮೇಲೆ ಪ್ರಮುಖ ಸಿಕ್ಕಾಗ ನೀವು ಕನ್ನಡದಲ್ಲಿ ಅಥವಾ ತೆಲುಗಿನಲ್ಲಿ ತಮಿಳಿನಲ್ಲಿ ಮಲಯಾಳದಲ್ಲಿ ಏನನ್ನು ಚೆನ್ನಾಗಿ ಕಲಿತಿರ್ತೀರೋ ಅದನ್ನ ಇನ್ನೂ ಸ್ಪಷ್ಟವಾಗಿ ಇನ್ನೂ ಆಳವಾಗಿ ಅರ್ಥ ಸಾಧ್ಯ ಆಗುತ್ತೆ. ಕೇವಲ ಇಂಗ್ಲಿಷ್ ಮೀಡಿಯಂ ಮೂಲಕ